Para el vídeo que abren,
साउंड मैग में बज रहा है। हेलो 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 म्यूजिक बज रहा है।
ಗುರುಗಣಾಧಿಪತಿಭ್ಯಾ ನಮಃ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೇನೋ ಅನವರತ. ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಹೊಗಳಲವಲ್ಲ. ಅರರೆ ನಿನ್ನಯ ಮಹಿಮೆಯನು ಹೊಗಳಲವಲ್ಲ. ಧರಣಿಯನು ಕೊತ್ತೆದ್ದ ಮಗಶೇಷಗರೆದೋ ಹರನ ಸುಕುಮಾರ ಸಕಲಾಗಮಗಿ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ಶರಣು ತೀರೋ ವಕ್ರಶಾಲೆವಾಗಿನೇ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೋರೆ ಪಾರ್ವತಿ ಶರಣು ಶಂಕರಿ ಗೋರೆ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣೋ ಪಂಕಜಾಮುಖಿ ಪರಮ ಪಾವನ ಪಂಕಜಾಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರಿಯ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮೋ ಶರಣೋ ಶರಣೋ ದರೆಯೆಲ್ಲವೂ ನಿನ್ನ ದರದೊಳಿರದಿರ
ಗಣ ಸನ್ನುತ ಗಗನದಿ ವಾಗನ ಗಣಧರ ಗದಗಿನ ವೀರ ನಾರಾಯಣ ಗಗನವೆದವು ನಿನನಾಭಿ ಗಗನವೆದವು ನಿನನಾಭಿ ಗಗನವೆದವು ನಿನ್ನ ನಾಭಿ ವಿಘ್ನ ನಿವಾರಣೆ ಕದರಣಿ ವಿಘ್ನಾಟವಿ ಹವ್ಯವ ವಿಘ್ನ ವ್ಯಾಳ ಕುಲಾಭಿಮಾನ ಗರುಡ ವಿಘ್ನೇ ಪಂಚನನ ವಿಘ್ನೋ ಗಿರಿ ಪ್ರಭೇದನ ವಿಕ್ರಾಂತಿ ಕುಂಭೋದ್ಭವ ವಿಘ್ನೋಗಾ ಪ್ರಕುಲ ಪ್ರಚಂಡ ಭವೋ ವಿಘ್ನೇಶ್ವರ ಪಾಹಿ ವಿಘ್ನೇಶ್ವರ ರಕ್ಷಮಾ
ಗಜಮುಖದ ಹೋಗಿ ಗಣಪಗೆ ಚೆಲುವತಿ ಜಗಾವಂದಿತಾನೆ ಗಾರತಿ ಎತ್ತಿರೆ ಆರತಿ ಬೆಳಗ್ಗೆ ಗಜಮುಖದ ಹೋಗಿ ಗಣಪಗೆ ಕರದುಳು ಬರಡು ಭಾಷಾಂಕುಶಧಾರಿಗೆ ಹರುಷದಿ ಭಕ್ತರ ಹೊರವ ಬಾಗೆ ಉರಗಭೂಷಣದ ಕುಮಾರ ಗಜವದನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಗಜಮುಖದ ನಿನ್ನ ಪಾದವ ನಿನವಿಯೇ ನಿನ್ನ ಪಾದವ ನೆನೆವೆಯೇ ಗಜಮುಖ ನಿನ್ನ ಪಾದವನೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಮೂಷಿಕ ವಾಹನ ಮೋದಕ ಪಾದ ಗುಜಧರ ಕಮಲ ಪ್ರಗತ ಗಜಮುಖರ ನಿನ್ನ ಪಾದವನೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಪಾದವ ಶ್ಯಾಮಲ ವರ್ಣ ವೇಣುಮೇತ ಸ್ತೋತ್ರ ಶ್ಯಾಮಲ ವರ್ಣ ವೇಣು ಬೇತಾ ಸುತ್ತ ವಾಮನ
ಶ್ಯಾಮಲ ವರ್ಣ ವಿಳಂಬಿತ ಗೋತ್ರ ವಾಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಧಾರಿ ಬುದ್ಧಿ ಪ್ರದಾಯಕ ಪುಸ್ತಕ ಧಾರಿ ಸಿದ್ಧಿ ವಿನಾಯಕ ಪಾದದ ಬುದ್ಧಿ ಸಿದ್ಧಿ ವಿನಾಯಕ ಪಾದದ ಬುದ್ಧಿ ಬುದ್ಧಿ ಪ್ರದಾಯಕ ಪುಸ್ತಕ ಧಾರಿ ಸಿದ್ಧಿ ವಿನಾಯಕ ಪಾದದ ಮತೆಯ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಚಿಂತನ ದಿನ ದೈ ದಿನ ದೈ ದಿನ ದೈ ತೊಂದನ ದಿನ ದೈ ದಿನ ದೈ ದಿನ ದೈ ದಿಂದನ ದಿನ ದೈ ತೊಂದನ ದಿನ ದೈ ದೈ ದಿನ ದೈ ಆ ದಿನ ದೈ ದೈ ದಿನ ದೈ ಆ ದಿನ ದೈ ದೈ ದಿನ ದನ ದಿನ ದೈ ದಿನ ದನ ದಿನ ದೈ ದತ್ತ ಒಂದೇ ದೇವಾ ಒಂದೇ ದೇವಾ
ಮುರುಘಗಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬು ನಿಜಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಬಡದವನೆ ಬೆನಿಗ ತಾಮೃತವ ಸರ್ವಾಭಯವೇ ನಾಡಿನಿಯೇನೆ ಕರುಣಾಧಿಗಾಯೇ ದಯಸಾಗರಿಯೇ ಭಕ್ತಿಯಿಂದ ದಯಸಾಗರಿಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಡೆ ಜತಿ ಮೋದದ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿಕೊಂಡವೇ ವಿನಃ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ದೊರಕಿಸಿಕೊಳ್ಳುವಲ್ಲಿ ವಿಫಲರಾಗಿ ತುಂಬಿದಂತಹ ಜಲರಾಶಿಯ ತನ್ಮಧ್ಯೆ ನಮ್ಮ ಮೂವರ ಸೃಷ್ಟಿ ಯಾರಿಂದ ಯಾಕಾಗಿ ಯಾವ ಕಾರಣಕ್ಕಾಗಿ ಎನ್ನುವಂತಹ ಪ್ರಶ್ನೆಗಳು ಸಾವಿರ ಅಂತರಂಗದಲ್ಲಿ ಮೂಡಿತೇ ವಿನಃ ಉತ್ತರವನ್ನು ದೊರಕಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಹೋಯಿತು ತಾಯಿ. ಆ ಕಾಲದಲ್ಲೇ ನಮ್ಮ ಕರ್ಣಗಳಿಗೆ ಕೇಳಿಸಿದಂತಹ ಅಕಾರ ಉಕಾರ ಅಕಾರ ಒಂದಾದಂತಹ ಓಂಕಾರ ಸ್ವರೂಪ, ಅದರಲ್ಲಿ ಯಾವುದೋ ಒಂದು ದಿವ್ಯವಾದಂತಹ ಚೇತನವಾದಂತಹ ಶಕ್ತಿಯೊಂದು ಅಡಕವಾಗಿದೆ ಎನ್ನುವುದನ್ನೇ ಅಂತರ್ಯದಲ್ಲಿ ಭಾವಿಸಿಕೊಂಡಂತಹ ನಾವುಗಳು ಏಕೋ ಧ್ಯಾನದಿಂದ ಸಂಸ್ಕರಿಸುವುದಕ್ಕೆ ತೊಡಗಿದೆವಮ್ಮ. ಆ ಕಾಲದಲ್ಲಿ ನಮ್ಮ ಭಕ್ತಿಗೆ ಒಲಿದು ಮೈಮೋರಿದೆಯ ಮಹಾಮಾತೆ ಧನ್ಯರಾದೆವು, ಕೃತಾರ್ಥರಾದೆವು. ಸರ್ವ ನಾದಾತ್ಮಿಕೆಯು ನೀನೇ, ಸರ್ವ ವೇದಾತ್ಮಿಕೆಯು ನೀನೇ, ಸರ್ವ ತಂತ್ರಾತ್ಮಿಕೆಯು ನೀನೇ, ಸರ್ವ ಮಂತ್ರಾತ್ಮಿಕೆಯು ನೀನೇ, ಸರ್ವ ಸಿದ್ಧನ್ಮಾತ್ಮಿಕೆಯು ನೀನೇ ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ಹಾಗೆಂದು ನಮ್ಮ ಮೂವರ ಜನನ ಯಾವ ಕಾರಣಕ್ಕೆ ಎನ್ನುವುದನ್ನು ಅರುಹುವೆಯ ಮಾತೆ
ಸಂಕಲ್ಪ ಮಾತ್ರದಲ್ಲೇ ಸೃಜಿಸುವವಳು ನೀನು ಎಂಬುದನ್ನು ನಮ್ಮೂವರಿಂದಲೇ ಅರ್ಥೈಸಿಕೊಂಡೆವು ತಾಯಿ. ಏಕಕಾಲದಲ್ಲಿ ತುಂಬಿದ ನಾರಾ ಮಧ್ಯೆ ನಮ್ಮೂರುವರ ಜನನ. ಯಾಕೆ ನಾವು ಮುಂದೆ ಮಾಡಬೇಕಾದಂಥ ಘನ ಕಾರ್ಯಗಳಾದರೂ ಏನು, ಇವೆಲ್ಲವನ್ನು ಅರುಹಿ ನಮ್ಮನ್ನು ಉದ್ಧರಿಸಬೇಕು ತಾಯಿ, ಉದ್ಧರಿಸಬೇಕು. ನಮ್ಮ ಸಾಮರಾಗರುಳು ರಕ್ಷಿಸುವವನು ಜ್ಞಾನವಿಹೀನರಾಗಿರಲು ತಾಯಿ ನೀನಿತ್ತು ಸುಜ್ಞಾನ ಬಗೆಗೆ ಜಯಗೋ ಜಯಗೋ ಆದಿಮಾಯೇ ಜನನಿ ಜನನಿ. ಓ ಜಗದಾದಿಮಾಯೇ, ನಮ್ಮ ಮೂವರ ಸೃಷ್ಟಿಗೆ ಕಾರಣಕರ್ತರು ನೀನೇ ಎಂಬುದಾಗಿ ಅರ್ಥವಿಸಿಕೊಂಡಿದ್ದೇವೆ. ಅಜ್ಞಾನವೆಂಬ ಅಂಧಕಾರದಲ್ಲಿದ್ದ ನಮಗೆ ಸುಜ್ಞಾನವನ್ನು ಕರುಣಿಸಿದಂಥ ಲೋಕಮಾತೆ ಜಗನ್ಮಾತೆ ನೀನಲ್ವೇ ಅಮ್ಮ. ನಮ್ಮ ನಡೆಗೊಂದು ಗುರಿ ಬೇಕೆನಿಸಿದೆ. ಹಾಗಾಗಿ ನಮ್ಮ ಮೂವರ ಸೃಷ್ಟಿಗೆ ಕಾರಣವೇನು, ನಮ್ಮಿಂದ ಆಗಬೇಕಂತ ಘನ ಕಾರ್ಯ ಯಾವುದು ಹೇಳಮ್ಮ. ಜಯ 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 ಹರಿಗಳ ಬ್ರಹ್ಮರೆಂದೆರೆದಿಗೆ ನಾಮವ ಹರೋಷದೆ ಮೂವರಿಗೆ ಇರುವುದು ನಿಮ್ಮಿಂದ ಘನಕಾರ್ಯವುದಕ್ಕೆ ಒರೆದ ನಿಮಗೆ. ಮಕ್ಕಳೇ, ಅಮ್ಮ ಕಾಣುವಂತ ಜಲರಾಶಿಯ ಮಧ್ಯದಲ್ಲಿ ನಿಮ್ಮ ಮೂವರ ಹುಟ್ಟು ಯಾರು ಏನು ಎತ್ತ ತಿಳಿಯದೆ ಚಿಂತಾಕ್ರಾಂತಿರಾದಿರ ಮಕ್ಕಳೇ. ಮಕ್ಕಳೇ, ನಿಮ್ಮ ಹುಟ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ನಿಮಗೆ ಮೂವರಿಗೂ ಶುಭ ನಾಮಧೇಯವನ್ನ ಇರಿಸುತ್ತಾ ಇದ್ದೇನೆ. ಮಗನೇ, ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವಂತ ನೀನೇ ಬ್ರಹ್ಮ. ಧನ್ಯೋಸ್ಮಿತ. ನೀಲವರ್ಣದಿಂದ ಕಂಗೊಳಿಸುತ್ತಿರುವಂತ ನೀನೇ ವಿಷ್ಣು. ಸ್ಫಟಿಕ ಸದೃಶನಾಗಿ ತ್ರಿನೇತ್ರಧಾರಿಯಾದಂತ ನೀನೇ ಮಹೇಶ್ವರ. ಧನ್ಯನಾದೆ ತಾಯಿ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ವಿಷ್ಣು ಮಹೇಶ್ವರ ಹೋದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚದ ಸೃಷ್ಟಿ ಜೊತೆಗೆ ಪಾಲನೆ ಹಾಗೆ ಲಯದ ಕಾರ್ಯವು ನಿಮ್ಮಿಂದ ಆಗಬೇಕು. ಬ್ರಹ್ಮ ರಜೋಗುಣ ಭರಿತ ಅಂತ ನೀನು ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನ ಮಾಡುತ್ತಾವವನೇ. ತಮ್ಮಾಚೆ ಶಿರೋಧಾರ್ಯ ತಾಯಿ ಜಗದೀಶ್ವರಿ. ಸತ್ವಗುಣ ಭರಿತ ಅಂತ ನೀನು ವೈಕುಂಠ ಲೋಕದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನ ಮಾಡುತ್ತಾವವನೇ. ತಾಯಿ ಮಹೇಶ್ವರ ಜಗನ್ಮಾತೆ. ತಾಮಸ ಗುಣ ಭರಿತ ಅಂತ ನೀನು ಲಯದ ಕಾರ್ಯವನ್ನ ಮಾಡುತ್ತಾ ರಜತಗಿರಿಯಲ್ಲಿ ಇದ್ದುಕೋ ಕಂದ. ಧನ್ಯನಾದೆ ತಾಯಿ. ಮಕ್ಕಳೇ, ಕರೆಯುವುದಕ್ಕೆ ಹೆಸರು, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ
ನಿಮಗೆ ಬೇಕಾದಂತ ಸ್ಥಳಗಳನ್ನು ಅನುಗ್ರಹಿಸಿದ್ದೇನೆ. ಮುಂದೆ ನಾನು ನೀಡಿದಂತಹ ಕಾಯಕವನ್ನ ಭಕ್ತಿಯಿಂದ ನಿಷ್ಠೆಯಿಂದ ಮಾಡುತ್ತಾ ಬನ್ನಿ ಮಕ್ಕಳೇ. ನಿಮಗೆಲ್ಲರಿಗೂ ಶುಭವಾಗಲಿ. ಮಹಾಮಾತೆ, ಮಕ್ಕಳೇ, ಇಂತಹ ಉದ್ಯೋಗದಲ್ಲಿ ನಾವು ಮುಂದುವರಿಯುವಂತಹ ವೇಳೆಯಲ್ಲಿ ಏನಾದರೂ ಒಂದು ವಿಘ್ನ ವಿಧೂರಗಳು ಬಂದು ಒದಗಿತ್ತು ಅಂತಾದ್ರೆ ಏನು ಮಾಡಬೇಕಮ್ಮ? ಮಕ್ಕಳೇ, ನೀವು ಮಾಡುವಂತಹ ಕಾಯಕದಲ್ಲಿ ನಿಮ್ಮ ಪಾಲಿಗೆ ಕಷ್ಟಗಳು ಒದಗಿದಾಗ ನನ್ನನ್ನು ಭಕ್ತಿಯಿಂದ ಧ್ಯಾನಿಸಿ ಮಕ್ಕಳೇ. ನಿಮಗೆ ಒದಗಿದಂತಹ ಕಷ್ಟವನ್ನ ಪರಿಹರಿಸುವಳು ನಾನಿದ್ದೇನೆ. ಅಂತರ್ಧಾನಲಾಗುತ್ತೇನೆ, ಅಂತರ್ಧಾನಲಾಗುತ್ತೇನೆ, ಅಂತರ್ಧಾನಲಾಗುತ್ತೇನೆ. ನನ್ನ ಮಾತನ್ನು ಗಮನವಿಟ್ಟು ಆಲಿಸಬೇಕು. ಗಮನಿಸಲೇಬೇಕಪ್ಪ. ತಾಯಿಯಾದವಳು ಏಕಕಾಲದಲ್ಲಿ ನಮ್ಮನ್ನು ಸೃಜಿಸಿದ್ದು ಹೌದು, ಆದ್ರೂ ಮೊದಲಾಗಿ ಕರೆದದ್ದು ನನ್ನನ್ನು ಮಾತ್ರವಲ್ಲ, ಕಾಯಕವನ್ನು ಇರುವುದಕ್ಕೆ ಸ್ಥಳವನ್ನು ಎಲ್ಲವೂ ಒದಗಿಸಿಕೊಟ್ಟದ್ದು ತಾಯಿ ಮೊದಲು ನನಗೆ. ಮತ್ತೆ ಯಾವುದೇ ಒಂದು ಕೈಂಕರ್ಯವನ್ನು ಸುಲಲಿತವಾಗಿ ನಡೆಸಬೇಕು ಅಂತಾದ್ರೆ ಯಾಜಮಾನಿತ್ವ ಎನ್ನುವುದು ಬೇಕು. ಯಜಮಾನ ಬೇಕು. ಯಜಮಾನ ಇಲ್ಲದಿದ್ರೆ, ಯಜಮಾನ ಇದ್ರೂ ಸಾಕಾಗ್ತದ, ಸರಿ ಇರ್ಬೇಕು. ಹೌದೌದು ಹೌದು, ಯಜಮಾನ ಸರಿ ಇದ್ರೇನೆ ಚಂದ. ಅದು ಸರಿ ಇಲ್ಲದಿದ್ರೆ ಎಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತದೆ. ಕೆಲವೊಮ್ಮೆ ಹಾಗೆ ಆಗುವುದು ಉಂಟು. ಹಾಗಂತ ಹೇಳಿ ಇಲ್ಲಿ ಯಾಜಮಾನ್ಯನ ಇಲ್ಲಿ ಪ್ರಶ್ನೆ ಬರುವುದಕ್ಕಿಲ್ಲ, ನಮ್ಮ ಯೋಚನೆ ಮಾತ್ರ. ಹಾಗಂತ ಹೇಳಿ ಯೋಜನೆ ಇಲ್ಲದೆ ಯೋಚಿಸುವವ ನಾನಲ್ಲ. ಆ ಕಾರಣದಿಂದ ಯಾಜಮಾನಿತ್ವ ಎನ್ನುವಂತ ಒಂದು ವ್ಯಕ್ತಿತ್ವ ನನ್ನಲ್ಲಿ ಉಂಟು. ಆ ಕಾರಣದಿಂದ ನಿಮಗಿರುವರಿಗಿಂತಲೂ ನಾ ದೊಡ್ಡವನು, ನಾ ಹೇಳಿದ್ದನ್ನು ನೀವು ಕೇಳತಕ್ಕದ್ದು. ವಿಧಿಯೇ ನೀ ಸುಮ್ಮನೆ ಮದರ ಯಾತಕ್ಕೆ ಸುಮ್ಮನೆ ಮದವಾ
ನನಗಾಗುವುದು ಯಾಕೆ ಈ ವಾತಾವರಣದ ಬದಲಾವಣೆ ಆಯಿತು ಅಂತ. ನಾವು ಮೊದಲಿಗೆ ಬರುವಾಗ ಹೀಗಿರಲಿಲ್ಲ, ಹೀಗೊಂದು ವ್ಯತ್ಯಾಸಗಳು ಕಾಣ್ತಾ ಇದ್ದೇವೆ. ಹೆಚ್ಚುತ್ತು ಇಲ್ಲಿ ನಿಲ್ಲಬಾರದು, ನಿಲ್ಲಿಕ್ಕಾಗುದಿಲ್ಲ. ನಮ್ಮ ಲೋಕಕ್ಕೆ ನಾವು ಹೋಗಬೇಕು. ಮಾತು ಕೊಟ್ಟ ಕಾಯಕ ಉಂಟು, ಆದರೆ ಅದನ್ನೇ ಮುಂದುವರಿಸಬೇಕಾದಂತಹ ನಾವುಗಳು ಅದಕ್ಕೆ ಹಿಂದೇಟನ್ನು ಹಾಕಿ ಈ ಹೊತ್ತಿನಲ್ಲಿ ಇಲ್ಲಿಯೇ ನಾವು ಕುಳಿತುಕೊಂಡೆವು ಅಂತಾದರೆ ಕಾಲ ಹರಣ. ಕಾಲ ಎನ್ನುವುದು ಅವನಿಗಾಗುತ್ತದೆ, ಕಾಲದ ಮಿತಿ ಎನ್ನುವುದು ಗೊತ್ತುಂಟು ಅವನಿಗೆ. ಆದ ಕಾರಣವಾಗಿ ಹೇಳುವುದು, ನಿನ್ನ ಮಾತುಗಳನ್ನು ಕೇಳಿದಾಗ ನಗೆ ಉಕ್ಕಿ ಹರಿಯಿತು. ಯಾಕೆ? ಮಾತೆಯಾಡಿದಂತಹ ಅಂಬೋಣ, ಅದನ್ನು ನಡೆಸುವಂತಹ ಕೈಂಕರ್ಯಕ್ಕೆ ಕಟಿಬದ್ಧರಾದಂತಹ ನಾವುಗಳು ಈ ಹೊತ್ತಿನಲ್ಲಿ ನೀನು ಮಧವನ್ನು ತಾಳಿ ಆಡುತ್ತಾ ಇದ್ದೀಯ. ಗುಣ ಯಾವತ್ತು ನಮ್ಮನ್ನು ನಿಯಂತ್ರಣದಲ್ಲಿ ಇರಬೇಕೇ ವಿನಃ ಗುಣದ ಸ್ವತಂತ್ರಿಕೆಯಲ್ಲಿ ನಾವು ಬಂಧನಕ್ಕೆ ಒಳಪಡಕೂಡದಲ್ಲವೇ? ರಾಜಸ ಗುಣಬಲೋಪರಿತನಾದಂತಹ ನೀನೆ ಅದಕ್ಕೆಂಬುದಾಗಿ ಆಡುತ್ತಾ ಇದ್ದೀಯ. ವಿಧಿಯೇ, ನೀ ಸುಮ್ಮನೆ ಮದವ ತಾಳುವೆ ಯಾತಕ್ಕೆ? ಅಧಿಕ ತಾನೆಂದನು ತಲಿ ಇನ್ನು ಆದಿಮಾಯೆಯ ನೇಮ. ಅದನ್ನು ನಾವು ನಡೆಸಬೇಕಾದಂತಹ ಕೈಂಕರ್ಯವಿದೆ. ಅದಕ್ಕೆ ಬೇಕಾಗಿ ಈ ದೊಡ್ಡವ ಸಣ್ಣವ, ಬಲಿಷ್ಠ ಕನಿಷ್ಠ, ಮೇಲು ಕೀಳು, ಅಧಿಕಾರ ಸಣ್ಣ ಪಟ್ಟ ಇದೆಲ್ಲ ಬೇಡ. ಸುಮ್ಮನೆ ಒಮ್ಮೆ ಸೃಷ್ಟಿ ಮಾಡಿಬಿಡ. ನಿನಗೆ ಯಾಕೆ ಗೊತ್ತಾಗುದಿಲ್ಲ? ಅವ ಏನು ಲಯದಧಿಕಾರವ ನೀನು ದೊಡ್ಡವನೇ, ನಿಮಗಿಂತ ನಾನು ದೊಡ್ಡವ. ಯಾಕಂತ ಹೇಳಿದ್ರೆ ಹಣೆಯಲ್ಲಿ ಹೆಚ್ಚಿನ ಕಣ್ಣಂತ ಹೊಂದಿದವ ನಾನು. ಈ ಕಣ್ಣನ್ನು ತೆರೆದಂತಾದ್ರೆ ಸಕಲ ಲೋಕವನ್ನು ಸುಡುವಂತ ಸಾಮರ್ಥ್ಯ ನನಗಿದೆ. ಅಷ್ಟೇ ಅಲ್ಲ, ಸರಿಯಾಗಿ ಒಮ್ಮೆ ನೋಡಿ ಅಂತೆ. ನನ್ನ ಹೆಸರೇ ಹೇಗೆ? ಈಶಾ. ನೋಡುವುದಾ? ಕೇಳುವ. ಅದರ ಪದ ಅರ್ಥವೇನು? ಒಡೆಯ, ಯಾಜಮಾನ್ಯವನ್ನು ಹೊಂದಿದವನು ಈಶಾ. ಈಶತ್ವ, ತಾಯಿ ಕೊಟ್ಟದ್ದು ಲಯದ ಅಧಿಕಾರ. ಸಕಲವನ್ನು ಸುಡುವಂತ ಸಾಮರ್ಥ್ಯ ನನಗಿದೆ. ಲಯ ಎಂದ ಮಾತ್ರಕ್ಕೆ ಎಲ್ಲವನ್ನು ಲಯ ವಧಿಸುವುದೆಂದ ಅರ್ಥ ಅಲ್ಲ, ನಾಶಗೊಳಿಸುವುದಲ್ಲ, ಸಮತೋಲನದಲ್ಲಿ ಇರಿಸುವುದು. ಹದ ತಪ್ಪಿದ್ರೆ ಹೋಯ್ತು. ನಿಮ್ಮನ್ನು ಇಬ್ಬರನ್ನು ಸ್ಥಿರದಲ್ಲಿ ಇರಿಸುವುದಕ್ಕೆ ನನ್ನಿಂದ ಸಾಧ್ಯ. ಈಗ ನಾವಿದನ್ನು ಹಾಗಾಗಿ ನೀ ದೊಡ್ಡವ. ನೀನು ಯಾವುದರಿಗೂ ಮೊದಲಲ್ಲಿ ಕಡೆಯಲ್ಲಿ ಎಂಬುದೇ ಗೊತ್ತಿಲ್ಲ. ಮೊದಲು ನಾನು ಸೃಜಿಸಿದ ಮೇಲೆ ಅವ ಪಾಲಿಸಬೇಕು, ನೀ ಲಯಗೊಳಿಸಬೇಕು. ಇಬ್ಬರಿಗೂ ಕೆಲಸ ಕೊಡುವಂತ ಅವನು ನಾನು. ಹಾಗಿರುವಾಗ ಯಾಜಮಾನಿತ್ವ ನನ್ನ ಕೈಯಲ್ಲಿರುವುದು. ಸೃಷ್ಟಿಪ ಕಾರ್ಯ ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಸರ್ವಶ್ರೇಷ್ಠ. ನಾನೇ ದೊಡ್ಡವನಾಗುತ್ತೆ. ಹಾಗಾದ್ರೆ ನಾನೊಂದು ಮಾತನ್ನು ಹೇಳ್ತೇನೆ. ಯಾವುದು? ಹರಿ, ನಿನ್ನ ವಚನವು ಸರಿ. ಹೀಗಿರುವಾಗ ಸೃಷ್ಟಿಯ ಎನ್ನುವಂತ ಕಾರ್ಯವು
ಕ್ಷಣ ಮಾತ್ರದಲ್ಲಿ ಮುಗಿದು ಹೋಗುವಂತದ್ದು. ಹ. ಲಯದ ಅಧಿಕಾರವು ಹಾಗೆ, ಹ. ಆದ್ರೆ ಪಾಲನೆ ಕಾರ್ಯವೆನ್ನುವುದು ಹ. ಸುದೀರ್ಘವಾಗಿರುವಂತದ್ದು. ದೀರ್ಘತಮವಾದುದು. ಹೌದು. ಹಾಗಾಗಿ ಈ ಸಂದರ್ಭದಲ್ಲಿ ಏನು? ಹರಿಹರರಲ್ಲಿ ಭೇದವಿಲ್ಲ ಎಂಬುದನ್ನು ಲೋಕಮುಖಕ್ಕೆ ನಾವು ತೋರ್ಪಡಿಸಬೇಕು. ಅದಕ್ಕೆ ನಿನ್ನಲ್ಲಿ ನಾನು ಐಕ್ಯನಾಗುವುದಕ್ಕೆ ಹರಿಹರನೇ, ನೀವಿರುವರು ಎರಕವಾದೊಡೆ ಈ ವಿಧಿಯು ಭಯ ಬೀಳ್ತಾನೆ ಎನ್ನುವ ಹಾಗೆ ಭಾವಿಸಿದ್ರ? ಮತ್ತೆ ಇನ್ನು ದುರಗೈಯುವ ನೀನ ನಾನು ನೋಡುವ. ವಾದವೇ? ಹೌದು, ವಾದದಿ ಫಲವಿಲ್ಲ, ವಾದದಿ ಬಲವಿಲ್ಲ, ಶೋಧನೆ ಎಂದರೆ ಸಾಧಿಸಿ ತಿಳಿಯುವ ನಿಜವಾದ ಹೋದ ಕಲ್ಪದಿ ಲಯವಾದ ಪ್ರಪಂಚವ ಐದು ಬರದೆ ನೆನೆದಿರುವ ವಾದದಿ ಬಲವಿಲ್ಲ, ಶೋಧನೆ ಎಂದರೆ ವಿಧಿಯೇ. ವಿಧಾತ, ಬೊಮ್ಮನಾದಂತಹ ನೀನು ನಿನ್ನ ಗುಣಕ್ಕೆ ಅನುಗುಣವಾಗಿಯೇ ವ್ಯವಹರಿಸ್ತಾ ಇರುವೆ. ಹರನಾದರೂ ನನ್ನಲ್ಲಿ ಐಕ್ಯನಾದ ಎನ್ನುವಂತಹ ಕಾರಣವನ್ನೇ ಮುಂದಿಟ್ಟುಕೊಂಡು ಈಗ ಸಮರ ಕ್ಷೇತ್ರದಲ್ಲಾದರೂ ಸದೆಬಡಿಯುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾ ಇರಿಯಲ್ಲ. ಹೌದು. ವಾದೇನ ಜಾಯತಿ, ಇತ್ಯರ್ಥವಾಗುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣವಾಗಿ ಹೇಳುವುದು, ಮಾತೆಯಾಡಿದಂತಹ ನುಡಿಯನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ. ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೆ. ಹಾಗಿದ್ರೆ ಕಳೆದ ಕಲ್ಪದಲ್ಲಿ ಒಂದು ಪ್ರಪಂಚವಿತ್ತು ಎನ್ನುವುದು ಮಾತೆಯ ಮಾತಿನಿಂದ ಸುಸ್ಪಷ್ಟ. ಹೌದು. ಅಂತಹ ಪ್ರಪಂಚದಲ್ಲಿದ್ದಂತಹ ಜೀವರಾಶಿಗಳು ಯಾರ ಉದರದಲ್ಲಿ ಹೆಚ್ಚು ಅಡಕವಾಗಿದೆ ಎನ್ನುವುದನ್ನು ನಾವು ತಿಳಿದುಕೊಂಡು ಅಧಿಕನಾರು ಕನಿಷ್ಠನಾರು ಎನ್ನುವಂತಹ ತೀರ್ಮಾನ. ಹಾಗಾದ್ರೆ ಶೋಧಿಸುವುದು ಹೇಗೆ? ಹೇಗೆ? ಬಾಹ್ಯ ಮುಖೇಂತವಾಗಿ ಉದರದ ಒಳಗೆ ಹೋಗುದು. ಹೌದು. ಹಾಗಾದ್ರೆ ಮೊದಲು ನೀನೇ ಹೋಗು. ಬಾ. ಬಹಳ ಮಾತಾಡ್ತಾನೆ, ಬಿಟ್ರೆ ಎಷ್ಟು ಮಾತಾಡ್ತಾನೆ. ಇವನ ಮಾತು ನಿಲ್ಲಬೇಕು, ಇವ ಒಳಗೆಲೆ ಕೊಲಿಬೇಕು, ನಾವು ಉಳಿಬೇಕು ಅಂತಾದ್ರೆ ನವದ್ವಾರಗಳನ್ನು ಬಂಧಿಸ್ತೇನೆ. ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸಿದ್ರೆ ನಾವು ಉಳಿಬೇಕಲ್ಲ, ಒಂದು ದ್ವಾರವನ್ನು ಬಿಟ್ಟೇ ಬಿಡಬೇಕು. ಹಾಗಾದ್ರೆ ಯಾವ ದ್ವಾರವನ್ನು ಬಿಡುವ? ಅತಿ ನೀಚ ದ್ವಾರ, ಅದೋ ದ್ವಾರವನ್ನು ಒಂದನ್ನು ಉಳಿದು ಮಿಕ್ಕಿದ್ದನ್ನು ಬಂಧಿಸ್ತೇನೆ ನೋಡು. ಹರಿಯುವ ಗೋಸಲೆ ವಿಧಿಯ ಜಟಗವ ಪರಿಗಿದಲೋ ಬಳಿಕಲ್ಲೇ ಕಂಡನೋ ಹರಿದ ಕಲ್ಪದಿ ಪ್ರಳಯೋ ನಿನ್ನದರಿಗಳಿಲ್ಲ ಪ್ರವೇಶ ಮಾಡಿದವನು ನಾನು. ಇವನ ಉದರದೊಳಗೆ ನೋಡಿದೆ ಎಂದಾದರೆ ಅಬ್ಬಬ್ಬ ಏನಿದು ವಿಚಿತ್ರ. ಕಳೆದ ಕಲ್ಪದಲ್ಲಿ ಲಯ ಹೊಂದಿದಂತಹ ಸಕಲ ಜೀವರಾಶಿಗಳು ಇವನ ಉದರದಲ್ಲಿ ನಿಕ್ಷೇಪವಾಗಿ ಹೋಗಿದೆ. ಬೆಟ್ಟಗಳಿವೆ, ಪರ್ವತಗಳಿದೆ, ಪ್ರಪಾತಗಳಿದೆ, ಸಾಗರಗಳಿವೆ, ನದಿಗಳಿದೆ, ಹಳ್ಳಗಳಿದೆ, ಕೊಳ್ಳಗಳಿದೆ, ಋಷಿಗಳಿದ್ದಾರೆ, ಮುನಿ ಮನೀಷಿಗಳಿದ್ದಾರೆ, ದೇವಾದಿ ದೇವತೆಗಳಿದ್ದಾರೆ, ಸೂರ್ಯ ಚಂದ್ರರಿದ್ದಾರೆ, ನಕ್ಷತ್ರ ಮಂಡಲವೇ ಇದೆ. ಹಾಗಿದ್ದರೆ ಏನು? ಕಳೆದ ಕಲ್ಪದಲ್ಲಿ ಲಯ ಹೊಂದಿದಂತಹ ಸಕಲ ಜೀವರಾಶಿಗಳು ಇವನ ಉದರದಲ್ಲೇ. ಇಷ್ಟೆಲ್ಲ ಉಂಟು, ಆದ್ರೆ ಒಂದಕ್ಕೂ ಜೀವ ಇಲ್ಲಲ್ಲ ಅಂತ. ನಿಸ್ತೇಜವಾಗಿದೆ, ನಿರ್ಜೀವವಾಗಿದೆ, ಚೇತನ ರಹಿತವಾಗಿದೆ. ಹಾಗಿದ್ರೆ ಯಾಕೆ ಹೀಗೆ? ಇರಲಿ, ಏನಿದ್ದರೂ ಇದನ್ನು ನೋಡುವಾಗ, ಈ ಚೇತನ ರಹಿತವಾದುದನ್ನು ನೋಡುವಾಗ ಒಂದೇ ವರ್ಣದಿಂದ ಕಂಗೊಳಿಸ್ತಾ ಇದೆ. ಸುವರ್ಣ ವರ್ಣದಿಂದ ಕಂಗೊಳಿಸುವ ಕಾರಣವಾಗಿ ಇನ್ನು ಮುಂದಕ್ಕೆ ಇವ ಹಿರಣ್ಯ ಗರ್ಭ. ಆದ್ರೆ ಇಲ್ಲಿ ನಡೆದಂತಹ ವಿಚಾರವನ್ನು ಅವನಿಗೆ ಹೇಳಬೇಕೋ ಬೇಡವಾ? ಸಾರುವೇನೋ ಹೊರಗೆ, ಹೊರಗೆ ಮೇಲಗೆ ಏರಿ
ತುದಿಯನು ಕಾಣದೆಲೆ ಬಾಯ ಕೆಳಗಿಳಿಯೋ ಅಲದೆ ಕಂಡನದೋ ದ್ವಾರವನು ಕಂಡನದೋ ದ್ವಾರವನು. ನೋಡಿದಂತಹ ಸಕಲ ವಿಚಾರಗಳನ್ನು ವಿಧಾತನಲ್ಲಿ ಅರ್ಹಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಸಾರುತ್ತೇನೆ ಹೊರಗೆ. ಹೀಗೆ ನಾನು ಬಂದಂತಹ ದ್ವಾರದ ಕಡೆಗೆ ಮೇಲ್ಮುಖನಾಗಿ ಸಂಚರಿಸಿದೆ ಅಂತಾದರೆ ಬಂದಂತಹ ಬಾಯಿ ಮುಚ್ಚಲ್ಪಟ್ಟಿದೆ. ದೇಹಗಳಿಗೆ ನವರಂಧ್ರಗಳಿವೆ, ದ್ವಾರಗಳಿವೆ. ಹಾಗೆಂದು ಆ ನವದ್ವಾರಗಳನ್ನು ಮೇಲೆಯಿಂದಲೇ ಪರೀಕ್ಷಿಸುದ ನಾನು ಬಂದೆ ಎಂದಾದರೆ ಪ್ರತಿಯೊಂದು ದ್ವಾರಗಳು ಬಂಧಿಸಲ್ಪಟ್ಟಿದೆ. ಓ ಹೋ 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 ಹೋ, ಒಂದು ದ್ವಾರ ಬಿಟ್ಟಿದ್ದಾನೆ, ಕೆಳಗಿನ ದ್ವಾರ, ಅಧೋದ್ವಾರ. ಅವನ ದೃಷ್ಟಿಯಲ್ಲಿ ಅದು ನೀಚದ್ವಾರ ಎಂಬುದಾಗಿ ಗ್ರಹಿಸಿಕೊಂಡನೋ ಏನು. ನಾರಾಯಣನಿಗೆ ಉಚ್ಚವೂ ಒಂದೇ, ನೀಚವೂ ಒಂದೇ. ಯಾವುದನ್ನೂ ನಾನು ಗ್ರಹಿಸಿಕೊಳ್ಳುವವನಲ್ಲ. ಅದು ನಾಳಿನ ಪ್ರಪಂಚಕ್ಕೆ ಅರ್ಥವಾಗಬೇಕು. ಅದಕ್ಕೆ ಬೇಕಾಗಿ ಬಿಟ್ಟಂತಹ ಅಧೋದ್ವಾರದ ಮೂಲಕವಾಗಿ ಸಾಗಿಬಿಡ್ತೇನೆ, ನೋಡೋಣ. ಶೋಧಿಸಿದೆನು ನಿನ್ನೋದರವ, ಶೋಧಿಸಿದೆನು ನಿನ್ನೋದರವ, ಒಳಗೈದಿನ ಗಂಡೆನೋ ಬಲದಲ್ಲಿ ಮೆರೆವ, ಹೋದ ಕಲ್ಪದಿಲ ಯಾವಾದ, ಹೋದ ಕಲ್ಪದಿಲ ಯಾವಾದ, ಸರ್ವ ಮೇದಿನಿಗಳು ಮೇಲೆ ಜೊತಿಗ ವಿನೋದ. ಶೋಧಿಸಿದೆನು ನಿನ್ನೋದರವ, ಒಳ ಕೈದಿನ ಗಂಡೇನೋ ಬಲದಲ್ಲಿ ಮೆರೆವ, ಕಂಡೆನೋ ಒಳಗೈದಿನ ಕಂಡೆನು ಏನು? ಪರದಲ್ಲಿ ಮೆರೆವ. ಕಳೆದ ಕಲ್ಪದಲ್ಲಿ ಲಯ ಹೊಂದಿದಂತಹ ಸಕಲ ಜೀವರಾಶಿಗಳು ಸಮಸ್ತವೂ ನಿನ್ನಲ್ಲೇ ಅಡಕವಾಗಿದೆ. ಬ್ರಹ್ಮನೂ ಇದ್ದಾನೆ ಕಳೆದ ಕಲ್ಪದ, ಈಶ್ವರನೂ ಇದ್ದಾನೆ. ಆದ್ರೆ ಸುತ್ತ ಹುಡುಕಿದೆ ನಾನು, ನಾರಾಯಣನೋರ್ವ ಕಾಣ ಸಿಕ್ಕಿಲ್ಲ. ಹಾಗೆಂದು ಎಲ್ಲವನ್ನು ನೋಡಿದೆ ಎಂದಾದರೆ ಚೇತನ ರಹಿತವಾದುದು, ನಿರ್ಜೀವವನ್ನು ಹೊಂದಿದವುಗಳಾಗಿ ಅವುಗಳಿಗೆ ಒಂದೇ ವರ್ಣದಿಂದ ಕಂಗೊಳಿಸ್ತಾ ಉಂಟು, ಬಂಗಾರದ ವರ್ಣ. ಆದ ಕಾರಣವಾಗಿ ನೀನು ಇನ್ನು ಮುಂದಕ್ಕೆ ಹಿರಣ್ಯ ಗರ್ಭ ಅಧೋದ್ವಾರದ ಮುಖೇನವಾಗಿ ಹೊರಬಂದ ಕಾರಣನೇ ಅಧೋಕ್ಷಜ. ಸರಿ, ಇಲ್ಲಿಗೆ ಮುಗಿಲಿಲ್ಲ. ಮತ್ತೆ ನೀನು ಒಡ್ಡಿದ ಪಣ ಉಂಟಲ್ಲ, ಪಣಕ್ಕೆ ನೀನು ಬದ್ಧನಾದವನು. ಬಾಯಿ ಬಿಟ್ಟಿದ್ದೇನೆ, ಒಮ್ಮೆ ಪರೀಕ್ಷಿಸಿ ನೋಡು. ಮಧೋನ್ಮತ್ತತೆಯಿಂದ ಬೊಮ್ಮನಾದರೂ ನನ್ನ ಉದರವನ್ನು ಪ್ರವೇಶ ಮಾಡಿದವನಿದ್ದಾನೆ. ಅವನಾದರೂ ನವದ್ವಾರಗಳಲ್ಲಿ ಅಷ್ಟದ್ವಾರಗಳನ್ನು ಮಾತ್ರ ಬಂಧಿಸಿದ್ದು. ಯಾಕೆ? ನವದ್ವಾರಗಳನ್ನು ಬಂಧಿಸಿಕೊಂಡು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಬೊಮ್ಮನಿಗೆ ಸಾಧ್ಯವಿಲ್ಲ. ಆದರೆ ಮಹಾವಿಷ್ಣುವಾದಂತಹ ನಾನು ನವರಂಧ್ರಗಳನ್ನು ಬಂಧಿಸುವುದರ ಮುಖಾಂತರವಾಗಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಬಲ್ಲೆ ಎನ್ನುವುದನ್ನು ನಾಳಿನ ಪ್ರಪಂಚಕ್ಕೆ ನಾನು ತೋರಗೊಡಲೇಬೇಕು. ಒಳಹೋದಂತಹ ಬೊಮ್ಮನ ಅಹಂಕಾರ ಮತ ಇಳಿಯಲೇಬೇಕು. ಅದಕ್ಕೆ ಬೇಕಾಗಿ ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ, ನೋಡೋಣ. ಸುರತವೈದ್ಯರು ಕೇಳಿ ಪರಮೇಶ್ವರವದೇ, ಅದೇ ಜಾಡರಾವನೋ ಪೊರುಬಲಿಯೇ ಪರೀಕ್ಷಿಸಿ ಕಂಡನು ಸರಿತ ಕಲ್ಪಗಳಲ್ಲಿ, ಪರೀಕ್ಷಿಸಿ ಕಂಡನು ಸರಿತ ಕಲ್ಪಗಳಲ್ಲಿ, ಮದಗೊಂಡದ ನಾಡಿಯಲ್ಲವನೋ ವೈದ್ಯರು ಕೇಳಿ. ಹರಿಯ ಉದರವನ್ನು ಹೊಕ್ಕಿದ್ದೇನೆ. ಆಶ್ಚರ್ಯ, ಪರಮ ಆಶ್ಚರ್ಯ. ಕಳೆದ ಕಲ್ಪಾಂತ್ಯದಲ್ಲಿ ಲಯ ಹೊಂದಿದಂತಹ ಪ್ರಪಂಚವೆಲ್ಲವೂ ಈತನ ಉದರದಲ್ಲಿ ತುಂಬಿಕೊಂಡಿದೆ. ಮಾತ್ರವಲ್ಲ, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ದೇವಾದಿ ದೇವತೆಗಳು, ನನ್ನಂತೆ ಇರುವಂತಹ ನವ ಬ್ರಹ್ಮರು, ಈಶನು ಎಲ್ಲರೂ ಇದ್ದಾರೆ. ಮಾತ್ರವಲ್ಲ, ಎಲ್ಲವೂ ಚೇತನಮಯವಾಗಿದೆ. ಹಾಗಿದ್ರೆ ಸರ್ವ ಚೇತನಮಯಾತ್ಮಕನು ಈತನೇ ಎನ್ನುವುದನ್ನು ನಾ ಅರ್ಥೈಸಿಕೊಂಡಿದ್ದೇನೆ. ಬರಿದೇ ಈತನಲ್ಲಿ ವಾದವನ್ನು ಮಾಡಿದೆ. ಇವ ದೊಡ್ಡವನು ಎನ್ನುವ ಹಾಗೆ
ನಾವು ಒಪ್ಪಿಕೊಂಡಿದ್ದೇನೆ, ಅವನ ವಿಚಾರವನ್ನು ಅಪ್ಪಿಕೊಂಡಿದ್ದೇನೆ. ಹಾಗಾದ್ರೆ ಸತ್ಯಾಸತ್ಯತೆಯನ್ನು ಆತನಿಗೆ ತಿಳಿಸಬೇಕಲ್ವೇ? ಹೊರಸಾಗುತ್ತೆ. ಹೊರಗೆಂದೋ ಸರಿದ ಮೇಲಕ್ಕೆ ಏರಿ ತುದಿ ದೊರಕದಾಗಲೋ ಕೆಳಗಿಳಿದೋ ಅದಕ್ಕೆ ಪದವ ಕಾಣದೆ ತರಗರಿರುತ್ತಲಿದೆ ದಿವ್ಯ ಸಗತ್ರ ಕಾಲ. ಸತ್ಯಾಂಶವನ್ನು ಈತನಿಗೆ ತಿಳಿಸಬೇಕು ಎನ್ನುವ ಕಾರಣಕ್ಕಾಗಿ ಹೊರ ನಡೆಯುತ್ತೇನೆ ಎನ್ನುವ ಹಾಗೆ ಭಾವಿಸಿದ್ರೆ ಎಲ್ಲಿಯೂ ಪಥವು ಗೋಚರಿಸುತ್ತಲೇ ಇಲ್ಲ. ನವದ್ವಾರಗಳನ್ನೇ ಬಂಧಿಸಿದ್ದಾನೆ. ನವದ್ವಾರಗಳನ್ನು ಬಂಧಿಸುವುದರ ಮುಖೇನವಾಗಿ ತಾನು ಉಳಿದುಕೊಳ್ಳುತ್ತಾನೆ ಎನ್ನುವ ಹಾಗಿದ್ರೆ ಈತನೇ ಪ್ರಪಂಚದಲ್ಲಿ ಶ್ರೇಷ್ಠ ಎನ್ನುವುದನ್ನು ನಾನು ಗುರುತಿಸಿಕೊಳ್ಳಬೇಕಾದುದು ಅನಿವಾರ್ಯತೆ. ಆದರೆ ಹೊರಗೆ ಸಾಗುವುದಾದರೂ ಹೇಗೆ? ಸತ್ಯವನ್ನು ಈತನಿಗೆ ತಿಳಿಸಲೇಬೇಕು. ಹಾಗಿದ್ರೆ ಪಥ ಗೋಚರಿಸುತ್ತಾ ಇಲ್ಲ. ಯಾರಿದ್ದಾರೆ ದಾರಿ ತೋರಿಸುವರು? ಹೌದು, ತಾಯಿ ಇದ್ದಾರೆ. ಸ್ಮರಿಸಿ ಸ್ಮರಿಸಿ ಭಕ್ತಿಯೊಳದಿವ ಹರಿಯರಾಪಿ ಕಮಲನಾಳದಿ मेरे पापा को गोचरिसी बोरगा चुने में धैर्य दिए बरुतना कमल जोज सरसी जग में तादिर दिए ಪದ್ಮಾಸನವಾಗಿ ಹೊರಗಿಲ್ಲದ ಬರಿದುಕೊಂಡಿರನೋ ಅರನಾದರೂ ಮೊದಲೇ ನನ್ನಲ್ಲಿ ಐಕ್ಯನಾದ ಬೊಮ್ಮನಾದರೂ ನನ್ನ ಉದರವನ್ನು ಸೇರಿದವನಿದ್ದಾನೆ. ಮೂರು ಶಕ್ತಿಗಳು ಒಂದಾದ ಕಾರಣವಾಗಿಯೋ ಏನೋ ಶರೀರದಲ್ಲಿ ಒಂದು ರೀತಿಯ ಆಲಸ್ಯ ಜಾಡ್ಯದನ ಆವರಿಸಿಕೊಂಡಿದೆ. ಅಲ್ಲ, ಯೋಗಮಾಯೆ ನನ್ನನ್ನು ಆವರಿಸಿದಳೋ ಎನ್ನುವ ಕಾರಣಕ್ಕೆ ಬೇಕಾಗಿ ನಿದ್ರಾವಸ್ಥೆ, ನಿದ್ರೆ ಮಾಡಬೇಕು ಅಂತ ಆಗುತ್ತಾ ಉಂಟು. ಮಲಗೋಣುವೆ ಮಲಗುವುದಕ್ಕೆ ಸರಿಯಾದಂತಹ ವ್ಯವಸ್ಥೆ ಬೇಕಲ್ಲ. ಯೋಚನೆ ಮಾಡಿದ್ದೆ ತಡ. ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ವಟಪತ್ರ ಅದರ ಆಯಾಕಾರಕ್ಕೆ ಅನುಗುಣವಾಗಿ ಬಾಲಮುಕುಂದಾಕಾರವನ್ನು ತಾಳಿ ಎಡಕಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ಜೀಪುತ್ತಾ ಹಾಯಾಗಿ ಮಲಗಿರುತ್ತೇನೆ. ನೋಡೋಣ. सरसी जग ಪದ್ಮಾಸನವ ಭರದಿಯಾಗ ಬಲಿದುಕೊಂಡಿರುತ್ತಾಗ ನಾಲ್ಕು ನೋಡಿ ಮೆಲಿದ ಮೇಲಕ್ಕೆ ನೋಡಲು ವರ ಪಂಚವದನದಿ ಪರಿಶೋಧಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವವೇ ಏನಿಂದು ಗಚ್ಚರಿಯೋ ತಾಯಿಯನ್ನೇ ಸ್ಮರಿಸಿದಾಗ ಮೆರೆಯುವ ಪಥವೊಂದು ಗೋಚರಿಸಿತು. ಆ ಮೂಲಕವಾಗಿ ಹೊರಗೆ ಬಂದರೆ ಹರಿಯ ನಾಭಿ ಕಮಲದ ಮೇಲೆ ಪದ್ಮಾಸನವನ್ನು ಬಳಿದು ಕುಳಿತವನಿದ್ದೇನೆ. ನಾಲ್ಕು ದೆಸೆಗಳೂ ಕಾಣತೊಡಗಿದೆ. ಚತುರ್ಮುಖ ಬ್ರಹ್ಮನೆನಿಸಿಕೊಂಡೆ. ಮೇಲಿನ ನೌಕವು ಗೋಚರಿಸತೊಡಗಿದಾಗ ಪಂಚಮುಖ
ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹಾಗಿದ್ರೆ ಸೃಷ್ಟಿಕರ್ತನಾದಂತ ನನ್ನಲ್ಲೋ ಸೃಷ್ಟಿಯನ್ನು ಮಾಡಬಲ್ಲೆ ಎನ್ನುವ ಹಾಗೆ ಸೃಷ್ಟಿಯ ಆದಿಯಲ್ಲೇ ಇವ ನನಗೆ ತೋರಿಸಿದ ಹಾಗಾಯಿತು. ಹಾಗಿದ್ರೆ ಹರಿಯೇ ಸರ್ವೋತ್ತಮ ಎನ್ನುವುದನ್ನು ಒಪ್ಪಿಕೊಂಡಿದ್ದೇನೆ. ಅವ ಬಾಲ ಮುಕುಂದನಾಗಿ ಮಲಗಿದ್ದಾನೆ, ನಿದ್ರಾಭಂಗ ಮಹಾಪಾಪ. ಆತ ಎಚ್ಚೆತ್ತುಕೊಳ್ಳುವವರೆಗೆ ಅವನನ್ನೇ ಸ್ಮರಿಸುತ್ತಾ ಇರುತ್ತೇನೆ. ಜಯ 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 ಜಯ. ಕಿರುಬೆರಳಿನಲ್ಲಿ ಹೊರಗಡೆಗೆ ದಾನವ ನೀವರು ಉದಿಸುತ್ತಾರೆ.
ಬೆಳೆಯುತ್ತಲಿಪ್ಪುದು ಗಮನವಾಗಿಯೇ ಹೊರತು ಕಾಣಿಸದನ್ಯವು ಏನನ್ನು ಕಾಣ್ತಾ ಇದ್ದೇನೆ? ಎತ್ತ ನೋಡಿದರತ್ತಲ್ಲ ಜಲರಾಶಿ, ಯಾರೂ ಕಣ್ಣಿಗೆ ಗೋಚರಿಸುವುದಿಲ್ಲ. ಯಾರಲ್ಲಿ ಆದ್ರೊಂದು ಪ್ರಶ್ನಿಸೋಣ ಅಂದ್ರೆ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಯಾರಾದ್ರೂ ಬೇಕಲ್ಲ, ಯಾರೂ ಕಾಣುವುದಿಲ್ಲ. ಎಲ್ಲಿಂದ ನಾನು ಬಂದೆ? ಯಾರಿಂದ ನನ್ನ ಜನನ ಆಯಿತು? ಯಾರು ನನ್ನ ಜನನಕ್ಕೆ ಕಾರಣ? ಇದು ಒಂದು ತಿಳಿಯುವುದಕ್ಕಾಗುವುದಿಲ್ಲ. ತಿಳಿಬೇಕಾದ್ರೆ ಯಾರಾದ್ರೂ ಇರ್ಬೇಕಲ್ಲ, ಕಾಣುವುದಿಲ್ಲ. ಏನ್ ಆಶ್ಚರ್ಯವಿದು! ಒಂದೊಂದಿಗೆ ಕಂದೆರೆದು ನೋಡಿದಾಗ ಎಲ್ಲವೂ ಕರ್ಗದಲ್ಲಿ ಕೂಡಿದೆ. ಅದರ ಮಧ್ಯೆ ಅನ್ನೋರ್ವನ ಜನನ, ಅದರಲ್ಲಿಯೂ ದೀರ್ಘದೇಹಿಯಾದಂತ ನಾನು. ನನ್ನ ಜನನಕ್ಕೆ ಕಾರಣ ಯಾರು? ನಾನು ಎಲ್ಲಿಂದ ಬಂದೆ? ಯಾಕೆ ಇಲ್ಲಿ ನಿಂದೆ? ಯಾರು ನನ್ನ ಹಿಂದೆ? ಏನು ದಾರಿ ಮುಂದೆ? ಹಾಗಿದ್ರೆ ಹುಟ್ಟಿನ ಗುಟ್ಟನ್ನು ತಿಳಿದಕ್ಕಾಗಿ ಇಲ್ಲಿ ನಿಲ್ಲುವುದಲ್ಲ, ಜಲವನ್ನೊಮ್ಮೆ ಸುತ್ತುವರಿಬೇಕು. ಯಾರಾದರೂ ಇದ್ದಾರೆ ಎಂಬುದನ್ನು ನೋಡ್ತೇನೆ, ನೋಡೋಣ. ಯಾರೋ ನೀನು? ಯಾರೋ? ನೀನು ಯಾರು? ನೀನು ಯಾರು? ನನ್ನ ಹಾಗೆ ನೀನು? ಹೌದು. ನಿನ್ನ ಹಾಗೆ ನಾನು ಒಂದೇ ಲೆಕ್ಕ ಕಾಣ್ತಾ ಇದ್ದೇವೆ. ಹೌದು, ಎಲ್ಲರಿ ಮುಖ ನೋಡು. ಎಲ್ಲಿ ನೋಡಿದರೂ ಜಲದಲ್ಲಿ ನಾವೇ ಕಾಣುವುದಲ್ಲದೆ ಹೌದು, ಬೇರೆ ಯಾರು ಕಾಣುವುದಿಲ್ಲ. ಇಲ್ಲ. ಯಾರು ಇಲ್ಲದಿದ್ರೆ ನಾವೇ ಆಗಿರಬೇಕು ಎಲ್ಲ ಅಂತೇಳಿ ತಿಳಿದುಕೊಳ್ಬೇಕು. ಹೌದು. ಯಾರು ನೀನು? ಇನ್ನು ಎಲ್ಲಿಂದ ಬಂದೆ? ನಿನ್ನ ಹಿಂದೆ ಯಾರು? ಮುಂದೆ ಯಾರು? ಯಾರು ಅಂತೇಳಿ ಗೊತ್ತೇ ಇಲ್ಲ. ನಿನಗೆ ಯಾರಾದ್ರೂ ಗೊತ್ತಿರಬೇಕು. ನನ್ನನ್ನು ಹುಟ್ಟಿಸಿದವ ನೀನೇಯೋ? ನನ್ನ ಅಪ್ಪ ನೀನೇಯೋ? ನನ್ನ ಅಮ್ಮ ನೀನೇಯೋ? ಅಪ್ಪ ಅಮ್ಮ ಎಂಬ ಶಬ್ದದ ಅರ್ಥವೇ ಗೊತ್ತಿಲ್ಲ. ಗೊತ್ತಿಲ್ಲ. ಆದ್ರೆ ಏನು ಮಾಡೋಣ? ನಿನಗೆ ಯಾರು ಅಂತ ಗೊತ್ತಿಲ್ಲ, ನನಗೂ ಯಾರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಪರಸ್ಪರ ಇಬ್ರು ಗೊತ್ತಿಲ್ಲದವರೇ. ಹೌದು. ಆದ್ದರಿಂದ ಆ ಗೊತ್ತಿಲ್ಲ ಎಂಬ ಶಬ್ದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ಯಾವ ರೀತಿಯಲ್ಲಿ? ನಿನ್ನನ್ನು ಕಂಡಾಗ ಯಾಕೋ ಒಂದು ರೀತಿಯಾದಂತಹ ಮೋಹ. ಆಹಾ, ದೂರದಲ್ಲಿ ನಿನ್ನನ್ನು ಕಂಡೆ, ನೀನು ನನ್ನ ಕಂಡೆ. ಹೌದು ಹೌದು. ನೀನೇನು ಕಂಡೆ? ನನ್ನನ್ನು ಕಂಡೆ. ಕಂಡಾಗ ಮಾತ್ರವಲ್ಲ, ಒಂದು ರೀತಿಯಾದಂತಹ ವಾತ್ಸಲ್ಯ. ನಿನ್ನನ್ನು ಕಂಡಾಗ ಸಮೀಪಕ್ಕೆ ಕರೆದು ಎರಡು ಕೈಗಳಿಂದ ಒದ್ದ ಬೇಗೆ ಹಾಗಲ್ವೇನು? ಮತ್ತೆ ಬಿಗಿದಪ್ಪಿ ಮುದ್ದಿಸುವಂತೇಳಿ ಆಸೆ ಆಗುತ್ತಾ ಇದೆ. ಹೌದಾ? ಹೌದೌದು. ನಿನ್ನನ್ನು ಕಂಡಾಗ ಏನೋ ಒಂದು ರೀತಿಯ ಮೋಹ, ವಾತ್ಸಲ್ಯ. ಯಾಕೆ ಅಂತೇಳಿ ಗೊತ್ತಾಗುವುದಿಲ್ಲ. ಹೌದೌದು. ಎರಡು ಕೈಯನ್ನು ಎತ್ತಿ ತಲೆ ಮೇಲೆ ಇಟ್ಟರೆ ಏನು ಹಾಗೆ ಆಶೀರ್ವಾದ ಕೊಡುವುದಕ್ಕೆ. ಹಾಗೆ. ಆದ್ದರಿಂದ ಇಬ್ರೂ ನಾವು ಬೇರೆ ಬೇರೆ ಆಗಿದ್ದೇವೆ. ಹೌದು. ನಾವು ಒಂದಾದ್ರೇನು? ಒಂದು ಇಂದಿನಿಂದ ಬೇರೆ ಬೇರೆ ಆಗುವುದು ಬೇಡ, ನಾವು ಜೊತೆಯಲ್ಲೇ ಇರಬೇಕು ಅನ್ನುವಂತ ಆಸೆ ನನ್ನದು. ನಾವೊಂದು ಸಂಬಂಧ ಬೆಳೆಸಿದ್ರಿ. ಯಾವ ರೀತಿಯಲ್ಲಿ ಬೆಳೆಸಬಹುದು? ನನಗಿಂತ ಉದ್ದಗೆ ನೀನು, ಆದ್ದರಿಂದ ನಿನ್ನನ್ನು ನಾನು ಅಣ್ಣ ಅನ್ನಲೇ. ನಿನ್ನನ್ನು ಕಂಡಾಗ ಗಿಡ್ಡ ಅಂತ ಹೇಳಲಿಕ್ಕಿಲ್ಲ. ಇಲ್ಲ, ಮುಖ ಸ್ವಲ್ಪ ಹೌದು ಚಿಕ್ಕದು. ಆದ್ದರಿಂದ ನಿನ್ನನ್ನು ನಾನು ತಮ್ಮ ಅಂತ ಹೇಳಿ ಕರಿಬಹುದಾ? ಅಣ್ಣ,
ಹೀಗೆ ಕರೆದ್ರೆ ಸಾಕ? ಅಣ್ಣ ತಮ್ಮ ಅಂತೇಳಿ ಹೇಳಿಕೊಂಡ್ರೆ ಸಾಕಾಗುವುದಿಲ್ಲ. ಮುಂದಕ್ಕೆ ಹೋದಾಗ ಮತ್ತೊಬ್ಬ ಸಿಕ್ಕಿದ್ರೆ, ಇನ್ನೊಬ್ಬ ಸಿಕ್ಕಿದಾಗ ಹೀಗೆ ಕರೀಲಿಕ್ಕಿಲ್ವ ಅಂತಮ್ಮ ಅಂತೇಳಿ. ನನ್ನ ಅಣ್ಣನನ್ನು ಮತ್ತೊಬ್ಬ ಅಣ್ಣ ಅಂತೇಳಿ ಕರಿಬಾರ್ದು, ಹಾಗೆ ಇರಬಾರ್ದು. ಹೌದು, ಅದಕ್ಕೆ ಬೇಕಾಗಿ ಏನಾದ್ರೂ ಒಂದು ಹೆಸರು, ಕರೆಯುವುದಕ್ಕೆ ಒಂದು ಹೆಸರು ಬೇಕು. ಯಾವ ರೀತಿಯಲ್ಲಿ? ಏ ಅಣ್ಣ, ಅಮ್ಮನಿಗೆ ಒಂದು ನಾಮ ಇಡ. ಈಗ ನಾಮ ಬಿದ್ದಿದ್ದಲ್ಲ, ಹಾಗಲ್ವೇ ನೀನು ನಾಮಕರಣ ಮಾಡುವಂತೆ. ನಾ ಹೆಸರು, ಹೌದೌದು, ಸರಿಯಾದ ಹೆಸರು. ನಿನ್ನನ್ನು ನೋಡಿದಾಗ ಈಗ ನನ್ನ ದೇಹಕ್ಕೆ ತಕ್ಕಂತ ಒಂದು ಹೆಸರು. ಚೆನ್ನಾಗಿ ಬೇಡಿ, ಕಠಿಣವಾಗಿ ಉಂಟು ನಿನ್ನ ದೇಹ. ಎಲ್ಲೆಲ್ಲಿ ಮುಟ್ಟಿದ್ರು ಕಠಿಣ. ಹೌದು, ಎಲ್ಲೆಲ್ಲಿ ಮುಟ್ಟಿದ್ರು ಕಠಿಣವಾಗಿರುವಂತಹ ನೀನು ಕೈಟಪ. ನಾನು ಕೈಟಪ. ನಿನಗೊಂದು ಹೆಸರು ಆಗ್ಬೇಕು. ನನಗೆ ನೀನು ನನಗೊಂದು ಹೆಸರು ಇಡಬೇಕು. ನೋಡ, ಸಮೀಪಕ್ಕೆ ಬಾ, ತೋಳನ್ನು ಚಾಚು. ಎಂತದು ಇದು? ನನ್ನ ಕೈಯೊಳಗೆ ಹೋಗ್ತಾ ಇದೆ. ಅಣ್ಣ, ನೋಡಿದ್ರೆ ಬೆಳ್ಳಗಿದ್ಯಾ, ಮೃದುವಾದಂತಹ ಶರೀರ. ಆದ್ದರಿಂದಲೇ ನೀನು ಮಧು. ನಾವಿಬ್ಬರು ಮಧು ಗೈಡ ಮಾಡು. ನೋಡಿದ್ದೇನೋ, ಏನು ಹೆಸರಿಟ್ಟುಕೊಂಡಾಯ್ತು. ಹೌದು, ನಾವೇನು ಅಂತೇಳಿ ನಮಗೆ ಗೊತ್ತಾಯ್ತು. ಹೌದು, ಆದ್ರೆ ಇಷ್ಟೇ ಸಾಕಾಗ್ತದ? ಇದ್ದಕ್ಕಿದ್ದಾಗೆ ಹಸಿವೆ ತಡಿಲಿಕ್ಕೆ ಆಗುವುದಿಲ್ಲ. ಹಸಿವೆ ಉದರಾಗ್ನಿ ಬಾಧಿಸ್ತಾ ಇದೆ. ಕೈಟಬರೆಂಬ ಹೆಸರಾಯ್ತು. ಹೌದು, ನಾವು ಯಾರು ಅಂತ ಗೊತ್ತಾಯ್ತು. ಹಸಿವೆಗೆ ಪರಿಹಾರ ಉದರಾಗ್ನಿ ಬಾಧಿಸ್ತಾ ಇದೆ. ತಿನ್ನಬೇಕು ತಿನ್ನಬೇಕನ್ನೋಂತ ಆಸೆ ಆಗುತ್ತಾ ಇದೆ. ತಿನ್ನುವುದಕ್ಕೆ ಏನುಂಟು? ಏನಿಲ್ಲ, ಬರೀ ನೀರು ಮಾತ್ರ. ನೀರಿನ ಅಡಿಯಲ್ಲಿ ಏನಾದ್ರೂ ಇರಬಹುದಾ? ನೀರು ಕುಡಿದ್ರೆ ಹೊಟ್ಟೆಗೆ ಭಾರ. ಹಾಗಾದ್ರೆ ಅಡಿಯಲ್ಲಿ ಪ್ರಾಣಿ ಇರಬೇಕು. ಕಾರಣ ಏನು? ನಾವು ಜನಿಸಿದ್ದು ನೀರಿನ ಮೇಲಿಂದ ಬಂದವರು, ಅಡಿಯಿಂದ ಮೇಲಕ್ಕೆ ಬಂದವರು. ಹಾಗಿದ್ರೆ ಅದೆಷ್ಟು ಪ್ರಾಣಿಗಳು ಜಲದಲ್ಲಿ ಅಡಗಿರಬೇಕು. ಒಂದೊಮ್ಮೆಗೆ ಇದನ್ನು ಕದಡಿಸಬೇಕು. ನಮ್ಮನ್ನು ಕಂಡಾಗ ಅಡಗಿರಬಹುದು. ಹೌದೌದು, ಅದನ್ನು ಬಡಿದೆಬ್ಬಿಸುವ ಎರಡು ತೋಳುಗಳಿಂದ ಎಡಕ್ಕೆ ಬಡಿ. ಆವಾಗ ಬಡಿದಂತಾದ್ರೆ ಅಡಿಯಲ್ಲಿದ್ದ ಪ್ರಾಣಿಗಳು ಮೇಲಕ್ಕೆ ಬರ್ತದೆ. ಪ್ರಾರಂಭ.
ಕುಳಿತಿನ ಈ ಕ್ಷಣ ಬಿಡಿಯುವುದರಿಯೇ ನಾನು ಇಲ್ಲಿದ್ದೇನೆ. ನೀರನ್ನು ಬಡಿದಾಗ ನೀರಿನಿಂದ ಮೇಲೆ ಏನಾದ್ರೂ ಬರಬಹುದು ಅಂತ ಹೇಳಿ ಸಿಕ್ಕಿತ್ತು. ನಾನು ಕಾಯ್ತಾ ಇದ್ದೇನೆ. ಸಿಕ್ಕಿತ್ತು. ನಿಮಗೆ ಸಿಕ್ಕಿತಾ? ನನಗೆ ಸಿಗ್ಲಿಲ್ಲ. ಮಾತಾಡಬೇಡ. ಒಂದು ಕೀಟ ಉಂಟು ಇಲ್ಲಿ. ಕೀಟ. ಈಗ ಎಂತದ್ದು? ಇಲ್ಲಿ ಬಾ. ಎಂತದ? ಎಲ್ಲಿಂಟು? ಸಣ್ಣ ಒಂದು ಪ್ರಾಣಿ ಸಿಕ್ಕಿತ್ತು. ಸಣ್ಣ ಪ್ರಾಣಿ ಸಿಕ್ಕಿದನಿದ್ದಕ್ಕೋ ಓ ಆ ಕಡೆಗೆ ನೋಡು. ಎಲ್ಲಿ? ಎಲ್ಲಿ? ಆ ಕಡೆಗೆ ಎಲ್ಲಿ? ಕಣ್ಣು ಪಿಲಿ 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 ಮೈ ಗಡ 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 ನಡುತ್ತಾ ಇದೆ. ನೀರ ಒಳಗೆ ಹೋಗುವುದಕ್ಕೆ ನಮ್ಮನ್ನ ತಪ್ಪಿಸುವುದಕ್ಕೆ ಮೊದಲೇ ಹಿಡಿಯಬೇಕು. ಈ ಆಚೆ ನಾನು
ಸಿಕ್ಕಿತ್ತು. ಎಂತದ್ದ? ಪ್ರಾಣಿ ಸಿಕ್ಕಿತ್ತು. ಎಲ್ಲಿ? ನನ್ನ ಕೈಯಲ್ಲಿ. ಎಲ್ಲಿಂಟು? ಇಲ್ಲೇ ಉಂಟು. ಆಗ ನನ್ನ ಕೈಯಲ್ಲಿ ಎತ್ತ, ನನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರಾಣಿ ಅಂತೇಳಿ. ಇದು ನೀನಾ? ಎಂತದ ನೀನು? ಇದು ನೀನಾ? ನಾನಲ್ಲದೆ ಮತ್ಯಾರು? ನಿನ್ನ ತಮ್ಮ. ಹಾಗೆ ನನ್ನ ಕೈಗೆ ಸಿಕ್ಕುದೆ ಅಂತದ್ದು. ಪ್ರಾಣಿ ಸಿಕ್ಕಿತನ್ನುವಂತ ಆತುರದಿಂದ ಒಂದೊಮ್ಮೆಗೆ ಆ ಪ್ರಾಣಿಯನ್ನು ಹಿಡಿದುಕೊಂಡೆ. ಅದು ಒಂದು ಕಾಲನ್ನ ಎದೆಗೆ ಮೆಟ್ಟಿತ್ತು, ಮತ್ತೊಂದು ಕಾಲನ್ನ ಮಕುಟಕ್ಕೆ ಮೆಟ್ಟಿತ್ತು. ಬುಳುಂಕ ನೀರಿನೊಳಗೆ. ಹೌದಾ? ಹೌದು. ಆದ್ರೆ ಬಿಡಬಾರ್ದು ಅಂತ ನೋಡಿದ್ರೆ ನನ್ನ ಕಿವಿಯನ್ನು ನೀನು ಜಗಿತಾ ಇದ್ಯಾ. ಹೌದಾ? ಕೆಟ್ಟವ ಅಲ್ಲವಾ, ನಾನು ನೀನು ಅಂತೇಳಿ ಇಡು ಅವ ಅಂತೇಳಿ ನೀನ್ ನಾನು ಹಿಡ್ದದಲ್ವಾ? ಹೌದು. ನಿನಗೆ ಪ್ರಾಣಿಗಳಿಂದ ಯಾವುದಂತ ಗೊತ್ತಾಗುದಿಲ್ಲ. ಇಲ್ಲೇ ಇರ್ಬೇಕು, ನೋಡೋಣ. ಹರಿಯನಾಪಿ ಕಮಲನಾಳದಿ ಮರೆಗೊಳ್ಳುತ್ತಲಿವಾತ ಮನದಲ್ಲಿ ತರಗರಿಸಿದನು ದೈತರು ರಚಿನ ಪದ ಎಲ್ಲಿಂದಲೋ ಹುಟ್ಟಿಕೊಂಡಂತ ದೈತ್ಯರೀರವರು ನನ್ನನ್ನು ತಿನ್ನುವುದಕ್ಕಾಗಿ ಹಾತೊರೆದು ಮುಂಬರುತ್ತಾ ಇದ್ದಾರಲ್ಲ. ಯಾರಿದ್ದಾರೆ ನನ್ನನ್ನು ಕಾಪಾಡು? ಹೌದು, ತಾಯಿ ಅಲ್ಲದೆ ಅನ್ಯರು ಯಾರೂ ಇಲ್ಲ. ಅದಕ್ಕಾಗಿ ಅವಳನ್ನೇ ಧ್ಯಾನಿಸುತ್ತೇನೆ. ಜಯ 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 ಮರುಗಲೇಂದು ವಿರಾಟ ಮನದಲ್ಲಿ ಮರಿಸಿರುವ ಸಾಗಿನಲ್ಲಿ ಪರಿಯೇ ಒರೆಯವಾರಲು ಬಂದ ಕಷ್ಟವನರಿತುಕೊಂಡೆ. ಅಂದು ಆಡಿದಂತ ಮಾತು ಕಷ್ಟ ಕಾಲದಲ್ಲಿ ಭಕ್ತಿಯಿಂದ ಧ್ಯಾನಿಸಿದಾಗ ಪ್ರತ್ಯಕ್ಷವಾಗಿ ನಿಮಗೆ ಒದಗಿದಂತ ಕಷ್ಟವನ್ನ ಪರಿಹರಿಸುತ್ತೇನೆ ಎನ್ನುವುದಾಗಿ ಅಭಯವಿತ್ತಳು ನಾನು. ಏನಾಯಿತು? ಯಾರಿಂದಾಗಿ ನಿನಗೆ ಕಷ್ಟ ಬಂದಿತ್ತು? ನನ್ನಲ್ಲಿ ಹೇಳಬಾರದೆ? ಅಮ್ಮ, ಮಾತನಾಡಿಸು ಜಲದೊಳೀವರು ಪೂರ್ಪರುತಿಸುತ್ತ ಭಾಗಿಸಲಿ ಕಲಿಸುವರು ಪ್ರೀತಿಗೋಡಿ ಮಾತಿ ಹೇಗೋ ನೀರಿನಲ್ಲಿ ಜನಿಸಿದಂತ ದೈತ್ಯರೀರುವರು ನನ್ನನ್ನು ತಿನ್ನುವುದಕ್ಕಾಗಿ ಹಾತೊರೆದು ಮುಂಬರುತ್ತಾ ಇದ್ದಾರೆ. ತಾಯಿ, ಅವರಿಂದ ನನ್ನನ್ನು ರಕ್ಷಿಸಬೇಕು. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ. ಮರುಗಬೇಡ ವಿವಾದ ಶ್ರೀಗಳಿಯ ಸೇರಿದ ಕಾರಣಗಳು ಅವನಿರುವ ನಿದ್ರೆಯೊಳಗಿನ ಶ್ರೀಗಳು ಅಗಲಿ ಹೋಗುವನು. ಹರಗಳೆಚ್ಚರಗೊಂಡು ವೈದ್ಯರ ಹರಿದು ಕೊಡುವನು ಭೀತಿ ಬೇಡಿ ವರಸು ದರ್ಶನದ ಕೊಡುತ್ತವಗೆ ನೀ ಮರೆಯೊಳಿವುದೆಂದ ಮರುಗಬೇಡ. ನಿದ್ರಾ ಪರವಶನಾಗಿದ್ದಾನೆ. ಕೆಲವೇ ಸಮಯದಲ್ಲಿ ಅಗಲಿ ಹೋಗುವಳು ನಾನಿದ್ದೇನೆ. ಎಚ್ಚೆತ್ತಂತ ಆತ ದುಷ್ಟರನ್ನ ಕೊಲ್ಲುತ್ತಾನೆ. ಇದೋ ಈ ಸುದರ್ಶನ ಚಕ್ರವನ್ನ ಆತನಿಗೆ ನೀಡು. ಅಲ್ಲಿಯವರೆಗೆ ನಾನೆಲ್ಲಿರಲಮ್ಮ? ಆತನ ನಾಭೀಕ ಬಲದಲ್ಲಿ ಕಂದ. ತೊಲಗಿರಲು ಯೋಗಮಾಯಿ ನಳಿನಲಾದನು ತೊರಿಗುಣಿತಿಯ ಕುಳಿತಿರಲು ಕಿರುನಗೆಯ ಬೀರುತ ತನ್ನವದನದಲ್ಲಿ
ಕುದುರೆಯನ್ನು ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ಈ ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ನನಗೆ ಕೇಳಿಸ್ತದೋ ನೀವು ಯಾಕೆ ಅರಚು? ನಮಗೆ ಮಧ್ಯದಲ್ಲಿ ನಾವೇ ಇದ್ದದ್ದು, ಅನ್ಯರನ್ನು ನಾವು ಕಂಡವರಲ್ಲ. ಕಂಡವ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇಲ್ಲ, ಹಾಗೆ ಕಾಣುವವ ನೀನೊಬ್ಬನಿದ್ದಿ. ನೋಡುವಾಗ ನಮ್ಮನ್ನು ನೋಡಿ ಗುಳ್ಳುನಾಗೆ ತೋರಿಸ್ತಾ ಇದ್ದಿ. ಯಾರೋ ನೀನು? ಎಲ್ಲಿಂದ ಬಂದವ? ನಗು ಯಾಕೋ ನೀನು? ಏನು ನೀವು? ಮೊದಲು ಕಂಡ ಮೊದಲು ಕಂಡ ಆ ಪೌರ್ಣಮೆಯಲ್ಲಿ ಹೋದ ಬಂದ ವೀರ ಮಧುಕೈತವರು ಎನ್ನ ವಿಚಾರವರಿಯ ವೀರ ಮಧುಕೈತವರು ಎಮ್ಮ ವಿಚಾರವರಿಯ ಮಸಿ ಬಣ್ಣದವನೇ. ಮಸಿ? ಹೌದು, ಎಣ್ಣೆ ಮಸಿ. ಅಂದ್ರೆ ಕಪ್ಪು, ಹಾಗೆ. ಕಪ್ಪು ಬಣ್ಣದವ. ನಾವು ದೂರದಲ್ಲಿ ದೀರ್ಘ ದೇಹಿಗಳ ಅಂತ ನಾವು ಬಂದವಾಗ ನಮ್ಮನ್ನು ದೂರದಿಂದ ಕಂಡು ನೀನು ನಗಟ್ಟೆ. ಅವ ಹೇಳಿದ್ದು ಕಂಡು ನಿನಗೆ ನಾನು ಕಂಡು ಕಂಡು ನೆಗಾಡ್ತಾ ಇದ್ದೇನೆ. ಇಷ್ಟು ಚಿಕ್ಕ ಎಲೆ ಮೇಲೆ ಕುಳಿತುಕೊಂಡು ನಮ್ಮನ್ನು ನೋಡಿ ನಗುವುದು ಮಾತ್ರವಲ್ಲ, ನಿನಗೆ ಕೇಳ್ತಾ ಇದ್ದೇನೆ, ತೋರು ಬೇಗ ಅಕ್ಕ ತೋರು ಬೇಗ. ಮೊದಲು ಕಂಡ ಅಕ್ಕ ಮೊದಲು ಕಂಡ ಪೋರ ಎಲ್ಲಿ? ಏ ಪೋರೆ ಹೋದ ಬಂಡ. ಏ ಪೋರೆ ನಿನ್ನಲ್ಲಿ ಏನೇನು ಪೋರ? ಒಂದು ಗಾಯನದಲ್ಲಿ ಹೇಳಿದ್ದು ಅರ್ಥ ಆಯ್ತಾ ನಿನಗೆ? ಪೋರೆ ಅಂತ ಹೇಳಿದ್ದಲ್ಲ. ಪೋರಲ್ಲ, ಪೋರ. ನೀನು ಪೋರ, ಬಂಡ ಮತ್ತೆ ಬಂಡ. ಅವ ಪೋರ, ನೀನು ಬಂಡ. ಹೌದವ? ತೋರಿಸಿದ್ರೆ ಒಳ್ಳೆಯದು. ನೀವು ಯಾರು ಅಂತ ಇಷ್ಟು ಕೇಳುವವರು ಗೊತ್ತಾ? ಶೂರರು ನಾವೇ. ಮಧು ಕೈಟಬರೇ ನೀವು ಯಾರು ಕಲ್ತಿವೆಯ ಮೊದಲು ಪ್ರಾಣಿ ಇದು ಯಾರ ಕಲ್ತಿವೆಯ ಮೊದಲು ನಾಯನಿಂದು ತೋರುವ ಜಲದಿ ಗತಿಕಾರಿ ಆಗಿ ನಾನು ಬೆಳಕಾನೆಯನ್ನ ಗೊತ್ತುವಾಗಿರಿಯಲ್ಲಿ ಮಧು ಕೈತ ಬಗೆ ನೀವು ಊರಿ ದೋಷವಾಂತಿದ್ದವು ಶೂರರು ರಣಗಂಭೀರರು ಎಂದೆನಿಸಿಕೊಂಡ ನೀನು ಮದುವೆ ಮದುವೆ
ಮಧು ಕೈಟ ಬರು ನಾವು ಮಧು ಕೈಟ ಬಾರೆ ಅರೆ ಅಂತದ್ದು ಅರೆ ನಿನಗೆ ಅದೆಲ್ಲ ಇಡೀ- ಅದು ಕೈಟ ಬಾ ಕೈಟ ಬಾರೆ ಬಹುವಚನದಲ್ಲಿ ಸಂಬೋಧಿಸಿ ಹಾಗೆ ಹೇಳು. ನಿಮ್ಮನ್ನು ಕಂಡು ಭೂರಿ ದೋಷವನ ಅಂತ ಎಲ್ಲಿಯಾದ್ರೂ ಪೂರಿ ದೋಸೆ ಬಂತ ಇಲ್ಲಿ ಹೊತ್ತು ಬೇರೆ ಬಂದಿದೆ ಹೌದಾ? ಬೇಕಾ ಅದನ್ನು ಭೂರಿ ದೋಷವನ ಅಂತೆ ಅಂದ್ರೆ? ಅಧಿಕವಾದಂತಹ ಆನಂದ ತುಂದಿಲಾಂತಕರಣನು ನಾನಾದೆ ಹಾ. ಯಾಕೆ ಹ್ಮ್. ಒಬ್ಬನೇ ಇಲ್ಲಿ ಕುಳಿತು ಒಂದು ರೀತಿಯ ಜಾಡ್ಯ ಬೇಸರ ಔದಾಸೀನ್ಯ ಆ ಕಾಲದಲ್ಲಿ ನೀವಾದರೂ ಬಂದಿರಲ್ಲ ಬಂದವರು ಸುಮ್ಮನೆ ಕುಳಿತುಕೊಳ್ಳಿಲ್ಲ ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಪೋದ ಭಂಡ ಈಗ ನೀನು ಗಾಯನ ಬಂಡ. ಕಲಿತ. ನನ್ನ ಗಾಯನ ಕಲ್ತಿಯಲ್ವ ಯಾರನ್ನೋ ನೀವು ನೋಡಿದ್ದೀರಿ ಆ ಪೋರನು ಇಲ್ಲಿಯ ತನಕ ಬಂದಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡಿದ್ದೀರಿ ಇಲ್ಲಿವರೆಗೆ ಯಾರು ಬಂದವನನ್ನು ಹಾಗಿದ್ರೆ ನೀನು ಯಾರಂತ ಹೇಳಿ ಬೇಕಲ್ಲ ನಾನು ಕಾಣಿಸ್ತಾ ಇರುವುದು ನೋಡಿ ಏನಿದು ಅದು ಯಾರು? ತುಂಬಿದಂತಹ ಜಲರಾಶಿ ಈ ಜಲದಿ ಗೊಡ್ಡಯ್ಯನು ನಾನು ಜಲದಿ ಕೊನೆಯ ಕಾಲೆಂದೆನು. ಏ ಧೂಪ. ಏನಂದೆ ಜಲದಿ ಗೊಡೆಯ ಮತ್ತೊಮ್ಮೆ ಹೇಳಿದೆ ಬಡ್ಡಿಯನ್ನು ಮುಸುಡಿಗೆ ಹೌದೇನು ಏನು ಚೋಟುದ್ದ ಇದ್ಯಾ ಕಪ್ಪಗೆ ಬಣ್ಣ ನೀನು ಅಧಿಕಾರಿಯ ಹೌದು ಅಧಿಕಾರಿ ಏನಿದ್ರು ಕೂಡ ನಾವು ದೀರ್ಘದೇಹಿಗಳು ಆಗಲ್ಲ ಮಧುಗೈಟ ಬರು ಹಾಗೆಂದು ಮೊದಲು ಕಂಡಂತಹ ಜೀವಿ ಹೇಗಿತ್ತು ಅಂತ ಹೇಳ್ತೀಯಾ ಮೊದಲಿದ್ದವ ಇದ್ದ ಹೇಗೆ 6 ಮೊಗದವನ 5 ಮೊಗದವ ನಿನಗೆ ಒಂದೇ ಮುಖ ನನಗೆ ಒಂದೇ ನಿನಗೆ ಒಂದೇ ತಲೆ. ಮುಖ ಅವ ಬಿಳಿ ಇನ್ನೊಂದು ಸೇರಿಸಿದ್ರೆ 6 ಕಪ್ಪು ನನಗೆ 4 ನಿನಗೆ 4 ಆಗ 11 ಆಗ್ತದೆ 10 ಆಗ್ತದೆ 12 ಆಗ್ತದೆ ಎಷ್ಟು ಆಗ್ತದೆ ಬೆಳೆಸ್ತಾ ಹೋಗ್ತಿಯಲ್ಲ ನೀನು ಅದನ್ನು ತೋರಿಸಿದ್ರೆ ಬಿಟ್ಟೇನು ಇಲ್ಲ ಅಂತಾದ್ರೆ ಇಲ್ಲದ್ರೆ ಹಲ್ಲಿಗೆ ಹಲ್ಲು ಮುಟ್ಟ ಅಂತ ನನ್ನ ನುಂಗುವೆ ಇವತ್ತಲ್ಲ ಗಂಟಲೊಳಗೆ ಏನಾದೀತು ನಿಮ್ಮ ಗಂಟಲಲ್ಲಿ ಸಿಲುಕಿಕೊಂಡೇನು ವಿಷಬಾಧೆ ಏನು ಅರ್ಥ ಆಯ್ತು ಈಗ ನಾವು ನಿನ್ನ ಮಧ್ಯದಲ್ಲಿ ಸಿಲುಕಿಕೊಳ್ಳುದಲ್ವ ಮಧ್ಯಕ್ಕೆ ಸಿಲುಕಿಕೊಂಡ್ರೆ ನೀರು ಹಾಕಿ ಇವನ ಹತ್ರ ಮಾತಾಡುದು ತಲೆಗಳ ಇದರವನು ಸಹಿತ ಕೈಗಾದ ನೀವು ಸಹಿತ ತಿಳಿದು ನೋಡಲು ಎನ್ನಲ್ಲೇ ಐಕ್ಯರಾದವರು ಸುಮ್ಮನೆ ಮಾತಾಡದೆ ಹೋಗಿರ ಎಲ್ಲಿ ಮಾಡಿದ್ಯಾ ದಿವಸ ಸಿಕ್ಕಿತು ಹೌದೌದು ಆದ್ರೆ ಇದನ್ನು ಹೀಗೆ ಬಿಡುದಲ್ಲ ಹೇಗೆ ತಿನ್ಬೇಕು 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 ಅವಸರ ಅನ್ನ ಮೊದಲು ತಿಂತೇನೆ ಅವಸರ ಮಾಡಬೇಡ ಅವಸರ ಅನಾಹುತಕ್ಕೆ ಕಾರಣ ಅದ್ಯಾಕೆ ಬೇಡ ನೋಡು ಹೇಗೆ ನಮ್ಮ ತಪ್ಪುಗಳನ್ನೇ ಹುಡುಕ್ಲಿಕ್ಕಿರುವ ಆದ್ದರಿಂದ ಸತ್ತು ಬಿದ್ದಿದ್ದಾನಲ್ಲ ಇದು ಇನ್ನೂ ಹದ ಆಗ್ಬೇಕು ನೀರಿನಲ್ಲಿ ಕೊಳಿಬೇಕು ಅದರಲ್ಲಿ ಸಣ್ಣ ಸಣ್ಣದೆಲ್ಲ ಹುಟ್ಟಬೇಕು ರುಚಿ ಎನ್ನುವುದಕ್ಕೆ ರುಚಿ ಹೌದೌದು ಆದ್ದರಿಂದ ಈಗ ನಾವು ಒಂದು ರೀತಿಯಲ್ಲಿ ಪಾಲು ಮಾಡಿಕೊಳ್ಳು ಹೇಗೆ ಯಾವ ರೀತಿಯಲ್ಲಿ ಈಗ ನೀನು ಅನ್ನ ಅಲ್ವೇನು ನೋಡ ಪಾಲ್ ಮಾಡು ನಾನೇ ಯಜಮಾನ ನಾನೇ ಹೌದೌದು ನಾನು ಮಾಡ್ತೇನೆ ನೀನು ಯಜಮಾನ ಮಾಂಸ ಎಲ್ಲ ನನಗೆ ರಕ್ತ ಎಲ್ಲ ನನಗೆ
ಬಾಕಿ ಎಲ್ಲ ನಿನಗೆ. ಅದೆಂತದ್ದು ಉಳಿದದ್ದು ಎಲುಬು ಮತ್ತು ಚರ್ಮ ಅಲ್ವೇ? ನಿನಗೆ ಇದು ತಿಲ್ಲಿ ಎಂತಕ್ಕೆ ಅದು? ಪುಣ್ಯಾತ್ಮ, ನನಗೆ ಸಿಗುವುದು ಅದೇ ಇಲ್ಲಿ ಹೋದ್ರು, ಎಲುಬು ಮತ್ತೆ ಚರ್ಮ. ಮತ್ತೇನು ಅದನ್ನು ಹಿಡ್ಕೊಂಡು ಮಳೆಗಾಲ ಮುಗಿಸುವುದು. ಒಂದು ಕೆಲಸ ಮಾಡುವ, ಎಂತದ್ದು? ಒಂದು ಕಾಲಲ್ಲಿ ನೀನು ಹಿಡಿ, ಒಂದು ಕಾಲಲ್ಲಿ ನಾನು ಹಿಡಿ. ಹೌದೌದು, ಆಚೆ ಈಚೆ ಹೇಳ್ಕೊಡು. ಅಣ್ಣ ತಮ್ಮಂದಿರ ಪಾಲು ಅಂದರೆ ಮುಂದಿನ ಜಗಕ್ಕೆ ತೋರ್ಬೇಕದು. ಯಾರಿಗೆ ಎಷ್ಟು ಸಿಗ್ತಾ ಅವರಿಗೆ ನೋಡೋಣ ಬಾ. ಹೀಗೆ ಸ್ವಲ್ಪ ವಿಶ್ರಾಂತಿ, ನಾವು ಸ್ವಲ್ಪ ದಿವಸ ಹೋಗ್ಬೇಕು, ಆವಾಗ ಒಳ್ಳೇದಾಗ್ತದೆ. ಆಯಾಸ ಪರಿಹಾರ. ಬಾ ಬಾ. ಧನುಜದಲ್ಲಿ ಜಯ ಸೇರದಿರುತ್ತಿದೆ ನಳಿನ ನಾಬಲು ಸ್ಮರಿಸಿ ಭಕ್ತಿಯೊಳಾದಿ ಮಾಯಿಯೋ ಜಯ 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 ಜಯ. ಮನದೊಳಗಿದನು ಪುರದೊಳಸದರ ಗಮನಗೊಳಿಸುವೆ ಪಾಠದೊಳಗೆ ತಿರುತಲ ಮಧುಕೈತವರ ಹೊಗಳುತ್ತಲಿಂದೆ ಜೊತೆಯಲ್ಲಿ ಹೋರಾಟವನ್ನು ಮಾಡಿ 5,000 ವರ್ಷಗಳೇ ಕಳೆದು ಹೋಯಿತು. ಜಯಾಪಜಯಗಳ ನಿರ್ಣಯವಾದುದಿಲ್ಲ. ಆದ ಕಾರಣವಾಗಿ ಆದಿಮಾಯೆಯನ್ನು ಸಂಸ್ತುತಿಸಿದ್ದೇ ತಡ, ಮತಗೆ ದಿವ್ಯ ಚೇತನವನ್ನು ಕರುಣಿಸಿದವಳು ಅವಳಿದ್ದಾಳೆ. ಯುದ್ಧದಿಂದ ಇವರನ್ನು ಬಗ್ಗುಬಡಿಯುವುದಕ್ಕೆ ಅಸಾಧ್ಯ. ಆದ ಕಾರಣವಾಗಿ ಹನನಗೊಳಿಸಬೇಕು ಎಂಬಾದರೆ ಕಪಟ ಮಾರ್ಗವೇ ಉಚಿತ. ಕಪಟ ನಾಟಕ ಸೂತ್ರಧಾರಿಯು ನಾನು ಮಗನೇ ಮೊದಲಿಗೆ ಸೂಚಿಸಿದ್ದಾಳೆ. ಅದನ್ನೇ ತಂತ್ರವಾಗಿ ಉಪಯೋಗಿಸಿಕೊಳ್ತೇನೆ. ಹೋದವರು ಬರಲಿ ನೋಡಿ. ಮೆಚ್ಚಿದೆ ನಿಮ್ಮ ಪೌರುಷಕಿ ಬಲು ಹೆಚ್ಚಿನ ತೋಳ ಸಗಸಕಿಗೆ ಆಶ್ಚರ್ಯವಾಗ್ತೇನ ಉತ್ತರಿಸುವುದೇನು ಅಚ್ಚಳಿಯದ ಬದರುವುದು ಸಂಕರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಗಸಗಿಗೆ ಸಂತೋಷದ ಉದ್ಘಾರ ಬೇಡ. ಯಾಕೆ? ನಿಮ್ಮ ಪೌರುಷವನ್ನು ಕಂಡು ಉಂಟು, ಸಾಲ ಇಟ್ಟುಕೊಡುದಿಲ್ಲ. ತೂ ಮಜಾ ಪೂತುರೇ, ನಾವು ಸಾಲ ಇಟ್ಟುಕೊಡುದಿಲ್ಲ. ತೂ ಮಜಾ ಪೂತುರೆ ತೂ ಹಾಗೆ ಹೇಳಿದ್ರೆ ಆಗುದಿಲ್ಲ. ಅದು ಬಳಿರೆ ಬಾಪುರೆ ಮಜರೆ ಪೂತುರೆ ಪೂತ ವಿಮರ್ಶೆ ಮಜರೆ. ಬೇಡ, ಇಲ್ಲಿಗೆ ಮುಗಿಸಿ. ಹಾಗೆ ಸಂತೋಷವಾಯಿತು. ಆಹಾ, ನಿಮ್ಮ ಪರಾಕ್ರಮ ವಿಶಿಷ್ಟವಾದುದು, ಅಗಾಧವಾದುದು, ಸಾಧ್ಯವಾದುದು. ಅಬ್ಬಾ, ವೀರ ವಿಷ್ಪುಲಿಂಗಗಳು ನೀವುಗಳು. ಮೆಚ್ಚಿದ್ಯಲ್ಲ ಆಹಾ, ನಿನ್ನ ಮೀಸೆ ಅಣ್ಣ ನೋಡಿದೆಯಾ? ನನ್ನ ಒಂದು ಪೆಟ್ಟಿ ಇವನ ತಲೆಗೆ ಬಿದ್ದಿದೆ, ಸರಿಯಾಗಿ ದಾರಿಯಲ್ಲಿ ಉಂಟು. ಭಯಪಟ್ಟ. ನಿಮ್ಮ ಶರೀರದ ಒಂದೊಂದು ಅಂಗಾಂಗಗಳನ್ನು ವರ್ಣಿಸುವುದಕ್ಕೆ ಅಸಾಧಾರಣ. ಬೇಡ ಬಿಡು. ಇವನ ಮೀಸೆ, ನಿನ್ನ ಹುಬ್ಬು, ಅದೆಂತದ್ದು? ಅವನ ಕೇಶ, ಇವನ ಸೊಂಟ, ಅದೆಂತದ್ದು? ಅವನ ಇವನ ಕೇಶ ಸೊಂಟ, ಅವನ ಕಂಠ, ಅದೆಂತದ್ದು? ಅವನ ಕೈ, ಇವನ ಕಾಲು. ಹೊಗಳಿಕೆಲ್ಲ ಬೇಡ, ನಾವೇನು ಅಂತ ನಮಗೆ ಗೊತ್ತುಂಟು. ಹೌದು. ನೀನೇಂತೇಳಿ ಮೊದಲು 5,000 ವರ್ಷಗಳ ತನಕ ಹೋರಾಟ ಮಾಡಿದೆವು. ಈಗ 5,000 ಮುಗೀತಾ? 5,000 ಮುಗ್ದಾಯ್ತು, ಕಳೆದೋಯ್ತು. ಗೊತ್ತೇ ಇಲ್ಲ. ನಿನಗೆ ಲೆಕ್ಕ ಇದ್ದಿರ್ಲಿಲ್ವಾ? ಇಲ್ಲ, ನಮ್ಗೆ ನಾನು ಲೆಕ್ಕದಲ್ಲಿ ಪಕ್ಕ ಅಲ್ವಾ? ಯುದ್ಧ ಮಾಡ್ಲಿಕ್ಕೆ ಹೊರಟು ಲೆಕ್ಕ ಎಲ್ಲ ಇಲ್ಲ. ನೀವು ಲೆಕ್ಕ ಇಡುವುದಿಲ್ಲ, ಆದ್ರೆ ನಾನು ಲೆಕ್ಕ ಇಲ್ಲದ ವ್ಯವಹಾರ ಇಲ್ಲ. ಲೆಕ್ಕ ಚೊಕ್ಕವೇ. ಹೌದಾ? ಹೌದಪ್ಪ. 5,000 ಕಳೆಯಿತು. ಜಯಾಪಜಯಗಳನ್ನು ವಿಮರ್ಶೆ ಮಾಡಿದೆವು ಎಂದಾದರೆ ಈ ಯುದ್ಧದಲ್ಲಿ ಗೆದ್ದವನು ನಾನು. ಬಾಡಿದೆ ನಿವನಿಗೆ ಬಾಯಲ್ಲಿ ಬರೋದು ನೋಡು. ಏನು ಒಂದು ಬೆಟ್ಟು ಮೆದುಳಿಗೆ ಬಿದ್ದಿದೆ. ಪೂರ್ತಿ ಆಗ್ಲಿಕ್ಕೆ ಮುಂಚೆ ಅಡ್ಡದಲ್ಲಿ ಬಾಯಿ ಹಾಕ್ತಾನೆ ಅವ. ಗೆದ್ದದ್ದು ನೀನಂತ ಹೇಳು. ನಾನು ಹೇಳಿಲ್ಲ ಹೇಳಿಲ್ಲ. ಗೆದ್ದವನು ನಾನು ಅಲ್ಲ. ಹಾಗೆ ಹೇಳು. ಅಲ್ಲ ಬರ್ಲಿ ಅಲ್ಲಿಗೆ. ಸೋತವರು ನೀವು. ಅಲ್ಲ ಅಲ್ಲ ಅಲ್ಲಿಗೆ ಬರ್ಲಿ ಅಲ್ಲ ಅಂತ. ಹತ್ರ ಇದ್ದಾನೆ. ನನಗೆ ಹತ್ರ ಇದ್ದಾನೆ. ನಿನಗೆ ಸೋತವರು ನೀವುಗಳಲ್ಲ. ಹಾಗಿದ್ರೆ ಸೋತವನು ನಾನು. ಗೆದ್ದಂತಹ ನಿಮ್ಮಗಳಿಗೆ ಏನಾದರೂ ಕೊಡಬೇಕು ಉಡುಗೊರೆ, ಪಾರಿತೋಷಕ ಎಂಬುದಾಗಿ ಮನ ಮಾಡಿದವನಿದ್ದೇನೆ. ಆದ ಕಾರಣವಾಗಿ ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಯಾವಾಗ ಬೇಕು ಕೇಳಿಕೊಳ್ಳಿ. ಪೆಟ್ಟು ಕೊಟ್ರೆ ಇನ್ನೊಂದು ಕೊಡ್ಬೇಕು ಇವನಿಗೆ. ಏನು? ಗೆದ್ದದ್ದು ನಾವು, ಸೋತದ್ದು ನೀನು. ಹೌದು. ನಾವು ಕೊಡ್ಬೇಕು, ನಾವು ಬೇಡುವುದಿಲ್ಲ.
ಹೀನನಾಗಿ ನೀನು ಕೇಳು, ಏನು ಬೇಕು ಕೊಡ್ತೇವೆ. ನೀವು ಬೇಡದವರು, ನೀವು ಬೇಡದವರು, ನಾವು ಬೇಡುವುದಿಲ್ಲ. ಲೋಕಕ್ಕೆ ಬೇಡದವರು. ಬೇಡುವವರಲ್ಲ, ಬೇಡುವವರಲ್ಲ, ಬೇಡದವರು. ಬೇಕಾದರೆ ನೀನು ಕೇಳು. ಅಲ್ವೇ? ಲೋಕಕ್ಕೆ ಬೇಡದವರು, ಆದ್ರೆ ನಾನು ಲೋಕಕ್ಕೆ ಬೇಕಾದವನು, ಬೇಡುವವನು ಅಲ್ವೇ? ಕೇಳ್ತೇನೆ, ಆದ್ರೆ ವಿಶ್ವಾಸ ಬರಬೇಕಲ್ಲ. ವಿಶ್ವಾಸ ಇಲ್ಲ. ನಿನಗೆ ನಿನ್ನ ಮೇಲೆ ವಿಶ್ವಾಸ ಇಲ್ಲ? ಅಲ್ಲ, ನಿಮ್ಮ ಮೇಲೆ. ಇವ ಜೀವನದಲ್ಲಿ ಯಾರಿಗೋ ಮೋಸ ಮಾಡಿದ, ಅದೀಗ ಹೇಳುದು. ನಮ್ಮ ಕೈದ ಪೆಟ್ಟು ತಿಂದವಲ್ಲ. ಹೌದೌದು, ಒಂದು ರೀತಿಯ ಭಯ. ಎಲ್ಲಿಯಾದ್ರೂ ಈಗ ನಾನು ಕೇಳ್ತೇನೆ, ನೀವು ಆಶ್ವಾಸನೆ ಕೊಡ್ತೀರಿ. ನಾಳೆ ಅದು ಕೊಟ್ಟದ್ದೆಲ್ಲ ಸುಮ್ಮನೆ, ಅದು ಬಾಯಿ ಮಾತಿಗೆ ಹೇಳಿದ್ದು. ವಾಸನೆ ಅಂದರೆ ವಾಸನೆ ಅದು. ಯಾವ್ದು? ಎಷ್ಟು ವಾಸನೆ? ಅದೇ ಆಶ್ವಾಸನೆ, ಹೌದಲ್ವೇ? ಆದ ಕಾರಣವಾಗಿ ನೀವಿಬ್ಬರು ಕರತಟ್ಟಿ ಇವ ಎಂತದ್ದು ಹೇಳುದು? ಕರ ತಟ್ಟಬೇಕು. ಎಂತದ್ದು ಕರ ತಟ್ಟಬೇಕು? ಪರಿಚಯ ಇದೆ ಸ್ವಲ್ಪ. ಅದು ಬೇಡ, ಅದು ಹೇಳುವುದಿಲ್ಲ ನಾನು. ಕರ ಅಂದ್ರೆ ಕೈಯನ್ನೇ ಹೇಳಿದು. ಕೈ ತಟ್ಟಿ ನಮಗೆ ಏನು ಕೊಟ್ಟಿ ಆದ್ರೆ ನನಗೆ ವಿಶ್ವಾಸ ಬರ್ತದೆ. ಇಷ್ಟು ಹೊತ್ತು ಬೇಕಾ ಇವನಿಗೆ ಇದನ್ನು ಹೇಳಲಿಕ್ಕೆ? ಏ ಅಣ್ಣ, ಇವ ಕೇಳಿದನು ಏನನ್ನು ಕೇಳಿಯನು, ನಾವಿಬ್ಬರು ಇವನಿಗೆ ಕೊಡುವ. ಈಗ ಕೇಳಿದ್ದನ್ನು ಕೊಡ್ತೇವೆ. ಅದೆಂತದ್ದು? ನೀನು ಹೇಳಿದ್ದೆಂತದ್ದು? ನೀನಿಗೆ ಹೀಗೆ ಮಾಡುವುದು ಬೇಡ. ಮತ್ತೆ ನೀನು ಹೇಳಿದಂತದ್ದು? ನಾವು ಹೇಳಿದ್ದನ್ನು ಕೊಡ್ತೇವೆ. ಅದು ಮತ್ತೆ ಇದ್ರೆ ನೋಡೋಣ. ನೀನು ಯಾವಾಗಲೂ ಸಿಗುದಿಲ್ಲ. ಹೌದು, ಅದಲ್ಲ ನಾನು ಹೇಳಿದ್ದು. ಎಂತದ್ದು? ನನ್ನ ಕೈಯ ಮೇಲೆ ನೀವು ಕೈಯನ್ನಿಟ್ಟು ಭಾಷೆಯನ್ನು ಕೊಟ್ಟಿರಿ ಎಂದಾದರೆ ವಿಶ್ವಾಸದಿಂದ ಕೇಳ್ತೇವೆ. ಹೌದಾ? ನಮ್ಮ ಕೊಡು. ಹೌದು, ಇಬ್ಬರನ್ನು ಕೂಡ ಹೇಳುದಲ್ಲವ. ನೀನು ಕೊಡ. ನಾನು ಎಂತ ಈವರು ಕೊಡ್ಬೇಕು. ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ. ಬಲು ಹೊಕ್ಕಿದವು ಕರಣಿ ಮಳೆ ತಪ್ಪುದಾದ ಮದ್ದಗಿ ದಕ್ಕದು ಮಯ ಪ್ರಮೋದಗಿ ಸಿಕ್ಕಿದರು ನಯ ಕೈಗೆ ಬಲು ಹೊಕ್ಕಿದವು ಕರಣಿ ಮಳೆ. ಈ ಹೊತ್ತಿನಲ್ಲಿ ಜಾಗೃತಿ ಮಾಡು. ಏನು? ನಿನ್ನದ್ದೆಲ್ಲ ಹೆಸರು ನಮಗೆ ಹೇಳಬೇಡ. ನೀವು ಮೂರ್ಖರಿ, ಇವ ಶತಮೂರ್ಖ. ಹೌದೇನೋ? ನಾನು ಹೇಳಿದಂತಹ ಮಾತಿಗೆ ಅನುಗುಣವಾಗಿ ಕರತಟ್ಟಿ ನಮಗೆ ಏನು ಕೊಟ್ಟವರು ನೀವು ಗಳಿತೀರಿ. ಮಾತಿಗೆ ತಪ್ಪ ಕೂಡದು. ನೀವೀರುವರು ನಿಮ್ಮೀರುವರ ತಲೆಗಳನ್ನ ಮಾಡುವುದಿಲ್ಲ ಪ್ರಾಣವ ಕೇಳಿದ ಜಾಣತನದಲ್ಲಿ ವೈದಿಸುದ ಸಾನುಭಾಗದಲ್ಲಿ ಮನದಿರುತ್ತಲೇ ಸಾನುರಾಗದಲ್ಲಿ ತಾನದಂಬುಳದಿಂದ ಮಾತ ಏನು ಮಾಡುವುದೆಂಬ ಪ್ರಾಣವೇ ನಗನಗುತ್ತಾ ಮುಗುಳು ನಗೆಯಿಂದ ನಮ್ಮನ್ನು ನೋಡಿ ನೋಡಿ ನಮಗೆ ಮೋಸ ಮಾಡಿದ, ವಂಚಿಸಿದ, ಭಾಷೆ ತೆಗೆದುಕೊಂಡು ವಂಚಿಸಿದ ನಮ್ಮನ್ನು. ಹೌದಣ್ಣ. ನಮ್ಮ ಪ್ರಾಣವನ್ನೇ ಕೇಳಿದನಲ್ವೇನೋ. ಏನು ಮಾಡೋಣ ತಮ್ಮ? ಅಣ್ಣ ಒಂದು ದಾರಿ ಉಂಟು. ಎಂತದು? ಅವ ಕೇಳಿದ ಪ್ರಾಣ ಅಲ್ವಾ? ಹೌದೌದು. ನಿನ್ನ ಪ್ರಾಣ ಕೊಡು. ಏ ತಮ್ಮ, ಅಣ್ಣ ಈಗ ಆಗಲ್ಲ. ಕೆಲವರ ಹಿರಿಯವರು ಹೆಚ್ಚು ಹೋಗುದು. ನೀನು ಹೋಗು, ಏನ್ ಮಾಡ್ತಾ ನೋಡುವ. ನಿನ್ನ ತಲೆ ಏನ್ ಮಾಡ್ತಾ ನೋಡು. ಬೇಡ ಎತ್ತಂತ. ನಾನು ಸಾಯ್ಬಾರ್ದು, ನೀನು ಸಾಯ್ಬಾರ್ದು. ನಾವು ಇಬ್ರು ಉಳಿಬೇಕು. ಹೌದು. ಅವನನ್ನು ಕೊಲ್ಲಬೇಕು. ಹೌದು. ಅದಕ್ಕೊಂದು ದಾರಿ ಕಾಣಬೇಕು. ಎಂತ ದಾರಿ ಸಿಗ್ತದೆ ನೋಡುವ. ನೋಡುವ. ಎಂತ ನಾನು ಕೇಳಿ ಹೇಳು. ಅಲ್ಲಿ ಹೇಳು. ಬೇಡದ ಕೆಲಸವನೇ. ಬಾ. ಸಿಕ್ಕಿದ್ದ ಇವ ಹುಡುಕುದ್ರಲ್ಲಿ ಇದ್ದಾನೆ.
ಎತ್ತ ನೋಡಿದ ರಕ್ತ ಜಲರಾಶಿ. ಹೌದೌದು. ಎಲ್ಲಿಯೂ ಬೇರೆ ಏನನ್ನು ಕಾಣಿಸುವುದಿಲ್ಲ. ಇಲ್ಲ. ನಮ್ಮ ತಲೆಯನ್ನವ ಕತ್ತರಿಸುವುದಾದ್ರೆ ಒಂದು ಬಿಂದು ನೀರು ನಮ್ಮ ದೇಹಕ್ಕೆ ತಗಲದ ರೀತಿಯಲ್ಲಿ ಅವ ಸ್ವೀಕರಿಸಬೇಕು. ಕತ್ತರಿಸಿ ನೋಡ, ಎಲ್ಲ ಕೊಡಿಯಿಲ್ಲ. ಏನು ನೀನು ಆಡಿದಂತೆ ನಾವು ಕೊಡ್ತೇವೆ. ಯಾವುದು? ಆದ್ರೆ ನಮ್ಮದೊಂದು ಮಾತಿದೆ, ನಿಬಂಧನೆ. ಹೌದೌದು. ಏನದು? ಈಗ ಕಾಣುವುದೇ ಸುತ್ತಲೂ ಜಲರಾಶಿ. ನಮ್ಮ ಪ್ರಾಣವನ್ನು ಸ್ವೀಕರಿಸುವ ಹೊತ್ತಲ್ಲಿ, ಅಲ್ಲ ನಮ್ಮ ತಲೆಯನ್ನು ಕಡಿಯುವಂತಹ ಸಂದರ್ಭದಲ್ಲಿ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸೋಕದಂತೆ ಸ್ವೀಕರಿಸು, ನಾವು ಬದುಕಿದ್ದೇವೆ. ಹರಿಯರಿನಯನಿಲೆ ಮರುಳರೆಂದೆನು ತಲಿ ಕರುಣಿಸಿ ಕಾಲ ದೃಷ್ಟಿಯನ್ನು ಮೆರೆಯಲು ವಿಶ್ವರೂಪದೊಳಗೆ ನುತ್ತಲಿ ಮೆರೆದು ಬಿಸಿದರ ಹರಿಯನು. ಮೂರ್ಖರಾದಂತಹ ಇವರುಗಳಿಗೆ ನಾನೆಷ್ಟು ನಾನು ಹೇಗೆ ಎನ್ನುವುದನ್ನು ತಿಳಿಯುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಆದ ಕಾರಣವಾಗಿ ಜ್ಞಾನ ಚಕ್ಷುಗಳನ್ನಿತ್ತು ನನ್ನ ವಿಶ್ವ ವಿರಾಟ್ ಸ್ವರೂಪವನ್ನೇ ತೋರಿಸಿದ್ದೇನೆ. ನೋಡೋಣ. ನಾರಾಯಣ ನೀರಜ ಜಲ ನಯನಾಗ ಶ್ರೀರಾಘವ ಶಯನ ನಾರಾಯಣ ನೀರಜ ಜಲ ನಯನ ಘೋರ ಘೋರಿತ ಸಂಹಾರನಾಗ ಘೋರಿತ ಸಂಹಾರನ ದಿನೋದ್ಧಾರಿತ ಮಾರಮನ ನಾರಾಯಣ ಶ್ರೀರಾಣವ ಶಯನ ನಾರಾಯಣ ನೀರಜ ಜಲನಯನ ಹರಿ ನೀನು ಯಾರು ನಾವ್ಯಾರು ಎಂಬುದನ್ನು ತಿಳಿಯದೆ ಅಜ್ಞಾನದಲ್ಲಿ ಒದ್ದಾಡುತ್ತಿರುವಂತಹ ನಮಗೆ ಸುಜ್ಞಾನವನ್ನು ಕರುಣಿಸಿದೆಯ ತಂದೆ. ಓ ಹರಿಯೇ, ಮಕ್ಕಳೇ, ಕ್ಷೀರಸಾಗರ ವಾಸನಿ, ಶೇಷಶಯನನಾಗಿರಬೇಕಾದವ ನೀನು. ಎಲ್ಲದರಲ್ಲಿಯೂ ನೀನು ಎಲ್ಲವನ್ನೂ ಕೊಡಬಲ್ಲವನಾಗಿ ಜಗತ್ತನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ನಮ್ಮಗಳ ಸೃಷ್ಟಿಯನ್ನು ಮಾಡಿದೆ ತಂದೆ. ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಸ. ವಿಶ್ವಕ್ಕೆ ಯಾರು ಆಧಾರ ಅಂತ ಕೇಳಿದ್ರೆ ನೀನು, ನೀನಲ್ಲದೆ ಬೇರೇನು. ಗೋವಿಂದ ನಾರಾಯಣ, ಉದ್ಧರಿಸು ತಂದೆ, ಉದ್ಧರಿಸು ತಂದೆ. ಓ ಮೃತ್ಯುಂಜಯ ಮಿತ್ರನೇ, ಅದು ನಿನ್ನೊಳಗೆ ಹರನು ಇದ್ದಾನೆ, ಹರಿಯು ಇದ್ದಾನೆ. ಹಾಗಿದ್ರೆ ನೀನು ಮೃತ್ಯುಂಜಯನಿಗೆ ಮಿತ್ರನಲ್ವೇ? ಎಂತಹ ದುರಿತವನ್ನಾದರೂ ದೂರೀಕರಿಸುವ ಶಕ್ತನು ನೀನು. ಹಾಗಿದ್ರೆ ಮದಗೇರಿದ ಗಜಕ್ಕೆ ಅಂಕುಶ ಪ್ರಾಯವಂತೆ, ಅದೇ ರೀತಿಯಲ್ಲಿ ಮದ ಏರಿದ ದೈತ್ಯನ್ವಯಕ್ಕೆ ನೀನೇ ಪಂಚವಕ್ರ ನಿತ್ಯ. ಓ ತಂದೆ, ನೀನು ಮಹಾ ಸಿಂಧು, ನಿನ್ನಿಂದ ಸಿಡಿದ ಬಿಂದುಗಳು ನಾವು. ಓ ಜಗದ ಬಂಧು, ಮಾಡು ನಮ್ಮನ್ನು ಒಂದು ಎಂಬುದಾಗಿ ನಿನ್ನ ಕಾಲ ಬಡದಲ್ಲಿ ಕಣಕಡೆಯಾದಂತಹ ಪ್ರಾರ್ಥನೆ. ನಿನ್ನ ದಿವ್ಯ ರೂಪವನ್ನು ಕಂಡ ನಂತರ ನಮಗೆ ಬದುಕುವಂತ ಆಸೆ ಇಲ್ಲ. ಸಾಹಿತ್ಯ ಅನುಗ್ರಹವನ್ನು ಒದಗಿಸಬೇಕು ಎಂಬುದಾಗಿ ಒಂದೇ ಬೇಕು ಸ್ವಾಮಿ. ಮಧುಕೈಟಬರು ಹುಟ್ಟಿದ್ರಂತೆ ಸತ್ರು ಅಂತೇಳಿ ಆಗಬಾರ್ದು. ಸೂರ್ಯಚಂದ್ರರಿರುವಲ್ಲಿಯವರೆಗೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವ ಹಾಗೆ ಮಾಡಬೇಕು ಅಂತೇಳಿ ದೀನತೆಯಿಂದ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮಕ್ಕಳೇ, ಅಂಧಕಾರದ ಅಜ್ಞಾನದಲ್ಲಿ ತೊಳಗಾಡುತ್ತಿದ್ದಂತಹ ನಿಮ್ಮಗಳಿಗೆ ನಾನು ವಿಶ್ವಾಕಾರವನ್ನು ತೋರಿದ ಆ ಕ್ಷಣದಲ್ಲಿ ನಾನೇನು ಎನ್ನುವುದನ್ನು ನೀವು ಅರ್ಥೈಸಿಕೊಂಡಿರಿ. ಹಾಗೆಂದು ನೀವು ಅನ್ಯರುಗಳಲ್ಲ, ಎನ್ನ ಮಕ್ಕಳೇ ಇದ್ದೀರಿ. ಹರನಾದರೂ ಮೊದಲೇ ನನ್ನಲ್ಲಿ ಐಕ್ಯನಾದ ಮದಗೊಂಡಂತಹ ಬೊಮ್ಮನನ್ನ ಒಳ ಸೇರಿದಂತಹ ಹೊತ್ತಿನಲ್ಲಿ ಅವನ ಮದ ವಿಳಿಯಿತು. ಅದುವೇ ಕರ್ಣದ ಕಿಲ್ಪಿಷಗಳಾಗಿ ಹೊರ ಸೂಸಲ್ಪಟ್ಟಿತು. ಅದರಿಂದಲೇ ಸಂಜನಿಸಿದವರು ನೀವುಗಳಿದ್ದೀರಿ. ಆದ ಕಾರಣವಾಗಿಯೇ ಮಧೋನ್ಮುಖರಾಗಿ ವರ್ತಿಸಿದಿರಿ. ಈ ಕಾಲದಲ್ಲಿ ನೀವುಗಳಿಗೆ ಏನು ಎನ್ನುವುದು ಅರ್ಥವಾಯಿತಲ್ವೇ? ಹಾಗೆಂದು ನನ್ನ ಮಕ್ಕಳಾದಂತಹ ನಿಮ್ಮಗಳ ಭಾಷೆ ಯಾವ ಕಾಲಕ್ಕೂ ಬಂಜೆಯಾಗಕೂಡದು. ನೀವು ಕೇಳಿದ್ದು ಅಜ್ಞಾನದಲ್ಲಿದ್ದಾಗ ಸಿಂಧುವಿನ ಒಂದು ಬಿಂದು ನಮ್ಮ ಶರೀರವನ್ನು ಸೋಕದ ರೀತಿಯಲ್ಲಿ ತೆಗೆದುಕೋ ನನ್ನ ಪ್ರಾಣ ಎಂಬುದಾಗಿ. ಇದೋ ನನ್ನ ಜಂಗಾ ಪ್ರದೇಶವನ್ನು ವಿಶಾಲವಾಗಿ ವ್ಯಾಪಿಸ್ತೇನೆ, ಅದರಲ್ಲಿ ತಲೆಗಳನ್ನಿಡಿ ಮಕ್ಕಳೇ. ಅಷ್ಟೇ ಅಲ್ಲ, ನಿಮ್ಮ ಹೆಸರು ಹೇಗೆ ಶಾಶ್ವತವಲ್ಲಿರ? ನನ್ನ ಸಹಸ್ರ ನಾಮದಲ್ಲಿ ಮಧುಸೂದನ ಕೈಟವಾಂತಕನೆನ್ನುವಂತಹ ಹೆಸರಿನೊಂದಿಗೆ ಸಂಸ್ಥಾಪಿಸಲ್ಪಡ್ತದೆ. ಇದೋ ಮೋಕ್ಷವನ್ನೇ ಕರುಣಿಸುದಲ ಭಯವರು
ಗಂಗೆಯೊಳಿರಿಸಿದ ಇತರ ಶಿರಗಳನ್ನು ಸಂಕರಿಸುತ್ತಲೇ ಮೇಧಸ್ಸನ ಜಲದಿಯಲ್ಲಿ ಸೇರಿಸುತ್ತ ದರೆಯ ಶುದ್ಧಿಸುತ್ತ ಮೇದಿನಿಯನ್ನು ತಿರಿಸಿ ಪಸರಲೇ ನಾದಿ ಕಮಲದಿ ಮೆರೆದ ಕಮಲಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದರಿಗೆ ಹನನಗೊಳಿಸಿ ಮಧುಸೂದನ ಕೈಟವರಿಗೆ ಅಂತಕನಾಗಿ ಕೈಟವಾಂತಕನೆನ್ನುವಂತಹ ಹೆಸರನ್ನು ಇರಿಸಿಕೊಂಡೆ. ಅಷ್ಟೇ ಅಲ್ಲ, ಅವರ ಮೇಧಸ್ಸನ್ನೇ ಈ ಜಲದಿಗೆ ಸೂಸಿದೆ. ತತ್ಪರಿಣಾಮವಾಗಿ ಮೇಧಿನಿಯ ನಿರ್ಮಾಣವಾಯಿತು, ಭೂಮಿಯ ಸೃಷ್ಟಿಯಾಯಿತು ಎಂದಾದ ಮೇಲೆ ನನ್ನ ನಾಭಿ ಕಮಲದಲ್ಲಿ ಅಡಗೆ ಕುಳಿತಂತಹ ಬೊಮ್ಮನಾದರೂ ಹೊರಬಂದು ಕೇಳುತ್ತಾ ಇದ್ದಾನೆ, ಎನಗೇನಪ್ಪಣೆ ದೊರೆಯೇ ಎಂಬುದಾಗಿ. ಈ ಮೇದಿನಿಯ ಮೇಲೆ ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಜಿಸಿ ಬೊಮ್ಮ ಹೀಗೆ ಹೇಳಿದ್ದೇ ತರ ಸತ್ಯಲೋಕದ ಕಡೆಗೆ ಅವ ಗಮಿಸಿದವನಿದ್ದಾನೆ. ವೈಕುಂಠ ಲೋಕವಾಸಿಯಾಗಿ ಈ ಮೇದಿನಿಯಲ್ಲೆಲ್ಲ ಏನೆಲ್ಲ ನಡೆಯುತ್ತದೆ ಎನ್ನುವುದನ್ನು ದಿವ್ಯ ದೃಷ್ಟಿಯಿಂದ ನೋಡುತ್ತಾ ಇರ್ತೇನೆ. ನೋಡು, ಜನನಿಯಾಗಿಯೇ ಮಾಲಿನಿಯೋ ವರದನು ಕಾಪಿಗೆಯಲಿ ಕಾಮಿನಿಯೋ ಜನನಿಯದಿಯಲಿ ಮಾಲಿನಿಯೋ ವರದನು ಜಾಪೇಗೆಯಲಿ ವರದನು ಜಾಪೇಗೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವನು ಗೈಬಿಗಿನು ತಡಿ ಕನಕ ಗರ್ಭನ ತಪವನು ಗೈಬಿಗಿನು ತಡಿ ವನಕ್ಕಾಗಿ ನಡೆತದು ವನಕ್ಕಾಗಿ ನಡೆತದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈಬೇನು ತರಿ ಮನಕ್ಕಾಗಿ ನಡಿತಂದು ಮನದಿ ಯೋಚಿಸಿದಳು. ಜನನಿಯದಿಯಲಿ ಮಾಲಿನಿಯೋ ವರದನು ಜಾಪೇಗೆಯಲಿ ಕಾಮಿನಿಯೋ ಸಂಪಾದಿಸಿಕೊಂಡು ಮಂಜಿಗಿದ್ದಿರುವಂತಹ ತಿಳಿಯಾಗಿರುವಂತಹ ಪುಣ್ಯವನ್ನು ಸಂಪಾದಿಸಿಕೊಂಡು ಸದಾ ಲೋಕದ ಹಿತವನ್ನು ಬಯಸಿದವರು ಯಾರು ಕೇಳಿದರೆ ಕಶ್ಯಪ ಬ್ರಹ್ಮರು. ಮಾತ್ರವಲ್ಲ, ರಕ್ಕಸರ ಕುಲಮಾತಿ ಎನ್ನುವಂತಹ ನೆಗಳತಿಗೆ ಪಾತ್ರರಾದವಳು ಯಾರು ಕೇಳಿದರೆ
ಪರಶುರ ಕುಲ ಮಾತೆಯಾದಂತಹ ದಿತಿದೇವಿ ಎನ್ನುವ ಹಾಗೆ ಆಕೆಯ ಗರ್ಭ ಸಂಜಾತಿನಿ ಈ ಮಾಲಿನಿ ಯೋಗ್ಯವಾದಂತಹ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಮಾಡಿದಂತಹ ನಾನು ತಾಯಿಯನ್ನು ಕಾಣಬೇಕಿರುವಂತಹ ಆತುರದಿಂದ ಓಡೋಡಿಕೊಂಡು ಬಂದೆ. ತಾಯಿಯನ್ನು ಕಾಣುವುದಕ್ಕೆ ಹೋದೆಯಂತಾದ್ರೆ ಕಣ್ಣೀರನ್ನು ಸುರಿಸುತ್ತಿರುವಂತಹ ರೋದನವನ್ನು ಕಂಡೆ. ಯಾಕಮ್ಮ ಹೀಗೆ ಈ ರೀತಿಯಾದಂತಹ ಕಣ್ಣೀರಿನುವ ಹಾಗೆ ತಾಯಿಯಲ್ಲಿ ಪ್ರಶ್ನೆಯನ್ನು ಮಾಡಿದಂತಹ ಕಾಲಕ್ಕೆ ನನ್ನ ತಾಯಿಯ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟವಳಾಗಿದ್ದಾಳೆ. ಬೇಸುಗೆಯ ಕಡು ಬಿಸಿಲಿಗೆ ಕರಟಿ ಕಮರಿ ಹೋಗಿರುವಂತಹ ಈ ಭೂಮಿಗೆ ಆ ಮುಂಗಾರಿನ ಸ್ಪರ್ಶವಾದಾಗ ಅದು ಹಚ್ಚ ಹಸಿರಾಗಿ ಕಾಣುವುದಕ್ಕೆ ಸಾಧ್ಯತೆ ಉಂಟಂತೆ. ಆ ತೆರದಲ್ಲಿ ಯೋಚಿಸಿದರೆ ಮುಂಗಾರಿನ ಸ್ಪರ್ಶವಾದದ್ದು ನಮ್ಮ ಬದುಕಿಗಲ್ಲ ಸ್ವಾಮಿ, ಆ ದೇವತೆಗಳ ಬದುಕಿಗೆ ಎನ್ನುವ ಹಾಗೆ ತಾಯಿ ಆಡಿದವಳಾಗಿದ್ದಾಳೆ. ಹಕ್ಕುದತ್ತವಾಗಿ ದೊರಕಬೇಕಾದಂತಹ ದೇವಲೋಕವು ನಮ್ಮ ವಶವಾಗದೇ ಹೋಯಿತು. ದೇವತೆಗಳನ್ನು ಆಳಿಕೊಂಡು ಬಾಳಿಕೊಂಡು ಬರ್ತಾ ಇದ್ದಾರೆ, ಅದನ್ನು ವಶಪಡಿಸಿಕೊಳ್ಳಬೇಕು. ಗಂಡು ಮಕ್ಕಳಿಂದ ಆಗದಿರುವಂತಹ ಕಾರ್ಯವನ್ನು ಹೆಣ್ಣಾದಂತಹ ನೀ ಮಾಡಬೇಕು ಮಗಳೇ ಎನ್ನುವ ಹಾಗೆ. ಹಾಗಾಗಿಯೇ ಜನನಿ ಆಜ್ಞೆಯಲ್ಲಿ ಮಾಲಿನಿ ತಾಯಿ ಆಶೀರ್ವಾದವನ್ನು ಪಡೆದು ಬಂದವಳು ನಾನು. ತಾಯಿ ಆಡಿದಳಲ್ಲ, ವನದೆಡೆಗೆ ಸಾಗು, ಕನಕ ಗರ್ಭನ ಕುರಿತಾಗಿ ತಪವನ್ನು ಆಚರಿಸು, ಧುರಧೀರನಾದಂತಹ ತರಳನನ್ನು ವರವಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ವನದೆಡೆಗೆ ಬಂದು ಮನದಿ ಯೋಚಿಸುವುದು ಏನು ಬಲ್ಲಿರ ಸ್ವಾಮಿ. ಕಾಣುತ್ತಿರುವುದೇ ಘೋರವಾದಂತಹ ಅರಣ್ಯವಿದು. ತಪಸ್ಸಿ ಕುಳಿತುಕೊಳ್ಳುವುದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ. ಕಲಿತಂತಹ ವಿದ್ಯೆಯದಕ್ಕೆ ಸಾಕಾದೀತು. ಆದರೆ ಈನ ಕಾಲಕ್ಕೆ ನಾನು ತಪಸ್ಸಿಗೆ ಕುಳಿತುಕೊಳ್ಳುವಂತಹ ಮುಂಚಿತವಾಗಿ ನನ್ನ ಬಗ್ಗೆ ನಾ ಆಲೋಚನೆ ಮಾಡಲೇಬೇಕು ತಾನೇ. ಹೇಗಿದ್ದೇನೆ ಕಂಡಗೆ ಹೃದಯ ಕಾಮುಕರುಣ ಹೃದಯ ಕಾಮುಕರುಣ ಕರಡರಿಗೆ ಮೋಗಿಸದೊಳಿಯರು ತಪಕಿನ್ನು ವಿಘ್ನ ಬಾಧುಭೂತೈಸೆ ತಪಕಿನ್ನು ವಿಘ್ನ ಬಾಧುಭೂತೈಸೆ
ಸ್ವಾಮಿ, ಚೆಲುವೆನ್ನುವುದೇ ಮಾರಕವಾಗಕೂಡದು. ಲೋಕದಲ್ಲಿ ಹೆಣ್ಣನ್ನು ಬಯಸಿ ಬಂದವರಿದ್ದಾರೆ, ಮಣ್ಣನ್ನು ಬಯಸಿ ಬಂದವರಿದ್ದಾರೆ, ಹೊನ್ನನ್ನು ಬಯಸಿ ಬಂದವರಿದ್ದಾರೆ. ಮೂವನ್ನು ಬಯಸಿ ಬಂದವರು ಕಾಣುವಂತಹ ಲೋಕದಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಈ ಮಾತಾಡೋದಕ್ಕೆ ಕಾರಣವೇನು? ಚೆಲುವಿಗೆ ಯೌವನದಿಂದ ಸಲೆ ಶೋಭಿಸುತ್ತಿರುವಂತಹ ನನ್ನನ್ನು ಇಳೆಯ ಕಾಮುಕರು ಎಲ್ಲಿ ಕಂಡರು ಅಂತಾದ್ರೆ, ಅವರ ದೃಷ್ಟಿ ಎನ್ನುವುದು ನನ್ನ ಮೇಲೆ ಬೀರಿದರು ಅಂತಾದ್ರೆ ತಪಸ್ಸಿಗೆ ವಿಘ್ನವಾಗುವುದು ಸತ್ಯ. ಇವರು ಮಾತ್ರವಾ ನಮಗೆ ಉಪದ್ರ ಮಾಡುವವರು? ಅಲ್ವಿ ಅಲ್ಲ, ದೇವಲೋಕದವರಿದ್ದಾರೆ, ಸುರರಮ್ಮ ಹೊಗೆಗಳಾಗಿಹರು. ನಮ್ಮನ್ನು ನೋಡಿದ್ರೆ ಅವರಿಗೆ ಆಗುವುದಿಲ್ಲ. ಇವರು ಯಾರಿಗೂ ತಿಳಿಯ ತೆರದಲ್ಲಿ ನಾ ತಪಸ್ಸನ್ನು ಮಾಡಬೇಕಾಗಿದೆ. ಹಾಗಿದ್ರೆ ಏನು ಮಾಡಲಿ? ಇದೇ ರೂಪದಿಂದ ನಾನು ತಪಸ್ಸನ್ನು ಆಚರಿಸಲೇ ಆದಿತೆ ಆಗಿದ್ದೆ ಹೌದು ಅಂತಾದ್ರೆ ವಿಘ್ನಗಳು ಬಂದೊಡ್ಡಿತು. ಹಾಗಾಗಿ ಇದರಿಂದ ಮುಕ್ತ ಹೊಂದಬೇಕು ಅಂತಾದ್ರೆ ಈ ರೂಪವಲ್ಲ, ಮರೆಸಿ ನಾ ನಿಜವನ್ನು. ಹಾಗಿದ್ರೆ ಯಾವ ರೂಪ ಆದೀತು? ಅರ್ಥವಾಯಿತು ನೋಡಿ. ಆ ಕಡೆಯಲ್ಲಿ ಸ್ವಾಮಿ ಅದೆಷ್ಟೋ ಕಾಡು ಕೋಣಗಳೇ ಹೋಗ್ತಾ ಇದ್ದಾವೆ. ಈ ಕಡೆಯಲ್ಲಿ ಕಾಡಿ ಎಮ್ಮೆಗಳು. ನಾನೊಂದು ಕಾಡಿ ಎಮ್ಮೆ ಆದ್ರೆ ಹೇಗೆ? ಅದಕ್ಕೆ ಆ ಹೆಸರು ಬೇಡುವ ಅಂತಲ್ಲ. ಹಾಗಾಗಿ ಅದಕ್ಕೆ ಆದಂತಹ ಒಂದು ನಾಮಕರಣವನ್ನು ಮಾಡಬೇಕು. ಮಹಿಷಿ ಎನ್ನುವಂತಹ ನಾಮಕರಣವನ್ನು ಮಾಡಿಕೊಂಡು ಬ್ರಹ್ಮನ ಕುರಿತಾಗಿ ತಪಸ್ಸಿಗೆ ಬೇಕಾಗಿ ಕುಳಿತು ಬರ್ತೇನೆ. ಇಂಚಿನ ಒಂದು ಸೌಂಡ್ ಸೆಟ್ ಮಲ್ಪೆರ ಏ ಸರ್ತಿ ಅಂತ ಪೂರಿ ಲೆಜ್ಜರ್ ಮುಲ್ಪ ಅವ್ನು ಇಂಚಿನ ಅವ್ರು ಐದು ಪದ್ಯ ಮಾಡ್ರ ಈ ಕ್ವಾಲಿಟಿ ಹಲೋ 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 ಡಿಲೆ ಹಾಕು ಡಿಲೆ ಕಮ್ಮಿ ಮಲ್ಪೆರ ಪಣದಿಲ್ಲ ಹಲೋ ಹಲೋ ವಾಲ್ಯೂಮ್ ಕಮ್ಮಿ ಮಾಡ್ಕೊಡಿ. ಡಿಲೆತ್ತ ವಾಲ್ಯೂಮ್ ಕಮ್ಮಿ ಮಾಡ್ಕೊ. ಡಿಲೆತ್ತ ವಾಲ್ಯೂಮ್ ಕಮ್ಮಿ ಮಾಡ್ಕೊ. ಎಫೆಕ್ಟ್ಸ್ ಕಮ್ಮಿ ಅಲ್ಪಿ. ಎಫೆಕ್ಟ್ಸ್ ಕಮ್ಮಿ ನಿನ್ನ ಎಡತ ಕೈ ಇಟ್ಟುಳಕ ಹೋಯ್ ನಿನ್ನ ಎಡತ ಕೈ ಇಟ್ಟಿದ್ರೆ ಕಮ್ಮಿ ತಪಶ್ಚರ್ಯೆಯಲ್ಲಿ ತೊಡಗಿಕೊಂಡಿದ್ದವನು ನಾನು. ಒಮ್ಮಿಂದೊಮ್ಮೆಲೆ ಎಚ್ಚರವಾಯಿತು. ಏನೆನ್ನೋ ಹಾಗೆ ಕಣ್ತೆರೆದು ನೋಡಿದೆ ಎಂದಾದ್ರೆ ಸದಾಕಾಲ ಶಸ್ಯ ಶ್ಯಾಮಲೆಯಾಗಿ ನಿತ್ಯ ನಿರ್ಮಲೆಯಾಗಿ ಶೋಭಿಸಬೇಕಾದಂತ ಪ್ರಕೃತಿ ಎಲ್ಲವೂ ಕರಟಿಗ ಮರಿ ಹೋಗಿದೆ. ಹಾಗಿದ್ರೆ ಏನು ಕಾರಣ ತಿಳಿಯಬೇಕಾಗಿದೆ. ಸಾಮಾನ್ಯದವನು ನಾನಲ್ಲ. ಭೂತ ಭವಿಷ್ಯತ್ ವರ್ತಮಾನ
ತ್ರಿಕಾಲಜ್ಞಾನೇನ ಮುನೀಶ್ವರ ಕಥಾಸೂಯ ಮಹಾತ್ಮನಂ ಪಶ್ಯಂತಿ ಜ್ಞಾನಚಕ್ಷುಷ. ಜ್ಞಾನಶಕ್ತಿ ಇದೆಯಲ್ಲ ಅದರಿಂದಲೇ ನೋಡ್ತೇನೆ. ಮಹಿಷಿ ರೂಪವನ್ನು ಅಂತ ತಪಶ್ಚರ್ಯೆಯಲ್ಲಿ ತೊಡಗಿಕೊಂಡಿದ್ದಾಳೆ. ತಪಸ್ಸೆಯನ್ನು ಯಾರು ಬೇಕಾದರೂ ಆಚರಣೆ ಮಾಡಬಹುದು. ನಮ್ಮಂತ ಮುನಿಗಳೇ ತಪಸ್ಸನ್ನು ಆಚರಿಸಬೇಕೆಂದೇನೂ ಇಲ್ಲ. ಹಾಗಂತ ತಪಸ್ಸನ್ನು ಆಚರಿಸುವಾಗ ಉದ್ದೇಶ ಏನೇ ಇರಲಿ, ಈ ಹಿಂದೆ ಅನೇಕ ರಕ್ಕಸರು ತಪಸ್ಸನ್ನು ಆಚರಿಸಿದ್ದಾರೆ. ಆದರೆ ಈ ರೀತಿ ಮಾಡಿದ್ದಾರ? ಇಲ್ಲ. ಇವಳು ಮಾಡಿದ್ದು ಮುನಿಕುಲ ಅಪಮಾನವಾಗಿದೆ. ಹಾಗಿದ್ರೆ ಬಿಡುವುದೇ ಈಕೆಯನ್ನು? ಮಾಡಿದಂತ ತಪ್ಪಿಗೆ ಸರಿಯಾದ ಶಿಕ್ಷೆ ಏನು? ಮಹಿಷಿ ರೂಪವನ್ನ ಅಂತ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಉದರದಲ್ಲಿ 3 ಲೋಕವನ್ನು ಗೆಲ್ಲುವಂತ ಮಗ ಹುಟ್ಟಬೇಕು ಎನ್ನುವ ಹಾಗೆ ನಿನ್ನ ಉದರದಲ್ಲಿ ಹುಟ್ಟಲಿ. ಅಷ್ಟೇ ಅಲ್ಲ, ನಾ ಇಲ್ಲಿಂದ ಹೋದ ಕ್ಷಣದಲ್ಲಿ ಬರುವವ ಕನಕ ಗರ್ಭ ಕೇಳಿದ್ದನ್ನು ಕೊಡ್ತಾನೆ, ಪರಿಹಾರ ಕೇಳಿಕೊಳ್ತಾಳೆ. ಅದಕ್ಕೆ ಬೇಕಾಗಿ ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ಈ ಸ್ಥಳ ಅಲ್ಲ, ಮಲಿನವಾಗಿದೆ. ಮಾಲಿನ್ಯವನಾಗಮನದಿಂದ ಸುಸ್ಥಳವನ್ನು ಅರಸುತ್ತಾ ಮುಂದುವರಿತೇನೆ. ಏನಿದು ಏನಿದು ಮಗಳೇ ಮಾಲಿನಿ, ನಿನ್ನ ಅಗಾಧವಾದಂತ ಭಕ್ತಿಯ ಪ್ರಭಾವಕ್ಕೆ ಮೆಚ್ಚು ಇದೋ ಬ್ರಹ್ಮದೇವನಾದಂತ ನಾನೇ ಪ್ರತ್ಯಕ್ಷಗೊಂಡಿದ್ದೇನೆ. ನಿನಗೇನು ಹೊರಬೇಕು ಕೇಳಿಕೋ. ಕರುಣ ದೇವ ದಿವ್ಯ ಚರಣಗಳಿಗೆ ಶಿರವನ್ನು ಬಾಗಿದ್ದೇನೆ. ನನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದೀಯ ಕರುಣ ಸಾಗರ ದೇವ. ಕಾಣುತ್ತಿರುವಂತಹ ಕಡಲಾದರೂ ಒಂದು ಕಾಲಕ್ಕೆ ಬತ್ತಿ ಹೋಗಬಹುದಂತೆ. ಕರುಣೆಯ ಕಡಲೆನ್ನುವುದು ನಿನ್ನದು ಯಾವ ಕಾರಣಕ್ಕೆ ಬತ್ತಿ ಹೋಗುವುದಕ್ಕೆ ಅಸದಳ. ದೇವ, ಕೇಳಿದ್ದನ್ನು ಕೊಡುವಂತಹ ವಿಧಾತ ನೀನು. ತಾಯಿಯ ಆಸೆಯು ನನ್ನ ಆಸೆಯು ಒಂದೇ ಆಗಿದೆ. ನನ್ನ ಉದರದಲ್ಲಿ ಧುರಧೀರನಾದಂತಹ ದರಳನ್ನು ಜಯಿಸಬೇಕೆನ್ನುವ ಹಾಗೆ ವರವನ್ನು ದಯಪಾಲಿಸು. ತಥಾಸ್ತು ತಂದೆ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಓಣನಾಗುತ್ತಾನೆ. ಓಣನೆ ದೇವ, ವರವನ್ನು ಬೇಡಿರುವಂತಹ ನನ್ನ ಬದುಕಿಗೆ ಶಾಪವನ್ನು ಕೊಡ್ತಾ ಇದ್ದೀರು ತಂದೆ. ಅಂತಹ ತರಳು ನನಗೆ ಬೇಡ ತಂದೆ, ಬೇಡ. ಮಗಳೇ ಮರುಗದಿರು ಮುನಿವರನು ಪುರಪರ ಗಣಕಿ ಮರೆಯ ಮರೆಯ ಮಾತಂತೆ ಸಿದರು ಮಾಲಿನಿ ನಿನ್ನ
ನಿನ್ನ ಭಕ್ತಿಯ ಜ್ವಾಲೆಗೆ ಕುಪಿತಗೊಂಡಂತ ಮುನಿ ಶುಪಾರ್ಶಕ ಇತ್ತಂತ ಶಾಪವಿದು. ತ್ರಿಮೂರ್ತಿಗಳಾದಂತ ನಮ್ಮಿಂದಲೂ ಅದನ್ನು ಹಿಂಪಡೆಯುವುದಕ್ಕೆ ಅಸಾಧ್ಯ ಮಗಳೇ. ಆದರೊಂದು ಮಾತು, ನಿನ್ನ ಉದರದಲ್ಲಿ ನಿನ್ನ ಮಗ ಕೋಣನಾಗಿ ಹುಟ್ಟಿದ್ರು ಮುಂದೆ ಜಾನನಾಗುತ್ತಾನೆ. ಹೌದೇ? 3 ಲೋಕಕ್ಕೂ ವಿಭುವಾಗಿ ಬಾಳುತ್ತಾನೆ. ಹೋಗಿ ಬಾ ಮಗಳೇ. ಧನ್ಯವಾದಗಳು. ಶಿವಗಂಬರ 13 ಮಂದಿ ಮಡಿದೆಯಲ್ಲಿ ಹಿರಿಯವಳು ನಾನು, ದಿತಿದೇವಿ ಎನ್ನುವುದಾಗಿ ಶುಭ ನಾಮಧೇಯ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆಸೆ ಎನ್ನುವುದು ಇದ್ದೇ ಇರುತ್ತದೆ. ಆದರೆ ಈ ದಿತಿದೇವಿಯ ಜೀವನದಲ್ಲಿ ಆಸೆ ಮತ್ತೇನೂ ಅಲ್ಲ, ನಾಕವನ್ನ ಏರಬೇಕು, ಅಲ್ಲಿರುವಂತಹ ಸುವಸ್ತುಗಳೆಲ್ಲವೂ ನಮ್ಮ ಪಾಲಾಗಬೇಕು. ಅಷ್ಟು ಮಾತ್ರವಲ್ಲ, ನಮ್ಮದಂತಹ ದಾನವ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಎನ್ನುವುದಾಗಿ ಯೋಚಿಸಿದವಳು ನಾನು. ಆದರೆ ಏನು ಮಾಡೋಣ, ಸುರಲೋಕವನ್ನ ಪಡೆಯುವ ಹಂಬಲದಿಂದಾಗಿ ಅದೆಷ್ಟೋ ಮಕ್ಕಳನ್ನ ಕಳುಹಿಸಿಕೊಟ್ಟೆ. ಆ ಕಪಟಿಗಳಂತಹ ದೇವತೆಗಳು ನನ್ನೆಲ್ಲ ಮಕ್ಕಳನ್ನ ಕೊಂದು ಕಳೆದಿದ್ದಾರೆ. ಹೀಗೆ ಆದರೆ ಮುಂದೊಂದು ದಿನ ನಾನು ಕಟ್ಟಿ ಬೆಳೆಸಿದಂತಹ ಈ ದಾನವ ಸಾಮ್ರಾಜ್ಯ ಎನ್ನುವುದು ನಾಶವಾಗುವುದರಲ್ಲಿ ಸಂಶಯವಿಲ್ಲ ಎನ್ನುವುದನ್ನು ಮನಗಂಡಂತಹ ನಾನು ಮಗಳಾದಂತಹ ಮಾಲಿನಿಯನ್ನ ಕರಡಾಡಿದ ಮಾತು. ಮಾಲಿನಿ, ಘೋರ ಕಾನನವನ್ನ ಸೇರು, ನಮ್ಮ ದೇವರನ್ನ ತಪಸ್ಸಿನ ಮೂಲಕ ಮೆಚ್ಚಿಸಿ 3 ಲೋಕಗಳನ್ನ ಗೆಲ್ಲುವಂತ ಶೂರನು ಧೀರನು ಆದಂತ ಮಗನನ್ನ ಪಡೆಯುವ ವರವನ್ನ ಪಡೆದು ಬಾ ಮಗಳ ಎನ್ನುವುದಾಗಿ ತಿಳಿಸಿದೆ. ಮಾತಿಗೆ ಒಪ್ಪಿದಂತ ಆಕೆ ವರವನ್ನ ಪಡೆದು ಅರಮನೆಯನ್ನ ಸೇರಿದ್ದಾಳೆ. ಹಾಗಾದರೆ ನಾನು ಇಲ್ಲಿ ಸ್ವಲ್ಪ ಯೋಚಿಸಬೇಕಾಗ್ತದೆ. ಮಗ ಹುಟ್ಟಬೇಕು ಅಂತ ಆದ್ರೆ ಮಗಳಾದಂತಹ ಮಾಲಿನಿಗೆ ಮದುವೆ ಆಗ್ಬೇಕಲ್ವೇ ಸ್ವಾಮಿ? ಹಾಗಾದರೆ ನನ್ನ ಮಗಳಿಗೆ ತಕ್ಕದಾದ ವರ ಎಲ್ಲಿದ್ದಾನೆ ಎನ್ನುವುದಾಗಿ ನನ್ನಲ್ಲಿ ನಾನು ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಒಳೆದದ್ದು ಪಾತಾಳ ಲೋಕ. ಈ ಪಾತಾಳ ಲೋಕದಲ್ಲಿ ವಿದ್ಯುನ್ಮಾಲಿ ಎನ್ನುವವನು ಲೋಕೋತ್ತರ ವೀರನಾಗಿ ಮೆರೆಯುತ್ತಿದ್ದಾನೆ ಎನ್ನುವಂತಹ ವಿಚಾರವನ್ನ ತಿಳಿದುಕೊಂಡೆ. ಹಾಗಾದರೆ ನನ್ನ ಮಗಳಿಗೆ ತಕ್ಕದಾದ ವರ ಆತನೇ ಎನ್ನುವುದಾಗಿ ಯೋಚಿಸಿದ್ದೇನೆ. ತಡ ಮಾಡುವುದಲ್ಲ, ದೂತರ ಮುಖೇನ ಓಲೆಯನ್ನ ಕಳುಹಿಸುತ್ತೇನೆ. ಉತ್ತರದ ನಿರೀಕ್ಷೆಯಲ್ಲಿರುತ್ತೇನೆ. ಮಗುವನ್ನೆಂದುಕೊಂಡಿದ್ದೀನಿ. ವೀರ ವಿದ್ಯುನ್ಮಾಲಿ ಬಂದಂತಹ ಕಾರ್ಯ ಆಲಿಸಬೇಕಂತ ಈ ಹೊತ್ತಿನಲ್ಲಿ ಎಲ್ಲರೂ ಬಾಯಲ್ಲಿ ಬರುತ್ತಾ ಇರುವಂತಹ ಮಾತು ಒಂದೇ, ಪಾತಾಳ ದೇಶ ವಿದ್ಯುನ್ಮಾಲಿ ಜಯವಾಗಲಿ, ಕಾಲಕ್ಕೆ ಕುಲಗೆ ವಿದ್ಯುನ್ಮಾಲಿ. ಹೀಗೆ ಆಡುವುದಕ್ಕೂ ಮುಖ್ಯವಾದ ಕಾರಣ ಉಂಟು. ಈ ಹಿಂದಕ್ಕಾದರೂ ನಮ್ಮದಾದಂತ ವಂಶದಲ್ಲಿ ಮೆರೆದವರು ರಂಬರು ಅವರ ಕಾಲಾನಂತರದಲ್ಲಿ ಅಳಿದುಳಿದ ರಾಕ್ಷಸ ವೀರರು ಸೇರಿಕೊಂಡು ಈ ಪ್ರವೇಶಕರ ಬಂದಂತಹ ಹೊತ್ತಿನಲ್ಲಿ ಬುಸುಗುಡುವಂತಹ ಸರ್ಪಗಳು ಅವುಗಳ ಎಡೆಯನ್ನೇ ಮೆಟ್ಟಿ ಈ ಪುರವನ್ನು ಸ್ಥಾಪಿಸಿದೆ. ಉಂಟಾದಂತಹ ಈ ಪುರಕ್ಕೆ ಮಧುವನ ಎಂಬ ಹಾಗೆ ಹೆಸರಿಟ್ಟು ಆಳ್ವಿಕೆಯನ್ನು ಮಾಡುತ್ತಾ ಬಂದವ ನಾನು.
ಈವರೆಗೆ ಜೀವನದಲ್ಲಿದ್ದಂತ ಬೇಸರ ಒಂದೇ, ಮದುವೆಯಾಗಲಿಲ್ಲ ಎಂಬ ಹಾಗೆ. ಈ ವಿಚಾರವಾಗಿ ಯೋಚಿಸುವಂತಹ ಹೊತ್ತಿನಲ್ಲಿ ಬಂತಲ್ಲ ಒಂದು ವಾದ. ಆಸೆ ಇಟ್ಟುಕೊಂಡವ ನಾನು. ಆದ್ರೆ ಏನು ಮಾಡೋಣ ಹೇಳಿ, ನಮ್ಮದಂತ ಜನಬಲ ಏನುಂಟು, ಸ್ವರ್ಗವನ್ನು ವಶಪಡಿಸಿಕೊಳ್ಳುವುದಕ್ಕೆ ಸಾಕಾಗುವುದಿಲ್ಲ ಎಂಬುದಾಗಿ ಆಲೋಚಿಸುವಂತಹ ಹೊತ್ತು ಬಂದಂತಹ ಒಂದು ಓಲೆ. ಬೇರೆಯಿಂದಲೂ ಅಲ್ಲ, ನಮ್ಮದಂತ ಊರು ಏನುಂಟು ಅದೇ ಶೋಣಿತಾಪುರ. ಆ ಪುರದಿಂದ ದಿತಿ ಮಾತುಗಳು ಇದಂತಹ ಓಲೆ. ಮಗಳಾದ ಮಾಲಿನಿಗೆ ಮದುವೆ ವಯಸ್ಸು ಬಂದಿದೆ. ವರವನ್ನು ಒಪ್ಪುವಂತಹ ಹೊತ್ತಲ್ಲಿ ಜ್ಞಾಪಕಕ್ಕೆ ಬಂದ ಹೆಸರು ವೀರವಿದ್ಯುನ್ಮಾಲಿ ಎಂಬ ಹಾಗೆ. ಹಾಗಾಗಿ ಮಾಲಿಯನ್ನು ನೀನೇ ಆವರಿಸಬೇಕೆಂಬುದಾಗಿ ಆಡಿದವರಿದ್ದಾರೆ. ಒಂದರ್ಥದಲ್ಲಿ ಒಳ್ಳೆಯದೇ ಆಯಿತು. ಯಾಕೆ ಮದುವೆ ಆಯಿತು. ಅಲ್ಲಿರುವಂತಹ ರಾಕ್ಷಸರದೆಷ್ಟೋ ಮಂದಿ ಎಲ್ಲರೂ ಸೇರಿಕೊಂಡವು ಎಂದಾದರೆ ಸ್ವರ್ಗವನ್ನು ಪಡೆದುಕೊಳ್ಳುವುದು ದೊಡ್ಡ ವಿಚಾರವೇನು ಅಲ್ಲ. ಈ ವಿಚಾರವಾಗಿ ಹೊರಟು ನಿಂತಿದ್ದೇನೆ. ತಡ ಮಾಡುವುದಕ್ಕೆ ಯಾಕೆ, ನಮ್ಮವನ್ನೆಲ್ಲ ಕೂಡಿಕೊಂಡು ಶೋಭಿತೇನೆ. ಹಾಗೂ ಮಾಲಿನಿಯ ದಾಂಪತ್ಯದ ಪ್ರತೀಕವಾಗಿ ಗಂಡು ಮಗುವಿಗೆ ಜನ್ಮವನ್ನ ಇತ್ತಿದ್ದಾಳೆ. ಆತನಿಗೆ ಮಹಿಷ ಎನ್ನುವಂತ ಶುಭ ನಾಮಧೇಯವನ್ನ ಇರಿಸುವುದರ ಮೂಲಕವಾಗಿ ಆತನ ಬಾಲ ಲೀಲೆಗಳನ್ನ ಕಂಡು ಸಮಯಗಳು ಕಳೆದದ್ದೇ ಗೊತ್ತಾಗಲಿಲ್ಲ. ಆದರೆ ನನ್ನ ಯೋಚನೆ ಅದಲ್ಲ, ಯಾರಲ್ಲಿ ಹೇಳಲಿ ನನ್ನ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಆಸೆಯಂತೆ ಮಗಳಾದ ಮಾಲಿನ್ಯ ವರಿಸಿಕೊಂಡವ ನಾನು. ನಮ್ಮ ದಾಂಪತ್ಯ ಪ್ರತೀಕವಾಗಿ ಮಗ ಮಹಿಷ ಮೇಲೆ ಎತ್ತಾ ಇದ್ದಾನೆ. ಈ ಹೊತ್ತಿಗೆ ಮೊಮ್ಮಗನ ಆಟಕೂಟದಲ್ಲಿ ಸಂತೋಷವನ್ನು ಪಡಬೇಕಂತ ನೀವು ಮನದಲ್ಲಿ ಬೇಸರನ್ನು ಹೊತ್ತಿದ್ದೀರಾ ಎಂಬುದು ತಿಳಿದವ ನಾನು. ಮುಖವನ್ನು ನೋಡಿದೆ ಎಂದಾದ್ರೆ ಚಿಂತಾಕ್ರಾಂತರಾಗಿದ್ದೀರಾ. ಏನಾಯ್ತು, ಯಾರಿಂದ ಕಷ್ಟ ಬಂತು? ನನ್ನಲ್ಲಿ ನಾಗವನ್ನ ಏರಬೇಕು, ಅಲ್ಲಿರುವಂತಹ ಸುವರ್ಸಗಳೆಲ್ಲವೂ ನಮ್ಮ ಪಾಲಾಗಬೇಕು ಎನ್ನುವುದಾಗಿ ಯೋಚಿಸಿದವಳು ನಾನು. ಆದರೆ ಏನು ಮಾಡೋಣ ಮಗನೇ, ನಾನು ಕಂಡಂತ ಕನಸುಗಳೆಲ್ಲವೂ ಬಂಜೆಯಾಗಿ ಹೋಯಿತು. ಕಟ್ಟಿ ಬೆಳೆಸಿದಂತ ಕನಸುಗಳೆಲ್ಲವೂ ಬಿದ್ದು ನೀರಾಗಿ ಹೋಯಿತು ಮಗನೇ ಎನ್ನುವಂತ ಯೋಚನೆ ನನ್ನನ್ನ ಕಾಡುತ್ತಾ ಇದೆ. ಏನು ಮಾಡಲಿ ಮಗನೇ? ಅತ್ತೆಯವರೇ ಇದ್ದಂತ ದೇವತೆಗಳನ್ನ ಪಡೆದ ಆಸೆ ಆಗಿದೆ. ಇನ್ನು ಯಾಕೆ ತಡ ಮಾಡುವುದು? ಬರಿದಾಗಿದೆ ನಾಲ್ಕು ಬಿಟ್ಟು
ಕಾರಣವೇನು ಹಾರು ಪಕ್ಷ ಕಾರಣವೇನು ಸ್ವರ್ಗದ ಪಿಟೌನಿಯರಂತ ಹೊತ್ತಲ್ಲಿ ಹೋರಾಡಿಕೊಂಡು ಬಂದವನೇ ಬಲಿಷ್ಠವಾದ ರೆಕ್ಕೆಯನ್ನು ಹೊಡೆದೆಯೋ. ಯಾರು ನೀನು? ಎಲ್ಲಿಂದ ಬಂದೆ? ನನಗೂ ನಿನಗೆ ನಿನ್ನದಾದಂತಹ ಪಾತಾಳ ಲೋಕವನ್ನು ಬಿಟ್ಟು ನಮ್ಮದಾದಂತಹ ಸ್ವರ್ಗಲೋಕವನ್ನು ವಶಪಡಿಸುವುದಕ್ಕಾಗಿ ಒಂದೆಯ ಪರಾಕ್ರಮ ನಮ್ಮವರನ್ನೆಲ್ಲ ಸಾಧ್ಯ ಪಡೆದು ಸುರಗದ್ದಿಗೆ ಏರಿಕೊಂಡೆಯ ಇದು ಒಳ್ಳೆಯ ಮಾತಿಗೆ ಹೇಳ್ತೇನೆ. ಒಂದವ ಸಾಮಾನ್ಯನಲ್ಲ, ಯಕ್ಷರಾಜ ಮಿಂಗಳಾಕ್ಷ ಬಂದ ದಾರಿಗೆ ಸುಂಕ ಇಲ್ಲ ಎಂಬ ಹಾಗೆ ಯಕ್ಷನಾದರೇನು ನೀನು? ಅಕ್ಷಿಮೂರಂತೆ ಉಂಟೇನು ನಿನಗೆ? ದೇವತೆಗಳನ್ನು ಓಡಿಸುವಂತಹ ಹೊತ್ತಿನಲ್ಲಿ ನೀನು ಬಿಡು. ಆ ತ್ರಿಮೂರ್ತಿಗಳಲ್ಲಿ ಒಬ್ಬ ಅಂತ ಪರಮೇಶ್ವರನೇ ಬಂದರು. ಸೋಲು ನಾನು ಅಮೇಜ ತಿನ್ನುವಂತ ನಿನಗೆ ಇಷ್ಟ ಇರಬೇಕಾದ್ರೆ ದೇವರಿಗೆ ನೈವೇದ್ಯ ಇಡುವವರು ನಾವು. ಇಂದ್ರನಿಗೆ ಮಾತನ್ನು ಕೊಟ್ಟು ಬಂದಿದ್ದೇನೆ, ಇನ್ನನ್ನು ಸಾಧ್ಯ ಮಾಡಿದ್ದೇನೆ ಎಂಬುದಾಗಿ. ಅವನ ಮಾತಿಗೆ ತಪ್ಪದೆ ನಾನು ಮಾಡುವಂತ ಕೆಲಸ ಎನ್ನುವುದಾಗಿ ತೋರಿಸಿಕೊಡ್ತೀನಿ. ನಿನ್ನ ಮಾತು ನೋಡಿದ್ರೆ ನನ್ನ ಪರಾಕ್ರಮದ ಇನ್ನು ನನ್ನ ಯಕ್ಷಲೋಕಕ್ಕೆ ತೆರಳುತ್ತೇನೆ. ಮನಸ್ಸಿಗೆ ಬಹಳ ಸಂತೋಷವೇ ಸರಿ ಸ್ವಾಮಿ. ತಾಯಿ ಆಸೆಯಂತೇನು ವಿಜೃಂಭಣೆಯಿಂದ ನನ್ನ ಮದುವೆಯನ್ನು ನಡೆದು ಹೋಯಿತು. ನಮ್ಮಿಬ್ಬರ ದಾಂಪತ್ಯ ಜೀವನದ
ಪ್ರತೀಕವಾಗಿ ಮಗನೋರ್ವನಿಗೆ ನಾ ಜನ್ಮವನ್ನಿತ್ತವಳಾಗಿದ್ದೇನೆ. ಮಹಿಷ ಎನ್ನುವಂತಹ ನಾಮಕರಣವನ್ನು ಮಾಡಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಗುರುಮಠದೊಳಗೆ ಕಳುಹಿಕೊಟ್ಟವರು. ದೇವಲೋಕವನ್ನು ವಶಪಡಿಸಿಕೊಳ್ಳುವುದಕ್ಕೆ ಹೋದವರು ನನ್ನವರು ಬರಲಿಲ್ಲ. ನಿರೀಕ್ಷೆಯಲ್ಲಿರ್ತೇನೆ ನೋಡು. ತರಗರಿಸಿ ಬೆಳೆದ ನಡುಗುದ ಹರದಿ ನಡೆಕೊಂಡಾಗ ವಾಮವ ಅಮ್ಮ 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 ಮಾಲಿನಿ. ಯಾವುದು? ಏಮ್ಮ ಮಾಲಿನಿ. ಏ ಅಮ್ಮ ಮಾಲಿನಿ. ಅಮ್ಮ ಮಾಲಿನಿ. ಅಮ್ಮ ಮಾಲಿನಿ. ಅಮ್ಮ ಏ ನಾನೇ ಮಾಲಿನಿ. ಅಮ್ಮ 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 ಅಮ್ಮ. ಅಮ್ಮ ಮಾಲಿನಿ ನಾನೇ. ಅಮ್ಮ ಮಾಲಿನಿ. ನಿನ್ನನ್ನು ನೋಡುವಾಗ ಆಶ್ಚರ್ಯವಾಗುತ್ತಾ ಇರಿ. ವಿಕಾರ ಸ್ವರೂಪಿ ನೀನು. ಎಲ್ಲಿಂದಲೋ ಬಂದವನು. ಯಾರ ನೀನು? ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ನೀನು? ನಾನು ನಿಮ್ಮ ಗಂಡ. ಹಣೆ ಬರಗೆಟ್ಟವನೇ, ನನ್ನ ಗಂಡ ಆಗುವ ಯೋಗ್ಯತೆ ಉಂಟೇನೆ ನಿನಗೆ? ನಾನು ಹೇಳಿದ ತಕ್ಷಣ ನೀವು ನಂಬ್ತೀರಾ? ನಂಬಲಿಕ್ಕಿಲ್ಲ, ಅದನ್ನು ಹೇಳಲಿಕ್ಕಿಲ್ಲ ನೀನು. ನಾನು ಮತ್ತು ನಿಮ್ಮ ಗಂಡ. ಅದನ್ನು ಎಳೆಯುವುದಕ್ಕೆ ಹೇಳಿಕ್ಕಿಲ್ಲ. ಹೇಳಲಿಕ್ಕಿಲ್ಲ. ಗಂಡ ಹೇಳಿ. ಎಂತದು? ಗಂಡ ಅದು ಹೇಳಿಕ್ಕಿಲ್ಲ. ಹಾಗೆ ಎಳಿಲಿಕ್ಕಿಲ್ಲ. ನಾನು ಮತ್ತು ನಿಮ್ಮ ಗಂಡ. ನಾನು ಮತ್ತು ನಿಮ್ಮ ಗಂಡ ಕಲ್ವ ಇಸ್ಮಾಲಿಗಲ್ಲಿ ಪುರ್ಪುರಕ್ಕೆ ಜೀಬು ಜಗೆ ಹೋದವರಮ್ಮ ನಾವು. ನಿಮ್ಮ ಗಂಡ ಏ ನನ್ನ ಪತಿ ಕಳ ವಿದ್ಯುನ್ಮಾಲಿ. ನೀವೀ ಪತ್ತೆ ಕಳ ವಿದ್ಯುನ್ಮಾಲಿ. ಅದೇ ಇಸ್ಮಾಲಿ ಜೊತೆಯಲ್ಲಿ ಪುರ್ಪುರಕ್ಕೆ ಜೀಬು ಜಗೆ ಹೋದಮ್ಮ. ಗುರುಪುರದಲ್ಲಿ ಯಾರು ನಿನ್ನ ಅಜ್ಜಿ ಇದ್ದಲ್ಲ? ಅಲ್ಲ ಗುರುಪುರ ಸುರಪುರಕ್ಕೆ ದಿಗ್ವಿಜಯಕ್ಕಾಗಿ ಹೋದವರು. ಸುರಪುರಕ್ಕೆ ಹೋದವರು ನನ್ನವರ ಜೊತೆಯಲ್ಲಿ. ಅಲ್ಲಿಂದ ಬಂದವರು ನೀನು. ದೂತ ನಡೆದ ಪರಿಹೇಳಲೆಯೋ? ಲಾಲಿಸಬೇಕು ತಾಯೇ
ಎಂತದ್ದು ನಿನ್ನದು? ಅಲ್ಲಿ ಹೋಗಿ ಬಂದ ಮೇಲೆ ಸರಿಯಾಗಿಲ್ಲ ನಿನಗೆ. ನನಗೆ ಹೆಚ್ಚಾದದ್ದಲ್ಲ, ಮತ್ತೆ ಅವರಿಗೆ ಕಡಿಮೆ ಆದದ್ದು. ಹೌದಾ? ಹೌದು. ಅವರಿಗೆ ಕಡಿಮೆ ಆದದಕ್ಕೆ ನಿನಗೆ ಹೆಚ್ಚಾದದ್ದ? ಹೌದು. ಹಾಗೆಯಾ? ಅಮ್ಮ! ಸೂತಾನಿ ಎಲ್ಲಿಂದ ಬಂದವನು? ನಾನು ಯೋಚನೆ ಮಾಡ್ತಾ ಇದ್ದೆ, ಎಂತ? ಯಾರಾದ್ರೂ ಅಲ್ಲಿಂದ ಬರಬಹುದು, ಹಾ. ವಿಚಾರವನ್ನು ನನಗೆ ಹೇಳಬಹುದು ಹೌದು. ಎನ್ನುವಂತಹ ನಿರೀಕ್ಷೆಯಲ್ಲಿ ನಾನಿದ್ದವಳು. ಹೌದು. ಓಡೋಡಿಕೊಂಡು ಬಂದೆಯ ದೂತ. ಅಮ್ಮ! ನಡೆದ ಪರಿಯನ್ನು ಸವಿಸ್ತಾರವಾಗಿ ತಿಳಿಸು. ಅಮ್ಮ! ಏನು? ನಾನು ನಿಮ್ಮ ಗಂಡನ ಜೊತೆಯಲ್ಲಿ ಅಲ್ಲಿಗೆ ನಾವು ಹೋದೆವಾ ಸುರಪುರಕ್ಕೆ ಗುರುಪುರಕ್ಕೆ ಹಾ. ಹೋದ ವಿಷಯ ಅಲ್ಲಿಗೆ ಅವನಿಗೆ ಸುರೇಶನಿಗೆ ಗೊತ್ತಾಯ್ತು. ತಿಳಿಯಬೇಕು ಅವನಿಗೆ. ಹೌದು. ತಿಳಿಯದಿದ್ದರೆ ನಾವು ಹೋಗುವ ವಿಚಾರ ವ್ಯರ್ಥವಾಗುವುದಿಲ್ವೋ? ಹೌದಮ್ಮ. ನಾವು ಹೋದದ್ದು ವ್ಯರ್ಥವಾಗಬಾರದು. ಗೊತ್ತಾದ ತಕ್ಷಣ ಏನು ಮಾಡಿದ? ಪೆಟ್ಟಿಗೆ ತಯಾರು ಮಾಡಿದ್ರು ಅವರು. ಇದ್ದುದು ಪೆಟ್ಟಿಗೆಯ ಹಾ ಯುದ್ಧಕ್ಕಾಗಿ, ಪೆಟ್ಟಿಗಾಗಿ. ಗಡಂಗುಡರ ಯುದ್ಧ, ಘನಘೋರವಾದ ಗಡಂಗೋರವಾದಂತ ಯುದ್ಧ ಆಯ್ತಮ್ಮ. ಪ್ರಾರಂಭವಾಯಿತು. ಹೌದು. ಅಮ್ಮ, ಏನು? ಪೆಟ್ಟು ಪ್ರಾರಂಭ ಆದ ತಕ್ಷಣ ಹಾ. ಮೊದಲು ಅಗ್ನಿ ಬಂದ. ಮೊದಲಿಗೆ ಅಗ್ನಿ, ಬೆಂಕಿ. ಮೊದಲು ಅಗ್ನಿ, ಮೊದಲು ಅಗ್ನಿ, ಅಗ್ನಿ, ಬೆಂಕಿ. ಹೌದು. ಬಂದನ? ಬಂದ. ಏನು ಮಾಡಿದ? ಬಂದವನೇ ನಿಮ್ಮ ಗಂಡನ ಕೈಯಲ್ಲಿ ಪೆಟ್ಟು ತಿಂದು ಸೋತು ಓಡಿದ. ಏ ದೂತ! ಅಮ್ಮ! ಅವರೆಲ್ಲ ಲೆಕ್ಕವೇನು ನನ್ನ ಗಂಡನಿಗೆ? ಏ, ನನ್ನ ಗಂಡನ ಯೋಗ್ಯತೆ ಏನು? ಅವರೆಲ್ಲ ತಿಳಿದವರಲ್ವೇ ಅಲ್ಲ. ಮತ್ತೆ ಹಾ, ನಿಮ್ಮ ಗಂಡ ಯಾರು? ಶಕ್ತಿಗಾರರು. ಶೆಟ್ಟಿಗಾರ. ಅದು ಯಾರು ನೀ ಹೇಳಿದವರು? ಅವರೇ ಶಕ್ತಿಗಾರರು. ಹೌದು. ಹ್ಮ್. ಅಮ್ಮ, ಅಗ್ನಿ ಪೆಟ್ಟು ತಿಂದು ಓಡಿದನ. ಓಡಲಿ ಬಿಡು. ತಕ್ಷಣ ಮತ್ತೊಬ್ಬ ಬಂದ. ಯಾರು? ಅವ ನೀರುತ್ಯ ಯಾರೊಬ್ಬ ಬಂದ. ನೀರುತಿ ಬಂದ. ಹೌದು. ಬಂದವನೇ ನಿಮ್ಮ ಗಂಡನ ಜೊತೆಯಲ್ಲಿ ಕಾಲಕ ಮಾಡಿದ. ಅವನು ಪೆಟ್ಟು ತಿಂದು ಸೋತು ಓಡಿದ. ಅವನು ಓಡ್ಲಿಕ್ಕೆ ಇರುವವರವರಲ್ಲ ಅಮ್ಮ. ಕೆಲವರೆಲ್ಲ ಬರ್ತಾರೆ. ಯಾಕೆ? ಯಾಕೆ? ಎರಡು ಊಟ ಮಾಡುದು, ಓಡುದು, ಅದು ಓಡ್ಲಿಕ್ಕಾಗಿ ಇರುವುದು. ಹೌದೌದು. ಹಾಗೆ ಅವರೆಲ್ಲ. ಹೌದೌದು. ಬೇರೆ ವ್ಯರ್ಥ ಅಮ್ಮ, ಅವರೆಲ್ಲ. ಅವ ಹೋದ ತಕ್ಷಣ ಹಾ. ಅವರಿಗೆ ಗೊತ್ತಾಯ್ತು, ಇನ್ನು ಒಬ್ಬೊಬ್ರು ಹೋದ್ರೆ ಕಷ್ಟ ಉಂಟು, ಇವರು ಶಕ್ತಿಗಾರರು. ಹೌದು. ಹಾ. ಇವರೆಲ್ಲ ಅಷ್ಟು ಸುಲಭದಲ್ಲಿ ತಾಗ್ಲಿಕ್ಕೆ ಆಗುದಿಲ್ಲ ಹಾ. ಅಂತ ಹೇಳಿ ಅಮ್ಮ ಎಲ್ಲ ಒಟ್ಟಿಗೆ ಬರುವುದಕ್ಕೆ ಪ್ರಾರಂಭ ಮಾಡಿದ್ದಲ್ಲ. ಯಾರೆಲ್ಲ ಬಂದ್ರು? ಅಮ್ಮ, ಒಬ್ಬೊಬ್ರು ಬಂದ್ರೆ ಆಗುದಿಲ್ಲ ಅಂತ ಹೇಳಿ ಇಬ್ರಿಬ್ರು ಜೊತೆ ಆಗಿ ಬಂದದ್ದು. ಯಾರಿಬ್ರು? ಎದುರಿನಿಂದ ವರುಣ ಬಂದ, ಹಾ. ಹಿಂದಿನಿಂದ ವಾಯು ಬಂದ. ಎದುರಿನಿಂದ ವರುಣ ಬರುವಾಗ ಹಿಂದಿನಿಂದ ವಾಯು ಬಂದನ. ಹೌದು. ಏನಾಯ್ತು ಆಮೇಲೆ? ಪೆಟ್ಟು ಮಾಡಿದ್ರು. ಅಮ್ಮ, ನಿಮ್ಮ ಗಂಡ ಒಂದೊಂದೇ ಕೊಟ್ಟದ್ದು ಇಬ್ಬರಿಗೆ. ಓಡಿದ್ದಲ್ಲ, ಹೊಡೆದದ್ದೇ. ಹೋದ ರೀತಿ ನೋಡ್ಬೇಕಿತ್ತು. ಹೇಗೆ ಹೋದದ್ದು? ಎದುರಿನಿಂದ ವರುಣ ಹೋಗುವಾಗ ಹಿಂದಿನಿಂದ ವಾಯು ಹೋದದ್ದು ಗೊತ್ತೇ ಆಗ್ಲಿಲ್ಲ. ಎದುರಿನಿಂದ ವರುಣ ಹೋಗುವಾಗ ಹಿಂದಿನಿಂದ ವಾಯು ಹೋದದ್ದು ಗೊತ್ತೇ ಆಗಲಿಲ್ಲ. ಯಾರಿಗೂ ಗೊತ್ತಾಗ್ಲಿಲ್ಲ. ಇದ್ದವರೆಲ್ಲ ಮೂಗಿಗೆ ಕೈ ಹಿಡ್ದದ್ದು. ಹೀಗೆ ಇದು ಎಂತದು ಉಂಟ? ಕೈ ತೆಗಿಯ ಹಾಗಲ್ಲ ಅದು. ಅವರಿಬ್ಬರು ಓಡುವಾಗ ಹೀಗೆ ಮೂಗಿಗೆ ಬೆರಳಿಟ್ಟದ್ದು. ಮೂಗಿಗೆ ಹೀಗೆ ಬೆರಳಿಟ್ಟ ಬಣ್ಣ ಹೋಗ್ತದಲ್ಲ, ಅದಕ್ಕೆ ಹೀಗೆ ಅವರೆಲ್ಲ ಬಣ್ಣ ಹಾಕಿಕೊಂಡೇ ತಿರುಗಾಡುದು. ಹೀಗೆ ನೋಡಿದ್ವು. ಅದು ಬೇರೆಯಾ? ಹೀಗೆ ಮಾಡಿದ್ರೆ ಅದು ವಾಸನೆ. ಹೌದಾ? ಹೀಗೆ ಮಾಡಿದ್ರೆ ನಿಬ್ಬೆರಗಾಗಿ ನೋಡಿದರು. ಯಾಕೆ? ದಿಗ್ಭ್ರಮೆ ಆಯ್ತು ಅವರಿಗೆ. ಯಾರಿರಬಹುದು? ಇವರು ನೋಡಿದ್ದು ಇಷ್ಟೊಂದು ಶಕ್ತಿಗಾರರು. ಯಾರಿವರು ಅಂತ. ಈ ಶಕ್ತಿಗಾರರು ಯಾರಿವರು? ಹೌದು. ಅಮ್ಮ, ಕೊನೆಗೆ ಎಲ್ಲರೂ ಸೋತು ಓಡಿದ ತಕ್ಷಣ ಅವ ಬಂದಲ್ಲ, ಶಿರೇಶ. ಯಾರು? ಶಿರೇಶ, ಸುರನಾಥ ದೇವೇಂದ್ರ, ಸುರಪಾಲ ದೇವೇಂದ್ರ ಬಂದದ್ದು ಹೇಗೆ ಬಂದ? ಅಜ್ಜರನ್ನು ಏರಿಕೊಂಡು 50 ಕೈಯಲ್ಲಿ ಹಿಡಿದುಕೊಂಡು ಬಂದದ್ದು. ನೀನು ನೋಡಿದ್ದ ಸರಿ? ಹೌದು, ನೋಡಿದ್ದೇನೆ. ಸರಿ ನೋಡಿದ್ದೇನೆ. ನೀನು ನೋಡಿದ್ದೇ ಸರಿಯಾಗಿಲ್ಲ. ಫಸ್ಟ್ ನೋಡಿದ್ದೇನೆ. ಸ್ಪಷ್ಟವಾಗಿ ನೋಡಿದ್ದೆ. ಫಸ್ಟ್ ಆಗಿ ನೋಡಿದ್ದೇನೆ. ಅದು ಹೇಗೆ? ಫಸ್ಟ್ ಆಗಿ ಅವ ಕೈಯಲ್ಲಿ ಉಜ್ಜೇರನ್ನು ಏರಿಕೊಂಡು ಕೈಯಲ್ಲಿ 50 ಐರಾವತವನ್ನು ಏರಿಕೊಂಡು 56 56 ಐರಾವತ ಅದನ್ನು ಹಿಡಿದುಕೊಂಡು ಬಂದರು. ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದ ಸುರಪಾಲ ನಿಮ್ಮ ಜೊತೆಯಲ್ಲಿ ಹೋರಾಟವನ್ನು ನಡೆಸುವುದಕ್ಕೆ ಬಂದ. ಹೋರಾಟ ಆಯ್ತಮ್ಮ. ಅಮ್ಮ, ಪೆಟ್ಟು ತಿಂದು ದೇವೇಂದ್ರ ಓಡಿದ. ಅಮ್ಮ ರಸಿಕತನ ಇಲ್ಲ ನಿನ್ನಲ್ಲಿ. ಎಲ್ಲರೂ ಓಡಿದರು. ಮುಚ್ಚುವಾಯ್. ಯಾವುದಿಲ್ಲ ರಸಿಕತನ ಹೆಚ್ಚಾಗಿ ಈಗ ಆದದ್ದಮ್ಮ. ಹಾಗಲ್ವೋ? ಯಾಕೆ ಹೇಳಿದೆ? ಬಡಿತೇನೆ ಈಗ. ನಿಲ್ಲು. ಏನಾಗಿದೆ ಅಲ್ಲಿ? ಕೂಗುದು. ಯಾರು? ನೀನು ಹೀಗೆಯಾ? ಮನೆಯಲ್ಲಿ ಹೀಗೆಯಾ? ಹಕ್ಕಿ ಬರ್ತದೆ, ಅದೇ ಆಯ್ತು. ಏನು ದೂತ ಇದು? ಅವರು ಓಡಿದ ಮೇಲೆ ಸಂತೋಷದ ವಿಚಾರವಿದು. ಯಾಕೆ? ಸುರ ಗದ್ದುಗೆ ನಮ್ಮ ವಶವಾಗಿದೆ. ಇದ್ದಿರುವಾಗ
ಆಗ ನೀ ಸಂತೋಷದ ವಿಚಾರವನ್ನು ನಗು ನಗುತ್ತಾ ಹೇಳುದು ಬಿಟ್ಕೊಂಡು ಅಳುತ್ತಾ ಹೇಳ್ತಾರೆ. ಎಂತ ನಗು ನಗುತ್ತಾ ಹೇಳುವೆ. ನಕ್ಕಿ ನಕ್ಕಿ ಹೇಳ್ಬೇಕಾ? ಎಂತದನ್ನು? ನಾನು ನಗಾಡಿಕೊಂಡು. ಲಗಾಡಿ ಮಾಡಿ ಹೀಗೆ ಮಾಡಿದ್ರೆ ಲಗಾಡಿ ನಗಾಡಿಕೊಂಡು ಅದು ಅಟ್ಟಹಾಸ. ಹೆಚ್ಚಾಯ್ತಾ? ಹೆಚ್ಚಾಯ್ತು ಸ್ವಲ್ಪ. ಹಾ, ಅಷ್ಟೇ. ಅಮ್ಮ ಅಮ್ಮ ಎಲ್ಲ ದೇಹವೇ ಅಲಗಾಡುದು ಬಿಟ್ಟು ಬಾಯಿ ಮಾತಾಡುದಿಲ್ಲ. ಎಲ್ಲ ಬೆಟ್ಟದಿಂದ ಓಡಿದ್ದಲ್ಲ. ಎಲ್ಲರೂ ಓಡಿದರು. ಆಮೇಲೆ ನಿಮ್ಮ ಗಂಡ ಮಸಾನ ಏರಿದ್ರು. ನಾನು ಏರಿಸ್ತೇನೆ ಪಾಪಿ ಮಗನೇ. ಸಿಂಹಾಸನ ಏರಿದರು. ಶ್ರೀನಿವಾಸನ ಏರಿದರು. ಸಿಂಹಾಸನವರು ಏರಿದರು. ಶ್ರೀನಿವಾಸನ ಮೇಲೆ ಕುಳಿತರು. ಸಿಂಹಾಸನದ ಮೇಲೆ ಕುಳಿತುಕೊಂಡು ಕುಳಿತ ತಕ್ಷಣ ನಿಮ್ಮ ಗಂಡ ನನ್ನನ್ನು ಕರೆದ್ರು. ಏ ದೂತ, ನಿನ್ನನ್ನು ಪುನಃ ಕರೆದ್ರಲ್ಲ ಇಲ್ಲಿಗೆ? ಇಲ್ಲ, ಮೊದಲಿನ ಸಲ ಇದು ಕರೆದದ್ದು. ಏ ದೂತ, ಇಲ್ಲಿ ಬಾ, ನಾವು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಬಂದದ್ದ. ಇಲ್ಲಿ ಎಲ್ಲ ಉಂಟದ್ದೆಲ್ಲ ಮನೋಳಿ ರಂಜನೆ ಎಲ್ಲ. ಮನೋಳಿ ರಂಜನೆ ಎಲ್ಲ ಅದು ಅಲ್ಲಿ ಉಂಟು ದೇವಲೋಕದಲ್ಲಿ. ಹೌದದು, ಚಂದ ಆಗುದು ನೋಡುದಕ್ಕೆ. ಮನೋರಂಜನೆ ಉಂಟು, ಎಲ್ಲ ಸಾಂಕ್ರಾಮಿಕ ಕಾರ್ಯಕ್ರಮಗಳೆಲ್ಲ. ಅದ್ಯಾವುದಾ? ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳುಂಟು. ಇಲ್ಲಿ ಎಲ್ಲ ಕುಣಿಯವರಿದ್ದಾರೆ, ಎಲ್ಲ ಬರ್ಲಿ ಅಂತ ಕರೆದ್ರಮ್ಮ. ದೂತ, ನಾ ಕೇಳಿದ್ದೇನೆ ಅಪ್ಸರಾಂಗನೆಯರು. ಎಕ್ಸ್ಪೇರೆಸ್ರಿಯರು. ಅಪ್ಸರಾಂಗನೆಯರು. ಅಪ್ಸರಾಂಗನೆಯರು. ಎಕ್ಸ್ಪೇರೆಸ್ರಿಯರು. ಅಪ್ಸರಾಂಗನೆಯರು. ಅಪ್ಸರಾಂಗನೆಯರು. ಅದು ನನಗೆ ಬರುವುದಿಲ್ಲ. ಯಾಕೆ ಬರುದಿಲ್ಲ? ಯಾಕೆ ಗೊತ್ತಿಲ್ಲ. ನಾ ಸರಿ ಮಾಡಿದ್ದಲ್ಲ. ಹೌದು. ಹಾಗೆ ಅಪ್ಸರಾಂಗನೆಯರು ಇದ್ದಾರಂತೆ ಕೇಳಿದ್ದೇನೆ ನಾನು. ಚಂದ ಇದ್ದಾರಂತೆ, ಕುಣಿತಾರಂತೆ, ಹಾಗೆ ಹೀಗೆಲ್ಲ ಹೇಳ್ತಾರೆ ಲೋಕದವರು. ಅಮ್ಮ ಎಲ್ಲರೂ ಬಂದ್ರಮ್ಮ. ಬಂದು ಹೀಗೆ ಸಾಲಾಗಿ ನಿಂತರು. ಯಾರು ಬಂದದ್ದು? ಮೊದಲು ದಂಬೆ ಬಂದ್ಲು. ಮೊದಲಿಗೆ ದಂಬೆ. ಅದು ಯಾರು? ದಂಬೆ ಅಲ್ಲ, ರಂಬೆ. ದಂಬೆ. ರಂಬೆ. ರನ್ ರನ್ ರಂಬೆ ಬಂದ. ರನ್ ರಂಬೆಯೋ? ಯಾರು? ರನ್. ರಂಬೆ ಬಂದದ್ದು. ರಂಬೆ. ಬಂದ್ಲಮ್ಮ. ಲೀಲೆಯೋಲ್. ಬಂದ್ಲು. ಬಂದವಳು ಹೀಗೆ ನಿಂತ್ಲು. ಮತ್ತೆ ಆಮೇಲೆ ಮತ್ತೊಬ್ಬಳು ಬಂದ್ಲು. ಯಾರು? ಊದ್ವತಿ. ಊರ್ವಶಿ. ಒಟ್ರಾಶಿ. ಹೀಗೆ ಮಾಡಿದ್ರೆ ಒಟ್ರಾಶಿ. ಅವಳು ಊರ್ವಶಿ ಬಂದ್ಲು. ಆಮೇಲೆ ಮಂಜಲ್ ದೋಸೆ. ಮಂಜುಘೋಷೆ. ಆಮೇಲೆ ಜಾರುಶೂಲೆ. ಚಾರುಶೀಲೆ. ಜಾರುಶೂಲೆ. ಚಾರುಶೀಲೆ. ಜಾರುಶೀಲೆ. ಆಮೇಲೆ ಕಿಲೋಕೆಡ್ ಮನೆ. ಕಿಲೋತ್ತಮೆ. ಕಿಲೋಕೆಮೆ. ಆಮೇಲೆ ಇಟಾಚಿ ಬಂತು. ಕೃತಾಚಿ. ಪಿತಾಚಿ. ಅದು ನಿನ್ನ ಅಜ್ಜಿದು. ಕೃತಾಚಿ. ಇಟಾಚಿ. ಕೃತಾಚಿ. ಆಮೇಲೆ ಇದು ಆಂಬುಲೆನ್ಸ್ ಬಂತು. ಯಾವುದು? ಕೊನೆಗೆ ಆಂಬುಲೆನ್ಸ್ ಬಂತು. ಅಲಂಬುಸೆ. ಆಂಬುಲೆನ್ಸ್. ಅಲಂಬುಸೆ. ಮತ್ತು ಕೊನೆಗೆ ಮತ್ತೊಬ್ಳು ಬಂದು. ಯಾರು? ಮೂಜಿಗಾಸ್ತಾಳೆ. ಕುಂಜಗಸ್ತಲೆ. ಪುಂಡಿಗಸಿತಾಳೆ. ಅದೇನ ಹಾಗೆ ಆಗುದು? ಅವಳು ಬಂದದ್ದು. ನಿನಗೆಲ್ಲ ಹೀಗಾಗುದಕ್ಕೆ ಕಾರಣ ಏನು ಗೊತ್ತಾ? ಏನಮ್ಮ? ನಿನ್ನ ಹಲ್ಲಿನದ್ದೇ ತೊಂದರೆ. ಯಾವ ಹಲ್ಲು? ನಿನ್ನ 2 ಹಲ್ಲು ತೆಗಿಸಿದ್ರೆ ಎಲ್ಲ ಸರಿ. ಅದು ಬೇಡ. ಯಾಕೆ? ಮೇಲಿನ ಹಲ್ಲು ತೆಗಿದ್ರೆ ಮಂಡೆಗೆ ಪೆಟ್ಟಾಗ್ತದಂತೆ. ಈಗ ಮಂಡೆಗೆ ಪೆಟ್ಟಾಗಿ ಎಲ್ಲ ನೀ ಮಾತಾಡುದು. ಓ, ಈಗ ಆಗಿದ? ಮತ್ತೆಂತ? ನಾನು ನನಗೆ ಆದದ್ದಂತ ಎಣಿಸಲಿಲ್ಲ. ಮತ್ತೆ ನನಗೆ ಕೆಲವು ಬೈತಾರಲ್ಲ, ಅವರಿಗೆ ಮಂಡೆಗೆ ಪೆಟ್ಟಾದದ್ದಂತ ಎಣಿಸಿದ್ದು. ಇಲ್ಲವೇ ಇಲ್ಲ. ಓ, ನನಗೆ ಆದ. ಅವರಿಗೆಲ್ಲ ಹೆಚ್ಚಾಗಿದೆಯೋ, ನೀ ತಲೆಬಿಸಿ ಮಾಡಿ. ನನ್ನಷ್ಟಾಗ್ಲಿಲ್ಲ, ನನಗಿಂತ ಹೆಚ್ಚಾಗಿದೆ. ಆಯ್ತಾ ಅಮ್ಮ? ಹೇಳೋರು ಹೇಳ್ಕೊಂಡ್ರೆ. ಅಮ್ಮ ಅಮ್ಮ ಬಂದವರೆಲ್ಲ ಹೀಗೆ ಸಾಲಾಗಿ ನಿಂತ ತಕ್ಷಣ ನಿಮ್ಮ ಗಂಡ ಹೇಳಿದ್ರು, ಏಯ್ ನಿಮ್ಮನ್ನೆಲ್ಲ ನಿಲ್ಲಿಕ್ಕೆ ಕರೆದದ್ದಲ್ಲ, ನಿಮ್ಮಲ್ಲಿ ಏನೆಲ್ಲ ಉಂಟು ನನಗೆ ತೋರಿಸಿ ಅಂತ ಹೇಳಿದ್ರು. ಎಂತದ್ದು? ನಿಮ್ಮಲ್ಲಿ ಇರುವುದನ್ನೆಲ್ಲ ನನಗೆ ತೋರಿಸಿ. ಸಿಗದ ಹಾಕ್ತೇನೆ ಪಾಪಿ ಮಗನೇ. ಮತ್ತೆ ನಿನ್ನನ್ನು ಬಿಟ್ಟಾರ ಯಾರಾದ್ರೂ? ನೀನ್ ಇಂಥದ್ದೆಲ್ಲ ಮಾತಾಡಿದ್ರೆ? ಬಿಟ್ಟಾರ? ಯಾರದು ಬಿಟ್ಟಾರ ನಿನ್ನನ್ನು? ಬಿಟ್ಟಾರ? ಅದು ಬೇರೆ. ನೀ ಹೋಗಿ ಹೋದಲ್ಲ ನಿಮ್ಮ ದುರ್ಬುದ್ಧಿಯ ತೋರಿಸು. ನಿಮ್ಮಲ್ಲಿ ನೀ ಹೇಳಿದ್ದೇನೆ ಈಗ ಇರುವ ಅವರೆಲ್ಲರನ್ನು ಬರೀ ಹೇಳಿ. ನಿಮ್ಮಲ್ಲಿರುವ ಪ್ರತಿಭೆ ಹಾಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಆಲಮಿತಿ ಅಲ್ವಾ, ಆಗ ಒಂದು ಶಬ್ದ ಬಿಟ್ಟದ್ದು. ಹಾಗೆಯೋ ಬಿಟ್ರೆ ಬೇರೆ ಅನಾಹುತ, ಅಪಪ್ರಚಾರ. ಹೌದು. ಹಾಗಾಗಿ ನಾವು ಬಿಡುದು ಬೇಡ, ಇನ್ನು ಸಂಪೂರ್ಣವೇ ಮಾಡುವ. ಬೇಗ ಹೇಳುವ. ಹೌದು ಅಮ್ಮ, ಹಾಗೆ ನಿಮ್ಮಲ್ಲಿರುವ ಪ್ರತಿಭೆಯನ್ನು ತೋರಿಸಿ ಅಂತ ವ್ಯಕ್ತಪಡಿಸಿ ಹೇಳಿದ ತಕ್ಷಣ ಒಬ್ಬೊಬ್ಬರೇ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾರು? ಮೊದಲು ಅವಳು ದಂಬೆ. ರಂಬೆ. ಬಂದವಳು ಹೀಗೆ ನಿಂತು. ಇದೆಂತದ್ದ? ಅದು ಲುಂಗಿ ಅಲ್ಲ ಎಂತ ಹಂಗಿ. ಲುಂಗಿಯಲ್ಲಿ ನಿಂತು ಹೀಗೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿ. ಹೇಗೆ? ಬಾಯ್ತಾಳು ಎಷ್ಟು ಚಂದ ಅಮ್ಮ. ಹೇಗೆ? ನಾನು ನನ್ನ ಹೆಂಡತಿ ಎದುರಲ್ಲಿ ಕುಣಿಲಿಕ್ಕೆ ಅಂತ ಬಾಯಿಪಾಠ ಮಾಡಿಕೊಂಡು ಬಂದಿದ್ದೇನೆ. ಬಾಯಿಪಾಠ ಮಾಡೋದ್ರಲ್ಲಿ ಜಾಣ. ನಿಮ್ಮ ಎದುರು ಕುಣಿಬೇಕಾ? ಕುಣಿಬೇಕು. ಹೌದಾ? ಅಲ್ಲ, ನಾನು ಹೆಂಡತಿ ಎದುರು ಕುಣಿಲಿಕ್ಕೆ ಅಂತ ಬಾಯಿಪಾಠ ಮಾಡಿದ್ದು. ನೀ ಬಾಯಿಪಾಠ ಮಾಡಿದ್ದಲ್ಲ? ಹೌದು. ಇಲ್ಲಿ ಕುಣಿ. ಅಲ್ಲ, ಅದು ಹೆಂಡತಿ ಎದುರು ಕುಣಿಲಿಕ್ಕೆ. ಇಲ್ಲಿ ಕುಣಿದ್ರೆ ಮತ್ತೆ ಅಲ್ಲಿ ಕುಣಿಲಿಕ್ಕೆ ಇರ್ತದ? ಓ ಪುಣ್ಯಾತ್ಮ, ಅದು ಬಾಯಿಪಾಠ ಮಾಡಿದ್ದಲ್ವೇನಾ? ಉಳಿತದೆ ನಮ್ಮಲ್ಲಿ. ಇಲ್ಲಿ ಕುಣಿದ್ರೆ ಅಲ್ಲಿ ಇರ್ತದೆ. ನನ್ನಲ್ಲಿ ಎಷ್ಟೆಲ್ಲ ಉಳಿದಿಲ್ಲ ಈಗ. ಆಯ್ತು. ಈಗ ನಿಂತ್ಲಮ್ಮ, ನಿಂತ ಬಾಯಿಪಾಠ ನಡಬೇಕಿತ್ತು. ತಾಂತ ಕೊರ ತೈ ತರಿಗಿಡ ಗಿಡಕ ತಾಂತ ಕೊರ ತೈ ತರಿಗಿಡ ಗಿಡಕ ತಾಂತ ಕತ್ತಿನ ಕೊರ ತೈ ಚಕ್ಕಳಿಂದ ತಾಮ್ ಚಕ್ಕಳಿಂದ ತಾಮ್ ಚಕ್ಕಳಿಂದ ತಾಮ್. ಭವಿಷ್ಯ ಹೀಗಿರ್ಬೇಕು. ತತ್ತೋಂಗದಿ ಗುತಕ ತೈ ಟೈ ತತ್ತೋಂಗದಿ ಗುತಕ ತೈ
ತತ್ತೊಂಗ ದಿಗುತಕ ಟೈಯ 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 ಟೈ ತಯ್ಯ ತಯ್ಯ ಟೈಯ ತಯ್ಯ ಟೈಯ ಟೈಯ ಅದು ಬೇರೆ. ಅವರಾಗೆ ಅದು ನೀವು ಭೂಲೋಕದಲ್ಲಿ ಮಾಡಿ. ಹೌದು ನಿನ್ನೆದ್ದು ಅದು ಅಮ್ಮ ಅವರಾಗೆ ಒಬ್ಬಳಲ್ಲಿ ಕುಣಿಯುವಾಗ ಮತ್ತೊಬ್ಬಳು ಈಚೆ ಬದಿಯಲ್ಲಿ ಕುಣಿದು ಯಾರು? ಆಗ ಇದೀನ ಆಗ ಇದೀನ ಆಗ ಇದೀನ ಆಗ ಇದೀನ ಆಗ ಇದೀನ ಹಾತೈದಿನ 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 ತೈ ಅದಲ್ವದು ತೈ ತತ್ತ ತೈ ತತ್ತ ಈ ಸೈತತ್ತ ಅದು ನೀನು ಪಾಪಿ ಮಗನೇ. ಹಾಗೆ ಕುಣಿ ಹಾ. ಅವರಾಗೆ ಅವರ ಬಾಯಿ ತಾಳ. ಮತ್ತೊಬ್ಳು ಅವಳಷ್ಟಕ್ಕೆಂದು ಬದಿಯಲ್ಲಿ ನಿಂತುಕೊಂಡು ಕುಣಿದಮ್ಮ ಅವಳಿ ಬೇಸರವ ಇರ್ಬೋದು ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ಅಂತ ಕುಣಿಯುದು. ಅದು ಯಾಕೆ ಅವಳು ಹಾಗೆ ಅದು ಕೊಡುದು? ಗೊತ್ತಿಲ್ಲಮ್ಮ ಮೊದಲೇ ತಗೊಂಡಿದ್ದಲ್ಲ ಕಾಣ್ತದೆ ಹಾ. ದೇವೇಂದ್ರ ಕೊಡುವಾಗೆಲ್ಲ ಕಳೆದೊಂದು ಸ್ವಲ್ಪ ಕೊಡುದು ಕಾಣ್ತದೆ ಅದಕ್ಕೆ ತಲೆ ಬಿಸಿಯಲ್ಲಿ ಕುಣಿಯುದು ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ಅಂತ ಕುಣಿದಮ್ಮ ಇರಬಹುದು. ಹಾ. ದೇವಲೋಕದಲ್ಲಿ ಅಂತಹ ವ್ಯವಹಾರಗಳಿಲ್ಲ. ಹಾ. ಆದ್ರೂ ಏನೋ ಒಂದು ಬೇಸರದಲ್ಲಿ ಇರಬೇಕು. ಹೌದು. ಅವಳಿಗೆ ಕೊನೆಗೆಲ್ಲ ಕೊಟ್ಟದ್ದು, ಕೊನೆಗೆ ಅವಕಾಶ ಕೊಟ್ಟರೆ ಕೆಲವರೆಲ್ಲ ಹಾಗೆ ಇರ್ತಾರೆ. ಹೌದು ಇರ್ಲಿ. ಹೌದು ಆಯ್ತು. ಅಮ್ಮ ಹಾಗೆ ಅವರಲ್ಲಿ ಎಷ್ಟು ಚಂದ ಕುಣಿದು ಇರ್ಬೋದಲ್ಲ. ಹೌದು. ನೀನು ನೋಡಿದವ. ಹೌದೌದು. ನೀನು ಇಲ್ಲಿ ಮಾಡುವಾಗ ನನಗೆ ಗೊತ್ತಾಯ್ತು. ಅವರು ಅಲ್ಲಿ ಕುಣಿಲಿಕ್ಕೆ ಕಾರಣ ಯಾರು? ಹಾ, ಕಾರಣ ಬೇಕು. ಹಿಮ್ಮೇಳ ಹಿಮ್ಮೇಳ ಒಂದು ವ್ಯಕ್ತಿ ಉಂಟು. ಚಿಪ್ಪಡ್ಸೇನ ಅವನಿಗೆ ಗೊತ್ತಾದ್ರೆ ಎದ್ದು ಬಂದು ಎದೆಗೋದಿದ್ದಾನೆ. ಯಾಕೆ ಅವನ ಹೆಸರನ್ನೇ ಹಾಳು ಮಾಡಿದ್ಯಾ. ಚಿಪ್ಪಡ್ಸೇನ ಚಿತ್ರಸೇನನ ಗಾಯನ. ಚಿಪ್ಪಡ್ಸೇನ ಅವನ ಗಾಯನ. ಚಿತ್ರಸೇನನ ಗಾಯನ. ಗಾಯನ ಅವ ಗಾಯನ ಕೇಳ್ಬೇಕಿತ್ತು. ಹೇಗೆ? ಎಂತದ್ದು ಶ್ರುತಿ, ಶ್ರುತಿ. ಶ್ರುತಿ ಬೇಡ. ಯಾಕೆ? ಶ್ರುತಿಯ ಸುದ್ದಿ ತೆಗಿದ್ರೆ ಎಂಡ ತಿಡಿ ಸುಡಿಯಲ್ಲಿ ಹೊಡಿತಾಳೆ. ಹೌದಾ? ಆದ್ರೆ ಅಲ್ಲಿಗೆ ಹೋಗ್ತೀನಿ. ಹೌದೌದು ಹಾಗೆ ಅದು ಬೇರೆ ಅಮ್ಮ ಅದು ಹಾಲಾಪ್ನೆ. ಆಯ್ತದ? ಹಾಲಾಪ್ನೆ ಹೀಗೆ ಮಾಡಿದ್ರಲ್ಲ ಅದೇ ಆಗುದು. ಅಯ್ಯೋ. ಆಲಾಪನೆ. ಅಯ್ಯೋ ಹಾಲಾಪನೆ. ಅಯ್ಯೋ ಆಲಾಪನೆ. ಹಾಲಾಪನೆ. ಏಯ್. ಅಮ್ಮ ಕುಡಿ ದಪ ನಿದಪ ದಪ ಆಹಾ. ದಪ ಓಹೋ. ನಿದಪ ಸರಿ. ಗಪ ಆಹಾ. ಗಾಂಪ ಗಾಂಪ. ಗಪ ಗಾಪ. ನಿದಪ ದಪ ನಿದಪ ನಿನ್ನಪ್ಪ ದಪ್ಪ ದಪ್ಪ ನಿದಪ್ಪ ನಾದಪ್ಪ ನಿದಪ್ಪ ನಿನ್ನಪ್ಪ ದಪ್ಪ ನಿನ್ನಪ್ಪ ನಾದಪ್ಪ 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 ನಿದಪ್ಪ ನಿನ್ನಪ್ಪ ನಾದಪ್ಪ ನಿನ್ನಪ್ಪ ತಿಮ್ಮಪ್ಪ ತಿಮ್ಮಪ್ಪ ದಪ್ಪ. ಅದು ಹಾಗೆ ಅದು ಆ, ಸರಿಗಮ್ಮ ಅದು ಹಾಗೆ ಅವಳಾಗೆ ಅದು ದಪ್ಪ ಹಾಗೆಲ್ಲ ಉಂಟು. ಹೌದು ಹಾಗೆ ಹಾಗೆ ನನ್ನಪ್ಪ ನೀ ಹೇಳಿದ ಅಕ್ಷರದ ಅದು. ಹೌದು. ನಿನ್ನಪ್ಪ ಯಾರು? ಈಶ್ವರಪ್ಪನ. ಹೌದು ಚಿತ್ರಸೇನನ ಗಾಯನ. ಹಾಡುವಾಗಮ್ಮ ಹ್ಮ್. ಹತ್ತಿರದಲ್ಲಿ ಕುದುರೆ ಮಕ್ಕದವ ಗೊಂಕಿಕೆ ಹಾಕುದು ಮೃದಂಗ ಮೃದಂಗ ನುಡಿಸುವುದು. ಮೃದಂಗದಲ್ಲಿ ಹೀಗೆ ನಾದೊಂದುಂಡು 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 ನಾದೊಂದೀತ ಹಾಗಲ್ವಾ ಅದು? ನಾದಿರ್ದಿಲ್ಲ ಅಮ್ಮ ಇವರು ಹೀಗೆ ಕುಣಿತಾ ಇರುವಾಗ ಅಮ್ಮ ಹಾ. ನಿಮ್ಮ ಗಂಡ ಎದ್ದು ನಿಂತ್ರೆ ಸಾಕು ಹಾ. ಸಾಕು ನಿಮ್ಮದು ನಿಲ್ಲಿಸಿ. ನಿಮ್ಮ ಸಾಕು ನಿಮ್ಮ ಆಟ. ಅವರಿಗೆ ಒಮ್ಮೊಮ್ಮೆ ಸಿಟ್ಟು ಬರುದು ಯಾಕೆ ಗೊತ್ತುಂಟು? ಯಾಕೆ? ಹೆಚ್ಚು ಮಾಡಿದ್ರೆ ಸಿಟ್ಟು ಹೌದು ಬರ್ತದೆ. ಅವರು ಜೋರು ಮಾಡಿದ್ದು ಹೌದು. ಸಾಕು ನಿಮ್ಮ ಆಟ ನಿಲ್ಲಿಸಿ ಅಂತ ಹೇಳಿ. ಆಟ ನಿಲ್ಲಿಸಿ. ಅಲ್ಲ ನಿಮ್ಮ ಹಾ, ಕುಣಿಯುವ ನಾಟ್ಯ ಆಟ. ನಾಟ್ಯ. ನಾಟ್ಯ ಎಲ್ಲ ನಿಲ್ಲಿಸಿ ಹಾ. ಸಾಕು ಇವತ್ತೇ ಕುಣಿದ್ರೆ ನಾಳೆ ಮಾಡ್ತೀರಿ ಹ್ಮ್. ಬಾಕಿ ಅಂತ ಹೇಳಿ ಹಾ. ಎಲ್ಲ ಹೋದ್ರಮ್ಮ ಸಾಲಾಗಿ. ಹೋದ ತಕ್ಷಣ ನನ್ನನ್ನು ನಿಮ್ಮ ಗಂಡ ಪುನಃ ಕರೆದ್ರು. ಹೇಗೆ? ನಿಮ್ಮ ಗಂಡ ಪುನಃ ನನ್ನನ್ನು ಕರೆದ್ರು. ಏಯ್, ನಿಮ್ಮ ಗಂಡ ಪುನಃ ನನ್ನನ್ನು ಕರೆದರು. ನಿಮ್ಮ ಗಂಡ ಪುನಃ ನನ್ನನ್ನು ಕರೆದ್ರು. ಬೇಡ, ನಿಮ್ಮ ಗಂಡ ಮತ್ತೆ ನನ್ನನ್ನು ನಿಮ್ಮ ಕರೆಸಿದರು. ಗಂಡ ನನ್ನನ್ನು ಅದು ಎಂತದ್ದು ಅದು? ನಿಮ್ಮ ಗಂಡ ಮತ್ತೆ ನನ್ನನ್ನು ಕರೆದ್ರು. ನಿಮ್ಮ ಗಂಡ ನನ್ನನ್ನು ಕರೆದ್ರು. ಹಾ, ಕರ್ದ್ರು. ಕರ್ದು ಹೇಳಿದ್ರೆ ಅದೂತ ಹಾ. ನಾವು ಇದನ್ನೆಲ್ಲ ನೋಡ್ಲಿಕ್ಕೆ ಬಂದದ್ದ ಹ್ಮ್. ನಾವು ಸ್ವಲ್ಪ ಸ್ವಲ್ಪ ತಕೊಳ್ಳುವ ಅಂತ ಹೇಳಿ. ಹಣೆ ಬರಗೆಟ್ಟವರೇ, ಹೋದಲ್ಲಿಯೂ ನಿಮ್ಮ ಅಭ್ಯಾಸ ಬಿಡುವುದಿಲ್ಲ ಅಲ್ಲ? ಇಲ್ಲಪ್ಪ. ಅಲ್ಲಿ ಹೋಗಿ ಅದನ್ನೇ ಮಾಡಿದ್ದ. ನಮ್ಮದು ಹೋದಲ್ಲೇ ಹೆಚ್ಚು ಇರುದು ಮನೆಯಲ್ಲಿಲ್ಲ. ಬೈಯುದಿಲ್ವಾ ಹೆಂಡತಿ? ಮತ್ತೆಂತ ಸ್ವಲ್ಪ ಸ್ವಲ್ಪ ತಗೊಳ್ಳುವ ವಿಶ್ರಾಂತಿ. ವಿಶ್ರಾಂತಿ. ಮನೆಯಲ್ಲೆಲ್ಲ ವಿಶ್ರಾಂತಿ ತಗೊಳ್ಳಿಕ್ಕೆ ಬಿಡ್ತಾರ? ಬಿಡುವುದಿಲ್ಲ. ಹೆಂಡತಿಯರು ಬಿಡುದಿಲ್ಲ. ನೀವು ಅದು ಮಾಡಿ ಇದು ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಹೇಳುದಿಲ್ಲ. ನಿನ್ನ ಹೆಂಡತಿ ತುಂಬಾ ಉಪದ್ರ ಮಾಡ್ತಾಳೆ ನಿನಗೆ. ನಾನು ಹೇಳ್ತೇನೆ ನೀವೆಲ್ಲ ಹೇಳುದಿಲ್ಲ ಅಷ್ಟೇ. ಯಾರು? ನೀವು ಗಂಡನ ಹಾ. ಅವರೆಲ್ಲ ಹೇಳುದಿಲ್ಲ ಅಷ್ಟೇ. ಹಾ, ಹಾ. ಅಮ್ಮ ಯಾರು? ಅಮ್ಮ. ಅವರ ಅವ್ರವ್ರವ್ರು. ಹಾ. ಅಮ್ಮ ಹಾ. ಹಾಗೆ ನಾವಲ್ಲಿ ಸ್ವಲ್ಪ ಕುಳಿತಿರುವಾಗ ಸಂತೋಷದಿಂದ ಒಬ್ಬ ಬಂದದ್ದಲ್ಲಮ್ಮ. ಯಾರು? ಹಾರಾಡಿ ಮೇಳದಿಂದ. ಬೇರೆ ಯಾವ ಮೇಳ ಇರ್ಲಿಲ್ವಾ? ಅಲ್ಲ ಹಾರಾಡಿ ಮೇಳದಿಂದ ಹಾರಾಡಿಕೊಂಡು ಮೇಲಿಂದ ಓರ್ವ ಬಂದ. ಆಕ್ಷನ್ ಬಂದದ್ದು. ಯಾರು? ಆಕ್ಷನ್. ಯಕ್ಷ ಬಂದದ್ದು. ಯಕ್ಷನೇ ಬಂದದ್ದು. ಯಕ್ಷ. ಆಕ್ಷನ್. ಯಕ್ಷ ಬಂದದ್ದು. ಯಕ್ಷರಾಜ ಪಿಂಗಳಾಕ್ಷ. ಪಿಂಗಳಾಕ್ಷ ಬಂದ. ಹಾ. ಹಾ. ಬಂದೇನು ಮಾಡಿದ? ಬಂದವನೇ ನಿಮ್ಮ ಗಂಡನ ಹತ್ತಿರ ನಿಂದ. ಹಾ. ನಿಂದು ಒಂದೇ ಒಂದು ಶಬ್ದ ಮಾತಾಡಿದ. ಏನ್ ಹೇಳಿದ? ನಿಮ್ಮ ಗಂಡನಲ್ಲಿ ಬಂದವ ಕೇಳಿದ್ದ. ಏನು? ಏ ಹ್ಮ್. ನೀನೀಗ ಪ್ರೆಗ್ನೆಂಟಾ? ಏಯ್, ಏಯ್
ಅದರಲ್ಲಿ ಇಡುದು. ಇನ್ಯಾರಾದ್ರೂ ಕತ್ತರಿಸಿ ಪ್ರಚಾರ ಮಾಡುವವರು ಇದ್ರೆ ಮಾಡ್ಲಿ ಅಂತ ಹೇಳಿ ನಾನು ಭೂಲೋಕದಿಂದ ಸ್ವರ್ಗಕ್ಕೆ ಹೋದ. ಸರಿ ಮಾತಾಡ್ತೇನೆ ಅವ. ಹೌದು ಸರಿ ಉಂಟು. ಹೌದೌದೌದು. ಮತ್ತೆ ಭೂಲೋಕದಿಂದ ಸ್ವರ್ಗಕ್ಕೆ ಹೋಗಿ ನೋಡಿ ಬಂದ ರಕ್ಕಸ ಹೇಗೆ ಮಾತಾಡುದು? ಇವರ ಅಪ್ಪ ಮಾತಾಡಿದ ಹಾಗೆ ಮಾತಾಡುದ? ಕಳ್ಳರಿಗೆ ಹುಟ್ಟಿದವರು ನನ್ನ ಬಗ್ಗೆ ಹೇಳುದು. ನೀನು ಒಳ್ಳೇದು ಮಾತಾಡ್ತಾ ನನಗೆ ಅರ್ಥವಾಯ್ತು. ನೀನೀಗ ಪ್ರೆಗ್ನೆಂಟ್ ಅಂತ ಕೇಳಿ. ಹಾಗಲ್ಲ ಅದು, ನಿನಗೆ ಪ್ರಜ್ಞೆ ಉಂಟಾ? ನಿನಗೆ ಪ್ರೆಗ್ನೆಂಟ್ ಅದು ಹಳ್ಳು ಯಾವುದು ತಡವರಿಸು. ಹೌದು ಯಾವುದು ಬಿಡುದಿಲ್ಲ. ಇಲ್ಲ ಅಮ್ಮ 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 ಆಯ್ತಾ? ಅಷ್ಟೊತ್ತಿಗೆ ನಿಮ್ಮ ಗಂಡ ಹೇಳಿದ್ರೆ ಯಾರ ನೀನು? ಯಾರು ನೀನು? ನಾನು. ನೀನ್ ಯಾರು? ಯಾರು ಗೊತ್ತಿಲ್ಲ ನಿನಗೆ? ನೀನ್ ಯಾರು ತಗೋ, ಯಾರು ಗೊತ್ತಾಗ್ಲಿಕ್ಕೆ ನೀನ್ ಯಾರ? ನೀನು ದೊಡ್ಡ ಇವನ ನೀನು. ಅಲ್ಲಿ ಇಷ್ಟೊತ್ತು ಮಾತಾಡಿದೆ ನಾನು. ಮಾತಾಡಿದ್ರೆ ಅಂತ ಹೇಳಿದ್ರೆ ನಮ್ಗೆ ಬೇರೆ ಜನ ಸಿಗ್ಲಿಲ್ಲ, ಅದಕ್ಕೆ ನೀನಲ್ಲಿ ಮಾತಾಡು. ನಿನ್ನ ಕರ್ಮವೇ. ಕರ್ಮ ನಿನ್ನ ಕರ್ಮ. ನಿನಗೆ ಬಂದ ದುರ್ವಿಧಿಯೇ. ನಿನಗೆ ಬಂದದ್ದು ಪಾಪಿ ಮಗನೇ. ಕಾಪಿಗೆ ಅಂತ ಹೇಳಿದ್ರೆ ಕಪ್ಪಾಳಿಗೆ ಇಡ್ತಾನೆ. ಪಾಪಿ ಮಗನೇ. ಯಾರ ಮಾತಾಡ್ದ ನೀನು? ಮತ್ತೆ ಯಾರ್ಯಾರಿಗೆ ಕರೆದು ಬೈತಿ ನೀನು? ನನ್ನಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಿನಗೆ. ಸಿಗಿದಾಕ್ತೇನೆ. ಸಿಗಿದಾಕ್ಲಿಕ್ಕೆ ಎಂತದ? ಬಾಳೆ ದಿಂಡು ಸಿಗಿದಾಕ್ಲಿಕ್ಕೆ ಏನು? ಯಾರ್ಯಾರಲ್ಲಿ ಮಾತಾಡ್ತಿ? ನನ್ನಲ್ಲಿ ಮಾತಾಡ್ಲಿಕ್ಕೆ ಅದ ನಿನಗೆ? ಇಲ್ಲಿ ಬಾದೂತ ಆಗೆಲ್ಲ ಬೇರೆ ಬೇರೆ ಹೋಗ್ತೈತಿ. ಈಗ ಸರಿ ಮಾತಾಡ್ತಿದ್ಯಲ್ಲ. ಹೌದೌದು. ನೀವು ಒಮ್ಮೊಮ್ಮೆ ಎಂತದಾಗುದು? ಇಲ್ಲ ಇಲ್ಲ, ಅದೇ ಜಾಗದಿಂದಲೇ ಹಾಗೆ ಇದ್ದೇನೆ. ವಿಷಯ ಆಗ ಬೇರೆ ಈಗ ಬೇರೆ. ಅಮ್ಮ ಬಂದವನಿಗೆ ನಿಮ್ಮ ಗಂಡ ಬೈದದ್ದು. ಓ, ಅಲ್ಲಿ ನಡೆದ ಘಟನೆ. ಅದು ನನಗೆ ಅದು ದೃಶ್ಯ ಇಲ್ಲದಿದ್ರೆ ಭಾವನ ಬರುದಿಲ್ಲ. ಭಾವನ ಲಾರಿಯಲ್ಲಿ ಹೋದದ್ದು. ಭಾವನಾ ಲಹರಿ. ಹೌದೌದು. ನೀನು ಬಿಟ್ರೆ ಎಲ್ಲರ ಜೊತೆಲಿ ಹೋಗ್ತೀನಿ. ಅಮ್ಮ ಅವಾಗ ನಿಮ್ಮ ಗಂಡ ಅವನಿಗೆ ಬೈದದ್ದು. ಏನಂತ? ನೀನು ಬರುವಾಗ ಯಾರ್ಯಾರೆಲ್ಲೆಲ್ಲ ಹೇಳುತ್ತಾ ಬರ್ತಾ ಇದ್ಯಂತೆ, ಎಲ್ಲಿಂದಲೋ ಬಂದವ ಇಲ್ಲಿ ಕುಳಿತಿದ್ದಾನೆ, ಹಾಗೆ ನೀನು ಯಾರ್ಯಾರಲ್ಲಿ ಮಾತಾಡ್ತೀನಿ, ನನ್ನಲ್ಲಿ ನಿನಗೆ ನೇರ ಮಾತಾಡ್ಲಿಕ್ಕೆ ಆಗೋದಿಲ್ವಾ? ಬೈದದ್ದು ನಿಮ್ಮ ಗಂಡ. ಬೈಯದೆ ಉಳಿತಾರೆ. ಅದಕ್ಕೆ ಅವ ಬಂದವ ಹೇಳಿದ, ನಿಮ್ಮಂತವರೆಲ್ಲ ಮಾತಾಡ್ಲಿಕ್ಕೆ ನಾವು ಜನವ, ನೀವು ಇಷ್ಟು ಮಾತಾಡುವಾಗಲೂ ನಾವು ಸುಮ್ಮನಿದ್ದದ್ದು ಯಾಕೆ? ನಿಮ್ಮ ಮಟ್ಟಕ್ಕೆ ನಮಗೆ ಇಳಿಲಿಕ್ಕೆ ಆಗುವುದಿಲ್ಲ. ನಮಗೆ ಸಂಸ್ಕಾರ ಉಂಟು, ನಾವು ದೇವತೆಗಳು, ನೀವು ರಕ್ಕಸರು. ನಿಮ್ಮಲ್ಲೆಲ್ಲ ನಾವು ನಿಮ್ಮ ಭಾಷೆಯಲ್ಲಿ ಮಾತಾಡುವುದಿಲ್ಲ. ಉತ್ತರ ಕೊಡುವ ಸ್ಥಳದಲ್ಲಿ ನಿಮಗೆ ಉತ್ತರ ಕೊಡ್ತೇನೆ ಅಂತ ಅವ ಹೇಳಿದ. ಯಾರು ಹೇಳಿದ್ದು? ಅವ ಬಂದವ ಹೇಳಿದ. ಇದು ಯಾರೋ ದೂತನೇ ಹೇಳಿದಾಗ? ದೂತ ಅಲ್ಲ, ಅವ ಬಂದ ಯಕ್ಷ ಹೇಳಿದ್ದೆ. ಅದಕ್ಕೆ ನಿಮ್ಮ ಗಂಡ ಹೇಳಿದ್ರೆ ನೀವು ಮಾತಾಡ್ದೆಂತದ? ನಾವು ಏನಿದ್ರು ಫಿಟ್ ಮಾಡು ಅಂತ ಹೇಳಿದ್ವಿ. ನಾವು ಏನಿದ್ರು ಫಿಟ್ ಮಾಡು ಅಂತ ಹೇಳಿದ್ವಿ. ಏನಿದ್ದರೂ ಪೆಟ್ಟು ಮಾಡೋಣ ಮಾಡುವಂತ ಹೇಳಿದ ತಕ್ಷಣ ಅಮ್ಮ ಬಂದವ ರೆಕ್ಕೆಯಲ್ಲಿ ನಿಮ್ಮ ಗಂಡನಿಗೆ ಕಪ್ಪಲ್ ಮೋಕ್ಷ ಮಾಡಿದ್ದು. ಬಂದ ಯಕ್ಷ ನನ್ನವರ ಜೊತೆಯಲ್ಲಿ ಇಷ್ಟೊಂದು ಮಾತುಗಳನ್ನು ಮುಂದರಿಸಿ ಅವನ ರೆಕ್ಕೆಯಿಂದ ಬಡಿದದ್ದು. ಹೌದು, ಕಪ್ಪಲ್ ಮೋಕ್ಷ ಮಾಡಿದ್ದು. ಏನು ಮಾಡಿದ್ರು ನನ್ನವರು? ನಿಮ್ಮವರು ಎಂತ ಮಾಡಿದ? ಅಲ್ಲಿಗೆ ಕೂತ್ರೆ ಕುಳಿತುಕೊಂಡದ್ದೆ ನನ್ನವರು. ಹೌದು, ಗೊತ್ತಾಯ್ತು. ಏನಾಗ್ಲಿಲ್ಲ. ಇಲ್ಲಿ ಬಾ. ಅವ್ರಿಗೆ ಏನಾಗ್ಲಿಕ್ಕೂ ಇಲ್ಲ. ಹೌದು, ಅವರು ಕುಳಿತುಕೊಂಡು ಎಂತೆಂತ ಪೆಟ್ಟೆಲ್ಲ ಮಾಡಿದ್ದಾರೆ. ಅದು ನಾನು ಕೂಡ ಎನಿಸಿದೆ. ಏನು? ಈ ಸಲದ್ದು ಇವರದು ಕುಳಿತುಕೊಂಡು ಹೊಸ ರೀತಿಯ ಪೆಟ್ಟಿರ್ಬಹುದು ಅಂತ. ಯಾಕೆ ಹೇಳು? ಶೆಟ್ಟಿಗಾರರಲ್ವ ಅವರು? ಶೆಟ್ಟಿಗಾರರು ಬಿಡುದಿಲ್ಲ ಅವರು. ಅವ ಶೆಟ್ಟಿಗಾರ ಎಲ್ಲಿದ್ದಾನೆ? ಕರ್ಕೊಂಡು ಒಮ್ಮೆ. ಹೌದು ಅಮ್ಮ. ಆಗ ಅಮ್ಮ ತುಂಬಾ ಹೊತ್ತಾದ್ರೂ ಸುದ್ದಿ ಇಲ್ಲ. ಯಾರದ್ದು? ನಿಮ್ಮ ಗಂಡ ಕಾಣದಿಲ್ಲ, ಎದ್ದು ನಿಲ್ಲುವುದು. ಹೌದೇ? ಹೋಗಿ ನೋಡ್ತೇನಮ್ಮ. ಕುಳಿತವರು ಅಲ್ಲಿಗೆ ಮಲಗಿದೆ. ದೂತ ಮಲಗಿದ್ದು ಏನಾಗ್ಲಿಲ್ಲ. ನನ್ನವರು. ಹೌದು, ಏನು ಆಗ್ಲಿಲ್ಲ. ಏನಾಗ್ಲಿಲ್ಲ. ಹೀಗೆ ಹೇಗಮ್ಮ? ಮಲಗಿ ಎಂತೆಂತ ಯುದ್ಧವನ್ನೆಲ್ಲ ಮಾಡಿದ್ದಾರೆ ನನ್ನವರು. ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ವಮ್ಮ? ಶಕ್ತಿಗಾರರವರು. ಹೌದು, ಶೆಟ್ಟಿಗಾರ. ನಾನು ಎಣಿಸಿದೆ ಮಲಗಿಕೊಂಡು ಇವರು ಈ ಸಲ ದೋಷ ರೀತಿಯ ಪೆಟ್ಟು ಇರ್ಬೋದು. ಯುದ್ಧ ಮಾಡ್ತಾರೆ ಅಮ್ಮ. ತುಂಬಾ ಹೊತ್ತು ಕಾದ್ರೂ ಇವರು ಹೇಳುದು ಕಾಣುದಿಲ್ಲ. ಮಲಗಿದವರು ಹೇಳಲಿಲ್ಲ. ಹತ್ತಿರ ಹೋಗಿ ಎಬ್ಬಿಸ್ತೇನೆ, ಎಷ್ಟು ಎಬ್ಬಿಸಿದ್ರು ಎಬ್ಬುದೇ ಇಲ್ಲಮ್ಮ. ಎಷ್ಟು ಎಬ್ಬಿಸಿದರೆ ಹೇಳುವುದಿಲ್ಲ. ಎಷ್ಟು ಎಬ್ಬಿಸಿದ್ರು ಎಬ್ಬುದಿಲ್ಲ. ಏನಾಯ್ತು ದೂತ? ಮುಖದ ಹತ್ತಿರ ಹೋಗಿ ನೋಡ್ತೇನೆ ಅಮ್ಮ. ಏನಾಯ್ತು? ಇಷ್ಟು ಉದ್ದ ನಾಲೆಗೆ ಹೊರಗೆ ಹಾಕಿ ಅಮ್ಮ ನಿಮ್ಮ ಗಂಡ ಸತ್ಯ. ಅಯ್ಯೋ ಅಯ್ಯೋ ಪತಿ ಮಡಿದಿಯಲ್ಲ ಪಣಿಯ ಜತಿಗಳು ಬರೀನಲ್ಲ ಚಿತೆಯಳು
ಪತಿಗಿರಿ ಮಾಡಿದೆಲ್ಲ ದೂತನಾಡಿರುವಂತಹ ನುಡಿಗಳನ್ನು ಕೇಳಿದಾಕ್ಷಣದಲ್ಲಿ ಬರಸಿಡಿಲೇ ನನ್ನ ನೆತ್ತಿಗೆ ಅಪ್ಪಳಿಸಿರುವಂತಹ ಅನುಭವ ನನ್ನ ಬದುಕಿಗಾಗಿ ಹೋಯ್ತಲ್ಲ. ನನ್ನ ಪತಿಯನ್ನು ನಾನು ಕಳೆದುಕೊಂಡೇನೆ, ನಾನು ವಿಧವೆಯಾದರೆ ಯಾಕೆ ಇಂತಹ ಕಷ್ಟವೆನ್ನುವುದಂತ ದೇವರು ನನ್ನ ಬದುಕಿಗೆ ಕೊಟ್ಟು ಬಿಟ್ಟ. ಪತಿಯನ್ನು ಕಳೆದುಕೊಂಡು ಲೋಕದಲ್ಲಿ ಬದುಕುವುದಕ್ಕೆ ಸಾಧ್ಯ ಉಂಟೆ? ಪತಿಗೆ ಬೇಕಾಗಿ ಅಳುವಂತಹ ಸ್ಥಿತಿಯೇ ನನ್ನ ಬದುಕಿಗೆ ಒದಗಿತ್ತಲ್ಲ ಶಿವನೇ. ಅತು ಬಲವಿನ್ನೇನು ಸುಮ್ಮನೆ, ಅತು ಬಲವಿನ್ನೇನು ಸುಮ್ಮನೆ, ಸತ್ತವರು ಜೀವಿಪರೇ. ಖಂಡಿತವಾಗಿಲ್ಲವೇ ಇಲ್ಲ. ಸಮರ ಸಮರ್ಪಣ ದನಗಳ ವಿಸ್ತರಿಸಿ ಬಿತ್ತರಿಸಿದ ದನಗಳ ಕುಡಲವರು ಸದ ಬಡಿದ ನಾಗಮಾತಿಯಲ್ಲಿ ಹೊಸಗೈವೆ ಎನ್ನುವುದರಲ್ಲಿ ದನಗಳ ಜನ ಸತ್ತಂತಹ ನನ್ನವರಿಗಾಗಿ ನಾನು ಅತ್ತಿಗೆಂತಾದ್ರಿ, ಸತ್ತಂತಹ ನನ್ನವರು ಮತ್ತೆ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಹಾಗಿದ್ರೆ ನನಗೆ ಇಂತಹ ಕಷ್ಟವನ್ನು ತಂದೊಡ್ಡಿದವರು ಯಾರು? ನನ್ನ ಈ ವಿಧವೆಯಾಗುವುದಕ್ಕೆ ನನಗೆ ಇಂತಹ ಕಷ್ಟವನ್ನು ತಂದೊಡ್ಡಿದವರು ಯಾರು? ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲವೇ ಅಲ್ಲ, ಎಲ್ಲ ದೇವತೆಗಳೇ, ದೇವತೆಗಳೇ. ಸಂತೋಷದಲ್ಲಿ ಇರಬೇಕಂತಹ ನನ್ನ ಸೌಭಾಗ್ಯವನ್ನೇ ಕಸಿದುಕೊಂಡಿರೆ. ಸಂತೋಷದ ಕಣ್ಣೀರು ಬರಬೇಕಂತಹ ನನ್ನ ಕಣ್ಣಲ್ಲಿ ರಕ್ತವನ್ನು ಬರಿಸಿದರೆ ನನಗಿಂತಹ ಅನ್ಯಾಯವನ್ನು ಮಾಡಿರುವಂತಹ ನಿಮಗೆ ಸರಿಯಾದಂತಹ ಪಾಠವನ್ನು ಕಲಿಸಲೇಬೇಕು. ಸರಿ ಸರಿ, ನನ್ನ ಮಗನಿದ್ದಾನೆ ಮಹಿಷ, ಅವನಲ್ಲಿ ವಿಚಾರವನ್ನು ಅರುಹುತ್ತೇನೆ. ಸೋಮನಸರ ವ್ರತವನ್ನೇ ಸರವಡಿಯದೆ ಹೋದೆ ಅಂತಾದ್ರೆ ದಿತಿ ಸುತೆಯ ಮಾಲಿನ್ಯ ನಾನಲ್ಲವೇ ಎಲ್ಲ. ನನ್ನ ಮಗನನ್ನು ಕರೆದು ಹೇಳಬೇಕಾಗಿದೆ, ನನ್ನ ಮಗನಲ್ಲಿ ವಿಚಾರವನ್ನು ಸ್ಪಷ್ಟಗೊಳಿಸಬೇಕಾಗಿದೆ. ಮಗನೇ 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 ಮಹಿಷ, ಬಾ ಬಾ ಬಾ.
ಕಾಲದಲ್ಲಿ ಮಗಳಾಗಿದ್ದೆ ತಾಯಿ. ಸರಿ ಮಗನೇ. ಆ ಹೊತ್ತಿಗೆ ಮಗನೇ ಮಹಿಷ, ನಾನೇ ಕರೆದವಳು. ನಿನ್ನ ಧ್ವನಿ ಕೇಳಿಸಿದಮ್ಮ. ಹೆತ್ತ ಕರುಣಿನ ಕರೆಯನ್ನು ಆಲಿಸಿ ಓಡೋಡಿ ಬಂದಿದ್ದೇನೆ. ಸರಿ ಮಗನೇ. ಕರೆದೆ ಅಮ್ಮ, ಕರೆದೆ ಮಗನೇ. ಕರೆದೆ ತಾಯಿ, ಕರೆದೆ ಕಂಡ. ಕರೆದೆಯ ಜನನಿ. ಹೌದು ಮಗನೇ. ಬಂದು ನೋಡಿದಾಗ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಮಾಡಲಿ ಅಮ್ಮ, ಏನು ನಿನ್ನ ಕಣ್ಣೀರಿಗೆ ಕಾರಣ ಹಲವು ಚಂದ್ರನ ಸರಸಿದ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ. ನಿನ್ನ ಕಣ್ಣೀರಿಗೆ ಕಾರಣ ಯಾರಮ್ಮ? ಸತ್ಯವಾಕದ ಬ್ರಹ್ಮನಿಂದ ತಂದ್ರೆ ಇಲ್ಲ ಮಗನೇ. ಆರಾಧ್ಯ ಮೂರ್ತಿ ಪರಮೇಶ್ವರ ಮಾಡಿದ್ದಾರೆ. ಹೇಳು. ಶ್ರೀ ಹರಿಯಿಂದಲೇ ಹಾಕಿದ್ದಾರೆ ಕೇಳಮ್ಮ. ನಿನ್ನಿಂದ ಎತ್ತರಕ್ಕೆ ಬೆಳೆದಿರುವ ನಿನ್ನ ಮಗನಿರುವಾಗ ಕಣ್ಣೀರು ಯಾಕೆ? ಹೇಳಮ್ಮ, ಹೇಳಮ್ಮ, ಮಗನೇ. ನಮ್ಮ ಬಾಳು ತೀರಿಸುವುದು ಮಗನೇ ಕಂದಕಂದ ಮೇಲು ನಾಟವನ್ನು ಬಯಸಿ ಕಂದಕಂದ ಮೊನ್ನೆ ಕಾಳಗಕ್ಕೆ ಸೈತ ಬೆರೆಸಿ ಕಂದಕಂದ ಏನೇನಯ್ಯ ಕಂದಕಂದ ಮಗನೇ. ತಾಯಿಯ ಧ್ವನಿಯನ್ನು ಕೇಳಿದಾಕ್ಷಣದಲ್ಲಿ ಓಡೋಡಿಕೊಂಡು ಬಂದೆಯನ್ನ ಸುಕುಮಾರ. ಬಂದಂತಹ ನಿನ್ನನ್ನು ಎತ್ತಿ ಮುತ್ತಿಕ್ಕಬೇಕಾದಿತ್ತು ನಾನು. ಒಂದನ್ನು ಮಾಡುತ್ತಿಲ್ಲ ಯಾಕೆ? ಆದ್ರೆ ಏನು ಮಾಡೋಣ ಮಗನೇ, ನಮ್ಮ ಸ್ಥಿತಿಯನ್ನು ಏನೆನ್ನುವ ಹಾಗೆ ನಿನ್ನಲ್ಲಿ ಬನ್ನಿಪಲ್ಲಿ ಹೇಳಿ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕೆನ್ನುವಂತಹ ಆಸೆ ನಿನ್ನ ಅಜ್ಜಿಯ ಮನದಲ್ಲಿದ್ದದ್ದೇನು ಸತ್ಯ. ಅದನ್ನು ನೀನು ಈಡೇರಿಸಿ ಕೊಡುವುದಕ್ಕಾಗಿ ನಿನ್ನ ತಂದೆಯವರು ದೇವಲೋಕಕ್ಕೆ ಹೋದ ವಿಚಾರ ನೀ ಕೂಡ ತಿಳಿದವನಲ್ಲವೇ? ನನ್ನಲ್ಲಿ ಹೇಳಿಯೇ ಹೋಗಿದ್ದಾರಮ್ಮ. ಏನಾಯ್ತಮ್ಮ ಯುದ್ಧದ ಪರಿಣಾಮ? ಸೇನೆಯನ್ನು ಕೂಡಿಕೊಂಡು ಹೋದದೇನು ಸತ್ಯ. ಎದುರಿಗೆ ಬಂದಿರುವಂತಹ ಎಲ್ಲ ದೇವತೆಗಳನ್ನು ಸೋಲಿಸಿದರಂತೆ ಮಗನೇ. ಸಂತೋಷದ ವಿಚಾರ. ನೀನು ಅಳುವುದ್ಯಾಕಮ್ಮ? ಈ ಸಂತೋಷ ಎನ್ನುವುದು ನಮ್ಮ ಬದುಕಿನಲ್ಲಿ ಹೆಚ್ಚು ದಿನ ಉಳಿಯಲಿಲ್ಲ ಮಗನೇ. ಸಂತೋಷವನ್ನು ಅನುಭವಿಸುತ್ತಿರುವಂತಹ ಕಾಲಕ್ಕೆ ನಿನ್ನ ತಂದೆಯನ್ನು ಕೊಂದರಂತೆ ಮಗನೇ. ವಚನವನ್ನು ಆಲಿಸಿ
ಕೇಳ್ತಾ ಇದ್ದೇನಮ್ಮ. ಖುದ್ದು ಬಿಟ್ಟರು ಮಗನೇ. ನನ್ನ ತಂದೆಯವರು ತೀರಿಕೊಂಡರ ತಾಯೇ. ಹೌದು ಕಂದ. ನನ್ನಪ್ಪ ಸ್ವರ್ಗಕ್ಕೆ ಹೋದರಮ್ಮ. ಕಳಿಸಿದರು ಪಾಪಿಗಳು ಮಗನೇ. ನಾನು ತಪ್ಪಲಿಯಾದೇನೆ ತಾಯೇ. ಮಾತನಾಡಬೇಡ ಸುಕುಮಾರ ಮಗನೇ. ಕಂದ ಮಗನೇ, ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಮಾಡಲ್ಲ ತಾಯಿ. ತಂದೆಯನ್ನು ಕೊಂದಂತಹ ದೇವತೆಗಳನ್ನು ನಾನು ನಿನ್ನ ತಂದೆಯನ್ನು ಕೊಂದದ್ದು ಯಕ್ಷ. ಬಂದರೆ ನಿರ್ಲಕ್ಷ್ಯ. ಓಹೋ ಕೊನೆಗೊಮ್ಮೆ ಆರಾಧ್ಯ ಮುತ್ತಿ ತ್ರಯಕ್ಷಣ ಬರಲಿ. ಬಂದರೆ ಅವನ ಮೂರನೇ ಕಣ್ಣಲ್ಲಿ ಬೆವರಳಿಸಿ ಓಹೋ ತಂದೆಯನ್ನು ಕೊಂದದ್ದೇವರು. ಯಕ್ಷ ಮಗನೇ, ಯಕ್ಷ ತರಳನೇ. ತನಯನಾಡಿದನುಡಿಗೆ ಮಾಡಿನಿ ಮನದಿ ಗರಿಸದನಾಡು ನುಡಿದನೆ ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಗಣವ ವನಜನಾಭನ ಬರುವ ಸುಖದಿ ಅನವರ ಕಸು ಮನಸರ ಪಕ್ಷದಿ ಹೌದು ಮಗನೇ. ನಿನಗೆ ತೋರುವನೊಂದು ವಿಧಿಯಲ್ಲಿ ಪಡೆದವರಗಳು ಓ ನನ್ನ ತನೆಯನೇ, ನೀನಾಡಿದಂತಹ ಒಂದೊಂದು ಮುತ್ತಿನ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಬಹಳ ಆನಂದವಾಯಿತು. ಹೆತ್ತವ್ವೆಯ ಮನದ ಕಷ್ಟ ಏನಿದೆ ಎನ್ನುವುದನ್ನು ಅರಿತು ಅದನ್ನು ಬಗೆಹರಿಸುತ್ತೇನೆನ್ನುವಾಗ ಓರ್ವಾತ ಸುಕುಮಾರ ಹೊರಡುತ್ತಾನಂತಾದ್ರೆ ಆ ತಾಯಿಗೆ ಇನ್ನೇನು ಬೇಕು ಹೇಳು ಮಗನೇ. ಅವರೆಲ್ಲರನ್ನು ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಇದೆ ಎನ್ನುವ ಹಾಗೆ ಅರ್ಥವಿಸಿಕೊಂಡವಳೆ. ಗೊತ್ತಿದ್ದು ನಿಲ್ಲಿಸಿದ ಕಾರಣ ಉಂಟು ಮಗನೇ, ಕಾರಣ ಉಂಟು. ಆ ದೇವತೆಗಳ ಪಕ್ಷಪಾತಿಯಾಗಿ ಓರ್ವ ಬಂದೇ ಬರ್ತಾನೆ. ಬರುವವನು ಸಾಮಾನ್ಯದವನಲ್ಲ, ಆ ಹರಿ ಬರ್ತಾನೆ ಮಗನೇ, ಹರಿ ಬರ್ತಾನೆ. ನೋಡಿಕೊಳ್ತೇನೆ. ಬರುವುದು ಮಾತ್ರವಲ್ಲ, ಕಪಟತನದಿಂದ ನಮ್ಮನ್ನು ವಂಚಿಸುವುದಕ್ಕೆ ಸಾಧ್ಯತೆ ಉಂಟು. ನಾನೇನ್ ಮಾಡ್ಬೇಕು? ದೈವದ ಬಲವೂ ಬೇಕು, ದೇವರ ಬಲವೂ ನಮಗೆ ಪ್ರಾಪ್ತಿಯಾಗಬೇಕು. ಅದಕ್ಕಾಗಿ ನನ್ನ ಒಂದು ಮಾತನ್ನು ಈಡೇರಿಸಿಕೊಡುವೆಯ ಮಗನೇ. ಇಲ್ಲಿ ನಿಲ್ಲದಿರು ಮಗನೇ, ಕಾಡನ್ನು ಸೇರು ಮಗನೇ. ಅದರ ಕುರಿತಾಗಿ ಭಜನೆಯನ್ನು ಮಾಡುವುದಕ್ಕಾಗಿ ಮಾತ್ರವಲ್ಲ, ಒಲಿದಂತಹ ಅಜನಿಂದ ಅಜೇಯವಾದಂತಹ ವರವನ್ನು ನಿನ್ನದಾಗಿಸಿಕೊಳ್ಬೇಕು. ಕಂದ, ಹೊರಡುತ್ತಿರುವಂತಹ ವೇಳೆಗೆ ಇದೋ ಈ ಕೂರಸಿ ನಿನಗೆ ಕೊಡ್ತಾ ಇದ್ದೇನೆ. ಶುಭವಾಗಲಿ. ಆದಷ್ಟು ಬೇಗ ನನ್ನ ಸುಕುಮಾರ ಅರಮನೆಯನ್ನು ಸೇರು ಮಗನೇ, ಅರಮನೆಯನ್ನು. ಮಾತೆಗೆ ಮನಿಗೂ ವಿಖ್ಯಾತ ವಕಿಸಲು ಪದೈರೆಯನು ಆಟಕುಂಠನ ಪೊರ ದೈತೋಡು ಪುಷ್ಕರ ಕ್ಷೇತ್ರವ ಪುಗುತ್ತಲೇ ಬಳಿಗ ಸಾಧಿಸಿ ರಾಮ ಭಜನೆ ಮೂಲಕ ಮೆಚ್ಚಿದ್ದೇನೆ. ಅಜೇಯವಾದವರ ಬರೆದಿದ್ದೇನೆ. ಸಂತದ ಸುದ್ದಿಯನ್ನು ತಾಯಿಯನ್ನು ತಿಳಿಸುವುದಕ್ಕಾಗಿ ಪುನಃ ಪ್ರವೇಶ
ಗಿರಿ ಕಂದರುಗಳಿರುವ ಚಂದ ಸುದ್ದಾಂತ್ಯರು ಅದನ್ನು ಅರಿಯುತ್ತಾಗ ಹಿರಿಯ ಭಾಗಿಗಳಂತ ನಾವುಗಳು ಸ್ವರ್ಗಲೋಕ ಲಭಿಸಬೇಕನ್ನುವಂತ ಉದ್ದೇಶದಿಂದ ಒಂದೊಮ್ಮೆಗೆ ಲಗ್ಗೆ ಇಟ್ಟೆವು. ಸ್ವರ್ಗಲೋಕ ನಮ್ಮ ಪಾಲಿಗಾಯ್ತು. ಆದ್ರೆ ಏನು ಮಾಡೋಣ ಆ ಸುರಪಾಲ ಹೋಗಿ ಆ ಹರಿಯಲ್ಲಿ ದೂರ ಇತ್ತ. ಆದ್ರೆ ಹರಿವನ್ನ ಹೇಳಿ ಇಲ್ಲ, ಆತನ ಕೈಯಿದ್ದಂತ ಆ ಸುದರ್ಶನ ಚಕ್ರ ಬಂದು ನಮ್ಮ ಅಂಗಾಂಗವನ್ನೆಲ್ಲ ಮಾಡಿ ಹೋಯ್ತು. ಅಂಗವಿಕಲರಾಗಿ ಗಿರಿ ಕಂದರಗಳಲ್ಲಿ ಅಳಿಯುವಂತ ಸ್ಥಿತಿ ನಮ್ಮ ಪಾಲಿಗಾಯ್ತು. ಆದರೆ ಈಗಿಂದೀಗ ಬಂದ ವಾರ್ತೆ ಏನು? ಹರಿಹರಾದಿಗಳಿಂದ ಬರಲು ಬೆಳಕದಂತೆ ಮತ್ತೊಮ್ಮೆ ನಾವು ಸ್ವರ್ಗವನ್ನು ಪಡೆಯಬೇಕು ಎನ್ನುವ ಹಾಗಿದ್ರೆ ನಮಗೆ ಸರಿಯಾದಂತ ನೇತಾರನೊಬ್ಬ ಬೇಕು. ಯಾರಂತೆ? ಈಗ ಆಲೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಕೇಳಿದೆಯ ವಾರ್ತೆಯನ್ನು. ಶೋನಿತೆಯಲ್ಲಿ ಮಹಿಷಾಸುರನೆನ್ನುವ ದಾನವ ಹುಟ್ಟಿಕೊಂಡಿದ್ದಾನಂತೆ. ವಿಧಿಯಿಂದ ಘನತರವಾದಂತಹ ತಪಸ್ಸಿನ ಮೂಲಕವಾಗಿ ವರಗಳನ್ನು ಪಡೆದಿದ್ದಾನೆ. ನಾವೆಲ್ಲರೂ ಅವರನ್ನು ಕೂಡಿಕೊಂಡವೆ ಎಂದಾದ್ರೆ ನಮಗೊಂದು ಬಲ ಹೆಚ್ಚಾಗುತ್ತದೆ. ಹಾಗಾಗಿ ಎಲ್ಲರೂ ಆ ಕಡೆಗೆ ತೆರಳು. ಪರಾಕ್ರಮ ಇರುವಂತಹ ಸ್ಥಳ ಯಾರು ಅಂತ ಕೇಳಿದ್ದೀರಿ? ದೇವೇಂದ್ರ ಮಹಾಪ್ರಭು ನಾನೇ ಸರಿ ಬಂದಂತ ಕಾರ್ಯ ಅನೇಕ ಇದೆ ಪರಿಣಾಮವರು ನಮ್ಮದಂತಹ ನಾಕಲೋಕಕ್ಕೆ ವಿದ್ಯುನ್ಮಾಲ್ಯ ಸುತನಂತೆ ಮಹಿಷಾಸುರನಂತೆ ತನ್ನವರೆಲ್ಲರೂ ಸೇರಿಸಿಕೊಂಡು ಇಲ್ಲಿಗೆ ಬಂದಿದ್ದಾನಂತೆ. ಹಾಗಾಗಿ ಅವನನ್ನು ಎದುರಿಸಲು ಸಿದ್ಧರಾಗಿ ನಾನೇ ಮುಂದೆ ನಿಂತ
ಇಲ್ಲದೆ ಹೋದ್ರೆ ಒಂದು ಕಳೆ ಮುಚ್ಚ ಬಾಯಿ. ಬಿಡು ಗಣ್ಣನೆ, ಎದುರಿಸುವುದಕ್ಕೆ ಬಂದೆಯೋ ಶಿರ ಹಾರಿಸಿಯೇನು? ಸ್ವರ್ಗಲೋಕದ ಸುಪತ್ತನ್ನು ಬಯಸಿ ಬಂದಿದ್ದೇಯ. ಒಳ್ಳೆಯ ಮಾತಿಗೆ ಹೇಳ್ತಾನೆ, ಒಂದು ದಾರಿಗೆ ಸುಂಕ ಇಲ್ಲ ಎಂಬ ಹಾಗೆ ಹಿಂದೆ ಹೋದೆ ಇಲ್ಲದಿದ್ದರೆ ನಿನ್ನ ಶಿರಕ್ಕೆ ಮಾಡಿಬಿಟ್ಟೆ. ಈ ಹಿಂದಿನ ಸೇಡನ್ನು ತೀರಿಸುವುದಕ್ಕಾಗಿ ಬಂದಿದ್ದೇವೆ. ದುರಕಿದಿರಾದವನ ಸುರಪ್ಪನ ಸರಿ ನಿನಗೊಂದು ಹಿತವಚನವನ್ನು ಹೇಳ್ತೇನೆ. ನಾಲ್ಕದ ಸರ್ವಾಧಿಕಾರವನ್ನು ನನ್ನ ಚರಣಗಳಿಗೆ ಒಪ್ಪಿಸಿದರೆ ಇಲ್ಲದಿದ್ದರೆ ವಿಳಸವಿಲ್ಲದಾಗೆ ಮಾಡಿಯನು.
ಎಲ್ಲವೋ ಮಹೇಶನೇ, ನಿನ್ನ ಹಿತ ಆಯ್ತಾ? ಮುಗೀತಾ? ಇಲ್ಲ, ಇನ್ನೂ ಉಂಟು. ನಿನ್ನ ಹಿತವಚನಕ್ಕೆ ಧಿಕ್ಕಾರ. ನೀನು ಹೇಳಿದ ಹಾಗೆ ಸೂರಪೀಠವನ್ನು ಬಿಟ್ಟು ಕೊಡುವುದಕ್ಕೆ ಪರಂಪರೆಯಿಂದ ಬಂದದಲ್ಲ, ಶತಕ ಮಾಡಿ ಬಂದವಿದೆ. ಒಂದು ಶತಯಾಗಗಳನ್ನು ಮಾಡಿ ಬಂದವನಿದ್ದೇನೆ. 3 ಮೂರ್ತಿಗಳನ್ನು ಏಕಕಾಲದಲ್ಲಿ ಮೆಚ್ಚಿಸಿ ಸುರಪೀಠವನ್ನು ಪಡೆದವನಿದ್ದೇನೆ. 3 ಮೂರ್ತಿ ಏನು ಕೆಳಗಿಂದ ಮೇಲೆ ಬರುವಾಗೆಲ್ಲ ಅಯೋಮಯವಾಗಿದೆ. ಏನು ಹೇಳಿದ್ದು ನೀನು? ಏನು ಇಕೋ ಹಿಡಿದಿದ್ದೇನೆ. ಶತಯಾಗ ಮಾಡಿ ಪಡೆದ ನಾಲ್ಕನ ಅಧಿಕಾರವನ್ನು ಸಾಮರ್ಥ್ಯವನ್ನು ಪ್ರಧಾನವಾಗಿರಿಸಿದ ನಿಜಾರ್ಥದಲ್ಲಿ ಮಾಡಿದ್ದೇನೆ. ನೋಡ್ದನು ಜಯವಾಗಲಿ, 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 ಜಯವಾಗಲಿ. ಏನದು ನೆಕ್ಕುನೆ? ಅದಕ್ಕೆ ಅರ್ಥ ಇಲ್ಲ, ವಿಮರ್ಶೆ ಇಲ್ಲ, ಅರ್ಥವಿಲ್ಲದನ್ನು ಆಡಲಬಾರದು. ಉದ್ಗಾರದು. ಶೋಣಿತಾಪುರದ ಆಧಾರ ಸ್ತಂಭಗಳ ನಿಮ್ಮೆಲ್ಲರ ಶ್ರಮದೊಂದಿಗೆ ನಾಟವನ್ನು ನನ್ನದಾಗಿಸಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಅರ್ಪಣ ತರ್ಪಣಗಳೆಲ್ಲ ಸಾರಿ ನಾಟದಲ್ಲಿ ಶಿವಸ್ತುಗಳಿವೆಂಬುದನ್ನು ಕೇಳಿದ್ದೇವೆ. ಈವರೆಗೆ ಕಂಡದ್ದಿಲ್ಲ. ಎಲ್ಲವನ್ನೊಮ್ಮೆ ಪರೀಕ್ಷಿಸಿ ನೋಡೋಣ. ಕೊಬ್ಬಿದ್ದಾನೆ, ದೇವಲೋಕಕ್ಕೆ ದಾಳಿ ಇಟ್ಟು ನಮ್ಮೆಲ್ಲರಿಗೂ ದಿಸೆ ಕೆಡಿಸಿ ಓಡಿಸಿದ್ದಾನೆ. ಪ್ರಭು, ಅವನನ್ನು ವಧಿಸುವಂತಹ ಕಾರ್ಯ ನಿನ್ನಿಂದಲೇ ಆಗಬೇಕು. ದೇವತೆಗಳೇ, ಅರಿತೇನು ನಾನು ದೇವತೆಗಳೇ, ವೈಶಾಖ್ಯನಗಾಗಿ ಯಾರಿಗೂ ಚಿಂತಿಸುವಂತ ಅಗತ್ಯವಿಲ್ಲ. ಶಿಕ್ಷೆಗೂ ರಕ್ಷೆಗೂ ದಕ್ಷನಾಗಿಹ ಪಕ್ಷಿವಾಹನನಿದ್ದಾನೆ. ನಾವೆಲ್ಲರೂ ಸೇರಿಕೊಂಡು ವೈಕುಂಠದೆಡೆಗೆ ಸಾಗೋಣ. ಸಾಗೋಣ.
ಭವ ಸುರರ ನುಡಗೂಡು ಮಡಿತದು ವೈಕುಂಠದಲ್ಲಿ ಕಾಣದಿರು ಕೈಲಾಸದಲ್ಲಿ ಹರಳು ಕಾಣ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಹರಿಹರರೇ, ಹರಿಹರ ಪದಕ್ಕೆ ರೇಗಿ ಸಕಲ ಗುರುಳ ಹರಿಹರರೇ, ಸುರರನ್ನೆಲ್ಲ ಸೇರಿಸಿಕೊಂಡು ಈ ಕಡೆ ನಿಮ್ಮನ್ನೇ ಹುಡುಕುತ್ತಾ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನಪ್ಪ ಅದು? ಶೋಣಿತಾಪುರದಲ್ಲಿ ದ್ವಿತೀಯ ಕುವರಿಯಾದಂತ ಮಾಲಿನಿಯ ಮಗ ಮೈಷಾಕ್ಯ ಎನ್ನುವಂತಹ ದಾನವ ನನ್ನಿಂದಲೇ ಬೇಕಾದಂತಹ ವರಬಲವನ್ನು ಪಡೆದು ದೇವಲೋಕವನ್ನಡಲಿ ದೇವತೆಗಳನ್ನು ದೆಸೆಗಿಡಿಸಿದ್ದಾನೆ. 3 ಲೋಕಕ್ಕೂ ತಾ ಒಡೆಯ ಎನ್ನುವಂತ ಅಹಂಕಾರದಿಂದ ಅಧರ್ಮವರ್ತಿಯಾಗಿ ಪಂಚಮಹಾಪಾತಕಗಳನ್ನೇ ಎಸಗುತ್ತಾ ಇದ್ದಾನೆ. ಆ ದುಷ್ಟನನ್ನು ಕೊಂದು ಲೋಕಕ್ಕೆ ಸುಕ್ಷೇಮವನ್ನು ಒದಗಿಸಿಕೊಡಬೇಕು. ಮಹೇಶ, ಕುರುಡನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾದ ಅಂತ ಸತ್ವವನ್ನು ಹೊರಬಿಡಹುತ್ತೇನೆ.
ಪರಾಶಕ್ತಿ ಸಂಯುಕ್ತಳು ಆದಂತ ನನ್ನನ್ನು ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡವರಿದ್ದೀರಾ. ಮುಖಾವಲೋಕನವನ್ನು ಮಾಡಿಕೊಂಡೇ ಎಂದಾದರೆ ಕಣ್ಣೀರ ಗೋಡಿಯ ದರಗೇಳುತ್ತಾ ಉಂಟು. ಯಾರಿಂದ ಯಾವ ರೀತಿಯ ಕಷ್ಟಕ್ಕೊಳಗಾದಿರಿ ನಿರ್ಭಯದಿಂದ ತಿಳಿಸಿರಿ. ಮಹಿಷ ವರ ಬಲಿ ಘೋರವಾದಂತಹ ಗೊಂಡಾರಣ್ಯವನ್ನು ಪ್ರವೇಶ ಮಾಡಿ ವಿಧಾತನ ಕುರಿತಾಗಿ ಘನತರವಾದ ತಪಶ್ಚರ್ಯೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಭಕ್ತಿಗೆ ಒಲಿದಂತಹ ವಿಧಾತನಿಂದ ಬೇಕು ಬೇಕಾದಂತಹ ವರಬಲ ಸಂಪನ್ನತೆಯನ್ನು ಪಡೆದ ಸದುಪಯೋಗ ಪಡಿಸಿಕೊಳ್ಳುವುದರ ಬದಲಾಗಿ ದುರುಪಯೋಗ ಪಡಿಸಿಕೊಂಡ ತಾಯಿ. ಭೂಲೋಕದಲ್ಲಿದ್ದ ಭೂಭುಜರ ಕೈ ಕಟ್ಟಿದ, ಪಾತಾಳದಲ್ಲಿದ್ದ ನಾಗಾದಿಗಳ ಹೆಡೆಮೆಟ್ಟಿದ, ನಿಮಿಷರನ್ನು ಸಮರಕ್ಷೇತ್ರದಲ್ಲಿ ಹಿಂದಕ್ಕಟ್ಟಿದ ತಾಯಿ ಈರೇಳು ಲೋಕದಲ್ಲೂ ಮಾಡಬಾರದಂತಹ ಅನ್ಯಾಯ ಅಕ್ರಮಗಳನ್ನೇ ಎಸಗುತ್ತಾ ಇದ್ದಾನೆ. ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆ, ಸರ್ಪ ಹತ್ಯೆ, ಬ್ರಹ್ಮ ಹತ್ಯೆ, ಗೋಹತ್ಯೆ ಮೊದಲಾದಂತಹ ಪಂಚಮಹಾಪಾತಕಿಯಾಗಿದ್ದಾನೆ. ಸೂರ್ಯ ಚಂದ್ರಾದಿಗಳ ಸಂಚಾರಕ್ಕೆ ತಡೆಯನ್ನೊಡ್ಡುತ್ತಾ ಇದ್ದಾನೆ. ಯಾಗ ಯಜನಾದಿಗಳಿಗೆ ಕಂಟಕ ಸದೃಶ್ಯನಾಗಿದ್ದಾನೆ. ಸೆರೆಯಲ್ಲಿ ಧರ್ಮವೆನ್ನುವಂತಹ ಗೋವು ಕಾಲ್ಮರಿದು ಗರಾಶಾಯಿಯಾಯಿತಮ್ಮ. ಅಧರ್ಮವೆನ್ನುವಂತಹ ವ್ಯಾಘ್ರ ಬಾಧ್ಯೆರೆದು ಖರೀದಿಸ್ತಾ ಇದೆ. ಕಡು ಕಡುವನನ್ನಾದರೂ ಕರುಣೆಯ ಕಣ್ಣಿಂದ ಕಾಣುವಂತಹ ಕಾಮಧೇನು ಕಾಮುಕರ ಕೈಸ್ವಾಧೀನವಾಗಿ ಹೋಯಿತು ತಾಯಿ. ಕಲ್ಪದಲ್ಲಿ ಉಳಿದು ಕಲ್ಪಿಸಿದ್ದನ್ನು ಅಲ್ಪಕಾಲದಲ್ಲಿ ತಲುಪಿಸಿಕೊಡಬಲ್ಲ ಕಲ್ಪವೃಕ್ಷ ಅಲ್ಪರಾಧೀನವಾಗಿ ಹೋಗಿದೆ. ಚಿಂತಾಮಣಿಗೆ ಚಿಂತಗೀಡಾಗಿದೆ ಎಮ್ಮ. ಮಹಿಯ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚಳವಿಕ್ಕಿದ ಮದಾಂಧ ಮಹಿಷನನ್ನು ಮರ್ದಿಸಿ ಮಹಿಗೆ ಮಾಂಗಲ್ಯವನ್ನು ಒದಗಿಸಿಕೊಡಬೇಕು ಎಂಬುದಾಗಿ ಮಂಗಲ ಪ್ರದೆಯಾದ ನಿನ್ನಲ್ಲಿ ಮಕ್ಕಳ ಮನವಿ ತಾಯಿ. ವರಬಲವನ್ನು ಪಡೆದು ಕೊಬ್ಬಿದ ಮಹಿಷ ಸ್ವರ್ಗವನ್ನು ಏರಿದನೆ, ನಿಮ್ಮನ್ನೆಲ್ಲ ದೆಸೆಗೆಡಿಸಿದನೆ, ಪಂಚ ಮಹಾಪಾತಗಳಲ್ಲಿ ನಿರತನಾಗಿದ್ದಾನೆ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯಲಿದ್ದಾನೆ. ಯಾರೂ ಭಯಗೊಳ್ಳಬೇಡಿ. ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆತಿರುವಂತಹ ದೃಢ ಮಹಿಷನನ್ನು ವಧಿಸಿ ಬಂದ ಕಷ್ಟವನ್ನು ಪರಿಹರಿಸಿಕೊಡ್ತೇನೆ. ಧೈರ್ಯಸ್ಥರಾಗಿ ಶರಣಾಗಿಗಳೇ, ದುರ್ಳಂತಹ ಮಹಿಷ ಶಂಕದುರ್ಗಾದ್ಯರನ್ನು ಸೇರಿಕೊಂಡಿದ್ದಾನೆ. ದಾದಾಜ್ಞೆ ಮುಂದೆ ಪತಂಗಗಳಾಟ ನಡೆದಿದೆ ಮಕ್ಕಳೇ. ನಾನೇ ಪ್ರತ್ಯಕ್ಷನಾದ ಬಳಿಕ ಕಳರವೀದಿಯೇ ನಿಮಗೆ. ದುಳ ಅಂತ ಮಹಿಷನನ್ನು ಮಾತ್ರವಲ್ಲದೆ ಆತನನ್ನು ಅನುಸರಿಸಿ ಮುಂದಿರುತ್ತಂತಹ ಶಂಕ ದುರ್ಗಾದ್ಯರನ್ನು ಸಂಹರಿಸಿ ಬಂದ ಕಷ್ಟವನ್ನು ಪರಿಹರಿಸಿಕೊಡ್ತೇನೆ. ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ. ವಿಶ್ವಕರ್ಮನ ಘನತರದಿ ಶೋಭಿಸುವ ಭೂಷಣ
ತುಂದಿಲಾಂತಕರಣಗಳು ಆಗಿದ್ದೇವೆ. ಈ ಹೊತ್ತಿನಲ್ಲಿ ನಿರಾವರಣೆ ಸುಂದರಿಯಾದಂತಹ ಮಹಾಮಾತೆಯನ್ನು ಶೃಂಗರಿಸುವುದಕ್ಕೆ ಬೇಕಾಗಿ ಮಯ ವಿಶ್ವರು ತಂದಂತಹ ದಿವ್ಯ ದುಕೋಲಗಳನ್ನು ರಂಭಾದಿ ನಾರಿಯರು ಬಂದು ಕ್ರಮಾಗತವಾಗಿ ಶೃಂಗರಿಸಿದವರಿದ್ದಾರೆ. ಮಹಾಮಾತೆ ಸಂಕಲ್ಪ ಮಾತ್ರದಿಂದಲೇ ದುರುಳ ದಮನವನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದರೂ ಮಹಾಮಾತೆಗೆ ನಾವೇನಾದರೂ ಮಕ್ಕಳಾಗಿ ಕಾಣಿಕೆಯನ್ನು ಕೊಡುವುದು ಬೇಡವೇ? ಬೇಕೇ ಬೇಕು. ಏನನ್ನು ಕೊಡೋಣ? ಅಮ್ಮ ದುರುಳನಾದಂತಹ ಮಹಿಷನನ್ನು ವಧಿಸುವುದಕ್ಕೆ ಬೇಕಾಗಿ ಚಕ್ರಾಯುಧವನ್ನು ಸ್ವೀಕರಿಸುತ್ತಾರೆ. ಲೋಕಕಂಟಕನಾಗಿ ಮೆರೆಯುತ್ತಿರುವ ಮಹಿಷನ ವಧಕ್ಕಾಗಿ ತ್ರಿಶೂಲವಮ್ಮ ದುರುಳ ಮಹಿಷನ ವಧೆಗಾಗಿ ಇದೋ ಬ್ರಹ್ಮದಂಡ ತಾಯಿ. ಹರೆಯ ಧರ್ಮದ ಉದ್ಧಾರಕ್ಕಾಗಿ ವಜ್ರಾಯುಧ ತಾಯೇ. ಮಾತೆಯ ಪದಕ್ಕೆ ದುಷ್ಟರ ನಾಶಕ್ಕೆ ಬೇಕಾಗಿ ಸರ್ವಧರ್ಮದ ಚಕ್ರವನ್ನು ಸ್ವೀಕರಿಸಬೇಕಮ್ಮ. ಶ್ರದ್ಧೆಯಿಂದ
ಶ್ರದ್ಧೆಯಿಂದ ಅರ್ಪಿಸಿದಂತಹ ಸಕಲಾಯುಧಗಳನ್ನು ಮಹಾಮಾತೆ ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ಮಹಾಮಾತೆಯನ್ನು ನಖಶಿಕಾಂತವಾಗಿ ನಾವು ನೋಡಿದೆವು ಎಂದಾದರೆ ಆಕಾಶದ ಅಂಚಿನಿಂದ 666 ಅಂಗುಲ ಅಡಿ ಆಚೆಗೆ ವ್ಯಾಪ್ತಿಯನ್ನು ಹೊಂದಿದಂತಹ ಮಹಾಮಾತೆಯನ್ನು ವರ್ಣಿಸುವುದಕ್ಕೆ ಹಸಿರ ಕಣ್ಣುಗಳಿದ್ದರೂ ಸಾಲದೇ ಹೋಗುವುದು ಈ ಹೊತ್ತಿನಲ್ಲಿ. ಇಂದ್ರನ ಪ್ರಭುಶಕ್ತಿ, ಅಗ್ನಿಯ ಅದಟು, ಯಮನ ದೃಢತೆ, ನಿರುತಿಯ ನಿಷ್ಠೆ, ವರುಣನ ಗಾಂಭೀರ್ಯ, ವಾಯುವಿನ ವೇಗ, ಕುಬೇರನ ಐಶ್ವರ್ಯ, ಈಶಾನ್ಯನ ಯಾಜಮಾನಿತ್ವ ಏಕಕಾಲದಲ್ಲಿ ಅಷ್ಟದಿಪ್ಪತ್ತೇಳನ್ನು ಮಹಾಮಾತೆಯಲ್ಲಿ ಕಾಣುವುದಕ್ಕೆ ಸಾಧ್ಯ. ಹಾಗೆಂದು ಮಹಾಮಾತೆ ಕಾಲ್ನಡಿಗೆಯಿಂದ ಹೋಗುವುದು ವಿಹಿತವಲ್ಲ. ಹೀಗೆ ನಾವು ಗ್ರಹಿಸಿದ್ದೇ ತಡುವ. ಪರ್ವತ ರಾಜನೇ ಮರಕ ರಾಜ ಕೇಸರಿಯಾಗಿ ಬರ್ತೇನೆ ಅಂತ ಹೇಳಿದ್ದಾನಲ್ಲ, ಯಾಕೆ ಬರ್ಲಿಲ್ಲವಾ? ಹಿಮವಂತನೇ ಕೇಸರಿಯಾಗಿ ಬಂದು ಸಿದ್ಧನಾಗಿದ್ದಾನೆ. ಇದೇ ಪ್ರಸನ್ನ ಕಾಲ. ನೀವೆಲ್ಲವರು ಜಯಘೋಷವನ್ನು ಮಾಡ್ತಿರುವಂತೆಯೇ ದುರುಳ ಮಹಿಷನ ವಧೆಗೆ ಈ ಕ್ಷಣವೇ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಉತ್ಪಾದಕರು ಕೆಂಡದ ಮಳೆ, ರಕ್ತದ ಮಳೆ, ಕಾಗೆ ಕುಕ್ಕಗಳ ಕೂರಾಟ, ಧೂಮಕೇತುಗಳ ಸಂಚಾರ, ತಿರುಗೆ
ನಾರಿಯವರುಗಳ ಅಷ್ಟಭುಜಗಳನ್ನು ಧರಿಸಿ ನಮ್ಮವರಾದ ಶಂಕದುರ್ಗಗಳನ್ನು ಕೊಲ್ಲುತ್ತಾ ಮುಂದುವರಿಯುವಂತೆ ಅವರನ್ನು ವಿಚಾರಿಸಿಕೊಳ್ಳುವುದಕ್ಕಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಮುಂದುವರಿ. ಕಾಲು ಕತ್ತರಿಸಲು ಅಷ್ಟಭುಜಗಳನ್ನು ಧರಿಸಿ ಕೆಟ್ಟ ಕೇತನಡಿಯಾಗಿ ದಿಟ್ಟತನದಿಂದ ದುರಕ್ಕೆ ಬಂದೆಯ. ಯಾಕೆ ಶಂಕದುರ್ಗರನ್ನು ಕೊಂದೆ? ಏನು ನನ್ನಲ್ಲಿ ಹಾಗೆ ಹೇಳು. ವಿಧಿಯಿಂದ ಬರಬರವನ್ನು ಪಡೆದೆಯ, ಸ್ವರ್ಗವನ್ನು ಏರಿದೆಯ, ಸಾಮರ್ಥ್ಯ ಸುಮನಸರನ್ನು ಬೀಡಿಸಿದೆಯ. ಆಟ ನನ್ನದು. ಅಂತಹ ಸುರರ ಮೊರೆಯನ್ನು ಕೇಳಿ ಸುರರ ಪೊರೆ ಬಂದವಳು, ಪೊರೆ ಬಂದವಳು. ಮೂಲಕ ದೇವತೆಗಳನ್ನು ಬಡಿದಾಡಿಸಿದ ನನಗೆ ಸಾಮಾನ್ಯ ಹೆಣ್ಣು ನೀನೇನು ಮೋಹ ನಿನಗಾಗಿ ಹಿತವಚನವನ್ನು ಹೇಳ್ತಾನೆ. ಅಷ್ಟಭುಜಗಳನ್ನು ಕಳಚಿಡು, ಕಳುಹಿಸು ಕಾಲಿಗೆ ಕೇಸರಿಯನ್ನು ಕಳುಹಿಸಿ ಸುಂದರ ನಾರ್ಯಾಗಿ ಬಾ ಬಂದು ನನ್ನ ವಾಮಭಗವನ್ನು
ಮೂರ್ತಿಗಳ ಶಕ್ತಿ ಅಷ್ಟಭುಜೆ ಅಯೋನಿಜೆ ನಿನ್ನ ಪಾಲನೆ ಬಿಟ್ಟು ಬಂ ವಧೆಯ ಸಂದರ್ಭದಲ್ಲಿ ರೌದ್ರ ರೂಪಿಯಾದಂತಹ ನನ್ನನ್ನು ಪ್ರಸನ್ನೀಕರಿಸುವುದಕ್ಕೆ ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಹೌದಮ್ಮ. ಇದು ಶಾಂತಳಾಗಿದ್ದೇನೆ, ಪ್ರಸನ್ನಳಾಗಿದ್ದೇನೆ. ದುರುಳನಂತ ಮಹಿಷನ ಜೊತೆ 9 ದಿವಸಗಳ ಕಾಲ ಹೋರಾಟವನ್ನು ಮಾಡಿದೆ. ಸರಿ, ಇನ್ನು ಮುಂದಕ್ಕೆ 9 ದಿವಸಗಳನ್ನು ಮಹಾನವಮಿ ಎಂದು ವಿಜಯದ ಸಂಕೇತವಾಗಿ 10ನೇ ದಿವಸವನ್ನು ವಿಜಯದಶಮಿ ಹೀಗೆ ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನಸ್ಸಿನ ಅಭೀಷ್ಟವನ್ನು ನೆರವೇರಿಸಿಕೊಡುತ್ತೇನೆ. ಸರಿ, ಮುಂದಕ್ಕೆ ಕಷ್ಟ ಬಂತು ಅಂತಾದ್ರೆ ತುಹಿನಾದ್ರಿಯ ತಪ್ಪಲನ್ನು ಸೇರು, ಭಕ್ತಿಯಿಂದ ಭಜಿಸಿದೆ ಎಂದಾದರೆ ನಿನ್ನ ಭಕ್ತಿಯ ಕರೆಗೆ ಮೈದೋರಿ ಬರ್ತೇನೆ. ಹೋಗ, ಶುಭವಾಗಲಿ.
ಗರ್ಭವನ್ನು ಪಾವನಗೊಳಿಸಿ ಪ್ರಪಂಚದ ಬೆಳಕನ್ನು ಕಂಡವರು ನಾವು ಚಂಡಮುಂಡರು ಅದಾಗಬೇಕೆಂಬ ಉದ್ದೇಶದಿಂದ ವಿದ್ಯೆ ಕುರಿತಾಗಿ ತಪಸ್ಸನ್ನು ಆಚರಿಸಿದೆವು. ಬೆಚ್ಚಿದ ವಿಧಾತ ಮನೋವೇಗ ಬ್ರಹ್ಮಚರ್ಯ ಕೇರಳ ಕೊಟ್ಟದ್ದು ಕೇರಳ ಕೊಟ್ಟದ್ದು ಗದಾರನ್ನ ಅದನ್ನು ಪಡೆದ ನಾವು ನೇರವಾಗಿ ಮಾತಾಡೋಕವನ್ನು ಸೇರಿದೆವು. ಭೂಲೋಕವನ್ನು ಸೇರಿದೆವು. ಭೂಪಜಲದ ಕೊಂಡು ಬಂದಿದೆವು. ಆ ಬಳಿಕ ಸೇರಿದ್ದು ಸ್ವರ್ಗಲೋಕ ಸುಮ್ಮನ ಆಳ್ವಿಕೆ. ಅಲ್ಲಿಗೆ ಸಂಧಾನ ಮಾಡುವುದಕ್ಕೆ ಬಂದ ನಾರದ ಸಖ್ಯವನ್ನು ಬೆಳೆಸುವುದಕ್ಕೆ ಹೇಳಿದ ಕೊಟ್ಟನದ ಮಂತ್ರಿ ಪದವಿ ಹೇಳಿದ
ಶುಂಭನ ನೇಮ, ಮಂತ್ರಿ ಪದವಿ, ಲೋಕ ಸಂಚಾರ, ಪರಿಣಾಮ ತಿರುಗಾಟ ಮಾಡಿಕೊಂಡು ಆ ಸೇವೆ ಬಾಯಾರಿಕೆ ಬೇಟೆ
ಬಳಿಗೈಗುತ್ತ ಗೆಲುವಡ ಸಾಧ್ಯದು ತಿಳಿಗಳಾಕ್ಷರ ತೊಡಗಿ ಮೋಹದ ಬಲಿಗೆ ಸಿಲುಕಿಸಿ ಬಲುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವಿರುತ್ತದೆ ಪಲ್ಲವನ ಬೆಳಗಿ ಯೋಧಿಸಿ ಮಹಾಮಾಯೆ ಶರಣಾರ್ಥಿಯಾಗಿ ಬಂದಂತ ಸುರಪಾಲನಿಗೆ ಧೈರ್ಯದ ಮಾತನ್ನೇ ಹೇಳಿದ್ದೇನೆ. ದುಷ್ಟರಂತ ಶುಂಭರು ಎಷ್ಟೇ ಬಲಿಷ್ಠರಾಗಿರಲಿ, ಎಷ್ಟೇ ಪರಾಕ್ರಮವಂತರಾಗಿರಲಿ, ಕಿರಿದು ಸಮಯದಲ್ಲಿ ಕೊಂದುಕೊಡುತ್ತೇನೆ ಎನ್ನುವ ಹಾಗೆ. ಹಾಗಾದರೆ ಈ ದಾನವರನ್ನು ಕೊಲ್ಲುವಂಥ ಬಗೆಯಾದರೂ ಹೇಗೆ? ಹೀಗೆಂದು ಆಲೋಚನೆಯನ್ನು ಮಾಡಿದೆ ಎಂದಾದರೆ ಸರಿ, ಈ ದಾನವರನ್ನು ಮೋಹದ ಬಲೆಗೆ ಸಿಲುಕಿಸಿ ತರುವುದೇ ಸೂಕ್ತ ಎನ್ನುವ ಹಾಗೆ ಯೋಚಿಸಿ ನಿರ್ಧಾರವನ್ನು ಮಾಡಿದೆ. ಹಾಗಾದರೆ ಅದಕ್ಕೊಂದು ಸೂಕ್ತವಂತ ಕ್ಷೇತ್ರ ಬೇಕಲ್ಲ. ಕಾರ್ಗತ್ತಲೆ ತುಂಬಿರ್ತಕ್ಕಂಥ ಕದಂಬ ಕಾಂತರಕ್ಕೆ ಕೋಟಿ ಸೂರ್ಯರ ಪ್ರಭೆಯನ್ನೇ ಬೀರಿದೆ. ಹಾಗಾದರೆ ಅಲ್ಲಿಯವರೆಗೆ ಕಾಲವನ್ನು ಹೇಗೆ ಕಳೆಯಲಿ? ಹೀಗೆಂದು ಆಲೋಚನೆ ಮಾಡಿದ ಕ್ಷಣವೇ ಅದು ಗಗನಾಂಗಣದಲ್ಲಿ ಚಿನ್ನದ ಉಯ್ಯಾಲೆ ಇಳಿತಲ್ಲ. ನನ್ನ ಎಣಿಕೆಗೆ ಸರಿಯಾದಂಥ ಆಸನವೇ ಇದು. ಹಾಗಂತ ಇದನ್ನು ಸೂಕ್ಷ್ಮವಾಗಿ ಕಾಣುವಾಗ ಇದರ ಆದಿಯಲ್ಲಿ, ಮಧ್ಯೆಯಲ್ಲಿ, ಅಂತ್ಯದಲ್ಲಿ ಯಾವುದೂ ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಇಲ್ಲ. ಹಾಗಾದರೆ ತಾತ್ಪರ್ಯವಾದರೂ ಏನು? ಆದಿ ಮಧ್ಯ ಅಂತ್ಯ ರಹಿತೆಯಾದಂಥ ನಾನು ಈ ದಾನವರಿಗೆ ಅಂತ್ಯವನ್ನು ಕಾಣಿಸುವುದಕ್ಕಾಗಿ ಬಂದಿದ್ದೇನೆಂಬುದಲ್ವೇ? ಏನೇ ಇರಲಿ, ಕೈಯಲ್ಲೊಂದು ವಿಣೆಯನ್ನು ಹಿಡಿಯುತ್ತಾ ಹಾಡುತ್ತಾ ಕಡಲ ವದ ಕಾರ್ಯಕ್ಕೆ ಕಾಲ ನಿರೀಕ್ಷೆಯಲ್ಲಿ ಇರ್ತೇನೆಂತೆ ನೋಡೋಣ.
ಬಂದಿದ್ದೇನೆ. ಸಂಪರ್ಕ ಬಂದಿ- ಈಗ ಕಣ್ಣು ಕಾಣುದಿಲ್ಲ. ನಿನಗೆ ಕಣ್ಣು ಕಾಣುವುದಿಲ್ಲ. ನಿನಗೆ ಕಾಣುದಿಲ್ಲ. ನಿನ್ನ ಕಣ್ಣು ಮುಖದಲ್ಲಿ ಇರುವ. ನಿನ್ನ ಕಣ್ಣಲ್ಲಿ ನನ್ನ ಕಣ್ಣು ಮುಖದಲ್ಲಿ ಇರುವ. ಮತ್ತೆ ನೀನು ಹೇಗೆ ತಾಗಿ ನೀನು ನೋಡ್ಬೇಕು ನಾನು. ನೀನು ನೋಡ್ಬೇಕಿತ್ತು. ನಾನು ಎಲ್ಲಿಗೆ ನೋಡುವುದು? ಮತ್ತೆ ನಾನು ಎಲ್ಲಿಗೆ ನೋಡು? ಅಣ್ಣ ನನಗೆ ಕಣ್ಣು ಕಾಣುವುದಿಲ್ಲ ಈಗ. ಹಾಗೆ ಯಾಕೆ? ಯಾಕೆ ಹಸಿವು ಇನ್ನೂ ಹೋಗ್ಲಿಲ್ವಾ? ದೂರವಾಯ್ತಂತ. ಮತ್ತೆ ಕಣ್ಣು ಕಾಣ್ಬೇಕಲ್ವಾ? ನಿದ್ದೆ ಬರ್ತಾ ಉಂಟು ಈಗ. ನಿದ್ದೆ ಬರ್ತುಂಟಾ? ಮತ್ತೆ ತಿನ್ನದ್ದು ಯಾಕೆ? ಅದು ಹೆಚ್ಚಾದ ಗೊತ್ತೇ ಆಗ್ಲಿಲ್ಲ ನನಗೆ. ಓಹೋ, ಅದು ಹಾಗೆ. ತಮ್ಮ ಏನೋ ಬೇಟೆ ಆಡುವುದಕ್ಕೆ ನಾವಿರುವ ಜೊತೆಯಾಗಿ ಹೋದವರು. ಪಥ ಮಧ್ಯದಲ್ಲಿ ಪಥ ಬದಲಾಯಿಸಿದವ ನೀನು. ಏನು ತಿಂದೆ ಏನು ಕೊಂದೆ ಹೇಳು ನನ್ನ ಮುಂದೆ. ಅಣ್ಣ ಏನಂದಿ? ಏನಂದಿ? ನಿನ್ನ ಕಪಾಳಕ್ಕೆ ಬಾರಿಸಿದ್ರುಂಟಲ್ವಾ? ಮತ್ತೆ ಅಣ್ಣ ಹಂದಿ ಅಂತ ಹೇಳ್ತಿ. ಅಣ್ಣ ಹಂದಿ ಅಂತ ಹೇಳಿ ಹಾಗೆ ಹೇಳು. ಮತ್ತೆ ಅಣ್ಣ ಹಂದಿ ಅಂತ ಹೇಳಿ ಆಗಲು ಮತ್ತೆ ಸ್ವಲ್ಪ ಅರ್ಥ ಮಾಡ್ಬೇಕು. ಇಲ್ಲಿ ಬೇಟೆಯಾಡಿ ನನ್ನ ಸ್ವರ ಇಲ್ಲ ಅಂತ ನಾನು ಸಾಯ್ತಿದ್ದೇನೆ. ಅಣ್ಣ ಓ ನಿನ್ನ ಸ್ವರ ಪದಕ್ಕೆ ನಾನು ಜನವ. ಹಾಗೆ ಹೇಳಿದ್ದು ಬೇಗ ಹೇಳು. ಎಂತ ತಿಂದ ಅಣ್ಣ? ಓ ಹಂದಿಯನ್ನು ತಿಂದವ. ಹೇಗೆ ತಿಂದೆ? ಹೇಗೆ? ನಿನ್ನನ್ನು ಬಿಟ್ಟು ನಾನು ಮುಂದೆ ಹೋದವ. ನೋಡುವಾಗ ಸಾವಿರ 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 ಎಂತದ್ದು ಹಂದಿಗಳ ರಾಶಿ. ಹಂದಿಗಳ ರಾಶಿ? ಎಂತ ಮಾಡಿದ್ವಿ ಅಣ್ಣ? ಒಮ್ಮೆಲೆ ಮುಗಿ ಬಿದ್ದ ಮೇಲೆ ಸಂದರ್ಭದಲ್ಲಿ ಎಲ್ಲವನ್ನು ಮೇಲೆ ಬಾಚಿಕೊಂಡ್ಯಾ? ಕಾಲನ್ನು ಹಿಡಿದೆ ಗರ್ರ 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 ನೆಲಕ್ಕೆ ಬಡಿದೆ. ಅಣ್ಣ ಮೂಳೆ ಬೇರೆ ಮಾಂಸ ಬೇರೆ ರಕ್ತ ಬೇರೆ ಹೋಯ್ತು. ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಮೂಳೆಯನ್ನು ಜಗಿದೆ. ಅಣ್ಣ ಸ್ವಲ್ಪ ಮೂಳೆ ಹೊಡೆದಿತ್ತು, ನಿನಗೆ ತಂದಿದ್ದೆ. ನನ್ನನ್ನು ಕಾಣುವ ನಿನಗೆ ಮೂಳೆ ತಿನ್ನುವಾಗೆ ಕಾಣ್ತಾನೆ. ಹಾಗೆ ಕಾಣುವುದಿಲ್ಲ. ಮತ್ತೆ ಶರೀರವನ್ನು ನೋಡುವಾಗ ಅದನ್ನೇ ನೋಡುದು. ಹೇಗೆ? ಮೂಳೆಯನ್ನು ತಿಂದ ಹಾಗೆ. ಎಂತದ್ದಾಗಿದೆ? ಏನಾಗಿದೆ? ಹಾಗೆ ಕಾಣ್ತೇನಾ? ಮತ್ತೆ ಪ್ರತಿನಿತ್ಯವೂ ಬೇಟೆ ಆಡಿದ್ರೆ ಹೀಗೆ ಆಡಿದ್ರೆ ಮತ್ತೆ ಹೇಗಾಗುದು? ಅಣ್ಣ ಓ ಬೇಟೆ ಆಡಿದ್ರೆ ಸ್ವಲ್ಪ ಕಡಿಮೆ ಮಾಡ್ಬೇಕಂತ. ಹೌದು, ಇನ್ನು ಕಡಿಮೆ ಮಾಡ್ಬೇಕು. ಏ ತಮ್ಮ, ಏನೋ ನನ್ನ ಕಣ್ಣಿಗೆ ಜಿಂಕೆ ಮರಿನ ಅಲ್ಲಿ ಜಿಂಕೆ ಮರಿನ ಓಡ್ತಾ ಇತ್ತು. ಅದರ ಕಾಲನ್ನು ಹಿಡಿದು ಗರನೆ ಗರನೆ. ನಿನಗೆ ಇದನ್ನು ಬಿಟ್ಟು ಹಾಡನ್ನೇ ಹೇಳ್ಬೋದಲ್ಲ ಮಾಡ. ಯಾಕೆ? ಅದು ಹಾಗೆ ಮಾಡಿದುಂಟ. ಹೌದಾ? ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದೆ. ಪರಿಣಾಮವಾಗಿ ರಕ್ತ ಬೇರೆ ಮಾಂಸ ಬೇರೆ. ರಕ್ತವನ್ನು ಗಟ್ಟ 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 ಗಟ್ಟಾನೆ ಕುಡಿದೆ. ಮಾಂಸವನ್ನು ಚವ ಚವ ಚವನೆ ಮೆತ್ತೆ. ಭರ್ಜರಿ ಬೇಟೆ. ಅಣ್ಣ ಓ ನನಗೆ ತಮ್ಮ. ಹೌದು, ನನಗೆ ತಂದೆ. ನಿನಗೆ ಯಾಕೆ ತರಬೇಕು ನಾನು? ಯಾಕೆ? ನೀನು ತಿಂದು ಬರ್ತೀನಿ ನಿನಗೆ ಗೊತ್ತುಂಟು. ಓಹೋ ಆಗ ಭರ್ಜರಿ ಬೇಟೆ, ಆಗ ಹಸಿವು, ಈಗ ಹೊಟ್ಟೆ ಭಾರ. ಪರಿಣಾಮವಾಗಿ ಶ್ರಮಜಲ ಎನ್ನುವಂಥದ್ದು ನೀರಿನೋಪಾದಿಯಲ್ಲಿ ಸುರಿತಾ ಉಂಟು. ಹೌದಾ? ತಮ್ಮಲ್ವ ನೀನು? ಹೀಗೆ ತಮ್ಮಲ್ವಾ? ಸ್ವಲ್ಪ ಗಾಳಿ ಇನ್ನಷ್ಟೇ ನಾನು ದುಡಿದಿದ್ದೇನೆ. ದುಡಿದಿದ್ಯಾ? ಹಾಗಾದ್ರೆ ಕಾಣುತ್ತಾ ಉಂಟು ತಗ್ಗು ಪ್ರದೇಶ. ಇಲ್ಲಿಂದ ಗಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾಣುತ್ತಾ ಉಂಟು ತುಯಿನ ಬೀರಿ ತುತ್ತ ತುದಿ ಏರುವ. ತಮ್ಮ ನೋಡಿದೆಯ? ಮೇಲೆ ನೋಡು ನೀಲ ಗಗನ, ಕೆಳಗೆ ನೋಡು ಶಾಂತ ಭವನ, ಸುಪ್ರಸನ್ನವಾದಂತಹ ವಾತಾವರಣ. ಹೂವು ತಟ್ಟಿವೆ ಸಾಲು ಸಾಲು ಮರಗಳು. ಚೈತ್ರ ಯಾತ್ರೆಗೆ ಬಂದು ನಿಂತೆ 100 ಚೆಲುವಿನ ರಥಗಳು. ಕಾಮರತಿಯರು ಬಂದು ಪಾಡುವ ರಾಸಲೀಲಾ ಪದಗಳು. ಸೃಷ್ಟಿ ಕಾರ್ಯಕ್ಕೆ ಚೈತ್ರ ಬರೆದಿಹ ಮಧುಪವಾಡದ ಕಥೆಗಳು. ವಸಂತನ ವಿಹಾರ ಕ್ಷೇತ್ರವು ಎಂತಿರ್ಪ ಭ್ರಮೆಗೆ ಒಳಗಾಗಿದೆ. ಮಂದ ಮಾರುತ ಮಂದ ಮಂದವಾಗಿ ಗಾಳಿಯನ್ನು ಬೀಸುತ್ತಾ ಇದ್ದಾನೆ. ಬೀಸು ಬೀಸು ಬೀಸು. ಏನೋ ಏನು ಸ್ವರ? ಯಾವುದು ಕೇಳ್ತಾ ಉಂಟಾ? ಸಮಯದಲ್ಲಿ ಕೇಳಿಸಿ ತಳುವದ ಆಲಿ ಸುತ್ತ ಯಾರು? ಆಲಿ
Thank you.
ಯಾರಂತ ಹೇಳುವುದನ್ನು ನೀನು ಮಾತಾಡು. ಹೇಳಿದ್ದು ನೀನು ತಾನೆ. ಸರಿ. ಯಾರು ಯಾರು ನನಗೆ ಗೊತ್ತಾಯ್ತು ಎಂಬುದಾಗಿ. ಕೆಲಸ ಮಾಡಿದ್ದು ಯಾಕೆ ನಿನಗೆ ಗಂಟು ಕೊಟ್ಟು ನನಗೆ? ಯಾಕೆ ಯಾಕೆ ಹೇಳು? ಯಾಕೆ ಮಾತಾಡೋದಕ್ಕೆ ನಾನಿದ್ದೇನಲ್ವಾ? ನೀನು ಅಣ್ಣಲ್ಲ ಮಾತಾಡು ಮತ್ತೆ. ತಮ್ಮ ಅಣ್ಣನ ಜಾಗ ತುಂಬಿಸುವುದು ಎಷ್ಟು ಕಷ್ಟ ಅಂತ ನನಗೆ ಮಾತ್ರ ಗೊತ್ತು. ಬರುವ ಜನ್ಮ ಅಂತಿದ್ರೆ ನೀನೇ ಅಣ್ಣ ಬೇಡಪ್ಪ, ನಾನೇ ನನಗೆ ಇದೇ ಸಾಕು. ಏನು ತಮ್ಮ ಏನು ಸ್ವರವನ್ನು ಆಲಿಸಿದಾಗ ನನಗೆ ತಿಳಿಯಿತು. ಏನದು? ಈ ಸ್ವರ ಬೇರೆ ಯಾರು ಅಲ್ಲ, ಯಾರದ್ದು? ವೀಣೆಯಿಂದಲೇ ಮೂಡಿ ಬರುತ್ತಿದ್ದ ರಾಗದನು ರಾಗ, ಜಾಣ ಯಾರಿ ಬಳಿ ವಿಲಾಸದಿ ಮೆರೆಸಿ ಸ್ವರಯೋಗ, ಸ್ವೇಚ್ಛೆಯಿಂದಲೇ ಪಾಡುತ್ತಿರುವಳು ಮೇಚ ಕಲ್ಯಾಣಿ, ಚಕ್ರವಾಕದ ವಕ್ರ ಸಂಚಾರದಲ್ಲಿ ರಸರಾಣಿ, ಚಾರುಕೇಶಿಯ ಮಧ್ಯಮಾವತಿ ಶುದ್ಧ ಸಾವೇರಿ, ಪೂರ್ವಿ ರೇವತಿ ಸುರುಟಿ ಭೈರವಿ ಕಾಮವರ್ಧಿನಿ, ಶ್ರೀ ಸರಸ್ವತಿ ವಾಗದೀಶ್ವರಿ ರಾಗಭಾಗ್ಯಶ್ರೀ, ವರಾಳಿ ಪಂತುವರಾಳಿ ಶುಭಪಂತುವರಾಳಿ, ಕ್ಷೀರವಾಣಿ ಹೇಮಾವತಿ ಧರ್ಮಾವತಿ, ಲತಾಂಗಿ ರತ್ನಾಂಗಿ ಕನಕಾಂಗಿ ಶ್ಯಾಮಲಾಂಗಿ, ವಿಶ್ವಾಂಬರಿ ಧವಳಾಂಬರಿ ಹಾಟಕಾಂಬರಿ, ಶಿವರಂಜನಿ ಕರ್ಣರಂಜನಿ ಮಾನರಂಜನಿ ಲೋಕರಂಜನಿ ಸುಮನಸರಂಜನಿ, ಭವಪ್ರಿಯ ವರ್ಣಪ್ರಿಯ ರಿಷಭಪ್ರಿಯ ನಾಟಕಪ್ರಿಯ ಕೋಕಿಲಪ್ರಿಯ ಷಣ್ಮುಖಪ್ರಿಯ, ಬ್ರಹ್ಮನ ರಾಣಿ ಪನ್ನಗ ವೇಣಿ ಪುಸ್ತಕ ಪಾಣಿ, ಇವಳೆ ವಾಣಿ ವಾಣಿ ವಾಣಿ. ಓ ಅಣ್ಣ, ಇಷ್ಟೆಲ್ಲ ಮೊದಲು ಕಲ್ಯಾಣಿ ತರಂಗಿ ಅಂತ ಹೇಳ್ತಾ ಇದೆಯಲ್ಲ, ಅದೆಲ್ಲ ಯಾರ? ಕಲ್ಯಾಣಿ ಬಂದಾಗ ಹೇಳುವ, ಕಲ್ಯಾಣ ಬರ್ಲಿಲ್ಲ. ಇದೆಲ್ಲ ಯಾರಂತ ಹೇಳಿದ್ರು ನೀನು? ಬ್ರಹ್ಮನ ರಾಣಿ ಪನ್ನಗ ವೇಣಿ ಪುಸ್ತಕ ಪಾಣಿ, ಇವಳೆ ವಾಣಿ ವಾಣಿ ವಾಣಿ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇಷ್ಟೆಲ್ಲ ಹೊಗಳಿದ ಮೇಲೆ ಸಾಧ್ಯ ಇಲ್ಲ. ಯಾಕೆ? ನನಗೆ ತಲೆ ಸರಿತೆ ಮಾತಾಡ್ತಾ ಇದ್ದೇನೆ. ಕಾರಣ ಉಂಟು. ಏನು? ಆ ಬ್ರಹ್ಮನ ರಾಣಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಬ್ರಹ್ಮ ಒಂದು ಸೃಷ್ಟಿಯನ್ನು ಕಾರ್ಯವನ್ನು ತೊಡಗಬೇಕಾದ್ರೆ ಆ ಹೆಣ್ಣು ಅವನ ಪಕ್ಕದಲ್ಲಿ ಇರಬೇಕು. ಇಲ್ಲದಿದ್ದರೆ ಸೃಷ್ಟಿಯ ಕಾರ್ಯವೆನ್ನುವುದು ಪೂರ್ಣವಾಗುವುದಿಲ್ಲ. ಹಾಗಾಗಿ ಆ ರಾಣಿಯಲ್ಲ, ಬ್ರಹ್ಮನ ಸೃಷ್ಟಿಗೆ ಶಾರದೆ ಸ್ಫೂರ್ತಿ ಅನ್ನೋದು ಬೇಕು. ಹಾಗಾದ್ರೆ ಒಳಲ್ಲ. ಹಾಗಾದ್ರೆ ಯಾರು? ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ. ತುಂಬಾ ದೂರ ಉಂಟಲ್ಲ. ಕುದುರೆ ಮುಖ ಕುದುರೆ ಮುಖದವ. ತುಂಬುರ ತುಂಬುರ ಅವ ಬರುವವನ. ಯಾಕೆ? ಚಂಡ ಮುಂಡರಿ ಕಾಡಿನಲ್ಲಿ ಇದ್ದಾರಂತ ಹೇಳಿದ್ರೆ ಖಂಡಿತವಾಗಿ ಈ ಕಡೆಗೆ ತಲೆ ಹಾಕುವ ಅವನಲ್ಲ. ಹಾಗಾದ್ರೆ ತುಂಬುರಲ್ಲ. ಹಾಗಾದ್ರೆ ಇದು ಅವ ಯಾರವ? ನಾರದ ನೀರದ ಅವನಮ್ಮ ಶಾರದ ನಾರದನಿ. ಯಾರು? ನಾರದ ನಿಂತಲ್ಲಿ ನಿಲ್ಲದ, ಕರೆದರು ಬಾರದ, ಅವನ್ ನಮ್ಮಲ್ಲಿ ನಿಲ್ಲುವವನ. ಅದು ದೊಡ್ಡ ತಪ್ಪು. ಹೇಳುವ ಮಾತು ಕೇಳುವವನ ಒಪ್ಪಿಕೊಳ್ಬಾರ್ದು, ಬರ್ಬೇಕು ಬರಬೇಕು. ಬಾರದಿದ್ರೆ ಅವನ ತಪ್ಪಾಗ್ತದೆ. ಹಾಗಾಗಿ ಅವ ನಿಂತಲ್ಲಿ ನಿಲ್ಲುವವನಲ್ಲ, ಹೇಳುವ ಮಾತನ್ನು ಕೇಳುವವನಲ್ಲ, ಅವನಲ್ಲ ಬಂದವ. ವಾಣಿ ಅಲ್ಲ, ತುಂಬುರ ಅಲ್ಲ, ನಾರದಲ್ಲ. ಇಷ್ಟೊತ್ತಿಗೆ ಎಂತಕ್ಕೆ ನಮ್ಮದು ಚರ್ಚೆ ಕೇಳ್ತಾ ಉಂಟು ಸ್ವರ. ಅದನ್ನೇ Thank you.
ಇನ್ನು ಮುಂದಕ್ಕೆ ನನ್ನ ಜೊತೆಯಲ್ಲಿ ಬಂದ್ರೆ ನಿನ್ನನ್ನು ಸಾಯಿಸ್ತೇನೆ ಫಾತಿಮಾ. ಎಂತದ ಮತ್ತೆ ಹಾಡನ್ನು ಹೇಳುವುದು? ಎಂತದ್ದು? ಇದು ಹಾಡು ಹೇಳುವಂತ ಒಂದು ಭಾಗ ಬಿಟ್ಟು ಹೋಗಿತ್ತು, ಅದೀಗ ಉಂಟು. ನೀನು ತುಂಬಿಸುವುದು ಅದನ್ನೆಲ್ಲ? ನೀನು ತುಂಬಿಸುವುದು ಅಂತ ಕೇಳಿ ಕಲಿಯುವುದು. ಕಲಿಯುವುದು ನಮ್ಮ ಗುರುಗಳು. ನಿನಗೆ ಗೊತ್ತಿಲ್ಲ ಕಲಿಯುವುದನ್ನು ಈ ಕಾಡಿನಲ್ಲಿ ಆಸ್ಥಾನದಲ್ಲಿ ಗುರುಗಳಿದ್ದಾರೆ. ಯಾರದು? ಸಂಗೀತ ಗುರುಗಳು. ಹೆಸರು ಕೇಳಬಹುದು. ಮತ್ತೆ ಕೇಳಿದ್ರೆ ಏನೋ ಸರಿಯಾಗಿ ನೋಡಿದೆ. ಇವಳನ್ನು ನೋಡಿದೆ ಸೌಂದರ್ಯ ಲೋಕವಾದ ಸಾಕಾರಗೊಂಡಂತೆ, ಜಗದೆಲ್ಲ ಜವನಿಕೆಯ ಮಸಿದರಕ್ಕೆ ಹೊಯ್ದಂತೆ, ಭವ್ಯತೆಯ ಬಯಲೊಳಗೆ ದಿವ್ಯತೆಯ ಮೆರೆದಂತೆ, ದಿವ್ಯತೆಯ ಚಿತ್ರದಲ್ಲಿ ನವ್ಯತೆ ನಗರಂತೆ ಕುಳಿತಿರುವಳಲ್ಲ. ಸರಿಗಮದ ಆರೋಹ, ಸನಿಗಮದ ಅವರೋಹ, ಶುಕಪಿಕದ ಸಂದೋಹ, ಬೆರೆತಿರುವ ಮೋಹ, ವೀಣೆಯ ಸುನಾದದಲ್ಲಿ ತಲ್ಲೀನ ಪರಿಸರವು ನವಿಲು ನಾಟ್ಯವು ಮರೆತು ಕುಳಿತಿರುವುದಿಲ್ಲ. ಪುಂಕನ್ನು ಪುಂಕವಾಗಿ ಗರಿಬಿರದ ಪುಕ್ಕದೊಳಗೆ ಜಕ್ಕಳಿಸುವ ಚಂದ್ರಕಗಳಿರುವ ಚಂದ್ರಕ್ಕೆ ಹಾಗೆ ಅರರೆ ಇನ್ನಿವನಂತ ವಿಟಗಾರಿ ನೋಡಿ ಮರಣ ಕುರ್ಗಣೆ ಅಂತ ಕೇಳುವ ನೀರೇ ಶರದಿಂದು ವದನೆ ಹರಿಣ ನೇತ್ರೆ ಚೆಲುವ ತರುಣಿ ಮಣಿಯು ಕೋಮಲ ಗಾದೆ. ಓಹೋ, ಎಂತ ಮಾಡಿದ್ವಿ ನೀವು? ಹೊಗಳಿದೆ ಯಾರನ್ನು? ಅವಳನ್ನು ಹೊಗಳೋದು ಹಾಗ. ಮತ್ತೆ ಹೊಗಳೋದು ಎಲ್ಲಿಂದ ಪ್ರಾರಂಭ ಮಾಡಬೇಕು ಗೊತ್ತಾ? ಎಲ್ಲಿಂದ? ಅಂಬುರು ಹೊದಲ ನೇತ್ರೆ. ನಿನ್ನ ಸ್ವರ ಕೇಳುವ ಅಲ್ಲಿ ಶುರು ಆಯ್ತು. ಅಲ್ಲಿಂದ ಪ್ರಾರಂಭ ಮಾಡಿದಾಗ ಸರಿಯಾಗಿ ಹಿಡಿತ ಸಿಗುತ್ತದೆ. ಅದು ಪ್ರಾರಂಭ ಮಾಡುವ ಸ್ವರ ಹಾಗೆ ಬರುದು, ಆಮೇಲೆ ಆಮೇಲೆ ಸರಿ ಆಗ್ತದೆ. ಜಾತನ ಕಿರಣ ಮಣಿಗಳ ಸೇರಿ ಸತ್ವಧ್ವರಣಗಳಿಂದ ವಿಕಾರ ಗೈತದೆ. ನೋಡ್ಪರಿಗೆ ಕಂಗೊಳಿಸುವ ಬಂದದಲ್ಲಿ ಎಂತಹ ಅಂದ, ಎಂತ ಚಂದ, ನೋಡಲೆರಡು ಕಣ್ಣು ನನಗೆ ಸಾಲದಾಗಿ ಹೋಯಿತಲ್ಲ. ಹೊಗಳುವುದಕ್ಕೆ ಈ ಒಂದು ನಾಲಿಗೆ ಆಯ್ತಲ್ಲ. ಈಕೆಯನ್ನು ನೋಡದ ನಯನಗಳು ಏಕೆ? ಹೌದಣ್ಣ, ವಿಧಾತನ ವಿನೂತನ ಶಿಲೆಯೇ ಹೌದು. ಮನುಮುನಿಗಳ ಮಂತ್ರಿಸಿ ಮುದ್ರಿಸಂತ ಹೌದು. ಮನು ಮುನಿಗಳು ಮಂತ್ರಿಸಿ ಬಿಟ್ಟಂತಹ ಚೆಲುವಿಕೆ ಈಕೆಯದು. ಮೊದಲನ್ನು ಬಿಟ್ಟಂತಹ ಹೂವಿನ ಬಾಣಂತ ಈಕೆಯ ಕಣ್ಣೋಟ. ಅಣ್ಣ, ಈಕೆ ನೋಡ್ತಾ ಇದ್ರೆ ಏನೋ ಮಾತಾಡಬೇಕು, ಏನೋ ಕೇಳಬೇಕು, ಏನೋ ಇವಳನ್ನು ತಿಳಿದುಕೊಳ್ಳಬೇಕು, ಇವಳು ನನ್ನ ಜೊತೆಯಲ್ಲಿರಬೇಕು. ಅದು ಹಾಗೆಲ್ಲ. ಮತ್ತೆ ನನ್ನ ಜೊತೆ ಇದ್ರೆ ನಿನ್ನ ಜೊತೆ ಇದ್ದ ಹಾಗೆ. ನೀನು ಕಮ್ಮ ಅಲ್ವಾ? ಸ್ವಲ್ಪ ಮದುವೆ ಪ್ರಸ್ತಾಪನೆ ಮಾಡಿ ಆಮೇಲೆ ಬರ್ತೀನಿ. ಅಣ್ಣ, ಓ ಇಷ್ಟದವರೆಗೆ ನಾನು ಅಣ್ಣ ಎಂದು ಕರೆದಾಗ ಹೋಗೊಟ್ಟು ಬರುವವನು ನೀನು. ಇನ್ನು
ಇನ್ನು ಬರ್ತೇನೆ. ಇನ್ನು ಬರೋದು ಬೇಡ. ಆಹಾ, ಅಣ್ಣನ ಜಾಗವನ್ನು ಬಿಟ್ಟು ಕೊಟ್ಟಿದ್ದೇನೆ ನಿನಗೆ. ಅಣ್ಣನ ಜಾಗವನ್ನು ಬಿಟ್ಟಿದ್ದೇನೆ ನಿನಗೆ. ಮತ್ತೆ ನಾನು ಹೇಳುವ ಅಣ್ಣ, ಇನ್ನು ನಿನ್ನ ಅಪ್ಪ. ಎಂತಹ ಪ್ರೀತಿ ನನ್ನ ತಮ್ಮನಿಗೆ, ನಾ ಅಪ್ಪನ ಸ್ಥಾನ. ಹೌದು, ಯಾಕೆ ಯಾಕೆ ಹೇಳುವುದಕ್ಕೆ ಕಾರಣ ಉಂಟು. ಅಣ್ಣ ಅಪ್ಪನಾದ ಒಂದು ಜಾಗದಲ್ಲಿ ನಿಂತುಕೊಂಡು ಮಗನಿಗೆ ಹೆಣ್ಣನ್ನು ಹುಡುಕಿಕೊಂಡು ಮದುವೆಯನ್ನು ಮಾಡಬೇಕಾದ ಅವನ ಕರ್ತವ್ಯ ತಾನೆ. ನಾನು ಹುಡುಕಿದ್ದೇನೆ, ನೋಡಿದ್ದೇನೆ, ತೋರಿಸಿದವಳನ್ನು ನೀನು ನನಗೆ ಮದುವೆ ಎಲ್ಲಿದ್ದಾಳೆ? ಓ ಅಲ್ಲಿ ಇವಳ. ಹಾಗಾದ್ರೆ ಒಂದು ಕೆಲಸ ಮಾಡುವ. ಏನು? ಈ ಸಮಯದಲ್ಲಿ ಮಗನಿಗೆ ಬೇಡ, ಅಪ್ಪನಿಗೆ ಮದುವೆ ಮಾಡಿದ್ರೆ ಈಗ ಅದು ಸರಿಯಾಗುವುದಿಲ್ಲ. ಯಾಕೆ ಸರಿ? ಮಗನಿಗೆ ಮೋಸ ಮಾಡಿದ ಹಾಗೆ. ಅಪ್ಪನಿಗೆ ಮದುವೆ ಆದ್ರೆ ಮತ್ತೆ ಮಗನಿಗೆ ಮದುವೆ ಆಗ್ತದೆ. ಪರವಾಗಿಲ್ಲ, ಆಗಿದೆ ಎಂಬುದಾಗಿ ಭಾವಿಸ್ತೇನೆ. ಅಪಣಕ್ಕೆ ಬರ್ತದೆ. ಯಾಕೋ? ಸಾಹಿತ್ಯ ಏನಾಗ್ತದೆ ಈಗ? ಸಾಹಿತ್ಯ ಮದುವೆಯಾಗಿ ಸಾಹಿತ್ಯ. ಯಾಕಣ್ಣ? ಮದುವೆ ಆದ್ರೆ ಸಾಯ್ತಾರೆ. ಯಾರು ಹೇಳಿದ್ದು? ಎಲ್ಲರಲ್ಲ, ನಾವು ಸಾಯ್ತೇವೆ. ಅದು ಹೇಗೆ? ಅಂದು ಕೊಟ್ಟಂತ ವರವನ್ನು ನೆನಪಿಸು. ಬ್ರಹ್ಮನ ವರ. ಹೇಗೆ? ಮನೋವೇಗ, ಗದಾದಂಡ, ಕೊನೆಗೆಂತದ್ದು? ಬ್ರಹ್ಮಚಾರಿ. ಸಾಹಿತ್ಯ. ನಿನಗೆ ತಲೆ ಉಂಟಲ್ಲ? ತಲೆ ಇದಕ್ಕೆ ಬಂದ. ನೀನು ಇನ್ನು ನನ್ನ ಜೊತೆಯಲ್ಲಿ ಇರಬೇಕು. ಇನ್ನು ನೀನು ಜೊತೆಯಲ್ಲಿ ಇರಬೇಕು. ಯಾಕೆ? ಅಲ್ಲಿ ಹೇಳು. ಕಡಿಮೆ ಕೊಟ್ಟರು ಅದನ್ನು ಸಂತೋಷದ ಸ್ವೀಕಾರ ಮಾಡಿಕೊಂಡು ಅದನ್ನೊಂದು ಹೇಳಿಬೇಡ. ಇಲ್ಲಿ ಅಣ್ಣ ಇನ್ನೇನು ಮಾಡುವುದಾ? ಏನು? ಇವಳು ನಮಗೆ ಸರಿಯಾದಂತ ಹೆಣ್ಣೆ ಅಲ್ಲ. ಹಾಗಾದ್ರೆ ಇವಳು ಸಿಗುದಿಲ್ಲ ಅಂತಾದ್ರೆ ನಮ್ಮ ಭಂಡಾರದಲ್ಲಿ ಇರ್ಬೇಕು. ಇವಳು ಹೇಳಿದ ಯಾರಿಗೆ? ನಮ್ಮ ಒಡೆಯನಾದ ಶುಂಭದಾನವರಿಗೆ ಅಣ್ಣನಂತ ಹೇಳುವ. ಹಂಬಲಿಸಿದನು ಶಿವ ಶಿವ ಸ್ಮರ ನಂಬಿ ಗುರುಸಿಲು ಕುತಲಿ ನಂಬಲಿ ಶುಂಭ ಕೆಟ್ಟನು ತಿಳಿದು ಕೀಕೆ ಮಾನರಿ ಕದಂಬ ಕಾಂತಾರಕ್ಕೆ ಬಂದು ಸೇರಿದ್ದೆ. ಕಾಮ್ನಿಯನ್ನು ನೋಡಿ ಸಂಧಾನ ಎಸಗುವುದರ ಮೂಲಕ ಅವಳೊಂದಿಗೆ ಮದುವೆ ಆಗಬೇಕು ಎನ್ನುವ ಹಾಗೆ ನಿರ್ಧರಿಸಿದ್ದಾನೆ ನಮ್ಮೊಡೆಯ ಶುಂಭಾಕ್ಷ. ಆದರೆ ಈ ಹೊತ್ತು ಕದಂಬ ಕಾಂತಾರ ಬಹಳ ವಿಶೇಷತೆಯಿಂದ ಕಂಗೊಳಿಸುತ್ತಾ ಉಂಟು. ರವಿ ರಶ್ಮಿಯೇ ಸೋಂಕದಂತ ದಟ್ಟಡವಿ ದಿವ್ಯ ಪ್ರಭೆಯಿಂದ ಕಂಗೊಳಿಸುತ್ತಾ ಇವೆ. ಜಾತಿ ಜನ್ಮ ದ್ವೇಷವನ್ನು ಮರೆತು ಮೃಗ ಪಕ್ಷಿಗಳು ಒಂದರೊಂದು ಕೂಡಿ ಚೆನ್ನಾಟವಾಡುತ್ತಾವು. ಋತು ಭೇದಗಳನ್ನೇ ಮರೆತು ಫಲ ಪುಷ್ಪಗಳಿಂದ ಮರ ಗಿಡ ಬಳ್ಳಿಗಳು ತುಂಬಿ ತುಳುಕುತ್ತಾ ಬಾಗುತ್ತಾ ತೂಗುತ್ತಾ ಉಂಟು. ಇಂಥ ಪ್ರಕೃತಿಯ ವಿಶೇಷತೆ ಆಗಬೇಕು ಅಂತಾದರೆ ಬಲವಾದ ಕಾರಣ ಏನಾದರೂ ಇರಲೇಬೇಕು ಎನ್ನುವ ಹಾಗೆ ಯೋಚಿಸಿ ಕಾಣುತ್ತಿರುವಂಥ ಬೆಳಕಿನ ಕಿರಣಗಳ ಪ್ರಖರತೆಯನ್ನೇ ಪಥವನ್ನಾಗಿರಿಸಿ ಮುಂದೆ 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 ಬಂದು ನೋಡಿದರೆ ಕಾಣುವುದೇನು? ಇವಳು ಸಿಕ್ಕುವಳೆ ದಾನವಗಿ ಸಿಕ್ಕಲು ದಕ್ಕುವಳಿ ತ್ರಿಜಗಗಳು ತಲ್ಲಯ ಕೊಚ್ಚಿಯೊಳಗಿರಿರುತ್ತ ನಿತ್ಯದಿ ಸಲಹುತ್ತಿರುಮ ಮಕ್ಕಳಾಟಿಕೆಯಾಯ್ತು ನಮ್ಮದು ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾಲಯ ಆಳೆಯಿತು ಮಿಕ್ಕ ಮಾತೆ ಒಡೆಯರಾಜ್ಯಯು ನಮಗೆ ಮಾನ್ಯವನಾದ ಮಿಕ್ಕ ಮಾತೆ ಒಡೆಯ
ಸಿಕ್ಕುವಳೆ ಕದಂಬ ಕಾಂತಾರದಲ್ಲಿ ಆಕಾಶದಿಂದಲೇ ಇಳಿಬಿಟ್ಟಂತ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ತೂಗುತ್ತಾ ಇರುವಂತ ಈ ಕಾಮಿನಿ ಹೆಣ್ಣೆಂದು ಭ್ರಮಿಸಿ ಕೆಟ್ಟು ಹೋದನಲ್ಲ ನಮ್ಮೊಡೆಯ ಸುಂಬಾಕ್ಯ. ಸರಿಯಾಗಿ ಆಕೆಯನ್ನು ನೋಡಿದಾಗ ತನ್ನಿಂತಾನೆ ರಾಗದ್ವೇಷಗಳೆಲ್ಲವೂ ಮರೆಯಾಗಿ ಹಸುಗೂಸಿನಂತೆ ತಲೆಬಾಗಿ ನಮಿಸಿದ್ದೆ. ಮತ್ತೆ ಕಣ್ತೆರೆದು ನೋಡಿದಾಗ ಅದು ಪಾದದಲ್ಲಿ ಭೃಂಗಿ, ಹಿಮ್ಮಡಿಯಲ್ಲಿ ತಾರಕ, ಮೊನಕಾಲಿನಲ್ಲಿ ರುದ್ರ, ನಾಭಿಯಲ್ಲಿ ಭುಜದ್ವಯಗಳಲ್ಲಿ ವರುಣ, ವಾಯು, ಮೂಗಿನಲ್ಲಿ ಕುಬೇರ, ಕಮ್ಮಳಿಸುತ್ತಿರುವಂತಹ ತ್ರಿನೇತ್ರಗಳಲ್ಲಿ ಸೂರ್ಯ, ಚಂದ್ರ, ಅಗ್ನಿಯರನ್ನೇ ಕಾಣುತ್ತಾ ಇದ್ದೆ. ಹಾಗಿದ್ರೆ ಜಗತ್ ಶಕ್ತಿ ಇವಳು, ಜಗತ್ತನ್ನು ಕಾಯುವಂತ ಮಹಾಮಾತೆ ಈಕೆ ಇದ್ದಾಳೆ. ಕಾಲವನ್ನೇ ನಿರೂಪಿಸವಲ್ಲಂತ ನಿರೂಪಕಿ ಈಕೆಯನ್ನು ತಿಳಿದು ತಿಳಿಯದ ಹಾಗೆ ವರ್ತಿಸುತ್ತಾ ಇದ್ದಾನೆ. ಅತ್ಯುನ್ನತಿ ಪತನ ಹೇತು, ಅತಿ ಉನ್ನತವಾದಂಥ ಎತ್ತರವನ್ನು ಏರಿದ್ದೇವೆ, ಕೆಳಗಿಳಿಯಲೇಬೇಕಾದಂಥ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಹಾಗಿದ್ರೆ ರಕ್ಕಸಾನ್ವಯ ಅಳಿದು ಹೋಗುವಂಥ ಕಾಲ ಆದಷ್ಟು ಬೇಗನೆ ಸನ್ನಿಹಿತವಾಗುತ್ತದೆ ಎನ್ನುವುದಕ್ಕೆ ಸಂಶಯವೇ ಬೇಡ. ಇಂಥ ನಿರ್ಣಯವನ್ನು ತೆಗೆದುಕೊಂಡ ಮೇಲೆ ಅವನ ನಿರ್ಣಯವನ್ನು ಪಾಲಿಸುವುದಕ್ಕಾಗಿ ಆತನ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಬಂದಿದ್ದೆ. ಕರ್ತವ್ಯವನ್ನು ಪಾಲಿಸಲೇಬೇಕಲ್ಲ, ಅದಕ್ಕಾಗಿ ಅವಳನ್ನೇ ಮಾತನಾಡಿಸಿದೆ. ಜನನಿಗೆ ಬಿಲ್ಲಹ ಕರುಣ ಜನನಿಗೆ ಬಿಲ್ಲಹ ಕರುಣ ಇದು ಶುಂಭಾಕ್ಯನ ಆತ್ಮೀಯ ಸೇವಕ ಈ ಸುಗ್ರೀವ ಮಾಡುವ ಪ್ರಣಾಮವನ್ನು. ಅಮ್ಮ, ಈ ಲೋಕದ ತಾಯಿ ಎನ್ನುವ ಹಾಗೆ ನಿನ್ನ ನಡೆಯಿಂದಲೇ ನಾನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇನೆ ತಾಯಿ. ಹಾಗಂತ ಹೇಳಿ ನಿನ್ನಂಥವಳು ಈ ಕಾಂತಾರದಲ್ಲಿ ಹೀಗೆ ಕುಳಿತುಕೊಳ್ಳುವುದು ಲೇಸಲ್ಲವಮ್ಮ. ಜಗತ್ತಿಗೆ ತಂದೆ ಎನಿಸಿಕೊಂಡವ ನಮ್ಮೊಡೆಯ ಶುಂಭಾಕ್ಯ 3 ಲೋಕವನ್ನು ತನ್ನ ಅಂಕೆಯಲ್ಲಿ ಇರಿಸಿದವ. ಅವನನ್ನು ವರಿಸಿದೆ ಎಂದಾದರೆ ಲೋಕದಲ್ಲಿ ತಂದೆ, ಲೋಕದ ತಾಯಿ ಒಂದಾಗುವಂತ ಆ ಸನ್ಮಾರ್ಗವನ್ನು ಒಮ್ಮೆ ಎಲ್ಲರೂ ಕಣ್ತುಂಬಿಸಿಕೊಳ್ಳಬಹುದು. ತಾಯಿ, ಜಗತ್ತಿಗೆ ತಾಯಿಯಾದಂಥ ನೀನು, ನಮಗೆ ತಂದೆ ಎನಿಸಿಕೊಂಡಂತ ಶುಂಭಾಕ್ಯ, ಇಬ್ಬರು ಒಂದಾದರೆ ನಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ತಾಯಿ. ಅದು ಚಿನ್ನದ ರಥವನ್ನೇ ತಂದಿದ್ದೆ, ಏರಿಕೊಂಡೆ ಎಂದಾದರೆ ಸುಲಲಿತವಾಗಿ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ತಾಯಿ. ಬರುವೆ. ಈತನಲ್ಲಿ ಬೆರೆದು ಶುಂಭಾಸುರನಿಗೆ ಹತನವ ನುಡಿವರು ಯಾರನ್ನು ಕೇಳಿ ಕರುಣರಸವು ಮಾತುಗಳನ್ನು ಕೇಳುವಾಗ ಒಮ್ಮಿನ್ನೊಮ್ಮೆಲೆ ನನಗೆ ಉಕ್ಕಿ ಬಂತು. ಪರಿಣಾಮ ಸಪ್ತ ಸಾಗರಗಳು ಉಕ್ಕೇರಿದವು ಎನ್ನುವ ಹಾಗೆ ಅಘಟಿತ ಘಟನೆ ಘಟಿಸಿದವಾಗ ಸುಗ್ರೀವನಿಲ್ಲಲಾಪನೆ
ಹೇಳುವ ಹಾಗೆ ನನಗೂ ಗೊತ್ತಾಗ್ಲಿಲ್ಲ. ಕಣ್ತೆರೆದಾಗ ನಮ್ಮ ಹಿರಿಯರೆಲ್ಲ ನಿಂತಿದ್ರು. ತಾತ ಮುತ್ತಾತ ನನ್ನ ತಂದೆಯವರು ಎಲ್ಲರೂ ಇದ್ರು. ನಿಮ್ಮ ತಂದೆಯವರು ಇದ್ರು. ಹೌದು, ನಿಮ್ಮನ್ನು ಕೇಳಿದ್ರು. ಸ್ವಲ್ಪ ಸಮಯ ಉಂಟು ಅವರು ಇಲ್ಲಿಗೆ ಬರ್ಲಿಕ್ಕೆ ಅಂತ ನಾ ಹೇಳಿದೆ. ನೀನು ಯಾಕೆ ಇಷ್ಟು ಬೇಗ ಬಂದದ್ದು, ಅವರನ್ನು ಕಳುಹಿಸಿ ಆಮೇಲೆ ನೀ ಬರ್ಬೇಕಲ್ಲ ಅಂತ ಹೇಳಿದ್ರು. ಹಾಗಾಗಿ ಬಂದೇನೇನೋ ಏನು. ಇನ್ನು ನಿಮ್ಮನ್ನೆಲ್ಲ ಕಳುಹಿಸಿ ಮತ್ತೆ ನಾನು ಹೋಗುವ. ಇರ್ಲಿ, ತಾಯಿಯಲ್ಲಿ ನಿಗ್ರಹ ಅನುಗ್ರಹ ಶಕ್ತಿ ಉಂಟು ಎನ್ನುವ ಹಾಗೆ ಮತ್ತೊಮ್ಮೆ ನನಗೆ ಅರ್ಥವಾಯಿತು. ತಾಯಿ ನಗೆಯಾಗವೆ ಆಡುವೆ, ನನಗೆ ದಗೆಯಾದ ತಾಯಿ ನಿನ್ನ ಆಜ್ಞೆ ಏನು ತಿಳಿಸು ತಾಯಿ. ಅಮಾತ್ಯವರ ಸುಗ್ರೀವ ಬಾಲ್ಯದಲ್ಲಿ ಕೈಗೊಂಡಂತ ಒಂದು ಬಣ ಇದೆ. ಕತ್ತಿ ಕಾಳಗದ ಮುಖೇನವಾಗಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವನ ಕೊರಳಿಗೆ ಮಾಲೆಯ ನಿಕ್ಕುವೆನೆಂದು ನಿನ್ನೊಡೆಯ ಶುಂಭ ಬಲಿಷ್ಠನೆ ಅಥವಾ ನಿಶುಂಭ ಬಲಾಢ್ಯನೆ ಶುಂಭ ನಿಶುಂಭರೇ ಆಗಬೇಕೆಂದೇನೂ ಇಲ್ಲ. ನಿಮ್ಮ ಅಸುರ ವರ್ಗದಲ್ಲಿ ಅಂತ ಶೂರರು ವೀರರು ಇದ್ರೆ ನನ್ನಲ್ಲಿ ಹೋರಾಡಿ ಗೆದ್ದು ಒಲಿಸಿಕೊಳ್ಳಬಹುದು. ಹೋಗಿ ನಿನ್ನ ಒಡೆಯನಿಗೆ ತಿಳಿ. ಸಮಾಜ ಶಿರೋಧಾರಿ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಯ ಗರ್ಭ ಸಂಜಾತರಾದ ನಾವು ಶುಂಭ ನಿಶುಂಭರು ಬ್ರಹ್ಮನಿಂದ ಬಲಾನ್ವಿತರಾಗಿ 3 ಲೋಕದಲ್ಲಿ ಮೇಲೆ ವಿಭುವಾಗಿ ಮೆರೆಯುತ್ತಾ ಇದ್ದೇವೆ. ಶುಂಭ ನಿಶುಂಭರು ನಮ್ಮ ಸಾಹಸ ಏನು? ಸ್ವರ್ಗವನ್ನು ಗೆದ್ದೆವು, ನರಕ ಪಾತಾಳ ಸರ್ವ ಲೋಕವನ್ನು ಗೆದ್ದು ಈ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದೇವೆ. ಏನು ಸ್ವರ್ಗದಲ್ಲಿ ಭೋಜನವನ್ನುಣ್ಣುವಂತಹ ಅಧಿಕಾರವನ್ನು ಇದ್ದವರು ನಾವು. ಆದರೆ ದೇವತೆಗಳು ಅವರನ್ನು ಸೋಲಿಸಿ ನಾಟವನ್ನು ನಮ್ಮದಾಗಿಸಿದ್ದೇವೆ. ಚಂಡಮುಂಡರಿಂದ ಬಂದಂತಹ ಸುವಾರ್ತೆ ಕದಂಬವರದಲ್ಲಿ ಹೆಣ್ಣಾರ್ವಳು ಇದ್ದಾಳಂತೆ. ಅವಳ ಚಂದವನ್ನು ವರ್ಣಿಸಿದಾಗ ಮನ ಸೋತು ಹೋದೆ, ಮಾರಣ ಶರಾಘಾತಕ್ಕೆ ಒಳಗಾದೆ. ಆಕೆಯನ್ನು ಮದುವೆಯಾಗಬೇಕು ಎಂದು ನಿರ್ಧರಿಸಿದ್ದೇನೆ. ಸುಗ್ರೀವನನ್ನು ಸಂಧಾನಕ್ಕೆಂದು ಕಳುಹಿಸಿದೆ. ಸಂಧಾನ ಮುರಿದಾಳೆ, ಇನ್ನು ತಡ ಮಾಡುವುದಲ್ಲ. ಎಲ್ಲಿ ಧೂಮ್ರಲೋಚನ ಸತ್ಯ ನನಗೆ ಹೋಗೊಟ್ಟು ಬಂದು ನಿಂತವನಿದ್ದೇನೆ. ಕರೆಸಿದ ಕಾರಣವನ್ನು ತಿಳಿಸಿದಂದಾದರೆ ಈಗಲೇ ಪೂರೈಸಿ ಬರುತ್ತೆ. ಧೂಮ್ರಲೋಚನ, ಚಂಡಮುಂಡರು ಬಂದಾಡಿದ ನುಡಿಯನ್ನು ಕೇಳಿದೆಯಾ? ಕದಂಬವನ ವಾಸಿನಿಯಂತೆ ಸುಂದರ ತರುಣಿಯಂತೆ ಅವಳನ್ನು ವರಿಸಬೇಕು. ಸುಗ್ರೀವನ ಸಂಧಾನವನ್ನು ಮುರಿದಿದ್ದಾಳೆ. ಹೋಗಿ ಮುಡಿ ಹೇಳ್ಕೊಂಡು ಹೋಗಿ ಬನ್ನಿ.
ನಮ್ಮೊಡೆಯಾದ ಶುಂಭ ಇನ್ನನ್ನು ಬಯಸಿದೆ ಎಂದಾದ್ರೆ ಸುಗ್ರೀವನ ಸಂಧಾನವನ್ನು ಮುರಿದು ದುರವನ್ನು ಬಯಸಿದೆಯೋ ಬಂದವ ಧೂಮ್ರಲೋಚನ ಮಣಿರತವನು ಏರಿತು ಸಿರಿಮುಡಿಗೆ ಕೈಯುಕ್ಕುದಕ್ಕೆ ಮುಂದಾದಿರ ರುಂಡ ಕಡಿದು ಚೆಂಡು
ಅಮ್ಮ ಭೀಕರ ಸ್ವರೂಪೆ ಮನೆಯಲ್ಲಿ ಕಾಳಿಕಾಂಬಿಕೆ ಎನ್ನುವಂತ ಹೆಸರಿಂದ ಸಜ್ಜನರನ್ನು ಪಡೆಯುವ ಚಂಡಮುಂಡರರುಂಡ ಚೆಂಡಾಡಿದಳೆ, ಧೂಮ್ರಲೋಚನನನ್ನು ಓಂಕಾರ ಮಾತ್ರದಿಂದ ಕೊಂದಳೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಮಣಿರಥವನ್ನಡರಿ ನಾನು ಹೊರಡುತ್ತೇನಂತೆ. ಶುಭವಾಗಲಿ. ಕೆಂಪಾದಂತಹ ಕಂಗಳು, ನಡುಗುತ್ತಿರುವಂತಹ ದೇಹ, ಸಿದ್ಧವಾದಂತಹ ಮಣಿರಥ, ಕೈಯಲ್ಲಿ ಕೈದುವನ್ನು ಹಿಡಿದಿದ್ದೀರಿ. ಬೆಂಬಲಕ್ಕೆ ನಿನ್ನ ಸೇನೆ ಹೊರಟದ್ದೆಲ್ಲಿಗೆ ಎನ್ನುವುದು ಗೊತ್ತಾಗಲಿಲ್ಲ. ನಾನು ಮಣಿರಥರು
ಮಣಿರಥವನ್ನು ನಡೆದ ಕ್ಷಣ ನನ್ನೆದುರು ಬಂದು ನಿಂತೆಯ ರಕ್ತ ಬೀಜ ಇದೋ ಕೇಳು. ಕದಂಬ ವನವಾಸಿನಿಯಂತೆ ಸುಂದರವಾದ ತರುಣಿ, ಅವಳನ್ನು ವರ್ಣಿಸಿದ ಚಂಡಮುಂಡರು ಅವಳ ವರ್ಣನೆಯನ್ನು ಕೇಳಿ ಬಲು ಸಂತೋಷಗೊಂಡಿದ್ದೇನೆ. ಅವಳನ್ನೇ ವರಿಸಬೇಕು ಎನ್ನುವ ಹಾಗೆ ನಿರ್ಧರಿಸಿದ್ದೇನೆ. ಅದಕ್ಕಾಗಿ ಧೂಮ್ರಲೋಚನನ್ನು ಕಳುಹಿಸಿದೆ. ಅಹಂಕಾರದಿಂದ ಕೊಂದು ಬಿಟ್ಟಿದ್ದಾಳೆ. ಚಂಡಮುಂಡರನ್ನು ಕಳುಹಿಸಿದೆ. ರುಂಡ ಚಂಡಾಡಿ ಬಿಟ್ಟಿದ್ದಾರೆ. ಅದಕ್ಕೂ ಮುನ್ನ ಸುಗ್ರೀವನನ್ನು ಸಂಧಾನಕ್ಕೆಂದು ಕಳುಹಿಸಿದೆ. ಸಂಧಾನ ಮುರಿದಳು. ಅದಕ್ಕಾಗಿ ನಾನೇ ಮಣಿರಥವನ್ನು ನಡೆದು ನಿಂತಿದ್ದೇನೆ. ಇಲ್ಲಿವರೆಗಾಗಿ ಸಭಾಪತಿಯನ್ನು ನಾನು ಅನೇಕ ಬಾರಿ ಪ್ರವೇಶ ಮಾಡಿದ್ರು ಕೂಡ ನಿನ್ನ ಎದುರಾಗಿ ನಿಂತು ಮಾತನಾಡಿದವನೇ ಅಲ್ಲ. ನೀನು ಹೇಳಿದ್ದಕ್ಕಾಗಿ ಶಿರವನ್ನು ತಗ್ಗಿಸಿ ಅಷ್ಟು ಎನ್ನುವ ಹಾಗೆ ಒಪ್ಪಿದ್ದೇನೆ. ಇಂದು ನನಗೊಂದು ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ಕೊಟ್ಟಿದ್ದೇನೆ. ಜಯೇಶ ಮಗದೊಮ್ಮೆ ನಿನಗೆ ಎರಗಿದ್ದೇನೆ. ಮಾತನಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ದಾನವೇಶನಾದ ನಿನ್ನ ಎದುರಾಗಿ ಇಲ್ಲಿವರೆಗಾಗಿ ಸಮರಾಂಗಣದಲ್ಲಿ ಕಾದಾಡಿದ ಅತಿರಥ ಮಹಾರಥರು ಸುಮಟರು ಯಾರೂ ಇಲ್ಲ ಎನ್ನುವ ಹಾಗೆ ಲೋಕವಿಖ್ಯಾತಿಯನ್ನು ಪಡೆದವನಿದ್ದಿ. ಈ 7 ಲೋಕಗಳಲ್ಲಿನ ಪರಾಕ್ರಮದ ಪರಾಕಾಷ್ಠೆಯನ್ನು ಮುಟ್ಟಿದ್ದಿ. ಎಲ್ಲೆಡೆಯಲ್ಲೂ ವಿಪುವಾಗಿ ಮೆರೆದಿದ್ದಿ. ವಿರೋಧಿಗಳ ಶರಾಘಾತವನ್ನು ಎದೆಗೆದೆ ಒಟ್ಟಿ ತಡೆದು ನಿಲ್ಲಿಸಿದವ ನೀನು. ಸತ್ಯ. ನಿನ್ನನ್ನು ಇಂದಿನವರೆಗೆ ಬೆದರಿಸಿದಂತ ಶರವೇ ಇಲ್ಲವೋ ಎನ್ನುವ ಹಾಗೆ ನಾವೆಲ್ಲರೂ ಸಂಭ್ರಮವನ್ನು ಪಟ್ಟುತ್ತೇವೆ. ಆದರೆ ಕಾನೂನಲ್ಲಿರುವಂತಹ ಹೆಣ್ಣಿನ ಬಗ್ಗೆ ಇಲ್ಲೇ ಕುಳಿತು ನೀನು ಅವಳ ಬಗ್ಗೆ ಪ್ರೇಮವನ್ನು ಉಂಟು ಮಾಡುತ್ತೀಂತಾದ್ರೆ, ಇಚ್ಛಿಸ್ತೀಂತಾದ್ರೆ ಒಡೆಯ, ಇದು ವಿರೋಧಿಗಳ ಶರಾಘಾತವಲ್ಲ, ಪ್ರಾಣ ತೆಗೆಯುವ ಶರದಾಘಾತವಲ್ಲ, ಇದು ಮಾರನ ಪುಷ್ಪ ಶರ. ಮನ್ಮಥನು ತನ್ನದಾದಂತಹ ಪಂಚಶರಗಳನ್ನು ನೇರವಾಗಿ ನಿನ್ನ ಎದೆಯ ಮಂಡಲಕ್ಕೆ ಎಳೆದಿದ್ದಾನೆ. ಆ ಮೂಲಕವಾಗಿ ಪ್ರಮಾದೀನನಾಗಿ ಮರಳುತನದಿಂದ ಹೆಣ್ಣನ್ನು ನೀನು ಬಯಸ್ತಾ ಇದ್ದಿ. ಒಡೆಯ, ಅಖಂಡವಾದಂತಹ ಪ್ರಾಪಂಚಿಕ ಸುಖವನ್ನು ಅನುಭವಿಸುವಂತಹ ಕೆಲವರು ತಮ್ಮನ್ನು ತಾವು ಮರೆತು ಲೋಕದಲ್ಲಿ ಏನಾಗುತ್ತದೆ ಎನ್ನುವುದನ್ನು ತಿಳಿಯಲಾರದೆ ಮೂಢರಂತೆ ವರ್ತಿಸ್ತಾರಂತೆ. ನೀನು ಹಾಗಲ್ವಲ್ಲ. ಗಂಡಾರಣ್ಯವನ್ನು ಸೇರಿದೆ, ಪರಮೇಶ್ವರನ್ನು ತಪದ ಮೂಲಕವಾಗಿ ಮೆಚ್ಚಿಸಿದೆ. ಇಲ್ಲಿವರೆಗಾಗಿ ನಿತ್ಯ ನಿರಂತರವಾದಂತಹ ರೀತಿಯಲ್ಲಿ ಬೆಳೆಯುತ್ತಾ ಇದ್ದಿ. ನಿನ್ನ ಎದುರಾಗಿ ಸುರವೇನು ಕಿನ್ನರ ಕಿಂಪುರುಷರಾದಿ ಸುಮರಸರು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. 3 ಮೂರ್ತಿಗಳೇ ದರದರನೆ ನಡುಗುತ್ತಾ ಇದ್ದಾರೆ. ಅಂತಹ ಪರಾಕ್ರಮೆಯಾದಂತಹ ನೀನು ಈ ರೀತಿಯಾಗಿ ಯೋಚನೆ ಮಾಡ್ತೀಂತಾದ್ರೆ ಮಾರ ಶರದಿಂದಲೇ ಮಾತ್ರ ಆದುದರಿಂದ ಮಾರ ಶರಗೆ ಎದೆ ಕೊಡಬೇಡ, ಮನಸ್ಸನ್ನು ಚಂಚಲ ಮಾಡಬೇಡ. ನೀನು ಧೈರ್ಯದಿಂದ ದೃಢಚಿತ್ತನಾಗಿರ್ಬೇಕು ಅಂತ ನಿನ್ನಲ್ಲಿ ಹೇಳುತ್ತೇನೆ. ರಕ್ತ ಬೀಜ, ನೀನು ಇಷ್ಟು ಹೇಳಿದೆ ತಾನೆ. ಅವಳು ಸಾಮಾನ್ಯ ಹೆಣ್ಣು, ಅವಳು ಏನು ತಾನೆ ಮಾಡುವುದಕ್ಕೆ ಸಾಧ್ಯ? ಅವಳು ತರುಣಿತ ಭಾವಿಸಿದೆ.
ನಿನ್ನ ಮರಳಾಟ ಎನ್ನುವುದು ಎಲ್ಲಿವರೆಗಾಗಿ ಮುಟ್ಟಿದೆ ಅಂತ ತಿಳಿದ್ರೆ ಕಾಣದಲ್ಲಿರುವಂತಹ ಹೆಣ್ಣನ್ನು ಕೇವಲ ಸಾಮಾನ್ಯ ತರುಣ ಎನ್ನುವ ಹಾಗೆ ಭಾವಿಸಿದಿ. ಅದು ಮರಳುತನವೇ ಒಡೆಯ? ಏನು ಮರಳುತನ ಅಂತ ನಾವು ಯೋಚನೆ ಮಾಡುವುದು ಹೇಗೆ? ಹೇಗೆ? ನಮಗೆ ಮದುವೆ ನಿನಗೆ ಮದುವೆ ಆಗಬೇಕು ಅಂತಿದ್ರೆ ಒಂದು ವಿಚಾರ ತಿಳಿಸಿದ್ರೆ ಸಾಕು. ಸಭಾಮಂಟಪದಲ್ಲೇ ಒಂದು ವಿಚಾರವನ್ನು ಹೇಳಿದ್ರೆ ಇಲ್ಲಿರುವಂತಹ ದಾನವರು ಬಿಡು, ಈರೆ 7 ಲೋಕಗಳಿರುವಂತಹ ಸರ್ವಶ್ರೇಷ್ಠರೆಲ್ಲರೂ ತಾಮುಂದು ಎನ್ನುವ ಹಾಗೆ ತನ್ನ ಮಗಳನ್ನು ಮದುವೆಯಾಗು ಎನ್ನುವ ಹಾಗೆ ನಿನ್ನಲ್ಲಿ ಕಾಡುತ್ತಾರೆ, ಬೇಡುತ್ತಾರೆ. ಆ ರೀತಿಯಾದ ಚಂಚಲ ಮನಸ್ಸನ್ನು ಹೊಂದಿದವ ನೀನಲ್ಲ. ಆದ್ರೆ ಕಾಣಲ್ಲದಿರುವಂತಹ ಹೆಣ್ಣು, ಅವಳನ್ನು ನೀನು ನೋಡಿದ್ದಿಲ್ಲ. ಅವಳ ರೂಪ ಅತಿಶಯಗಳನ್ನು ಕೇವಲ ಕರ್ಣಾಕರ್ಣಿಕೆಯಾಗಿ ಕೇಳಿದ್ದಿ ಅಷ್ಟೇ. ಒಡೆಯ, ಒಂದು ಮದುವೆ ಆಗಬೇಕು ಅಂತಾದ್ರೆ, ಸಂಬಂಧ ಬೆಳೆಯಬೇಕು ಅಂತಾದ್ರೆ ನೀನು ಮದುವೆ ಆಗೋ ಹೆಣ್ಣಿನ ರೂಪವನ್ನು ನೋಡುತ್ತಿ, ಅವಳ ಗುಣವನ್ನು ಅರಿತುಕೊಳ್ಳುತ್ತಿ, ಅವಳೆಷ್ಟು ಸಮರ್ಥಳು ಎನ್ನುವುದನ್ನು ತಿಳ್ಕೊಳ್ಳುತ್ತಿ. ನೀನು ಕುಳಿತಂತ ಪೀಠ ಎನ್ನುವುದು ಸಾಮಾನ್ಯ ಅಂತ ಭಾವಿಸಿದೆಯಾ? ಶೋಣಿತಾ ಪಟ್ಟಣದಲ್ಲಿ ಮೆರೆದಾಡಬಹುದಾದ ಅಥವಾ ಪರಾಕ್ರಮಿ ಇದ್ದಿ ನೀನು. ನಿನ್ನ ವಾಮಭಾಗದಲ್ಲಿ ಕುಳಿತುಕೊಳ್ಬೇಕು ಅಂತಾದ್ರೆ ಅವಳು ಸಾಮಾನ್ಯದ ಅವಳು ಆಗಿರಬಾರದು. ಆ ರೀತಿಯಾಗಿ ಯೋಚನೆ ಮಾಡಬೇಕು ಅಂತಾದ್ರೆ ಕೇವಲ ಕಾಲದಲ್ಲಿರುವಂತಹ ಹೆಣ್ಣು ಯಾರು ಅಂತ ತಿಳಿಯದೆ, ಅವಳ ಪೂರ್ವಾಪರ ವಿಚಾರಗಳನ್ನು ಅರಿಯದೆ ಮದುವೆ ಆಗುತ್ತೇನೆ ಅಂತ ಹೇಳಿದಾಗಲೇ ಮರಳಾಟ ಅಂತ ಹೇಳಿದೆ. ಅದಕ್ಕೆ ಇನ್ನೊಂದು ಕಾರಣ ಉಂಟೋಡೆ. ನಿನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಭ್ರಮೆಯನ್ನು ಉಂಟು ಮಾಡಬೇಕು ಅಂತಾದ್ರೆ ಅದು ಮಾಯೆಯಿಂದ ಮಾತ್ರ ಸಾಧ್ಯ. ಯಾವುದು ನಮಗೆ ಕಣ್ಣಿಗೆ ಗೋಚರಿಸ್ತದೋ ಮತ್ತೊಂದು ಕ್ಷಣದಲ್ಲಿ ಗೋಚರಿಸದೇ ಇರುವುದಕ್ಕೆ ಸಾಧ್ಯ ಉಂಟು. ಅಂತ ಹೆಣ್ಣು ಎಲ್ಲಿಂದ ಬಂದಿದ್ದಾಳೆ, ಹೇಗೆ ಬಂದಿದ್ದಾಳೆ ಎನ್ನುವುದು ತಿಳಿಯದು. ಕದಮ್ಮ ಕಾಂತಾರದಲ್ಲಿ ಒಬ್ಬ ಹೆಣ್ಣು ಕುಳಿತಿದ್ದಾಳೆ ಅಂತ ಆದ್ರೆ ನಾವು ಆಗಲೇ ಅರ್ಥ ಮಾಡಿಕೊಳ್ಬೇಕಾಗುತ್ತದೆ. ಗಂಡದೆಯ ವೀರಾದಿ ವೀರರಾದಂತಹ ದಾನವ ವೀರರು ಕತ್ತಲೆ ಕೋಪವಾದಂತಹ ಕದಂಬ ಕಾಂತಾರವನ್ನು ಸೇರುವಲ್ಲಿಯೂ ಬೆದರುತ್ತಾರೆ. ಅಂತಿರುತ್ತಾ ಅಲ್ಲಿ ಒಬ್ಬಳು ಉಯ್ಯಾಲೆಯ ಮೇಲೆ ಕುಳಿತು ಆನಂದವಾಗಿ ಹಾಡುತ್ತಾ ಇದ್ದಾಳೆ ಅಂತ ಆದ್ರೆ ಅವಳಲ್ಲಿ ಎಲ್ಲವೂ ಉಂಟು, ಎಲ್ಲವೂ ಅಡಕವಾಗಿದೆ, ಏನೂ ಇಲ್ಲದ ಹಾಗೆ ವರ್ತಿಸ್ತಾ ಇದ್ದಾಳೆ. ಇದಕ್ಕೆ ಶೂನ್ಯ ಎನ್ನುವುದು ಹೇಳುತ್ತಾರೆ. ಶೂನ್ಯದಿಂದಲೇ ಎಲ್ಲವೂ ಉಂಟಾಗಲ್ಪಡುತ್ತದೆ, ಕೊನೆಗೆಲ್ಲವೂ ಶೂನ್ಯದೊಳಗೆ ಲೀನವಾಗುತ್ತದೆ. ಅದರಿಂದಲೇ ಚದುರಿ ಹೋದಂತಹ ಬಿಂದುಗಳು ನಾವೆಲ್ಲರೂ ಕೊನೆಗೆ ಆ ಶೂನ್ಯದೊಳಗೆ ಸೇರಿ ಹೋಗುತ್ತೇವೆ ಎನ್ನುವುದೇ ಅದರ ತಾತ್ಪರ್ಯ. ಆದ್ರಿಂದ ಹೇಳ್ತಾ ಇದ್ದೇನೆ, ಅವಳು ಮಾಯೆಯನ್ನು ವಿರಚಿಸ್ತಾ ಇದ್ದಾಳೆ. ಆ ಮಾಯೆಯೇ ಆದಿಯಿಂದಲೇ 3 ಮೂರ್ತಿಗಳ ಸೃಷ್ಟಿಗೆ ಕಾರಣವಾದಂತಹ ಆದಿಮಾಯೆ ಇರಬೇಕು. ಅವಳೇ ಇಂದು ರೂಪಾಂತರಗೊಂಡು ಅಲ್ಲಿಯೇ ಬಂದು ನೆಲೆಸಿರಬಹುದು. ಕಾರಣ ಉಂಟೋಡೆಯ, ಇಷ್ಟೆಲ್ಲ ಕಷ್ಟ ಕೊಡುವ, ಲೋಕದಲ್ಲಿ ದಾಂಧಲೆಯನ್ನು ಮಾಡುವ, ಪಾಪ ಕೃತ್ಯರನ್ನೇ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ದಾನವ ವೈರರನ್ನು, ತ್ರಿದಶರನ್ನು ಪುರಿಯುವಂತಹ ದೊಡ್ಡದಾದಂತಹ ಮಹಾನ್ ಕೈಂಕರ್ಯರಿಗೆ ಅವಳು ಸಾಗಿರಬೇಕು. ಆದುದರಿಂದ ಅವಳು ಸಾಮಾನ್ಯ ಹೆಣ್ಣು ಎನ್ನುವುದಾಗಿ ಭಾವಿಸಬೇಡ. ಎಲ್ಲೆಲ್ಲಿ ನೋಡಿದ್ರು ಎಲ್ಲಿಯೂ ಕಾಣಬಹುದಾದಂತಹ ಅವಳನ್ನು ಸರ್ವೇಶ್ವರಿ ಅಂತ ತಿಳಿದ್ರೆ ನಮ್ಗೆ ಒಳಿತು ಅಂತ ನಾನು ಭಾವಿಸ್ತೇನೆ. ಸರ್ವೇಶ್ವರಿಯ ಸಾಧನಗಳೇನು ಒಡೆಯ? ಇನ್ನೂ ಗೊತ್ತಾಗಲಿಲ್ವೇ? ನನ್ನ ಮಾವನಾಗಿ ದಾನವ ವೀರರಲ್ಲಿ ಶ್ರೇಷ್ಠನಾಗಿ ಮೆರೆದ ನಿನ್ನಲ್ಲಿ ಅಳಿಯ ಎನ್ನುವಂತ
ಒಂದು ತಾಸಾರದಿಂದಲೋ ಆ ಸಣ್ಣ ತಪ್ಪನ್ನು ಮಾಡುವ ಮೂಲಕವಾಗಿಯೋ ನಿನ್ನ ಮನಸ್ಸಿಗೆ ನೋವುಂಟು ಮಾಡುವ ನಾನಲ್ಲ. ನೀನು ನನ್ನ ಒಡೆಯ, ಇನ್ನ ನಾನು ಪರಮ ಸೇವಕನಿದ್ದೇನೆ. ಆದ ದೃಷ್ಟಿಯಿಂದಲೇ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಹೆಣ್ಣು ಮಾಡಿದಂತಹ ವಿಚಾರಗಳನ್ನು ನೀನು ಅರಿತರೂ ಅರಿಯದಂತಿದ್ದೀಯೋ ಅಲ್ಲ ಅರಿಯದೇ ಇದ್ದೀಯೋ ಗೊತ್ತಾಗ್ಲಿಲ್ಲ. ಸೇನಾಧ್ಯಕ್ಷನಾದಂತಹ ಧೂಮ್ರಲೋಚನ ರಣಾಂಗಣವನ್ನು ಸೇರಿದ್ರೆ ಅವನ ಎದುರಲ್ಲಿ ನಿಲ್ಲಬಹುದಾದಂತ ಯಾರಾದ್ರೂ ವೀರರು ಒಬ್ಬರ ಹೆಸರು ಹೇಳು. ನೀನು ಲೋಕವಿಖ್ಯಾತಿ ಪಡೆದಂತಹ ಧೂಮ್ರಲೋಚನಾಗಿ ನಾವಿಷ್ಟೆಲ್ಲ ಸಾಧನೆ ಮಾಡಿದ್ದೇವೆ. ಆ ಜಾಗವನ್ನು ಬಂದು ಏರಬೇಕು ಅಂತ ಆದ್ರೆ ಪರೀಕ್ಷೆಗೆ ಎಷ್ಟು ಒಳಪಡಿಸಿದ್ದಿ. ಅಂತಹ ಪರಾಕ್ರಮಿಯಾದಂತಹ ಅತುಲ ವೀರನಾದಂತಹ ಧೂಮ್ರಲೋಚನನ್ನು ಶರದಿಂದ ಕೊಂದದ್ದಲ್ಲ, ಅಲ್ಲ ಕಟಾರಿಯನ್ನೆತ್ತುವ ಮೂಲಕವಾಗಿ ಕಡಿದುಕೊಳ್ಳಿಲ್ಲ, ಹುಂಕಾರ ಮಾತ್ರದಿಂದಲೇ ಕೊಂದಿದ್ದಾಳೆ, ಭಸ್ಮೀಭೂತವಾಗಿಸಿದ್ದಾಳೆ. ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು, ಏನು ಮತ್ತೊಬ್ಬರನ್ನು ಕೊಲ್ಲಬೇಕು ಅಂತ ಆದ್ರೆ ಅವಳಿಗೆ ಆಯುಧ ಬೇಡ, ಅವಳ ಕನಸನ್ನೇ ಸಾಕು. ಅವಳಲ್ಲಿರುವಂತಹ ಅಂಗಸೌಷ್ಠವಿಂದಲೇ ಎಲ್ಲವನ್ನು ನಿಯಂತ್ರಿಸಬಹುದು ಎನ್ನುವ ಹಾಗೆ ಯೋಚನೆ ಮಾಡು ಒಡೆಯ. ಏನು ಅತುಲ ವಿಕ್ರಮಿಗಾದಂತಹ ಚಂಡಮುಂಡರು ಬಂದು ನಿನ್ನಲ್ಲಿ ಹೇಳಿದಾಗ ಸಂಧಾನಕ್ಕಾಗಿ ನೀನು ಕಳುಹಿದ್ದು ನಿನ್ನ ದಾಸನಾದಂತಹ ಸುಗ್ರೀವನನ್ನು. ಸತ್ಯ. ಪರಿಣಾಮ ಏನಾಯ್ತು? ಸಂಧಾನ ಮುರಿದಿದ್ದಾಳೆ. ಹೋಗುವಾಗ ನಿನ್ನ ದಾಸನಾಗಿದ್ದ, ಮರಳಿ ಬರುವಾಗ ದೇವಿ ದಾಸನಾದ. ಹೌದು, ದೇವಿಯ ಮಹಾತ್ಮೆಯನ್ನು ಇಲ್ಲೆಲ್ಲ ಕೊಂಡಾಡುತ್ತಾ ಇದ್ದಾನೆ. ಅಂತಹ ಸುಗ್ರೀವನನ್ನು ಒಮ್ಮೆ ಕೊಲ್ಲುತ್ತಾಳೆ, ಮರಳಿ ಬದುಕಿಸ್ತಾಳೆ. ಆಗ ಅರ್ಥವಿಸಿಕೊಳ್ಳಬಹುದು. ನಿಗ್ರಹವನ್ನು ಅವಳೇ ಮಾಡುತ್ತಾಳೆ, ಅನುಗ್ರಹವನ್ನು ಅವಳೇ ಮಾಡುತ್ತಾಳೆ. ನಿಗ್ರಹ ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ಅವಳೊಬ್ಬಳೇ ಇದ್ದಾಳೆ. ನಾವು ಮತ್ತೊಬ್ಬರನ್ನು ಕೊಲ್ಲುತ್ತೇವೆ, ಮತ್ತೊಮ್ಮೆ ಬದುಕಿಸುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ನಿಜ ಮಾಯಾವಿಗಳಾದಂತಹ ನಾವು ನಿಜ ರೂಪವನ್ನು ಯಾವ ಕಾಲಕ್ಕೂ ಸೃಷ್ಟಿಸುವುದಕ್ಕೆ ಸಾಧ್ಯ ಇಲ್ಲ. ಏನು ಮಾಡುವುದಿದ್ದು ನಮ್ಮ ನಾಟಕದಿಂದಲೇ ಮಾಡುತ್ತೇವೆ. ಅಂತ ಪರಾಕ್ರಮಿಯಾದಂತಹ ಅವಳ ಬಗ್ಗೆ ಮುಂದೆ ಒಂದು ಹೆಜ್ಜೆ ಮುಂದಿಟ್ಟು ಯೋಚನೆ ಮಾಡಿದೆವು ಅಂತ ಆದ್ರೆ ಒಡೆಯ, ನಿನ್ನ ಎರಡು ಭುಜಗಳಂತೆ ಗೋಚರಿಸ್ತಾ ಇದ್ದವರು ಚಂಡಮುಂಡರು. ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನೇ ಪಾಲಿಸ್ತಾ ಇದ್ದವರು. ಯಾವ ಕಾಲಕ್ಕೂ ಅವಳನ್ನು ಕೊಂದು ಕಳೆಯುವಂತಹ ಶಕ್ತಿ ಈ ಭೂಮಿಯ ಮೇಲೆ ಹುಟ್ಟಿದ್ದಿಲ್ಲ ಎನ್ನುವ ಹಾಗೆ ಹೆಮ್ಮೆಯಿಂದಲೇ ಎದೆ ತಟ್ಟಿ ಆಡುತ್ತಾ ಇದ್ದಿ. ಇಂದೊಮ್ಮೆಗೆ ಅವರಲ್ಲಿರುವಂತಹ ಬ್ರಹ್ಮಚರ್ಯ ವ್ರತವನ್ನು ಭಂಗಗೊಳಿಸಿದ್ದಾಳೆ. ಹಾಗಾದ್ರೆ ಚಂಚಲ ಮನಸ್ಕಳಾಗಿ ಅವರನ್ನೇ ಭಾವಿಸಿದ್ದಾಳೆ, ಅವರು ಬಯಸಿದ್ದಾರೆ ಎನ್ನುವುದೇ ಅದರ ತಾತ್ಪರ್ಯ ತಾನೆ. ಅವರನ್ನು ಕೊಂದು ಕಳೆದಿದ್ದಾಳೆ. ಇಷ್ಟೆಲ್ಲ ಕಳೆದುಕೊಂಡ ಮೇಲೆ ಅವಳನ್ನು ಸಾಮಾನ್ಯ ತರಣಿ ಅಂತ ಭಾವಿಸಿ ಅವಳನ್ನು ಮದುವೆ ಆಗುವುದಕ್ಕೆ ಹೊರಟಿಯಲ್ಲ, ಅದು ಉಳಿತಾಗದು, ನಮಗೂ ಕ್ಷೇಮವಾಗದು. ಆ ಆಶೆ ಬಿಟ್ಟು ಬಿಡು ಒಡೆಯ. ರಕ್ತ ಬೀಜ, ನೀನಾಡಿದ ವಚನಗಳನ್ನೆಲ್ಲ ಆಲಿಸಿದೆ. ಕೊನೆಯದಾಗಿ ಏನನ್ನಾಡುವುದಕ್ಕಿದ್ದರೂ ಆಡಿ. ಮನದ ಮೂರ್ಖತೆಯ ಪಡೆದವಳ ಕಾರುಣ್ಯದಲ್ಲಿ ಖಾತ್ರಿಯಲ್ಲಿ ಪೀಠನ ವರದ ಬೆರದಲ್ಲಿ ಪಡೆದು ಸುಖ ಬಲನುಡಿಯೇ ನೀತಿ ಆ ಕಲ್ಲಿಕೆಯ ಸೆರಗ ನನ್ನಲ್ಲಿ ಹೇಳಿಕೋ ಅಂತ ಹೇಳ್ತಾ ಇದ್ದ. ಇಷ್ಟು ಹೇಳಿದ ಮೇಲೂ ಕೊನೆಗೊಂದು ನುಡಿ ಆಡಬೇಕು ಅಂತ ನೀನು ಆಶಿಸ್ತಿ ಅಂತ ಆದ್ರೆ ಹೌದು ಒಡೆಯ, ನಿನ್ನ ಮನಸ್ಸಿನಲ್ಲಿ ಯಾವ ಹೆಣ್ಣಿನ ಬಗ್ಗೆ ಆಶೆ ಉಂಟ? ಯಾವ ಹೆಣ್ಣನ್ನು ಕೈ ಹಿಡಿದು ದಾನವ ರಾಣಿಯಾಗಿ ಮೆರೆಸಬೇಕು ಎನ್ನುವ ಹಾಗೆ ನೀನು ಕಂಕಣಬದ್ಧವಾಗಿ ನಿಂತಿದ್ದೀಯೋ ಒಡೆಯ, ನಿನಗೆ ಇದ್ದಂತಹ ವರ, ದಾನವ ವೀರರ ಶಕ್ತಿ, ಅಖಂಡವಾದಂತಹ ಪರಾಕ್ರಮ, ಇದೆಲ್ಲವೂ ನಿನ್ನಲ್ಲೇ ಉಳಿಬೇಕು ಅಂತ ಆದ್ರೆ ಬ್ರಹ್ಮನಿಂದ ಪಡೆದ ವರವನ್ನು ನಿನ್ನಲ್ಲೇ ಕಾಪಿಟ್ಟು ಮೆರೆದಾಡಬೇಕು. ಅದಕ್ಕಿರುವ ಹಾದಿ ಒಂದೇ ಒಡೆಯ, ಏನು
ಆ ಹೆಣ್ಣನ್ನು ನೀನು ಮದುವೆ ಆಗಬೇಕು, ಅವಳ ಕೈ ಹಿಡಿಯಬೇಕು ಅಂತ ಆಶಿಸ್ತಾ ಇದ್ದೀಯಲ್ಲ. ಅವಳ ಕೈ ಹಿಡಿಯುವ ಬದಲಾಗಿ ಅವಳ ಕಾಲನ್ನು ಹಿಡಿ. ಇಂತಹ ನುಡಿಗಳನ್ನು ಕೇಳಿ ನನಗೆ ಕೋಪ ಉಕ್ಕೇರಿ ಬರುತ್ತಾ ಉಂಟು. ರಕ್ತ ಬೀಜ, ನಾನು ಯಾವ ಹೆಣ್ಣನ್ನು ವರಿಸಬೇಕು ಎನ್ನುವುದಾಗಿ ನಿರ್ಧರಿಸಿದ್ದೇನೋ ಅವಳನ್ನು ಆದಿಮಾಯೆ ಪರಾಶಕ್ತಿ ತಾಯಿ ಎನ್ನುವುದಾಗಿ ಸಂಬೋಧಿಸುತ್ತಿರುವೆ. ರಕ್ತ ಬೀಜ, ತಿಳಿಯಿತು ತಿಳಿಯಿತು. ಧೂಮ್ರಲೋಚನನ್ನು ಅಳಿದು ಹೋದ, ಚಂಡ ಮುಂಡರು ಅಳಿದು ಹೋದರು. ಈಗ ನಿನ್ನ ಮನಸ್ಸಿನಲ್ಲಿ ಭಯ ಹುಟ್ಟುತ್ತಾ ಉಂಟು. ಎಲ್ಲಿ ನೀನು ಹೋದೆ ಎಂತಾದ್ರೆ ನೀನು ಸತ್ತು ಬೀಳ್ತಿ ಎನ್ನುವ ಹಾಗೆ. ರಕ್ತ ಬೀಜ, ಒಂದು ಕೆಲಸ ಮಾಡು. ಹಾಕಿರುವಂತಹ ವಸನಗಳನ್ನು ಕಳಚಿಟ್ಟು ಕುಪ್ಪಸ ಸೀರೆಯನ್ನು ತೊಟ್ಟು ಬೆತ್ತುಕೊರ. ಹೆಣ್ಣು ಅವಕಾಶ ಹೊಂದಿದ್ದಿಂತಾದ್ರೆ ನನಗೆ ಒಂದು ಅಪ್ಪಣೆ ಕೊಡು, ಅವಳನ್ನೇನೆ ತರ್ತೇನೆ. ಶುಭವಾಗಲಿಗೆ. ಬಂದವ ಬೆರೀತಿ ಪ್ರಕಟಂಬ ಹೊಲದಲ್ಲಿ ಕಂಡು ದೇವಿಯರು ಪ್ರವೇಶ ಮಾಡುವ ಮೊದಲಾಗಿ ನನ್ನೊಂದಿಗೆ ಬಂದಂತಹ ಕೋಟಿ ಸಂಖ್ಯೆಯ ದೈತ್ಯರನ್ನು ಕದಂಬ ಕಾಂತಾರದ ಹೊರವಲಯದಲ್ಲಿ ನಿಲ್ಲುವುದಕ್ಕೆ ಹೇಳಿದ್ದೇನೆ. ಅವರೆಲ್ಲಾದ್ರೂ ಇವನ ಪ್ರವೇಶ ಮಾಡಿದ್ರಂತಾದ್ರೆ ಈ ವನದಲ್ಲಿ ಅಡಕವಾದಂತಹ ಶಾಂತಿ ಭಂಗವಾಗುತ್ತದೆ, ಕೋಲಾಹಲವೇ ಹೆಚ್ಚಾಗುತ್ತದೆ. ಅವರೆಲ್ಲ ಬೊಬ್ಬೆ ಹೊಡೆಯುವವರು, ಮಾತಾಡುವುದಲ್ಲ ಬೊಬ್ಬೆ ಹೊಡೆಯುತ್ತಾರೆ. ಅವರನ್ನು ದೂರ ನಿಲ್ಲಿಸಿದ್ದೇನೆ. ಯಾವುದಾದ್ರೂ ಕಂಟಕಗಳು ಎದುರಾಯಿತು ಅಂತಾದ್ರೆ ಆಗಿನಲ್ಲಿ ಕರೆಯುವವರಿಲ್ಲ, ಪ್ರವೇಶ ಮಾಡಬಹುದು. ಕದಂಬ ಕಾಂತಾರನ್ನು ಪ್ರವೇಶ ಮಾಡುತ್ತಾ ಇದ್ದೇನೆ. ಹಬ್ಬಬ್ಬಬ್ಬ, ಕತ್ತಲೆಯ ಕೂಪವಿದು, ಹೆಜ್ಜೆ ಇಡುವುದಕ್ಕೂ ಹೆದರಬಹುದಾದಂಥ ಪ್ರದೇಶ. ಇಲ್ಲೆಲ್ಲೆಡೆಯಲ್ಲೂ ಬೆಳಕು ಕಾಣುತ್ತಾ ಉಂಟು. ಅದಕ್ಕಿಂತಲೂ ಮಿಗಿಲಾಗಿ ಕ್ರೌರ್ಯವನ್ನೇ ಜೀವಾಳವಾಗಿಸಿಕೊಂಡಂತಹ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಸಾಮ್ಯತೆಯಿಂದ ಕೂಡಿಕೊಂಡು ಒಂದನ್ನೊಂದು ಕೂಡಿಕೊಂಡು ಆಡುತ್ತಾ ಇವೆ. ಮಾತ್ರವಲ್ಲ, ಆ ಕಡೆ ಈ ಕಡೆ ಓಡುತ್ತಲೇ ಆಟವನ್ನು ಆಡುತ್ತಾ ಸಂಭ್ರಮಿಸ್ತಾ ಇವೆ. ಈ ಪ್ರದೇಶದಲ್ಲಿ ಕಂಡಾಗ ವೈರತ್ವ ಎನ್ನುವುದು ಮರೆಯಲ್ಪಟ್ಟಿದೆ. ಎಲ್ಲೆಡೆಯಲ್ಲೂ ಶಾಂತಿ ಮೇಲೈಸ್ತಾ ಉಂಟು. ಮಣ್ಣಿನ ಕಣಕಣದಲ್ಲೂ ಏನೋ ಒಂದು ರೀತಿಯಾದಂತಹ ಶಕ್ತಿ, ಒಂದು ಸೆಳೆತ. ಈ ಪ್ರದೇಶದಲ್ಲಿ ನಮ್ಮಂಥವರೇ ಎದುರಾಗಿ ಬರುವಾಗ ಹೆದರುತ್ತೇವೆ, ಆದರೆ ಇಲ್ಲಿಗೆ ಬರುವಾಗ ಹೆದರಿಕೆ ಎನ್ನುವುದು ಇರಲ್ಲ. ದೇಹದಲ್ಲಿದ್ದಂಥ ಆಯಾಸವೇ ದೂರವಾಗುತ್ತಾ ಉಂಟು. ಹಾಗಾದರೆ ವಿಶೇಷವಾದ ಶಕ್ತಿ ಉಂಟು ಅಂತ ತಿಳಿಯಬಹುದು. ಆ ಕಡೆಯಿಂದ ನೋಡಿ, ಚಂಡ ಮುಂಡರು, ಧೂಮ್ರಾಲೋಚನ ಇವರೆಲ್ಲರೂ ಅಳಿದಂತಹ ಕುರುಗಳಿದ್ದರೂ ಕೂಡ ಯಾವ ಪ್ರಾಣಿಗಳು ಅದನ್ನು ಮುಟ್ಟುವುದಿಲ್ಲ. ಹಾಗಾದರೆ ಮಾಂಸ ಎನ್ನುವುದು ವರ್ಜ್ಯವೇ ಹೌದು. ಹಾಗಾದರೆ ಈ ಪ್ರದೇಶದಲ್ಲಿ ದೇವಿ ನೆಲೆಸಿದ್ದು ಸತ್ಯವೇ ಹೌದು. ಅವಳನ್ನು ನೋಡಬೇಕು ಎನ್ನುವಂಥ ಆಶೆ, ಆಕಾಂಕ್ಷೆ ಅಧಿಕವಾಗುತ್ತಾ ಉಂಟು. ಬೆಳಕಿನ ಸೆಳೆಯನ್ನು ಆಧರಿಸಿಕೊಂಡು ಮುಂದುವರಿಯುತ್ತೇನೆ.
ಸೇವೆಯನ್ನು ಆಡಿದೆನು ಮನದೊಳಗೆ ಇವಳನ್ನು ತಿಳಿಯದೆ ಇನಿತಾಯ್ತೆ ಇವಳನ್ನು ತಿಳಿಯದೆ ಇನಿತಾಯ್ತೆ ಆದರೂ ನುಡಿಸಿದ ಬೇನುತ್ತ ನೋಡಿದನು ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ ನಮೋ ನಮಃ ಅಮ್ಮ ಆಶ್ಚರ್ಯವೇ ಪರಮಾಶ್ಚರ್ಯವಾಗುತ್ತಾ ಇದೆ. ಹೊಡಿ ಬಡಿ ಕಡಿ ಎನ್ನುವ ಹಾಗೆ ಆಡುತ್ತಿರುವಂತಹ ಮಾತುಗಳು ಕಠಿಣವಾಗಿತ್ತು, ಕಟುವಾಗಿತ್ತು. ಈ ಪ್ರದೇಶವನ್ನು ಪ್ರವೇಶ ಮಾಡಿದ್ದೆ ತಡ, ತೊಪ್ಪನೆ ಧರೆಗೆ ಉರುಳಿ ಬಿದ್ದೆ, ಮಣ್ಣಿನಲ್ಲಿ ಹೊರನಾಡಿದೆ. ಮತ್ತೊಬ್ಬರ ಪ್ರಾಣ ತೆಗಿಬೇಕು ಎನ್ನುವ ಹಾಗೆ ನುಡಿತಾ ಇದ್ದಂತಹ ನಾಲಗೆಯಲ್ಲಿ ದೇವಿಯ ಸ್ತುತಿ, ಅವಳನ್ನೇ ಅನವರತವೂ ಸ್ತುತಿಸಬಹುದಾದಂತಹ ಶಬ್ದಗಳು ನನ್ನ ನಾಲಗೆಯಿಂದ ಹೊರಬರುತ್ತಾ ಇದೆ. ಸುಗ್ರೀವನಾಡಿದಂತಹ ಮಾತುಗಳು ದಿಟವೇ ಹೌದು. ಸಾಮಾನ್ಯವಾದ ಹೆಣ್ಣವಳಲ್ಲ. ಅವಳ ಸನಿವಾಗಿ ಯಾರೆಲ್ಲ ಹೋಗುತ್ತಾರೋ ಅವಳಲ್ಲಿರುವಂತಹ ಕಾಠಿಣ್ಯ ಮಾನಸವನ್ನು ದೂರೀಕರಿಸ್ತಾಳೆ. ಹಾಗಾದ್ರೆ ನಾನು ಇಲ್ಲಿ ಬಂದು ನೋಡಿದ್ದು ಸತ್ಯವಲ್ಲವೇ? ಕಲಿಯಂತೆ ವರ್ತಿಸ್ತಾ ಇದ್ದೆ, ಕಲಿತನದಲ್ಲೇ ಕಾದಾಡುತ್ತಾ ಇದ್ದೆ. ಎಲ್ಲರೂ ಕಲಿತನದ ಪ್ರತಿರೂಪವಾಗಿ ರಕ್ತ ಬೀಜನ್ನು ಕಾಣುತ್ತಾ ಇದ್ರು. ಇವಳ ಮುಂದೆ ನಾನು ಉರುಳಿ ಬಿದ್ದಾಗ ನನಗೆ ಅರ್ಥ ಆಯಿತು, ನಾನು ಕಲಿಯುವುದಕ್ಕೆ ಇನ್ನೂ ಉಂಟು, ಕಲಿತದ್ದು ಕಡಿಮೆಯಾಯಿತು. ಹಾಗಾದರೆ ಕಲಿತನ ಎನ್ನುವುದು ಶಾಶ್ವತವಲ್ಲ. ನಮ್ಮ ಕಲಿಕೆ ಎನ್ನುವುದು ನಿತ್ಯ ನಿರಂತರವಾಗಿರಬೇಕು. ಆಗಲೇ ನಾವು ಬೆಳೆಯುತ್ತೇವೆ, ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ಅಲಂಕರಿಸ್ತೇವೆ. ಇವಳನ್ನು ನೋಡುತ್ತಾ ನೋಡುತ್ತಾ ಇದ್ದಾಗ ಕ್ರೌರ್ಯ ದೂರವಾಯಿತಲ್ಲ, ಮತ್ತೆ ಇಲ್ಲೇ ಉಳಿಯಬೇಕು ಎನ್ನುವ ಆಶೆ ಆಗುತ್ತಾ ಇದೆ. ಇವಳನ್ನು ನೋಡಿದರೆ ನಮಗೆ ಕೇಡು ಎನ್ನುವುದು ಶತಸಿದ್ಧವೇ ಹೌದು. ಇವಳೊಂದು ರೂಪವೇ ಅಲ್ಲ, ಇವಳೊಂದು ಶಕ್ತಿಯೇ ಅಲ್ಲ, ನಿಜ ಬಿಂಬವೇ ಎನ್ನುವ ಇಟ್ಟಿಸಿ ನೋಡಿದೆ ಅಂತ ಆದರೆ ಅವಳ ಹಣೆಯಲ್ಲಿ ಹಾರಾಡುತ್ತಿರುವಂತಹ ಮುಂಗುರುಳಿನ ನೆರಳು ಎನ್ನುವುದು ಅವಳ ಹಣೆಯಲ್ಲಿ ಗೋಚರಿಸ್ತಾ ಉಂಟು. ಹಾಗಾದ್ರೆ ಅಲ್ಲಿ ಒಂದು ಬಿಂಬ ಉಂಟು ಅಂತ ಆಯಿತು. ಹಾಗಾದ್ರೆ ಶಕ್ತಿಯೇ ಒಂದು ಬಿಂಬವಾಗಿ ಕುಳಿತಿದ್ದಾಳೆ, ಉಯ್ಯಾಲೆಯನ್ನು ಆಡುತ್ತಾ ಇದ್ದಾಳೆ. ಹಾಗಾದ್ರೆ ನಮ್ಮ ದೇಹಕ್ಕೆ, ನಮ್ಮ ಜೀವಕ್ಕೆ, ನಮ್ಮ ಆತ್ಮವನ್ನು ಉಳಿಸುವುದಕ್ಕೆ ಇರುವ ಶಕ್ತಿ ಅಂದರೆ ಈ ಬಿಂಬ ಉಳಿಯಬೇಕು. ಬಿಂಬ ಉಳಿಯಬೇಕು ಅಂತಾದರೆ ಪ್ರಾಣದೇವರು ಬೇಕು. ಆ ಪ್ರಾಣ
ಆ ಗಾಳಿಯ ಸಂಚಾರವನ್ನು ಸೂಚಿಸಬಹುದಂತ ಬಲ್ಲುದು ಅವಳ ಆ ಉಯ್ಯಾಲೆ. ಹಾಗಾದ್ರೆ ಒಳ ಹೋಗುವ ಗಾಳಿ ಹೊರಬರಬೇಕು ಅಂತಾದ್ರೆ ನಮ್ಮ ದೇಹದಲ್ಲಿ ಕಸು ಇರಬೇಕು, ಶಕ್ತಿ ಇರಬೇಕು. ಅದನ್ನು ಕೊಡುವವಳೆ ಅವಳಿದ್ದಾಳೆ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಹಾಗಾದ್ರೆ ಇವಳನ್ನು ನೋಡುತ್ತಾ ಸ್ತುತಿಸ್ತಾ ನಾನು ಕುಳಿತೆ ಅಂತಾದ್ರೆ ಬರುವಾಗ ನಾನಾಡಿದ ಮಾತುಗಳು ಹುಸಿಯಾಗುವುದಿಲ್ಲವೇ? ಒಡೆಯ ಶುಂಭನಿಗೆ ನಾನಿದ್ದ ಭಾಷೆ ಪಂಜೆಯಾಗುವುದಿಲ್ಲವೇ? ನನ್ನ ಒಡೆಯ ನನಗೆ ಹಾಕಿದಂತಹ ಉತ್ಪನ್ನದ ಅರುಣ ತೋರಿಸುವಂತಹ ಕಾಲ ಸನ್ನಿಹಿತವಾಗಿದೆ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ನಾನು ಇವಳನ್ನು ಪಡೆಯುವಲ್ಲಿ, ಒಡೆಯನಿಗೆ ಒಪ್ಪಿಸುವಲ್ಲಿ ನನ್ನ ಪ್ರಾಣ ದಾನವನ್ನಾದರೂ ಮಾಡಿಯೇನು, ಆದರೆ ಅವಳನ್ನು ನುಡಿಸದೆ ನಾನು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ಅವಳನ್ನು ಸ್ತುತಿಸುವುದನ್ನು ಬಿಟ್ಟಿದ್ದೇನೆ, ಅವಳನ್ನೇ ಮಾತಾಡಿದ್ದೇನೆ. ಓ ಅಮ್ಮ, ಏನೋ ಭವಕ್ರೇ ನೀ ನೆಲಗೆ ಶಾಂತತೆಯ ಪ್ರತಿರೂಪವಾಗಿ ತಂಪಾದ ಕಿರಣಗಳಿಂದಲೇ ನಮ್ಮೆಲ್ಲರ ಮನಸ್ಸಿನಲ್ಲಿ ಶಾಂತತೆಯನ್ನು ಮೂಡಿಸ್ತಾ ಇದ್ದಿ. ಅಮ್ಮ, ನಿನ್ನನ್ನು ನೋಡಿದಾಗ ನಿನ್ನ ಮನಸ್ಸಿನಲ್ಲಿ ಕ್ರೋಧ ಉಂಟು ಅಂತ ತಿಳಿಯೋದಕ್ಕೆ ಸಾಧ್ಯವಿಲ್ಲಮ್ಮ. ಸ್ಥಿತಪ್ರಜ್ಞಳಾಗಿದ್ದಿ, ದೃಢಚಿತ್ತಳಾಗಿದ್ದಿ, ಶಾಂತಳಾಗಿದ್ದಿ. ಇಷ್ಟೆಲ್ಲ ನಡೆದರೂ ಕ್ರೋಧ ಎನ್ನುವುದಿಲ್ಲ. ಅಮ್ಮ, ನಮ್ಮ ಒಡೆಯ ಶುಂಭದಾನವ ಈರೇಳು ಲೋಕಗಳ ವಿಭಾಗಿ ಮೆರೀತಾ ಇದ್ದಾನೆ. ಸಾಕ್ಷಾತ್ ಪರಮೇಶ್ವರನೇ ಆಗಿ ಮೆರೆಯುತ್ತಾ ಇದ್ದಾನೆ. ನಿನ್ನನ್ನು ಕಂಡಾಗ ನಮಗೆ ಅಮ್ಮನಾಗಬಹುದು, ನೀವು ನಮಗೆ ತಾಯಿ ಆಗಬಹುದು ಎನ್ನುವಂತ ಆಶೆಯನ್ನು ಹೊತ್ತವರಿದ್ದೇವೆ. ಅಮ್ಮ, ಶುಂಭದಾನವ ದಾನವ ಕುಲಕ್ಕೆ ತಂದೆಯೋಪಾದಿಯಲ್ಲಿದ್ದಾನೆ. ನೀನು ಎಲ್ಲರಿಂದಲೂ ಕೊಂಡಾಡಬಹುವಂತಹ ಸರ್ವೇಶ್ವರಿ ಇದ್ದಿ. ನೀನು ನಮ್ಮ ಅಮ್ಮನಾಗಿ ಬಂದು ನಮ್ಮ ಅಪ್ಪನ ವಾಮಭಾಗವನ್ನು ತುಂಬಿಸಿದೆ ಅಂತ ಆದ್ರೆ ಒಳಿತಾಗುತ್ತದೆ ಅಂತ ನನ್ನ ಭಾವನೆ. ಅದಕ್ಕಿಂತಲೂ ಮಿಗಿಲಾಗಿ ಹೆಣ್ಣಾದವಳು ಕೈಯಲ್ಲಿ ಕೈದುವನ್ನಿಡಿದು ಸಮರಾಂಗಣಕ್ಕೆ ಧುಮುಕಿ ಯುದ್ಧವನ್ನು ಮಾಡುತ್ತೇನೆ ಅಂತ ಆಶಿಸುವುದು ತಪ್ಪಲ್ವೇ ತಾಯಿ? ಮತ್ತೊಬ್ಬನ ಹೆಂಡತಿಯಾಗಿ ಅವನಿಂದಲೇ ಎಲ್ಲಾ ರೀತಿಯಾದಂತಹ ಸುಖಭೋಗಗಳನ್ನು ಅನುಭವಿಸುತ್ತಾ ಲೋಕಕ್ಕೆ ಬೇಕಾದಂತಹ ಪುತ್ರ ಸಂತಾನ ಒದಗಿಸುವುದು ಹೆಣ್ಣಿಗಿರುವಂತಹ ಆದ್ಯತೆ ತಾನೆ. ಅಮ್ಮ, ಯುದ್ಧವನ್ನು ಬಿಡಮ್ಮ. ಆ ಕೋಪ ಇಲ್ಲ ಯಾಕೆ? ಕಷ್ಟಗಳನ್ನು ಪಡುವ ಬದಲು ನಮ್ಮ ಅರಮನೆಗೆ ಬಾ. ನಿನಗೆ ಬೇಕಾದಂತಹ ಮರ್ಯಾದೆಯನ್ನು, ನಿನಗೆ ಬೇಕಾದಂತಹ ಸೌಕರ್ಯಗಳನ್ನು ನಾವೆಲ್ಲ ಒದಗಿಸ್ತೇವೆ.
ನೀನು ಯೋಚನೆ ಮಾಡಬಹುದು. ಇಲ್ಲಿಂದ ನಮ್ಮ ಶೋಣಿತೆಗೆ ಬರುವುದಕ್ಕೆ ಕಷ್ಟ ಇರಬಹುದು, ನಡೆದಾಡಬೇಕು ಅಂತ ಇಲ್ಲಮ್ಮ. ಸ್ವರ್ಣ ಪಲ್ಲಂಕಿಯನ್ನು ಹೊತ್ತು ತಂದಿದ್ದೇನೆ. ಈ ನಿನ್ನ ಉಯ್ಯಾಲೆಯಿಂದ ಸ್ವರ್ಣ ಪಲ್ಲಂಕಿ ಎಡೆಗೆ ನಡೆಯುವಂತ ಈ ಧೂಳಿನಲ್ಲಿ ಕಲ್ಲಿನಲ್ಲಿ ನಿನ್ನ ಸುಕೋಮಲವಾದಂತಹ ಪಾದ ನೋಯಬಾರದಮ್ಮ. ನಾವು ನಿಜಮಾಯವುಗಳಿದ್ದೇವೆ. ಈ ಉಯ್ಯಾಲೆಯಿಂದ ಸ್ವರ್ಣ ಪಲ್ಲಂಕಿ ಎಡೆಗೆ ನನ್ನ ದೇಹವನ್ನು ದೀರ್ಘವಾಗಿ ಬೆಳೆಸ್ತೇನಮ್ಮ. ನನ್ನ ಈ ದೇಹ ಕಠಿಣವಾದ ದೇಹದಲ್ಲಿ ನಿನ್ನ ಸುಕೋಮಲವಾದ ಪಾದವನ್ನು ಊರ ಮೂಲಕವಾಗಿ ನನ್ನಲ್ಲಿರುವಂತಹ ಕಾಠಿಣ್ಯ ಮನಸ್ಸನ್ನು ದೂರೀಕರಿಸಮ್ಮ. ನನ್ನನ್ನು ಪಾವನಗೊಳಿಸು. ಇಳಿದು ಬಾ ತಾಯೇ, ಇಳಿದು ಬಾ, ಒಲಿದು ಬಾ, ಒಲಿದು ಬಾ. ಬಂದವ ನೀನು ಯಾರು ಅಂತ ಹೇಳಿದೆ? ಅಮ್ಮ, ನಾನು ರಕ್ತ ಬೀಜನಿದ್ದೇನೆ. ರಕ್ತ ಬೀಜ ಅಮ್ಮ, ಸಂಧಾನಕ್ಕೆಂದು ಬಂದಂತಹ ಸುಗ್ರೀವನಲ್ಲಿ ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿ ಕಳಿಸಿದವಳು. ಹೌದು, ನಿನ್ನ ಒಡೆಯ ವೀರನೇ ಶೂರನೇ ಆಗಿರ್ತಾ ಇದ್ರೆ ನೇರವಾಗಿ ನನ್ನ ಹೇಳಿಕೆಗೆ ಇಲ್ಲಿಯವರೆಗೆ ಬರಬೇಕಿತ್ತು. ಅವನು ಬರಬೇಕು ಅಂತ ಇಲ್ಲಮ್ಮ. ಅವನೇ ಅನುಯಾಯಿಗಳು ನಾವಿದ್ದೇವಲ್ಲ, ನಾವೊಂದು ಪ್ರಯತ್ನ ಮಾಡ್ತೇವೆ ಅಂತ ಅವನಲ್ಲಿ ಹೇಳಿದ್ದೆ. ಏನಾಗಿದೆ? ಪರಿಣಾಮ ಕೆಟ್ಟದಾಗಿದೆ. ರಕ್ತ ಬೀಜ ಅಮ್ಮ, ಶುಂಭನೇನು ಪ್ರತ್ಯಕ್ಷ ಶಂಭುವೇ ಜರಗಿಳಿದು ಬಂದರೂ ನಾನು ಬರುವವಳಲ್ಲ. ಇನ್ನು ನಿನ್ನ ನಡೆಯನ್ನು ಗಮನಿಸುವಾಗ ಆಶ್ಚರ್ಯವಾಗುತ್ತಾ ಉಂಟು. ಎದೆಯಲ್ಲಿ ಧೈರ್ಯ, ಮುಖದಲ್ಲಿ ಶೌರ್ಯ ಸಾಲದೆ ನನ್ನ ರಥವನ್ನು ಏರಿಸುವಂತಹ ವ್ಯಕ್ತ ಪ್ರಯತ್ನವನ್ನು ಮಾಡ್ತಾ ಇದೆಯಲ್ಲ. ರಣ ಹೇಳಿ ನಡೆ. ವಿಶ್ರಾಂತಿ ಅಗತ್ಯವಿದೆ. ಅಲ್ಲಿಯವರೆಗೆ ಯುದ್ಧವನ್ನು ಮುಂದುವರಿಸುವುದಕ್ಕಾಗಿ ತನುವನ್ನೇ ಕೊಡಹಿದ್ದೇನೆ. ಹುಟ್ಟಿ ಬರಲಿ ಶಬ್ದ. Oh
ಅಮ್ಮ ಬೀಗ ಸ್ವರೂಪೆ ರಕ್ತೇಶ್ವರಿ ಎನ್ನುವಂತ ಅಭಿನಾಮವನ್ನು ಹೊಂದಿ ಸಾಧು ಸಜ್ಜನರನ್ನು ಪಡೆಯಮ್ಮ. ದೇವೇಂದ್ರ ಕಷ್ಟಪರ ಪಿಂಚಿತ್ತಿ ಬರ್ತುಡು ಅಪ್ಪನೇ ಅಪ್ಪನ ನಿಷ್ಠೂರ ಭಜನೆ ಮಲ್ತೊಂದಿತ್ತ ನಿಕ್ಕ ಬತ್ತಿತ್ತಿ ಕಷ್ಟನು ದೂರ ಮಲ್ತದ್ದು ಸೋಜನ್ನ ಕೈ ಕೊಡ್ತು ನಿನ್ನ ಇಲ್ಲಿ ಮುಟ್ಟ ಕಾತೊಂದು ಬತ್ತ ನನಗೊಂದು ಅಂತೇಳಿ ಕಷ್ಟಪರ ಪಿಂಚಿತ್ತಿ ಲಕ್ಷಣ ನಾಡ ಅಪ್ಪಿನ ಭಕ್ತಿನ ಭಜನೆ ಮಲ್ತೊಂಬತ್ತನ ನಿನ್ನ ಕಣ್ಣಿಗೆ ವರ್ಪಣೆ ಕಣ್ಣದ ಸೀಮೆಗೆ ಕೊಡ ತಿನ್ನ ಸೋಜನ್ನ ಕೈ ಕೊಡ್ತು ಕಾತೊಂದು ವರ್ಪ ಸ್ವರ್ಗಗೆ ಪೋಲ ಸ್ವರ್ಗಗೆ ಪೋಲ ಸ್ವರ್ಗಗೆ ಪೋಲ ಅನಾದಿ ಕಾಲದ ಕಟ್ಟು ಪೂರ್ವ ಕಾಲದ ಪದ್ಧತಿ ಧರ್ಮ ಇತ್ತಿನ ಮಣ್ಣು ಸತ್ಯದ ಸಾಧಿ ನಾಗನ್ನಡೆ ಸರ್ಪಗಿರಿ ಯಾವ ಕಲಡು ಯಾವ ರೂಪಡು ಮತ್ತು ನೆಲೆಯನ ಮಿತ್ತು ಸ್ವಾಮಿಗಳ ತೀರ್ಥ ಭೂಮಿಗಳ ಸತ್ಯಗ ಮಾಯಂಕಲ ಗೋಚರ ಮುಕ್ಕಾಲು ಮೂಜಿಗಳಿಗೆ ಮಾಯನ ಮುರಿದು ಮಾನಿನ ಮಿತ್ತು ಬತ್ತಿನ ಬರ್ತು ಕಿತ್ಪಾಡಿ ಎಂತ ಹಿಸಾಬ್ ಆಗ್ತದಪ್ಪ ಅಮೃತ ಆಗ್ತದಪ್ಪ ಇರ್ತಾನೆ ಆಗತ್ತೇರೆ ಎಂಕಲ್ನ ಮಾಯಾ ದೃಷ್ಟಿ ನಿಕ್ಲು ನಾವು ಚರ್ಮ ದೃಷ್ಟಿ ನಿಕ್ಲು ಬಯ್ಯ ಒಂದು ಬರ್ತಿಂಚಿತ್ತಿ ಬರ್ತದೆ ಈ ಸೊನ್ನೆ ಅಮೃತ ಬಂಡದ ಬರ್ತಿಂಚಿತ್ತಿ ಮಾನವೇರಿ ಅಂತ ಅದಕ್ಕೆ ನನಗೆ ಯಾನಿಕೆ ಏನ್ ನಾವು ಎನ್ನಲ್ಲ ಅಂತ ಅದಕ್ಕೆ ಪ್ರಸಂಗ ಅಂದ ನಿಂಕು ತೋಜು ಅವರು ಬಾಗತ್ತೇರೆ ಈ ಬರ್ತುಡು ಇಸ ಬರ್ತಿತ್ತು ನಾನ ಇಸ ಇತ್ತನ ಕಡಪ ರಾಜ್ಯ ಪಾಡ್ದ ಅಮೃತತ್ನ ನಿಕ್ಲೆ ನಾವು ಕುಟುಂಬ ಸಂಸಾರಗಳು ಬಾರದು ಬರ್ಪಿಂಚಿತ್ತಿ ಆರ ಬರೀ ನಾವು ಎಂಚಾನ್ ಮಾಡೋದು ಅದೇ ಆವಾಡಿ ಈ ಬರ್ತುಡು ಈ ಎಡ್ಡೆ ಗಳಿಗೆಡಿ ಬ್ರಹ್ಮ ಸಮಾಜೋಡಿ ಯಾರು ಬ್ರಹ್ಮ ಸಮಾಜೋಡು ಏರುಂಡೆ ಬೊಗಾರು ಬೋಲ್ತಿದ್ದಾರೆ చెట్టు నక్కునేటి ఏరు లేరు నీకేనుండే లేరు ಅಲ್ಲಿ ಪಾತೆ ರೋಡ್ ನಿಕ್ಲಿ ಮಾನಿ ಮಕ್ಕಳ ಅಡಿಗೆ ಮಾಯ ಮಕ್ಕಳ ಅಡಿಗೆತ್ತತಿ ಅಂದತಿ ಪಾತೆ ರೋಡು ವಿಶ್ವಕರ್ಮರು ನೆಟ್ಟೇರು ನೀಕೇನುಂಡೆ ನಂದಿಕೂರ್ಗಾರುಲ್ಲೇರಿಗೆ చెట్టుగారుల్లేరుగే ఉల్లే ಆವಡೆ ಮಲ್ಲೆಜ್ಜಿ ಭಾಗತೆರೆ ನಮ್ಮ ಮಾತೆರೆಲ್ಲ ಎತ್ತೊಂದು ಕುಳ್ಳಿ ಅಂದ ನನ್ನ ಒಂಜುವಾರ ನಮ್ಮ ಮುಳ್ಪಂತನಲ್ಲಿ ಎತ್ತದ್ದು ಮುಖ್ಯ ಅಂತ ದಾನಿ ಮಾಡ್ತಾರದೆ ಸಾವಿರ ಮಣ್ಣೊಲಿ ಮೂರ್ನೆಡ್ದಕ್ಕೆ ಕರ್ಕೊಂಬನ ಮೂರ್ನೆಡ್ಡೆ ಅಂತೆ ಭಾಗತೆರೆ ಆವಡೆ ಕರಿನೇಕು ಕಟ್ಟೆ ಅತ್ತ ನನ್ನ ಒರಿನೇಕು ಕಟ್ಟೆ ಒಂಜು ಕೊಪ್ಪೆದ ಬಂಗಾರ ಅರೆತ್ತು ತೂಪನ ಅಗತ್ಯದ್ದಿ ರಾತ್ರಿಗೆ ಬಲಿ ಮಾಡ್ಕ ದಾನೆ ಅನ್ಪಾರ್ರಿ ಅದೇ ಆವಡೆ ಮುಕ್ಕಾಲು ಮೋದಿಗಳಿಗೆ ಮಾನಿನ ಬಿಟ್ಟು ಮಾನಿನ ಬಚ್ಚಿ ಮೆತ್ತಿನ ಅನೇ ಸುರೂಕು ನುಡಿ ಕೊರ್ಪಣಂಚಿನ ಸಾರಕ್ಕ ಮದಾನೆ ಅನ್ಪರತಿ ಆವಡೆ ಏರಿಗೆ ಸುರು ಒಳಗದಕ್ಲಿ ಒಳಗದ ಭಾರಿ ನಿಂತೆಡು ಭಾರಿ ಸಂತೋಷ ಅಂಡಿ ದೇವರಿಗೆ ಮಲ್ಲೇಶ್ವರಿಗೆ ಯಾರು ಬಂದು ಬಾತಿರದ ಪ್ರಸಾರ ಬೋಲಕದಕ್ಲ ಬಾರಿ ಬೊಟ್ಟಿಯಾರು ಮಾಯಡುತ್ತದಕ್ಕೆ ನೊಂದಿತ್ತೆ ಹೊರವರ ಎಂಕ್ಲಿಗೆ ಬೋರ್ಡಂದು ಹತ್ತಿನಲ್ಲ ನಿಕ್ಕಳವರ ಬೊಟ್ಟೊಂದಿದ್ದೆ ಮಲ್ಲೇಜಿ ಆವಡಿ ನನ್ನ ದುಂಬುಗಳ ಅಪ್ಪನ ಸೇವೆಯನ್ನು ಭಕ್ತಿಗೆ ನಿಶ್ಚೇಡು ಬರುವನಿಗಿಂತ ಮಲ್ತೊಂದು ಬರ್ತಾರ ನಾಡ
ದಿನ ಒಂದಕ್ಕೆ ನಾನ್ನಾಳು ಕಾರ್ಯಕ್ರಮ ನಿಕ್ಲಕ್ಕೆ ಕುಲಕ ಮಲ್ಪ ಅದು ಬರ್ಪುಣಿ ದೊಟ್ಟುಗು ತೋಜನ್ನ ಕೈಗೊರ್ದು ಕಾತೊಂದು ಬರ್ಪೆ ಬಾರಿ ಸಂತೋಷ ಅಂಡ್ ಬಾರಿ ಸಂತೋಷ ಅಂಡ್ ಬಾರಿ ಪೊರ್ಲುಡು ಪದ ಬಂಡರು ಈ ಸರ್ತಿದ ಇಡೀ ಆಜಿ ತಿಂಗಳು ಈ ನಮ್ಮನೆ ಪದ ಅವರಿ ಇಪ್ಪಡಿ ಬಾರಿ ಪೊರ್ಲು ಬಾರಿ ಪೊರ್ಲು ಬಾರಿ ಪೊರ್ಲುಡು ಪದ ಬಂಡರು ಮುಗಿಯೊಂದು ಬರ್ಪಿಂಚಿತ್ತಿ ಬರ್ತುಡು ಮೋನೆ ಕಲ್ಯಾಣಿನ ಕೈತಿ ಮತ್ತೊಂದು ತೋಡುಗು ಜತ್ತದ ಕಾಪಿ ನಂದಾಗಿರುಲ್ಲ ರಾಗೋಲು ಎಡ್ಡೆ ರಾಗೋಲು ಕೊಡುತ್ತಾರೆ ಬಾರಿ ಸಂತೋಷ ಅನ್ಪಾಗತ್ತೇರೆ ನನ್ನದು ಮುಗಳ ಅಪ್ಪನ ಸೇವೆ ಇಂಚನೆ ಭಕ್ತಿಡು ನಿಷ್ಠೆಡು ಪೊರ್ಲುಡು ಶ್ರದ್ಧೆಡು ಮತ್ತೊಂದು ಬರ್ತಾರ ಬರ್ಪಿಂಚಿತ್ತಿ ಬರ್ತುನೊಂಜಿ ಚೂರು ಬೇಗ ಬರ್ಪ್ಲೆಕ್ಕ ತೂವಲ್ನೆ ಕಡೇಕ್ ಮುಗ್ಗೆರಾನಾಗ ಬರ್ಪನತ್ತು ಇಂಚನೆ ನಿಷ್ಠೆಡು ಇರು ಭಕ್ತಿಡು ಅಪ್ಪನ ಸೇವೆನು ಮಲ್ತೊಂದು ಬರ್ತಾರನ ಈರ್ನ ದೊಂಡೆಡಿ ಅನುಂತದು ಉಂತನ ಸ್ವರ ಬರ ಸ್ವರತ್ತ ರೂಪ ಪಡುಕೊಳ್ಳೋದು ಈರ್ನ ಪುದಾರ್ನ ಏಳು ಕಾಲ ಹೊಡೆದು ಬಾಲ್ ಕಾಲ ಮುಟ್ಟ ಏಳು ಕಾಲದ ಆಭರಣ ಬೇಕು ಚೆಂಡೆದಾರ ಎಲ್ಲ ಮೊದಲೇಗಾರರಿಂದ ಬಂತು ನಾವು ಕ್ರಮ ಆವಾಡು ಮಲ್ಲೆಜಿ ಬಾರಿ ಬಟ್ಟಿಯಾರು ಬಾರಿ ಬಟ್ಟೊಂದು ತರ ಮಾಯೊಡುತ್ತದೆ ಕೇಳೊಂದಿತ್ತೆ ಕೋಲ್ಡ್ ಬಟ್ಟ ಯಾವೊಂದು ಬಂದದ್ದು ರಡ್ರಾಡ್ ಮುಜಿ ಕೋಲ್ಡ್ ಬಟ್ಟು ಹೊಂದಿತ್ತಾರೆ ರಡ್ರಾಡ್ ಜನ ಅಂಚೆಂಚು ಉಂಟದು ಬಟ್ಟು ಹೊಂದಿತ್ತಾರೆ ಬಾರಿ ನನ್ನದುಂಬುಗಳ ಅಪ್ಪನ ಸೇವೆ ನಿಂಚನೆ ಭಕ್ತಿ ನಿಷ್ಠೆಡಿ ಶ್ರದ್ಧೆಡು ಮಲ್ಪ ಒಂದು ಬರ್ತಾರಣ್ಣ ದಿನಾಲ ಬರೋಡು ಮಾತ್ರ ಅಪ್ಪನ ಸೇವೆ ನೀರಿಂಚನೆ ಮಲ್ತೊಂದು ಬರ್ತಾರ ನಾಡ ಇನ್ನಿ ಮುಟ್ಟ ಉಂಟದು ಬಟ್ಟು ಹೊಂದಿತ್ತು ನೀರೇನಿ ಆಯ್ನಾತ್ ಬೇಗ ಹುಲ್ಲಾದ್ ಬಟ್ಟು ತೆನ್ಕಾಯ್ದು ಉಂಟಾದ ಬಟ್ಟಾದು ಬಡಕಾಯಿಗಳೇ ತಂದ್ಬೋದು ಕುಲ್ಲಾದ ಬಟ್ಟ ಅವನ ಆರು ಬಾರ ಅಪ್ಪಗಿತ್ತು ನಾವು ಬಾರಿ ಬಟ್ಟ್ಯಾರು ಎಂಕ್ಲೆಗೆ ಬೋಡನ ಗದ್ದಿ ನಾನೆಲ್ಲ ಇರ್ನ ಪುರ್ಸತ್ತು ಕುಂತೊಂದು ಬೊಟ್ಟೊಂದಿತ್ತಾರೆ ಬಾರಿ ಸಂತೋಷ ಅಲ್ಲಿ ಆವಾಡಿ ಇಂಚನೆ ನಿಷ್ಠೆಡಿ ಭಕ್ತಿದು ಬಾರಿ ಪೊರ್ಲುಡಪ್ಪನ ಸೇವೆಯನ್ನು ಮಲ್ತೊಂದು ಬರ್ತಾರನ ಹೋದನ್ನ ಕೈ ಕೊಡ್ತು ಕಾತೊಂದು ನಮ್ಮೊಂದು ಬಲೆ ಬಾರಿ ಸಂತೋಷ ಅದು ಬಾರಿ ಸಂತೋಷ ಕೇಳೊಂದಿತ್ತೆ ಮಾಡಿರ್ತದೆ ಗೊತ್ತಿನ ಬುಚ್ಚಡಿಕೆ ಅನ್ಕೊಂಡಿತ್ತೆ ಕೆಲವು ಸರ್ತಿ ಬೀಸ ಪೋಪು ನಂಚಿ ಬರ್ತುಡು ದೋಮದ ಭಾಗತ್ತೆ ಡೀಮ್ರಾಡ್ ಸರ್ತಿ ಬೋರ್ದು ಆನೆಲ್ಲ ಮಲ್ಲೆದ್ದಿ ಬಾರಿ ಸಂತೋಷ ಅಲ್ಲಿ ಬಾರಿ ಸಂತೋಷ ಮದ್ದಲೆಗಾರೆ ನನ್ನದು ಮುಗಳ ಅಪ್ಪನ ಸೇವೆ ನಿಂಚನೆ ಭಕ್ತಿ ನಿಷ್ಠೆಡು ಮಲ್ತೊಂದು ಬಲೆ ಕೋಪ ಒಂಚೂರು ಕಮ್ಮಿ ಮಲ್ತೊಂದು ಬಲೆ ಇಂಚನೆ ಇರು ಪೊರ್ಲುಡು ಅಪ್ಪನ ಸೇವೆನು ಮಲ್ತೊಂದು ಬರ್ತಾರ ನಿತ್ತನ ಇರ್ನ ಕುಟುಂಬ ಸಂಸಾರ ಕುಟುಂಬ ಸಂಸಾರ ಅಲ್ಲ ಗಾಡಿನೇ ಪೋಪ್ಲಕ ಎತ್ತಾದು ಕೊರ್ಪುನ ತೊಟ್ಟುಗು ವರ್ಷ ಪೋಯ್ಲಕ ದಿನ ಪೋಯ್ಲಕ್ಕೆ ಚೂರು ಕಪ್ಪು ರಸಿಗೆ ಪೊಲಿ ಬಾಟ್ನ ಬರ್ತತ್ತೆ ಆವಡಿ ಪತ್ತಿಂಚಿತ್ತಿ ಸೇರಿಂಚಿತ್ತಿ ಸಭೆ ಸರು ಏರಿ ಐಕದು ಮಿನಿತ್ತತ್ತೆ ಕಾರ್ಯಕ್ರಮ ಮಲ್ಪೈನಾರು ಯಾರಿಗೆ ಸೇವಾಕರ್ತರು ಬಲಿ ನಮಸ್ಕಾರ ಮಾಡ್ತಾರ ಮಲ್ಲೆಜ್ಜಿ ಸಂತೋಷಡು ಕೆಲವು ಸರ್ತಿ ಅಂಚ ದಂಟುಡು ಕಡೇಕ್ ಮಾತ ಮುಗಿಯೊಂದು ಬರ್ಪಿಂಚಿತ್ತಿ ಬರ್ತುಡು ನಮ್ಮ ಎಣ್ಣಿ ನಾವು ಎಣ್ಣೆ ನಡೆದು ಬೊರ್ಲು ನಡತೊಂದು ಪೋನಕ ಕೆಲವು ಸರ್ತಿ ಅಂಚಾಪುಂಡು ಇಪ್ಪರಿ ನಡಪುರಿಗೆ ಬಾರಿ ಸಂತೋಷ ಅಂಡು ಈರೆಗೆ ಇನಿತ್ತ ಒಂಜಿ ದಿನತ್ತ ತಾಂಡ ಎಂಕ್ಲೆಗೆ 45 ಜನತ ಬಂಜಿದ ಬಡಿ ಒಂಜಿ ದಿನತ್ತ ಒಣಸದ ವ್ಯವಸ್ಥೆ ನೀರು ಮಲ್ಪಾದು ಕೊಡ್ತಾರೆ ಒಂಜಪ್ಪನ 10 ಜೋಕ್ಲೆಗೆ 10 ಬುದ್ಧಿಪ್ಪುನು ಆಂಡ 10 ಜೋಕುಲು ಒಂಜೇ ಬುದ್ಧಿ ನಿಂಚಿನ ಕಾರ್ಯಕ್ರಮ ಮಲ್ಪವನಲ್ಪ ಒಟ್ಟು ಸೇರ್ಬೇರಿ ಒಂಜಿ ಮುಂಚಿ ಡೇಪಲ್ ಒಂಜಿ ಕಜಿಪಾಪು ಜತೆ 10 ಮುಂಚಿ ಸೇರ್ನ ನಾನು ಒಂಜಿ ಕಜಿಪು ಎಡ್ಡೆ ಆಪುಂಡು ಐತ ಪ್ರಕಾರ ಈರ್ನ ಮುತ್ತಾಲಿಕಾಂಡಲ ಈರ್ನೊಟ್ಟಿಗೆ 10 ಜನ ಸೇರ್ದಿ ಪೊರ್ಲು ಕಾರ್ಯಕ್ರಮ ಪೊರ್ಲಾಪ್ಲಕ ಮಲ್ತದು ಕೊಡ್ತಾರೆ ನನ್ನದುಮ್ಮಗಳಂಚಾನೆ ಅಪ್ಪನ ಸೇವೆಯನ್ನು ಭಕ್ತಿಡು ನಿಷ್ಠೆಡು ಪೊರ್ಲುಡು ಸಿದ್ದೆಡು ಇರು ಮಲ್ಪ ಒಂದು ಬತ್ತಾರ ನಿತ್ತನ ಈರು ಬಣ್ಪಿಂಚಿದ ಬಾತೆರಡು ನಡಪಿಂಚಿ ಸಾದಿಡು ಮಲ್ಪಿಂಚಿ ಬೇಲಡು ಒಂಜಕ ಪತ್ತಕ ನೂದಕ ಸಾವಿರ ಲಕ್ಷ ಮಲ್ಪದ ಅಕ್ಷಯ ಮಲ್ಪದ ಬರ್ಪಣೆ ದೊಟ್ಟುಗು ತೋಜನ್ನ ಕೈಕೊರ್ದು ಕಾತಂದು
ಮಲ್ತಿಂಚಿತ್ತಿ ಸೇರ್ನಂಚಿನ ಸಭೆ ಸರ್ವೇರೆಗಿ ಬಾರಿ ಬೊರ್ಲುಡು ಈತು ಬೊರ್ತು ಕುಳ್ಳುದು ತೂಯಿನಂಚಿನ ಆಟ ತೂಯಿನಂಚಿನ ಭಕ್ತೇರೆಗಿ ಅಂಚನೆ ಅರ್ಧೋಡು ಒಣಸಾದಬೋದು ಇಲ್ಲಲ್ಲಿ ಜೆತ್ತು ನಕ್ಲೆಗೆ ಅರ್ಧೋಡು ಲಕ್ಕೊಂದು ಬೋದು ಇಲ್ಲಲ್ಲಿ ಜೆತ್ತು ನಕ್ಲೆಗೆ ಐಟುಗಳೊಂದು ಇಲ್ಲಲ್ಲಿ ತೂಪು ನಕ್ಲೆಗೆ ಪ್ರತಿವರಿಯಾಗಲ ಮಲ್ಪಿಂಚಿತ್ತಿ ಬೇಲೆಡಿ ನಲ್ಪೆಂಜಿ ನಡಪುನ ಸಾದಿರು ಪನ್ಪುನ ಕತೆರಡು ಒವೇ ರೀತಿದ ಅಡೆತಡೆ ಬರಂದ ಲೆಕ್ಕ ಸೋಜನ್ನ ಕೈ ಕೊರದು ಕಾತಂದು ಬರ್ಪ ನಮ್ಮ ಮುಕ್ಕಾಲು ಮೂಜಿಗಳಿಗೆ ಮಾಯನ ಮುದ್ದು ಮಾನಿನ ಮಿತ್ತು ಬತ್ತಿನ ಚಿತ್ತಿ ಬರ್ತು ಅಮೃತಗಳಿಗೆ ಬೋದು ವಿಷಗಳಿಗೆ ಬರೋದುಂಡು ಬಚ್ಚಿದ್ದೀನಿ ಅಂತ ಅದು ಪುನಃ ಆಯ್ನಾತ್ ಬೇಗ ಯಥಾಸ್ಥಾನವನ್ನು ಸೇರ ನೋಡು ತುಂಬ ಆಸಾರೆ ಬೊಂಡ ಆವಡ್ ಚಿಕ್ಕಾರ ಮಾಡ್ಬೇ ನನ್ನವರನ್ನೆಲ್ಲ ಸದೆಬಡಿದಯ ಇಂದಿಗೆ ನಿನ್ನ ಕೊನೆಯ ಕಾಲ ಈ ಕಟಾರಿಯಿಂದ ನನ್ನ ರುಂಡವನ್ನು ಚಂಡಾಡಿ ಮೆರೆಯುತ್ತೇನೆ. ನಿನ್ನದೇ ನಿರೀಕ್ಷೆಯಲ್ಲಿ ಇದ್ದವಳು ನಾನು. ಅರಸುತ್ತಾ ಇರುವಂತಹ ಬಳ್ಳಿಯೊಂದು ಕಾಲಿಗೆ ಸಿಕ್ಕ ಹಾಗಾಯ್ತು. ಮದುವೆಯ ಗಂಡು ನೀನೆಯೋ? ನಿನ್ನ ರುಂಡ ಕರೆದು ಚೆಂಡಾಡಿ ಸಂಬಂಧಕ್ಕೆ ಶಾಂತಳಾಗ
ಪತಿಯ ಸಾಧವಿ ಕೈಯಲ್ಲಿ ಕಾಟ ಸಿಗುವ ನಿನಗೆ ಕೊಟ್ಟ ಮಾತಿನಂತೆ ಕದಂಬಾವನಿಗೆ ಕೌಶಿಕೆಯಾಗಿ ಪ್ರವೇಶವನ್ನು ಮಾಡಿದೆ, ದುರುಳರ ದಂಡನ್ನೇ ಒದಿಸಿದೆ. ಇನ್ನು ನಿನಗೆ ಕಳರ ಭೀತಿ ಇಲ್ಲ, ಸಂತೋಷದಿಂದ ಸ್ವರ್ಗವನ್ನಡಯ್ಯ. ಅಮ್ಮ, ದುರುಳರೆಲ್ಲ ಒಲಿಸಿಕೊಟ್ಟಿದ್ದೀರಿ ತಾಯೇ. ಮುಂದೆ ನಿಮ್ಮನ್ನು ಕಾಣುವ ಬಗೆ ಹೇಗಮ್ಮ? ಮುಂದೊಂದು ಯುಗವಿದೆ, ದ್ವಾಪರ. ಸರಿ, ಆ ದ್ವಾಪರ ಯುಗದಲ್ಲಿ ಶ್ರೀಹರಿಯು ಅವತಾರ ಪುರುಷನಾಗಿ ಧರ್ಮರಕ್ಷಣೆಯನ್ನು ಮಾಡುವಂತ ಕಾಲಕ್ಕೆ ಆತನಿಗೆ ಭಗಿನಿಯಾಗಿ ಮಾಯ ಎನ್ನುವ ಹಾಗೆ ಮುಹೂರ್ತ ಮಾತ್ರ ಕಾಣಸಿಗುತ್ತೇನೆ. ಸರಿ, ಅನ್ಯತಾ ಗೋಚರಿಸಲಾರೆ. ಅಲ್ಲಿಯವರೆಗೆ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಯಾಗುತ್ತೇನೆ, ತ್ರಿಪುರಾಂಬಿಕೆಯಾಗಿ ನೆಲೆಯಾಗುತ್ತೇನೆ, ತ್ರಿಪುರಾಂಬಿಕೆಯಾಗಿ ಹಂಸ ಪಕ್ಷಿಗಳಾಗಿ ನಾವೆಲ್ಲರೂ ವೇಷವನ್ನು ಧರಿಸಿದವರು. ತಾಯಿಯಿಂದಲಾಗಿ ಅವರೆಲ್ಲರನ್ನು ಕೊಂದು ಕ್ಷೇಮವನ್ನು ಉಂಟು ಮಾಡಿದ್ದಾಳೆ. ಇದುವೇ ದೇವಿ ಮಹಾತ್ಮೆ, ಇದುವೇ ಶ್ರೀದೇವಿ ಮಹಾತ್ಮೆ. ದೇ ಎನ್ನಲು ದೇಹ ಶುದ್ಧಿ, ವಿ ಎನ್ನಲು ವಿದ್ಯಾ ಬುದ್ಧಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಳಿಯುವಲು, ಹಾ ಎನ್ನಲು ಹರಿಹರನ ಸಾಕ್ಷಾತ್ಕಾರ, ತ್ರೈ ಎನ್ನಲು ತ್ರೈಲೋಕದಲ್ಲಿ ಜಯ ಸಿಗುವುದು. ಇಂತಹ ಪುಣ್ಯ ಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೋ ಇವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಬಪ್ಪನಾಡು ಶ್ರೀ ದುರ್ಗ ಪರಮಶ್ರೀ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿಯವರು, ಅದೇ ರೀತಿಯಲ್ಲಿ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಎಲ್ಲರಿಗೂ ಸಕಲ ಇಷ್ಟಾರ್ಥವನ್ನು ಪೂರೈಸಲಿ ಎನ್ನುತ್ತಾ ಸಭ್ಯ ಸಭಿಕರಲ್ಲಿ ಅದೇ ರೀತಿಯಲ್ಲಿ ಭಾಗವತರಲ್ಲಿ ಹೇಳಿ ಈ ಗೀತೆಗೆ ಮಂಗಳವನ್ನು ಹಾಡುತ್ತೇವೆ. ಭಾತೃ ಶುಭಂ ಮಂಗಳಂ.
ಬಲಿ